ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸುತಿಸಿ ವಿಘ್ನರಾಜನ ಪಿರಿದು ಸಂಸುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಳ್ಯರ ಪಾದಾಂಬುಜಕ್ಕೆ ಪಡಮರುತ ವರ್ಣಬೇಡಿ ಕಥಾಮೃತವ
ಬಹಳ ಹೆಮ್ಮೆಯಿಂದ ಓಲಗದಲ್ಲಿ ಬಂದು ಕುಳಿತುಕೊಂಡಿದ್ದೇನೆ. ಪ್ರತಿಷ್ಠಾನಪುರ ಅಂತ ಇದಕ್ಕೆ ಹೆಸರು. ಬೇರೆ ಪ್ರತಿಷ್ಠೆಯೇ ಬೇಡ. ಒಬ್ಬ ತನ್ನ ಕಾಯಕದ ಮೂಲಕವಾಗಿ ಪ್ರಯತ್ನಿಸಿ ಪ್ರತಿಷ್ಠೆಯನ್ನು ಮಾಡುವುದು ಬೇರೆ, ಪೂರ್ವಿಕರಿಂದಲೇ ಸಾಗಿ ಬಂದಂತಹ ಪಥದ ನಿರ್ದೇಶನದಲ್ಲಿ ಪ್ರತಿಷ್ಠೆಯನ್ನು ಮೆರೆಸುವುದು ಬೇರೆ. ವರ್ತಮಾನ ಕಾಲದಲ್ಲಿ ಪ್ರತಿಷ್ಠಾನಗಳನ್ನಾಡುವಂತಹ ಮಹಾರಾಜ ನಾನಾಗಿದ್ದೇನೆ. ಜಗಚ್ಚಕ್ಷುಗಳು ಅಂತ ಹೆಸರು ಸೂರ್ಯ ಮತ್ತು ಚಂದ್ರ. ಸೂರ್ಯ ಇರುವಾಗ ಚಂದ್ರ ಇರುವುದಿಲ್ಲ, ಚಂದ್ರನಿರುವಾಗ ಸೂರ್ಯ ಇರುವುದಿಲ್ಲ. ಅದೇ ಎರಡು ವಂಶಗಳು ಪ್ರಪಂಚಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯವಂಶ ಮತ್ತು ಚಂದ್ರವಂಶ ಸರದಿ ಪ್ರಕಾರವಾಗಿ ಒಂದು ಕಾಲದಲ್ಲಿ ಸೂರ್ಯವಂಶವಾದರೆ ಮತ್ತೊಂದು ಕಾಲದಲ್ಲಿ ಚಂದ್ರವಂಶ. ನಮ್ಮದು ಪಾವಿತ್ರಪೂರ್ಣವಾದಂತಹ ಚಂದ್ರವಂಶ. ಚಂದ್ರವಂಶದಲ್ಲಿ ಬಹಳ ತಲೆಗಳೇನು ಕಳೆದಿಲ್ಲ. ಈ ಲೋಕದಲ್ಲಿ ಕಾಣಿಸಿಕೊಳ್ಳುವಂತಹ ಸಕಲ ಜೀವರಾಶಿಗಳಿಗೂ ಆರೋಗ್ಯವನ್ನು ನೀಡಿ ರಾತ್ರಿಯಲ್ಲಿ ಬೆಳಕನ್ನು ತೋರಿಸಿ ಲೋಕವನ್ನೇ ಕಾಪಾಡುವಂತಹ ಹೊಣೆಗಾರಿಕೊಳ್ಳುವಂತಹ ಚಂದ್ರದೇವ ಮೂಲ ಪುರುಷ. ಆ ಚಂದ್ರನಿಂದ ಉಂಟಾದಂತಹ ಕುಲದಲ್ಲಿ ಬುಧ, ಆಮೇಲೆ ಪುರೂರವ ಸುತನಾದಂತಹ ನಾನು ಆಯುಕುಮಾರನಾಗಿದ್ದೇನೆ. ಲೆಕ್ಕ ಮಾಡಿದೆ ಬರೀ 4 ತಲೆಮಾರು. ಇಷ್ಟು ಒಳ್ಳೆ ಹೆಸರು, ಇಷ್ಟು ಒಳ್ಳೆ ಪುರ, ಅಭಿವೃದ್ಧಿಯನ್ನು ಮಾಡುವಂತಹ ಹೊಣೆಗಾರಿಕೆ ಅದು ಆನುವಂಶಿಕವಾಗಿ ಬಂದದ್ದು. ನಮ್ಮ ಅಪ್ಪ ಏನು ಮಾಡಿದ್ದಾರೆ, ಅಜ್ಜ ಏನು ಮಾಡಿದ್ದಾರೆ ಅಂತ ನೋಡಿಕೊಂಡು ಅವರು ನಡೆದಂತಹ ಸತ್ಪಥದಲ್ಲಿ ನಾವು ಹೆಜ್ಜೆಯನ್ನು ಊರಿದೆವು ಅಂತಾದರೆ ಕೀರ್ತಿಕಾರಕವಾದಂತಹ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ ಎಂಬುದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಅಪ್ಪ ಸ್ವರ್ಗಕ್ಕೂ ಹೋಗಿದ್ದಾರೆ, ನಾನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಹೊರಟಲಿಲ್ಲ. ಯಾಕಂದ್ರೆ ಇಲ್ಲಿಯ ಕರ್ಮಗಳನ್ನು ಮಾಡಿ ಪೂರೈಸುವಂತಹ ಜವಾಬ್ದಾರಿ ನನಗಿದ್ದುದರಿಂದ ಅದೆಲ್ಲ ಆದ ಮೇಲೆ ಮತ್ತೆ ದೈವೇಚ್ಛೆಯಂತೆ ಹೋಗಬಹುದು. ಬಂದು ಹೋಗುವಂತಹ ಸಕಲ ಜನರು ನಮ್ಮನ್ನು ಸಂತೋಷದಿಂದ ಮಾತನಾಡ್ತಾ ಇದ್ದಾರೆ. ಲೋಕದಲ್ಲಿ ಬಹಳ ರಾಜ್ಯಗಳಿದ್ದಾವೆ, ಹಾಗಂತ ಒಂದು ರಾಜ್ಯದವರನ್ನು ಕಂಡ್ರೆ ಮತ್ತೊಂದು ರಾಜ್ಯದವರಿಗೆ ಆಗುದಿಲ್ಲ. ಪರಸ್ಪರ ದ್ವೇಷ, ಅಸೂಯೆ ಇತ್ಯಾದಿಗಳು. ಯಾಕೆ? ಅಧಿಕಾರದಾಗ ಅಂತ ಅದಕ್ಕೆ ಹೆಸರು. ಹಾಗಂತ ಅದಕ್ಕಿಂತ ಹೊರತಾದಂತಹ ರಾಜ್ಯ ನಮ್ಮದು. ಇಲ್ಲಿಗೆ ಯಾರೂ ಶತ್ರುಗಳಾಗಿ ಬರುವವರಿಲ್ಲ, ನಮ್ಮನ್ನು ವಿರೋಧಿಸಿ ನುಡಿಯೋರಿಲ್ಲ. ಆಯಾಯ ರಾಜ್ಯಗಳಲ್ಲಿ ಆಗುವಂತಹ ಒಳ್ಳೆ ಕೆಲಸಗಳಿಗೆಲ್ಲ ನಮ್ಮನ್ನು ಶುಭವಾಗಿ ಆಮಂತ್ರಿಸಿದಾಗ ನಾವು ಸಂತೋಷದಿಂದ ಹೋಗಿ ಬರುವಂತಹ ಪರಿಪಾಠವನ್ನು ಇಟ್ಟುಕೊಂಡಿದ್ದೇವೆ. ಇಷ್ಟಕ್ಕೂ ಕಾರಣ ಏನು? ಒಬ್ಬ ರಾಜನು ತನ್ನ ಪ್ರಾಯಕ್ಕೆ ಸರಿಯಾದಂತಹ ಕನ್ಯೆಯನ್ನು ಕೈ ಹಿಡಿದು ವಂಶೋದ್ಧಾರಕವಾದಂತಹ ಸಂತಾನವನ್ನು ಪಡಿಬೇಕು ಎನ್ನುವುದು ಗುರುವಾಕ್ಯ. ಅದರ ಮೇಲೆ ಇಚ್ಛೆಯನ್ನಿರಿಸಿಕೊಂಡು ನಾನು ಸಣ್ಣ ಪ್ರಾಯದಲ್ಲಿ ಪಟ್ಟವನ್ನು ಏರಿದರೂ ಸಹ ನಮ್ಮವರೆಲ್ಲ ಸಲಹೆ ಕೊಟ್ಟಂತೆ ಉತ್ತಮ ಕುಲ ಪ್ರಸೂತಿಯಾದಂತಹ ಸಚ್ಚಾರಿತ್ರ್ಯವುಳ್ಳ ಕನ್ನಿಕೆಯನ್ನು ನಾನು ಕೈ ಹಿಡಿದೆ. ಇಂದುಮತಿ ಅಂತ ಅವಳ ಹೆಸರು. ಏನು ಮಾಡುವುದು, ಬಹಳ ಕಾಲವಾಯಿತು. ಪ್ರಜಾರಂಜಕನಾಗಿ ನಾನು ಹೇಗೆ ಮೆರೆಯುತ್ತೇನೋ ಹಾಗೆ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಪಾಡುವಂತಹ ಮನಸ್ಸು ಮುಕ್ತವಾಗಿ ಆಕೆ ಮೈಗೂಡಿದೆ. ಅದು ಹಿರಿಯರ ನಮ್ಮ ಧರ್ಮಕ್ಕೆ ಮೆಚ್ಚಿ ಮಾಡಿದಂತಹ ಆಶೀರ್ವಾದವೇ ಇದ್ದಿರಬಹುದು ಅಂತ ನಾನು ತಿಳಿದುಕೊಳ್ತೇನೆ. ಬಂದು ಮಹಾರಾಜನಾದಂತಹ ನನ್ನನ್ನು ಮಾತನಾಡಿಸಿ ಹೋಗುವಂತಹ ಜನರು ಎಷ್ಟು ಮಂದಿಗಳಿದ್ದಾರೋ ಅಷ್ಟೇ ಮಂದಿಗಳು ಮಹಿಳೆಯರು ಬಂದು ಮಹಾರಾಣಿಯವರನ್ನು ಕಂಡು ಮಾತನಾಡಿಸ್ತಾರೆ. ಯಾಕಂದ್ರೆ ಮಹಿಳೆಯರ ಪ್ರವೇಶಕ್ಕೆ ಯಾವ ಅಡೆತಡೆ ಇಲ್ಲ, ಮುಕ್ತವಾದಂತಹ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ನಾವು. ಅವರೆಲ್ಲರೂ ಮಹಾರಾಣಿಯನ್ನು ಕಂಡು ಮಾತನಾಡಿಸಿ ಹೋಗ್ತಾರೆ. ಹೋಗುವಾಗ ಸಂತೋಷದಿಂದ ಕಳಿಸಿಕೊಡ್ತಾಳೆ ಇವಳು. ಆದ್ರೆ ಅವರು ಹೋದ ಬಳಿಕ ಮುಖ ತಿರುಗಿಸಿ ನನ್ನನ್ನು ನೋಡಿ ಕಣ್ಣೀರು ಸುರಿಸಿಕೊಂಡು ಬಂದು ಓಡೋಡಿ ಬಂದು ತಬ್ಬಿಕೊಳ್ತಾಳೆ. ವಿಷಯ ಬೇರೇನೂ ಇಲ್ಲ. ಇಷ್ಟು ಕಾಲವಾಯಿತು ಸಿಂಹಾಸನವನ್ನು ಏರಿ ನಾವು ಪ್ರಜೆಗಳನ್ನು ಪಾಲಿಸುತ್ತಾ ಇದ್ದೇವೆ, ಧರ್ಮ ರೀತಿಯ ನಡೆದು ಸಾಗ್ತಾ ಇದೆ. ಆದರೆ ಮುಂದಕ್ಕೆ ಏನು? ಪ್ರಾಯ ನಿಂತ ಹಾಗೆ ನಿಲ್ಲುವುದಿಲ್ಲ. ಇವತ್ತೋ ನಾಳೆಯೋ ಮುದುಕರಾಗಿ ನಾವು ವಾನಪ್ರಸ್ಥವನ್ನು ಸೇರಬೇಕಾದಂತಹ ಸಮಯ ಬರಬೇಕು ಅಂತಾದರೆ ಜವಾಬ್ದಾರಿಯುತವಾದಂತಹ ಇಲ್ಲಿ ಅಧಿಕಾರವನ್ನು ಮತ್ತೊಬ್ಬ ಮಗನೇ ವಹಿಸಿಕೊಟ್ಟಾದ ಮೇಲೆ ನನಗೆ ಅಧಿಕಾರ ಬರುವುದು. ಏನು ಮಾಡಲಿ? ಕಂಡ ದೇವರಲ್ಲೆಲ್ಲ ಬೇಡಿದೆ. ಯಾವ ರೀತಿಯ ವ್ರತವನ್ನು ಆಚರಿಸಿದರೂ, ಏನೇ ಧರ್ಮೈಕ ಪರರಾಗಿ ನಾವು ವ್ಯವಹರಿಸಿದರೂ ಸಹ ಸಂತಾನದ ಮುದ್ದು ಮುಖವನ್ನು ಕಾಣುವಂತಹ ಸುಯೋಗ ನಮ್ಮ ಪಾಲಿಗೆ ಪ್ರಾಪ್ತವಾಗಲಿಲ್ಲ. ನಾನು ಸಭಾ ಕಾರ್ಯಕ್ರಮವನ್ನು ಮುಗಿಸಿ ಹೀಗೆ ಮಾತನಾಡಿ ಸಮಯ ಕಳೀತಾ ಇದ್ದಾಗ ಬೇರೆ ರಾಜಕೀಯ ವ್ಯವಹಾರಗಳು ನನ್ನ ನಡೆಸುತ್ತಾ ಬರ್ತವೆ. ಆದರೆ ಮಹಾರಾಣಿ ಸಭೆಯಿಂದ ಹೊರಟ ಮೇಲೆ ಅವಳ ಕಣ್ಣೀರನ್ನು ಪರಿಹರಿಸೋಕೆ ಬೇರೆ ಮಾರ್ಗವೇ ಕಾಣಿಸುತ್ತಾ ಇಲ್ಲ. ಏನು ಮಾಡಲಿ? ಒಂದೇ ಒಂದು ಮಗು ನಮ್ಮ ಸಂತಾನ ಬೇಕಾಗಿತ್ತು. ಯಾಕೆ? ಈ ನಾಡಿನ ಹೊಣೆಗಾರಿಕೆಗೆ. ನಾಳೆ ಪ್ರಾಯಾಧಿಕ್ಯದಿಂದ ಒಂದಲ್ಲ ಒಂದು ದಿನ ನಾನು ಈ ಲೋಕವನ್ನು ಬಿಡುವಂತಹ ಸ್ಥಿತಿ ಬಂದಾಗ ಪ್ರಜೆಗಳು ಅರಾಜಕತೆಯಿಂದ ಕೂಡಿಕೊಂಡಿರಬಾರ್ದಲ್ಲ, ಅವರು ಸರಿಯಾದಂತಹ ರೀತಿಯಲ್ಲಿ ಇರಬೇಕು ಅಂತಾದರೆ ಅಂತಹ ಪುತ್ರನನ್ನು ನಾನು ಪಡೆಯಬೇಕಿತ್ತು. ಏನು ಮಾಡೋಣ? ದುಃಖವಾಗ್ತದೆ.
ಹಾಗಂತ ನಮ್ಮ ಮಂತ್ರಿಗಳು ಎಷ್ಟೋ ಸಮಯದಿಂದ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಮಹಾಪ್ರಭುಗಳೇ, ಒಂದು ಪ್ರಯತ್ನ ಕೊನೆಯದಾಗಿ ಮಾಡಿ ನೋಡಿ. ಯಾಕಂದ್ರೆ ಶ್ರೀಮನ್ನಾರಾಯಣನ ಅಪರಾವತಾರವಾಗಿ ದತ್ತಾತ್ರೇಯ ಮಹರ್ಷಿಗಳು ಕಾಣಿಸಿದ್ದಾರೆ ಭೂಲೋಕದಲ್ಲಿ. ಆ ದತ್ತಾತ್ರೇಯ ಋಷಿಗಳ ಪಾದಕ್ಕೆ ಅಡ್ಡ ಬಿದ್ದು ಕಣ್ಣೀರನ್ನು ಸುರಿಸಿ ನಮ್ಮ ತೊಡಕನ್ನು ಹೇಳಿಕೊಂಡ್ರೆ ಅವರ ಮೂಲಕವಾಗಿ ಪರಿಹಾರವಾದೀತು ಅಂತ ನನ್ನ ಮನಸ್ಸು ಹೇಳ್ತದೆ ಅಂತ ಹೇಳಿದಾಗ, ಅಷ್ಟೂ ಸಲ ಕೇಳಿದಾಗ ನಾನು ಅದನ್ನು ವಿಚಾರ ತಿಳ್ಕೊಳ್ಳಿಲ್ಲ. ಈಗ ತಿಳ್ಕೊಳ್ಬೇಕಾಗ್ತದೆ. ಇದೊಂದು ಸಲ ದೇವರ ದಯ ನನ್ನ ಮೇಲೆ ಉಂಟು ಅಂತಾದ್ರೆ ಅದನ್ನು ಪ್ರಯತ್ನ ಮಾಡಿಯೇ ಮಾಡ್ತೇನೆ. ಮಹಾರಾಣಿಯನ್ನು ಸಮಾಧಾನ ಪಡಿಸಿಕೊಂಡು ಈ ಕ್ಷಣವೇ ದತ್ತಾತ್ರೇಯ ಆಶ್ರಮಕ್ಕೆ ಹೋಗುವಂತಹ ನಿರ್ಧಾರ ಮಾಡಿದ್ದೇನೆ. ಬರುವವರು ಬನ್ನಿ ನನ್ನೊಟ್ಟಿಗೆ. ಇಂದು ಮದಿಗೆ ಅಲ್ಕೆ ಫಲವ, ಇಂದು ಮದಿಗೆ ಅಲ್ಕೆ ಸಂತತದಿಂದ ದಿನ ಕಳೆದದ್ದೇ ಗೊತ್ತಾಗ್ಲಿಲ್ಲ. ಅಲ್ಲೇ ಹೋಗಿ ಇಲ್ಲೇ ಬಂದೇನೆ ಅಂತ ಆದ್ರೂ ಸಹ ಅಷ್ಟು ಕಾಲ ಕಳೆಯಿತು ಅಂತ ಅರ್ಥ. ಗುರುಗಳು ಸಂತೋಷದಿಂದ ಆಶೀರ್ವಾದ ಮಾಡಿ ಚ್ಯೂತ ಫಲವನ್ನು ಕೊಟ್ಟರು. ಇದನ್ನು ಮಹಾರಾಣಿಗೆ ಮಂತ್ರಿಸಿ ಕೊಡುವಂತಹ ಮಂತ್ರವನ್ನು ಉಪದೇಶಿಸಿದ್ರು. ಹಾಗೆ ಅರಮನೆಗೆ ಬಂದು ಮಂತ್ರೋಚ್ಚಾರ ಮಾಡಿ ಆ ಚ್ಯೂತ ಫಲವನ್ನು ನನ್ನ ಪತ್ನಿಯಾದಂತಹ ಇಂದುಮತಿಗೆ ನಾನು ಭುಂಜಿಸುವುದಕ್ಕೆ ಕೊಟ್ಟಲ್ಲಿ ಆಕೆ ಭುಂಜಿಸಿದ್ದಾಳೆ, ಗರ್ಭವತಿಯಾಗಿದ್ದಾಳೆ. ಮಾಸ ತುಂಬಿತು, ಹಡೆಯುವ ದಿನ ಬಂತು. ಏನು ಅಂತ ಕೇಳಿದ್ರೆ ಗಂಡು ಶಿಶುವಿಗೆ ಜನ್ಮವನ್ನಿತ್ತಿದ್ದಾಳೆ ಎಂಬುದಂತೂ ಸತ್ಯ. ಸರಿ, ಕಾಲ ಸರಿಯಾದಂತಹ ರೀತಿಯಲ್ಲಿ ಅನುಕೂಲವಾಗುವುದಕ್ಕೆ ನಮ್ಮ ಪುರೋಹಿತರಲ್ಲಿ ಯಾವ ರೀತಿಯಾಗಿ ನಡತೆಯನ್ನು ಮುಂದಿಡಬೇಕು ಅಂತ ವಿಚಾರಿಸಿಕೊಂಡು ಅದಕ್ಕೆ ಬೇಕಾದಂತಹ ಸಕಲ ಶಾಸ್ತ್ರಾದಿಗಳನ್ನು ಪೂರೈಸುವಂತಹ ಹೊಣೆಗಾರಿಕೆ ಆ ಶಿಶುವಿಗೆ ಅಪ್ಪನಾದಂತಹ ಆಯು ಮಹಾರಾಜನಿಗೆ ಎಂಬುದು ನಿಮಗೆಲ್ಲ ತಿರ್ಲಿ. ನಿಮಗೆಲ್ಲ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇನೆ. ಸ್ವಲ್ಪ ಸಮಯ ಕಳೀಲಿ, ಆಯ್ತಾ? ಈಗಲೇ ಅವಸರ ಮಾಡಬೇಡಿ. ಮುಂದೆ ಏನಂತ ಮಗುವನ್ನು ನೋಡಿಕೊಂಡು ವಿಚಾರಿಸ್ತೇನೆ ನಾನು. ಬಂದಂತ ವಿಚಾರ ಯಾವುದಕ್ಕೂ ನಮ್ಮವರು ಬರಲಿ.
ನಡೆಸಿಕೊಟ್ಟರು. ಬಲಿಚಕ್ರವರ್ತಿಯ ನೇತೃತ್ವದಲ್ಲಿ ನಡೆಯಿತು. ಅವರ ಅನುಯಾಯಿಗಳಾಗಿದ್ದವರು ನಾವು. ಸಮುದ್ರ ಮಥನ ಮಾಡುವಂತಹ ವೇಳೆಯಲ್ಲಿ ಉದ್ಭವಿಸಿದಂತಹ ಎಲ್ಲಾ ಸುವಸ್ತುಗಳನ್ನು ದೇವತೆಗಳು ತಮ್ಮದಾಗಿಸಿಕೊಂಡರು. ನಮಗದರ ಅಗತ್ಯ ಇತ್ತ? ಇರಲಿಲ್ಲ. ನಮ್ಮ ಉದ್ದೇಶ ಒಂದೇ, ಯಾವಾಗ ಅಮೃತ ಬರ್ತದೆ ಅದನ್ನು ಕುಡಿದು ಅಮರರಾಗಬೇಕು ಹೀಗೆಂದು ತೀರ್ಮಾನಿಸಿ ಮತಲವನ್ನು ಮುಂದುವರಿಸ್ತಾ ಇದ್ದೆವು. ಬಂತು ಅಮೃತ. ಹರಿ ಮೋಸದಿಂದ ದೇವತೆಗಳಿಗೆ ಉಳಿಸಿದನೇ ಹೊರತು ರಾಕ್ಷಸರಾದ ನಮಗೆ ಏನು ಕೊಡಲಿಲ್ಲ ಅಲ್ವಾ? ಆದ್ದರಿಂದಲೇ ಕೃತರಾಗಿ ನಾವು ದೇವತೆಗಳಲ್ಲಿ ಹೋರಾಟವನ್ನು ಆರಂಭಿಸಿದೆವು. ಆದರೆ ಏನು ಮಾಡೋಣ, ಪರಿಸ್ಥಿತಿ ಕೈ ಕೊಟ್ಟಿದ್ದು. ರಾಕ್ಷಸರಿಗೆ ಸೋಲಾಯಿತು. ಕಂಡ ದಾರಿಯಲ್ಲಿ ಓಡಿ ಹೋಗುವಂತಹ ಪರಿಸ್ಥಿತಿ ಬಂದೊದಗಿತು. ಹುಂಡಾಸುರನಾದಂತಹ ನಾನು ಈ ಕಡೆಗೆ ಓಡೋಡಿಕೊಂಡು ಬಂದೆ. ಇನ್ನೇನು ನಮ್ಮ ರಾಕ್ಷಸರಿಗೆ ಒಂದು ಸರಿಯಾದ ತಾಣ ಬೇಕು ಎಂಬ ಕಾರಣಕ್ಕಾಗಿ ಮಹೋದಯ ಪಟ್ಟಣವನ್ನು ನಿರ್ಮಾಣ ಮಾಡಿದೆ. ನಿಮಗೆಲ್ಲರಿಂದು ನೇತಾರನಾಗಿ ದಾತಾರನಾಗಿ ಆಶ್ರಯದಾತನಾಗಿ ನಾನಿದ್ದೇನೆ. ಆದರೆ ಏನು ಮಾಡೋಣ, ಅನುನಿತ್ಯವೂ ಕೊರೆಯುತ್ತಿರುವಂತಹ ಚಿಂತೆ. ದೇವತೆಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕು, ನಮಗಾದಂತಹ ಅನ್ಯಾಯಕ್ಕೆ ಪ್ರತೀಕಾರ ಮಾಡಬೇಕು, ಆ ದೇವಲೋಕವನ್ನು ನಮ್ಮದಾಗಿಸಿಕೊಳ್ಳಬೇಕು. ಹೀಗೆ ಯೋಚನೆಯೇ ಹೊರತು ಯಾವ ಕಾರಣಕ್ಕೂ ಸ್ವರ್ಗ ನಮ್ಮ ಕೈಗೂಡುವಂತಹ ಕಾಲ ಒದಗಿ ಬರುವುದಿಲ್ಲ. ಹೇಗೆ ಸ್ವಾಧೀನಪಡಿಸಲು? ಶುಭವಾಗಲಿ. ಕಳೆದ ಸಂದರ್ಭದಲ್ಲಿ ನಾವು ಸೋಲನ್ನು ಅನುಭವಿಸಿದ್ರು ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಸಂತೋಷದಲ್ಲಿದ್ದಾರೆ. ಯಾಕೆ? ನಮ್ಮವರೆಲ್ಲ ಜೊತೆ ಸೇರಿಸಿಕೊಂಡಿದ್ದೇವೆ. ಎಲ್ಲಿ ಎಲ್ಲ ಓಡಿ ಹೋಗಿದ್ದಾರೋ ಎಲ್ಲರನ್ನು ಜೊತೆ ಸೇರಿಸಿ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದೀರಿ ದೊರೆ. ಹಾಗಾಗಿ ಇನ್ನೊಮ್ಮೆ ನಿಮಗೆ ಹೊಂದಿಸಿಕೊಳ್ಳುತ್ತಾ ಇದ್ದೇವೆ. ಎಷ್ಟು ಸಲವೋ ಇದು ಸಂತೋಷದ ವಂದನೆಗಳು ದೊರೆ. ನೀವು ಹೇಳಿದಂತಹ ಮಾತನ್ನು ಕೇಳುವಾಗ ಸ್ವಲ್ಪ ಈ ಸ್ವರ್ಗದ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗ್ತದೆ. ನಮ್ಮ ಹಿರಿಯವರು ಅದೆಷ್ಟೋ ಮಂದಿ ಸ್ವರ್ಗವನ್ನು ಬಯಸಿ ಹೋಗಿದ್ದಾರೆ. ಆದ್ರೆ ಸ್ವರ್ಗದ ಪೀಠ ಅರೆ ಕ್ಷಣ ಮಾತ್ರ ಶಾಶ್ವತವಾಗಿ ನಮ್ಮವರು ಕುಳಿತುಕೊಂಡಿದ್ದಾರೋ ಉಳಿಸಿಕೊಳ್ಳಿಕ್ಕಾಗ್ಲಿಲ್ಲ, ಸಾಧ್ಯವೇ ಇಲ್ಲ. ನಮ್ಮ ಭಾಗ್ಯವೋ ಅಲ್ಲ, ನಮ್ಮ ಯೋಗವೋ ಗೊತ್ತಿಲ್ಲ. ಎಲ್ಲವನ್ನು ಮತ್ತೆ ಕಳೆದುಕೊಳ್ಳುತ್ತಾ ಇದ್ದೇವೆ. ಆದರೆ ಶಾಶ್ವತವಾಗಿ ಸ್ವರ್ಗವನ್ನು ಪಡೆದುಕೊಳ್ಳಬೇಕು. ಇದಕ್ಕೆ ಕಾರಣವೇನು ಗೊತ್ತೇ? ಮತ್ತೆ ಮತ್ತೆ ದೇವತೆಗಳ ಬಲ ಹೆಚ್ಚಾಗ್ತಾ ಉಂಟು, ನಮ್ಮವರ ಬಲ ಸ್ವಲ್ಪ ಕಡಿಮೆ ಆಗ್ತಾ ಉಂಟು. ಇದಕ್ಕೆ ಕಾರಣ ಏನು? ಭೂಲೋಕದಲ್ಲಿ ಮಾಡುವಂತಹ ಋಷಿ ಮುನಿಗಳು ಆ ಯಾಗದಿಂದ ಆ ದೇವತೆಗಳು ಆ ಬಲವಂತರಾಗಿ ಮೆರೆಯುತ್ತಾ ಇದ್ದಾರೆ. ನಾವು ಹೋಗುವುದಕ್ಕಿಂತ ಮೊದಲು ಸ್ವಲ್ಪ ಇವರನ್ನು ವಿಚಾರಿಸಿಕೊಳ್ಳುತ್ತೇವೆ.
ಪಾದದಡಿಯಲ್ಲಿ ಶ್ವೇತದಂತನ ಪ್ರಣಾಮಗಳು. ಒಡೆಯ, ಯಾಗ ಯಜ್ಞ ಹೋಮ ಹವನಾದಿಗಳನ್ನು ಮಾಡಿ ಆ ದೇವತೆಗಳ ಮನಸ್ಸನ್ನು ತೃಪ್ತಿಗೊಳಿಸುವರು ಯಾರು? ಈ ಋಷಿ ಮುನಿಗಳು. ಅದರಿಂದಾಗಿ ಲೋಕಕ್ಕೆ ಮಳೆ ಬರ್ತದೆ, ಮಳೆಯಿಂದ ಬೆಳೆಯಾಗ್ತದೆ, ಬೆಳೆಯಿಂದ ಎಲ್ಲರ ಜೀವನ ಸುಗಮವಾಗಿ ಸಾಗ್ತದೆ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅಂತ ಯಾಗವನ್ನು ಮಾಡೋದಕ್ಕೆ ನಾವು ಬಿಡಬಾರದು. ಆ ಋಷಿ ಮುನಿಗಳು ಎಲ್ಲಿದ್ದಾರೋ ಅವರನ್ನು ಕಂಡು ಹುಡುಕಿ ಅವರ ಗಡ್ಡಕ್ಕೆ ಬೆಂಕಿ ಕೊಟ್ಟು ಸುಟ್ಟು ಬಿಡೋಣ, ಅವರ ಯಾಗವನ್ನು ಹಾಳು ಮಾಡಿ ಬಿಡೋಣ. ಅಷ್ಟು ಹೊತ್ತಿಗೆ ದೇವತೆಗಳು ತೃಪ್ತಿ ಹೊಂದುವುದಿಲ್ಲ, ಈ ಲೋಕಕ್ಕೆ ಮಳೆ ಸುರಿಸಲು ಯಾಗವನ್ನು ಹಾಳು ಋಷಿಮುನಿಗಳ ಹೆಜ್ಜೆಯಾಗದಿಂದಲಾಗಿ ಹವಿಸಲುಂಡಂತಹ ದೇವತೆಗಳು ಬಲವಂತರಾಗ್ತಾರೆ. ಹಾಗಾದರೆ ಹೆಜ್ಜೆಯಾಗಾದಿಗಳು ನಡೆಯದ ಹಾಗೆ ನಾವು ಮಾಡಿದರೆ ಅವರ ಬಲ ಕಡಿಮೆ ಕುಗ್ಗುತ್ತದೆ. ಹಾಗಿದ್ರೆ ಇಂದು ಯೋಚನೆ ಯಾಕೆ? ಕಾಡನ್ನು ಸೇರೋಣ, ಎಲ್ಲಿದ್ದಾರೆ ಋಷಿಮುನಿಗಳು ಹುಡುಕೋಣ, ಯಾಗವನ್ನು ಇತ್ತಲು ಯಮುನೆಯ ದಡದಳು ಶಿವಮುನೆ ಶಿವಮುನೆ ಋತ್ವಿಜರನು ಕೂಡುತ್ತಲೇ ಪತ್ನಿಗೆ ಕಲ್ಯಾಣವಪ್ಪ ಯಜ್ಜವ ಕೈಯ ಉತ್ತಮ ತಲಗಿರ ರಾಜ ಶಿವಮುನಿ. ಧರ್ಮ ಸತ್ಯ ಪ್ರತಿಷ್ಠಿತ ಎಂಬಂತೆ ಜಗತ್ತಿಗೆ ಆಧಾರವಾದುದು ಧರ್ಮ. ಆ ಧರ್ಮದಲ್ಲಿ ಸತ್ಯವು ಪ್ರತಿಷ್ಠಿತಗೊಂಡಿದೆ. ಜಗತ್ತಿನ ವ್ಯಾಪಾರವೆಲ್ಲವೂ ಸಾಂಗವಾಗಿ ನಡೆಯಬೇಕೆಂದಿದ್ರೆ ಅಲ್ಲಿ ಧರ್ಮವು ಲೋಪವಿಲ್ಲದೆ ನಡೆಯಬೇಕು. ಧರ್ಮೋ ರಕ್ಷತಿ ರಕ್ಷಿತ. ನಾವು ಧರ್ಮವನ್ನು ರಕ್ಷಿಸಿದ್ರೆ ಆ ನಮ್ಮನ್ನು ರಕ್ಷಿಸುತ್ತದೆ. ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಲಭಿಸುವುದಕ್ಕೆ ಸಾಧ್ಯ ಇದೆ. ಹೀಗೆ ತಿಳ್ಕೊಂಡಂತಹ ಶಿವ ಮುನಿಗಳು ನಾವಾಗಿದ್ದೇವೆ. ಇದು ಪ್ರತಿಷ್ಠಾನ ನಗರ, ಆಯು ಮಹಾರಾಜನ ಆಡಳಿತಕ್ಕೆ ಒಳಪಟ್ಟಂತ ಪ್ರದೇಶ ಇದಾಗಿದೆ. ಆತ ನಮ್ಮಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾನೆ. ಈ ನಗರಕ್ಕೆ ಬರಗಾಲ ಬರಬಾರದು, ಸಜ್ಜನರಿಗೆ ತೊಂದರೆ ಉಂಟಾಗಬಾರದು. ಹಾಗಾಗಿ ಆವಾಗಾವಾಗಿ ನೀವು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇರಬೇಕು ಎಂಬುದಾಗಿ. ಇಂದು ಕೂಡ ಈ ಪ್ರತಿಷ್ಠಾನ ನಗರಕ್ಕೆ ಯಾವ ರೀತಿಯ ಕೊರತೆ ಬರಬಾರದು ಎಂಬ ಉದ್ದೇಶದಿಂದ ವರ್ಷಾಕರ್ಷಣ ಯಾಗವನ್ನು ಮಾಡಬೇಕು ಎಂಬುದಾಗಿ ನಾವು ಸಂಕಲ್ಪಿಸಿಕೊಂಡಿದ್ದೇವೆ. ಬೇಕಾದಂತಹ ಸಿದ್ಧತೆ ಎಲ್ಲ ಮಾಡಿಕೊಂಡಿದ್ದೀರಲ್ಲ, ಎಲ್ಲವನ್ನು ಯಜ್ಞ ಕುಂಡದ ಬಳಿಯಲ್ಲಿ ಇರಿಸಿ ಆ ಬಳಿಕ ಯಾಗವನ್ನು ಪ್ರಾರಂಭಿಸೋಣ. ಮೊದಲಾಗಿ ನಾವು ಕುಳಿತುಕೊಳ್ಳುವಂತಹ ಸ್ಥಳ ಎಲ್ಲ ಶುದ್ಧಿ ಆಗಬೇಕು. ಅದನ್ನು ಮಾಡಿ ಮುಗಿಸ್ತೇನೆ. ಓಂ ನೆಲ ಶುದ್ಧಿ, ಜಲ ಶುದ್ಧಿ, ಮನ ಶುದ್ಧಿ. ಎಲ್ಲರೂ ಯಜ್ಞ ಕುಂಡಕ್ಕೆ ಸುತ್ತಲೂ ಕುಳಿತುಕೊಳ್ಳಿ.
ನಾವು ಯಾವ ಕಾರ್ಯವನ್ನು ಮಾಡುವುದಿದ್ರು ಮೊದಲಾಗಿ ವಿಘ್ನ ನಿವಾರಕನಾದ ಗಣಪತಿಯ ಸ್ತುತಿಯನ್ನು ಮಾಡಬೇಕಾಗ್ತದೆ. ಎಲ್ಲರೂ ಕೈ ಮುಗಿರಿ. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಭೂಫಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜೋ. ಸಂಕಲ್ಪ ಬರಗಾಲ ನಿವಾರಣಾರ್ಥ ವರ್ಷಾಕರ್ಷಣ ಯಾಗಂ ಕರಿಷ್ಯೆ. ಓಂ ಅಗ್ನಿ ಪ್ರಜ್ವಲಿತಂ ವಂದೇ ಜಾತ ವೇದ ಹುತಾಶನ ಸುವರ್ಣವರ್ಣ ಮನನಂ ಸವಿತಂ ವಿಶ್ವತೋ ಮುಖಃ ಅಗ್ನಿ ಪ್ರತಿಷ್ಠಯಾಮಿ. ಓಂ ಇಂದ್ರಾಯ ಸ್ವಾಹಾ. ಏನು ಮಾಡ್ತಾ ಇದ್ದೀರಿ ಕಾಡಿನ ಮಧ್ಯದಲ್ಲಿ? ನಾಡು ಬೇಸಿಲು ಈ ಹೊತ್ತಿಗಂತದ ಚಳಿ ಕಾಯಿಸುದ? ಮತ್ತೆ ಇಲ್ಲಿ ಬೆಂಕಿ ಹಾಕಿದ್ದು ಇಲ್ಲಿ ಸೆಕೆಯಲ್ಲಿ ನಿಲ್ಲುವುದಕ್ಕಾಗುದಿಲ್ಲ, ಚಳಿ ಕಾಯಿಸುದು ಅಂತ ಹೇಳಿ. ಮತ್ತೆಂತದ್ದು ನಿಮ್ಮ ಅಪ್ಪನಿಗೆ ಭಜ್ಜ ಮಾಡುವುದ ನೀವು? ಯಾವ ಕರ್ಮಕ್ಕೆ ಇಂಥದನ್ನೆಲ್ಲ ಮಾಡ್ತೀರ? ಒಳ್ಳೆ ಒಳ್ಳೆ ವಸ್ತುಗಳನ್ನೆಲ್ಲ ಆ ಬೆಂಕಿಗೆ ಹಾಕಿ ನಷ್ಟ ಮಾಡ್ತೀರಲ್ಲ, ಅದು ತಿನ್ನಬೇಕಾದ ವಸ್ತುಗಳು. ಅಷ್ಟು ಗೊತ್ತಿಲ್ವ ನಿಮಗೆ? ಇದನ್ನು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಹೇಳಿ? ಲೋಕಕ್ಕೆ ಕೆಡುಕಲಾಗಲಾದ್ಯಾಕೆ ನಮ್ಮನ್ನು ತುಡುಕಾದಿರಿ ಜಗಗಳ ನಡೆಸಲು ಪದವಿ ತಡೆಯುವುದು. ನಾನು ರೈಯಲ್ಲ, ತಡೆಯಿರೈ. ನೀವು ನನ್ನನ್ನು ಹೇಳಬೇಡ. ತಡೆಯಿರೈ, ತಡೆಯಿರೈ. ನಿಮ್ಮ ವರ್ತನೆಯನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಇದೆ. ಹಾಗಿದ್ರೆ ಲೋಕದ ನಿಯಮ ಏನು ಅಂತ ನೀವು ಇಷ್ಟರವರೆಗೆ ತಿಳಿದುಕೊಂಡಿಲ್ಲ ಅಂತ ಕಾಣ್ತಾ ಇದೆ. ಅದನ್ನೆಲ್ಲ ನಾವ್ಯಾಕೆ ಕಲಿಬೇಕು? ನಾವು ಯಾರು, ಏನು ಮಾಡುತ್ತಾ ಇದ್ದೇವೆ, ಒಂದು ಪರಿಜ್ಞಾನ ಇಲ್ಲದೆ ನೀವು ಈ ರೀತಿಯಾಗಿ ನಮ್ಮನ್ನು ಮಾತಾಡಿಸ್ತಾ ಇದ್ದೀರಲ್ಲ, ಇದು ಏನು ಯಾಗ? ಯಾಕೆ? ಯಾಕೆ? ಲೋಕದ ಕಲ್ಯಾಣಕ್ಕೆ ಬೇಕಾಗಿ. ಹೌದು, ನಿಮ್ಮ ಕಲ್ಯಾಣ ಮಾಡಿಕೊಳ್ಳಿ ಮೊದಲು. ನಾವು ಅದನ್ನು ಬಿಟ್ಟು ಈ ಕಲ್ಯಾಣ ಆಗಬೇಕು ಅಂತ ಆಲೋಚನೆ ಮಾಡಿದವು. ಕಲ್ಯಾಣ ಬೇಡ, ಅದು ಅಗತ್ಯವೇ ಇಲ್ಲ. ಈ ಊರಿಗೆ ಅಲ್ಲ ಲೋಕಕ್ಕೆ ಬರಗಾಲ ಬಂದ್ರೆ ವರ್ಷಾಕರ್ಷಣ ಯಾಗವನ್ನು ಮಾಡಿದರೆ ಇದರ ಹವಿಸನ್ನುಂಡಂತಹ ಇಂದ್ರಾದಿ ದೇವತೆಗಳು ಇಳೆಗೆ ಮಳೆಯನ್ನು ಸುರಿಯುತ್ತಾರೆ. ಮಳೆಯಿಂದ ಬೆಳೆಯಾಗ್ತದೆ, ಬೆಳೆಯಿಂದ ಜನರ ಜೀವನವು ಸುಖಕರವಾಗಿ ಸಾಗುತ್ತದೆ. ಹಾಗಾಗಿ ನಿಮಗೆ ಇದು ಪದ್ಧತಿ ಅನ್ನೋದು ಗೊತ್ತಿಲ್ಲ. ಹೋಮಿಸುವಾಗ ಈ ವಸ್ತುಗಳನ್ನು ತಿನ್ನುವುದರ ಬದಲು ಹೋಮಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಾ. ತಿನ್ನುವುದಕ್ಕೆ ಬೇರೆ ಇದೆ, ಇದು ಹೋಮಿಸುವುದಕ್ಕೆ ಇರುವುದಕ್ಕೆ ನಾವು ಪಟ್ಟಿ ಕೊಟ್ಟು
ಕೊಟ್ಟಿದ್ದೇವೆ. ಓಹೋ. ಅದಕ್ಕೆ ಮತ್ತೆ ಇದು ಏನು ಗೊತ್ತೋ, ನಾವು ನಾವಾಗಿಯೇ ಮಾಡುವುದಲ್ಲ, ಮತ್ತೆ ನಮ್ಮ ಪೂರ್ವ ಪದ್ಧತಿ. ಪೂರ್ವ? ಹೌದು. ಎಂತದದು? ಪೂರ್ವ ಪದ್ಧತಿ ಅಂತ ಹೇಳಿದ್ರೆ ತಲಾಂತರದಿಂದ ನಡೆದುಕೊಂಡು ಬಂದಂತಹ ಪದ್ಧತಿ ಇದಾಗಿದೆ. ಪರಂಪರೆ. ಪರಂಪರೆ ಇದೆ, ಇದೇ ಪರಂಪರೆ. ಓಹೋ. ಮತ್ತೆ ಇದು ಪ್ರತಿಷ್ಠಾನ ನಗರ. ಇಲ್ಲಿಯ ದೊರೆ ಆಯು ಮಹಾರಾಜ. ಎಂತದ್ದು? ಆಯು ಅಯ್ಯೋ 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 ಮಹಾರಾಜ ಅಲ್ಲ, ಆಯು ಮಹಾರಾಜ. ಆಯು ಆತ ನಮ್ಮಲ್ಲಿ ಹೇಳಿದ್ದಾನೆ, ಊರಿಗೆ ಬರಗಾಲ ಬಂದ್ರೆ, ತೊಂದರೆ ಬಂದ್ರೆ ನೀವು ಯಜ್ಞಗಳನ್ನು ಮಾಡ್ತಾ ಇರಬೇಕು ಅಂತ. ಹಾಗಾಗಿ ಓ ಕಳರೆ, ನಮ್ಮನ್ನು ತಡೆಯುವುದು ಸರಿಯಲ್ಲ, ಈ ಯಾಗವನ್ನು ಮಾಡುವುದಕ್ಕೆ ಆಯು ಮಹಾರಾಜನ ನಿರೂಪಣೆ. ಹಾಗಾಗಿ ಮಾಡ್ತಾ ಇದ್ದೇನೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಎಲ್ಲ ಏನು? ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವವರು ನಾವು ಏನೂ ಇಲ್ಲದೆ ಸುಮ್ಮನೆ ಕುಳಿತುಕೊಂಡಿದ್ದ ಆ ದೇವೇಂದ್ರನಿಗೆ ಇಂದ್ರಾಯ ಸ್ವಾಹ ಇಂದ್ರಾಯ ಸ್ವಾಹ ಅಂತ ಅರ್ಪಿಸ್ತಾ ಇದ್ದಲ್ಲ. ನೋಡು, ಇನ್ನು ಹಾಗಲ್ಲ. ನಮ್ಮ ಯಜಮಾನರಿದ್ದಾರೆ, ಹುಂಡಾಸುರ, ಇನ್ನು ಹುಂಡಾಸುರ ಸ್ವಾಹ ಹುಂಡಾಸುರ ಸ್ವಾಹ ಅಂತ ನೀನು ಅರ್ಪಿಸು. ಅರ್ಪಿಸಿದ್ರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತದೆ, ಈ ಲೋಕಕ್ಕೆ ಬರುವಂತ ಬರಗಾಲ ಎಲ್ಲವೂ ದೂರವಾಗ್ತದೆ. ನಾವು ಹೇಳಿದನು ಕೇಳು. ಎಷ್ಟು ಹೇಳಿದ್ರು ಕೂಡ ನಿಮ್ಗೆ ಅರ್ಥ ಹೋಗ್ತಾ ಇಲ್ಲ ಅಂತ ಆದ್ರೆ ನಮ್ಮ ಹೇಳಿದಂತ ಮಾತನ್ನು ಸರಿಯಾಗಿ ಕೇಳಿದ್ದೀರಾ? ಏನು? ನಮ್ಮ ದೊರೆಗಳ ಹೆಸರಲ್ಲಿ ಪೂಜೆಯನ್ನು ಮಾಡಿದೆ ಅಂತಾದ್ರೆ ಒಳ್ಳೇದಾಗ್ಬೇಕು. ಅವರಿಗೆ ಮಾತ್ರ ಅಲ್ಲ, ಅವರು ಒಳ್ಳೆಯವರಾದ್ರೆ ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ತದೆ. ಅವರ ಆಶ್ರಯದಲ್ಲಿ ಎಷ್ಟು ಮಂದಿ ಬದುಕುತ್ತಾ ಇದ್ದಾರೆ, ಅನ್ನದಾತರು, ಆಶ್ರಯದಾತರು ಎಷ್ಟು ಮಂದಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಣ್ಣಿಗೆ ಕಾಣುವಂತ ದೇವರು ಅಂತ ಹೇಳಿದ್ರೆ ಈ ಮನುಷ್ಯ ರೂಪದಲ್ಲಿ ಇದ್ದಾರಲ್ಲ ಇವರೇ. ಆ ಕಾಣದೇ ಇರುವಂತಹ ಶಕ್ತಿಯನ್ನು ಪೂಜೆ ಮಾಡುವುದರ ಬದಲಾಗಿ ನಮ್ಮ ದೊರೆಗಳಿಗೆ ಒಂದು ಪೂಜೆ ಮಾಡಿ ನಿಮಗೆ ಅನುಗ್ರಹದಲ್ಲಿ ನಿಮ್ಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ತಾರೆ. ನಾವು ಇಷ್ಟೆಲ್ಲ ಹೇಳಿದ್ದೇವೆ, ನಮ್ಮ ಗೌರವವನ್ನು ನಾವು ಉಳಿಸಿಕೊಳ್ತೇವೆ. ಮಾತನಾಡುವಾಗ ನೀವು ವಿರೋಧವನ್ನು ಮಾಡಿದ್ರಂತಾದ್ರೆ ಗೌರವದ ಪ್ರತಿರೂಪಕವಾದಂತ ನಮ್ಮ ವಿಕೋಪವನ್ನು ತೋರಿಸಬೇಕಾಗ್ತದೆ. ಹಾಗಾಗಿ ನಮ್ಮ ಮಾತನ್ನು ಕೇಳಿ ಪೂಜೆ ಮಾಡ್ತೀರಾ ಇಲ್ವಾ ದೊರೆಗಳ ಹೆಸರಲ್ಲಿ? ಅದೆಲ್ಲ ನೀವು ಹೇಳಿದಾಗೆ ಕೇಳಲಿಕ್ಕೆಲ್ಲ ನಾವು ಇರುವವರಲ್ಲ. ನಾವು ನಿಮ್ಮ ಆಡಳಿತದಲ್ಲಿ ಏನೂ ಇಲ್ಲ, ಮತ್ತೆ ನಿಮ್ಮ ಆಜ್ಞೆಯಲ್ಲೂ ನಡಿಕೊಳ್ಳುವವರು ಅಲ್ಲ. ನಮ್ಮ ದೊರೆಗಳು ಯಾರು? ಆಯು ಮಹಾರಾಜ, ಅವನ ಹೇಳಿಕೆಯಿಂದ ನಾವು ಯಾಗವನ್ನು ಮಾಡುದು. ಮತ್ತೆ ನೀವು ಹೇಳಿದ ಪ್ರಕಾರ ನಿಮ್ಮ ಯಜಮಾನರಿಗೆ ಹವಿಸು ಕೊಟ್ರೆ, ಅವರ ಹೆಸರು ಹೇಳಿದ್ರೆ ಲೋಕಕ್ಕೆ ಗಂಡಾಂತರ ಬಿಟ್ಟರೆ ಒಳ್ಳೆದಾಗುವುದಕ್ಕೆ ಸಾಧ್ಯ ಇಲ್ಲ. ಏನೇನೋ ಹೇಳ್ಬೇಡ, ನೀವೇನು ಹೇಳುವುದು ಆಯು ಮಹಾರಾಜನಿಗೆ ಅರ್ಪಿಸಿದ್ರೆ ನಾವು ಬಿಡ್ಲಿಕ್ಕಿಲ್ಲ. ನಾವು ಎಷ್ಟೇ ನೀತಿ ಮಾತನ್ನು ಹೇಳಿದ್ರು ಕೂಡ ಇವರಿಗೆ ಅರ್ಥವಾಗುವುದಿಲ್ಲ. Hey!
ಓ ದೇವ, ಹೊಡಿಬೇಡಿ. ಈ ಹುಡುಗರನ್ನು ಕರ್ಕೊಂಡು ನೀಚ, ಅಧಮ, ದುರ್ವ್ಯಸನಿಯೇ. ಇದೆಲ್ಲ ನಿನ್ನ ವಿಲಾಸವ? ನಿಮ್ಮ ಹಣೆಬರ ನಿಮ್ಮದು. ತಲೆ ಕಟ್ಟವರೆ. ಏನು ಅನ್ಯಾಯವನ್ನು ಮಾಡಿಬಿಟ್ಟೆ, ಏನು ಅನ್ಯಾಯವನ್ನು ಮಾಡಿ- ಏನೋ ಲೋಕ ಕಲ್ಯಾಣಕ್ಕೆ ಬೇಕಾಗಿ ಯಾಗವನ್ನು ಮಾಡುತ್ತಿರುವಾಗ ವಿಧ ವಿಧವಾಗಿ ಶಿವ ಮುನಿಗಳಾದ ನಮಗೆ ಹಿಂಸೆಯನ್ನು ಕೊಡ್ತಾ ಇದ್ದೀರಾ. ಏನು ಬಿಡುವುದು? ನಾನು ಮೊದಲೇ ಸೂಚನೆಯನ್ನು ಕೊಟ್ಟಿದ್ದೆ, ನಾವಾಗೆ ಮಾಡುವುದಲ್ಲ. ಈ ನಾಡಿನ ದೊರೆ ಆಯು ಮಹಾರಾಜನ ನಿರೂಪಣೆಯಂತೆ ಯಾಗವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ಅದನ್ನು ಕೂಡ ನೀವು ಗಮನಗೆ ತೆಗೆದುಕೊಳ್ಳದೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದೀರಲ್ಲ, ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಏನು ಮಾಡ್ತೀಯ? ಇವರ ಮುಖಂಡ ನೀನಲ್ವಾ? ಹೌದು. ನಿನಗೆ ಸರಿಯಾದ ಶಾಸ್ತಿ ಆದ್ರೆ ಉಳಿದವರು ಸರಿ ಆಗ್ತಾರೆ. ಹೌದು. ಕೇಳು ನನ್ನ ಮಾತನ್ನು. ಏನು? ಇನ್ನು ಮುಂದೆ ಆಯು ಮಹಾರಾಜನ ಮಗನಿಂದಲೇ ನಿನ್ನ ಪಾಲಿಗೆ ಮರಣ. ಆಯು ಮಹಾರಾಜನ ಮಗನಿಂದ ನಿನ್ನ ಪಾಲಿಗೆ ಮರಣ. ಏನು? ನಾನು ಯಾಕೆ ನಗಾಡಿದೆ? ಯಾಕೆ? ಇಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನಮ್ಮಲ್ಲಿ ಬೇಕಾದಷ್ಟು ದಾರಿ ಇದೆ. ಕೊಟ್ರೆ ನೀನು ನಗುತ್ತಾ ಇರುವೆಯ? ನಿಮಗೆ ಏನು ಬೇಸರ ಉಂಟಾಗ್ಲಿಲ್ಲ? ಪರಿಹರಿಸುವುದಕ್ಕೆ ಬೇರೆ ದಾರಿ ಇದೆ, ಬೇಕಾದಷ್ಟುಂಟು. ಓಹೋ, ದಾರಿ ಸಿಗದ ಹಾಗೆ ನಾನು ಮಾಡ್ತೇನೆ. ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನಿನ್ನ ಯಾವ ಯೋಚನೆ ಅಲ್ಲ. 3 ಮೂರ್ತಿಗಳಿಂದಲೂ ಸಾಧ್ಯವಾಗದೆ ಹೋಗಲಿ, ಸಾಧ್ಯವಾಗದೆ ಹೋಗಲಿ. 3 ಮೂರ್ತಿಗಳಿಂದಲೂ ಸಾಧ್ಯವಾಗದೆ ಹೋಗಲಿ. ಏನು ನೋಡ್ತಾ ಇದ್ದೀರಿ? ನನಗೆ ಶಾಪ ಕೊಟ್ಟ ಇವನನ್ನು ಕಾಡಿ ಕಾಡಿದ ನೋಡಿದ್ಯಾ ಹರಿತವ?
ಧಾರವಾದ ಕತ್ತಿ ನಿಮ್ಮಂತ ನೀಚರ ಕೈಯಲ್ಲಿ ನನ್ನಂತ ಒಬ್ಬ ಪುಣ್ಯಾತ್ಮ ಸಾಯಬೇಕು. ಉಳಿಸುವುದಿಲ್ಲ. ಉಳಿಸುವುದು ನೀವು ಏನೋ ಉಳಿಸುವುದು ಅಂತ ಅರ್ಹತೆ ನಿಮಗೆ ಇದ್ರಲ್ವ ನನ್ನನ್ನು ಉಳಿಸುವುದು. ನಾವೇ ಕೊಚ್ಚು ನಿನ್ನನ್ನು ಕುಂಬಳಕಾಯಿ ಕೊಚ್ಚಿದಾಗೆ ಕೊಚ್ಚಿದ್ದಾರೆ. ಹಣೆ ಬರಗಟ್ಟ ನನ್ನನ್ನು ಕಡಿಯುವುದಕ್ಕೆ ತಲೆ ಕತ್ತರಿಸುವುದಕ್ಕೆ ಗೊತ್ತಿಲ್ಲ ನನಗೆ. ಶಾಪವನ್ನು ಕೊಟ್ಟಂತ ನನ್ನನ್ನು ನೀವು ಸುಮ್ಮನೆ ಬಿಡ್ಲಿಕ್ಕಿಲ್ಲ ಅಂತ ಶಾಪ ಕೊಟ್ಟ ಪರಿಣಾಮ ನಾನು ಅದೆಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಪಡೆದಂತಹ ಆ ಸಂಪತ್ತು ಏನಿದೆಯೋ ಜ್ಞಾನಶಕ್ತಿ ಧೀಶಕ್ತಿ ಎಲ್ಲವೂ ವ್ಯರ್ಥವಾಗಿ ಹೋಯಿತು. ಎಲ್ಲ ಕಳ್ಕೊಂಡ್ಯಾ? ಇನ್ನು ಹೋಗಿ ಅಲ್ಲಿ ತಪಸ್ಸಿಗೆ ಕುಳಿತು. ಇನ್ನು ತಪಸ್ಸಿಗೆ ಕುಳಿತುಕೊಳ್ಳುವುದಿಲ್ಲ. ಯಾಕಂದ್ರೆ ನಿಮ್ಮಂತ ಹಣೆ ಬರ ಕೆಟ್ಟವರೇ ಪುನಃ ಅಲ್ಲಿಗೆ ಹಾಗೆಂತ ಈ ಪ್ರಪಂಚದಲ್ಲಿ ನಾನು ಬದುಕುವುದಿಲ್ಲ ಹಾಗೆಂತ ಹೇಳಿ ನಿಮ್ಮ ಕೈಯಿಂದ ನಾನು ಸಾಯುವುದಿಲ್ಲ. ತಂದ ಶರೀರದಿಂದಲೇ ಯೋಗಾಗ್ನಿಯನ್ನು ಸೃಜಿಸಿ ಅದಕ್ಕೆ ಹಾರಿ ಬೆಂದು ಹೋಗುತ್ತೇನೆ. ಹೋದನಲ್ಲ ಶಿವಮುನಿ ಸಂದನ ಕ್ರಿಯ ಹೋಗುತ್ತಲಾಗಲೇ ಮಂದಮತಿ ಯಾರು ಮಂದ ಮತ್ತೆ ಅವ ಮುನಿ ನಾವಲ್ಲ. ಮಂದಮತಿ ಖಳ ಮರುಗಿದನು ಶಾಪವನು ನೆನೆಯಿದರೆ ತಲೆ ಬಿಸಿ ಮಾಡ್ಬೇಕು. ಮಂದಮತಿ ಮರುಗಿದ ಏನು ಅನರ್ಥವಾಗಿ ಹೋಯಿತು. ತಪ್ಪು ಮಾಡಿದ್ದೇವೆ ಹಿಟ್ಟಿನ ಬಲದಲ್ಲಿ ಋಷಿಯನ್ನು ನಾನಾ ರೀತಿಯಾಗಿ ಪೀಡಿಸುವಾಗ ಆತ ಶಪಿಸಿದರೂ ನಾವು ಲೆಕ್ಕಿಸದೇ ಇದ್ದಾಗ ಗುರುಮೂರ್ತಿಗಳಿಗೆ ಪರಿಹರಿಸಲು ಅಸಾಧ್ಯವಾಗಲಿ ಹೀಗೆ ಹೇಳಿ ಅಗ್ನಿಕುಂಡವನ್ನು ಪ್ರವೇಶ ಮಾಡಿ ದೇಹತ್ಯಾಗ ಮಾಡಿಬಿಟ್ಟ. ಹೌದು. ಆದರೆ ಹೇಳುವಂತಹ ಮಾತು ಇದೆಯಲ್ಲ ರೂಢಿಯಲ್ಲಿ, ಋಷಿ ವಾಕ್ಯ ಯಾವತ್ತು ಬುಸಿಯಾಗುವುದಿಲ್ಲ. ಸಾಧ್ಯವೇ ಇಲ್ಲ. ಹಾಗಿದ್ರೆ ಆಯು ಮಹಾರಾಜನ ಮಗನಿಂದ ನನಗೆ ಮರಣ ಬರ್ತದೆಯೇ? ಇಲ್ಲ, ನಾನು ಸಾಯಬಾರದು, ನಾನು ಬದುಕಲೇಬೇಕು. ಹಾಗಾಗಿ ಈಗಲೇ ನಿಮಗೆ ಆಜ್ಞೆಯನ್ನಿತ್ತಿದ್ದೇನೆ. ಆಯು ಮಹಾರಾಜ ಯಾರು, ಅವ ಎಲ್ಲಿದ್ದಾನೆ ಹುಡುಕಿ ಅವನಿಗೆ ಮಕ್ಕಳಾಗಿದ ಆಗಿದ್ದರೆ ಅವರು ಎಷ್ಟು ಮಂದಿ ಇದ್ದಾರೆ, ಆಗಲಿದೆಯೋ ಅವುಗಳನ್ನು ನಾಶ ಮಾಡೋ ಯತ್ನದಲ್ಲಿ ನಾವು ಮುಂದುವರಿಯಬೇಕು. ಹಾಗಾಗಿ ಎಲ್ಲಾ ಕಡೆಯಲ್ಲಿ ಹುಡುಕಿ ನಮ್ಮ ಆಜ್ಞಾವೃತ್ತಿಯರು ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಆಯು ಮಹಾರಾಜ ಯಾರು ಹುಡುಕಿದ್ರಲ್ಲ, ಪ್ರತಿಷ್ಠಾನ ನಗರಿ ಅರಸಲಂತೆ. ಇತ್ತೀಚೆಗೆ ಒಂದೆರಡು ದಿವಸಗಳಲ್ಲೇ ಹಿಂದೆ ಅವನಿಗೆ ಪುತ್ರೋತ್ಸವವಾಗಿದೆ. ಮಗ ಒಬ್ಬ ಹುಟ್ಟಿದ್ದಾನೆ, ನನಗೆ ಶತ್ರು ಹುಟ್ಟಿದ್ದಾನೆ. ಅವನ ನಾಶ ಆಗಲೇಬೇಕು. ನೇರವಾಗಿ ಅವನ ಅರಮನೆಗೆ ಹೋಗಿ ಕೊಲ್ಲುವುದಕ್ಕಾಗ್ತದ? ನಮ್ಮಿಂದ ಆಗುವುದಿಲ್ಲ. ಹಾಗೆಂದಂತಹ ಕಾರ್ಯವನ್ನು ಸಾಧಿಸುವವರಿದ್ದಾರೆ. ಅಂತಃಪುರದೊಳಗೆ ಸುಲಭದಲ್ಲಿ ಹೋಗಿ ಬರಬೇಕಿದ್ರೆ ಗಂಡಸರಾಗ್ಲಿಕ್ಕಿಲ್ಲ, ಹೆಂಗಸರೇ ಆಗಬೇಕು. ಯಾರ್ಯಾರ ಕುರಿತು ನನಗೆ ವಿಶ್ವಾಸ ಇಲ್ಲ. ನನ್ನ ತಂಗಿ ದುರ್ಮುಖಿ ಇದ್ದಾಳೆ, ಅವಳೇ ಈ ಕಾರ್ಯಕ್ಕೆ ಒಳ್ಳೆಯದು. ತಂಗಿ ದುರ್ಮುಖಿ, ಬಾ ಬಾ.
ಸೇರಿದವ ನೀನು. ತಂಗಿ ದುರ್ಮುಖಿ, ಇತ್ತ ಕಡೆ ಬಾಯೆಲ್ಲೋ ಹಾಗೆ ದೀರ್ಘವಾದ ನಿನ್ನ ಕರೆಯ ಮೊರೆಯನ್ನು ಆಲಿಸಿದಂತಹ ನಾನು ಓಡೋಡಿಕೊಂಡು ಬಂದವಳಿದ್ದೇನೆ. ನಿನ್ನ ಮುಖವನ್ನು ನೋಡಿದಾಗ ಯಾವತ್ತು ಪೂರ್ಣ ಚಂದ್ರನಂತೆ ರಾರಾಜಿಸುತ್ತಿರುವುದು ಇಂದು ಯಾಕೋ ಕಲಹೀನವಾಗಿದೆ. ನನ್ನನ್ನು ಕರೆಸುವುದಕ್ಕೆ ಕಾರಣವೇನು ಅಣ್ಣ, ಹೇಳೋಣ. ನಿನ್ನ ಮುಖವನ್ನು ಕಂಡಾಗಲೇ ನನ್ನ ಚಿಂತೆ ಬಹುಪಾಲು ದೂರವಾಗಿ ಹೋಯಿತು. ಹೌದೇ? ಹೌದು. ಏನನ್ನ ಚಿಂತೆ? ಚಿಂತೆ ಬಹಳಷ್ಟು ದೊಡ್ಡದೇ ಆಗಿದೆ. ಹೌದೇ? ನನ್ನ ಮರಣಕ್ಕೆ ಸಂಚಕಾರ ಬರುವಂತಹ ವಿಚಾರ ಅದು. ಏನದು? ಕಾಡಿಗೆ ಹೋದೆ, ಯಜ್ಞಯಾಗಾದಿಗಳನ್ನು ಹಾಳು ಮಾಡುತ್ತಾ ಋಷಿ ಮುನಿಗಳಿಗೆ ಚಿತ್ರಹಿಂಸೆಯನ್ನು ಕೊಟ್ಟಾಗ ಶಿವಮುನಿ ಎಂಬ ಒಬ್ಬ ನನಗೆ ಶಾಪವನ್ನು ಕೊಟ್ಟ. ಶಾಪ? ಹೌದು. ಅದು ನಮಗೆ ಲೆಕ್ಕಕ್ಕೆಲ್ಲ. ನಾನು ಗ್ರಹಿಸಿದ್ದು ಹಾಗೆ. ಆದರೆ ಅದರ ಪರಿಣಾಮ ಬೀರ್ತದೆ ಎನ್ನುವ ಭಯದಿಂದಲಾಗಿಯೇ ಅದಕ್ಕೊಂದು ಪರಿಹಾರವಾದ ದಾರಿಯನ್ನು ಕಂಡು ಹುಡುಕುವುದಕ್ಕೆ ಮುಂದಾದದ್ದು. ಏನು? ಆಯು ಮಹಾರಾಜನ ಮಗನಿಂದ ಮರಣ ಬರಲಿ ಎಂಬ ಹಾಗೆ ಶಾಪವನ್ನಿತ್ತದ್ದು. ಪ್ರತಿಷ್ಠಾನದ ಗರಿಯ ರಸ ಆಯು ಮಹಾರಾಜ ಅವನಿಗೀಗ ಮಗನೊಬ್ಬ ಹುಟ್ಟಿಕೊಂಡಿದ್ದಾನಂತೆ. ಎಳೆಯ ಶಿಶು, ಅಲ್ಲ ರಕ್ತದ ಮುದ್ದೆ ಅಷ್ಟೇ ಹೇಳಬಹುದು. ಯಾವುದೇ ಕಾರಣಕ್ಕೂ ಶತ್ರುಗಳನ್ನು ಉಳಿಸಬಾರದು, ಎಳವೆಯಲ್ಲೇ ಚಿವುಟಿ ನಾಶ ಮಾಡಬೇಕು ಹೀಗೆಂದು ತೀರ್ಮಾನಿಸಿದವನಿದ್ದೇನೆ. ಏನಿದ್ದರೂ ನೀನು ಹೆಣ್ಣು, ಮಾಯಾವಿದ್ಯೆಯನ್ನೆಲ್ಲ ಬಲ್ಲವಳು. ಅಂತಃಪುರದೊಳಗೆ ಬೇಕಾದ ರೀತಿಯಲ್ಲಿ ಓಡಾಡಿಕೊಂಡು ಯಾರಿಗೂ ತಿಳಿಯದ ಹಾಗೆ ಆ ಮಗುವನ್ನು ಅಪಹರಿಸಿ ತಂದು ಕೊಡುವೆಯಾ? ಪೂರೈಸುವುದಕ್ಕೆ ಪಂಜಾದಂತಹ ನಾನು ಸಿದ್ಧನಿದ್ದೇನೆ. ಪ್ರತಿಷ್ಠಾನ ನಗರ ಆಯು ಮಹಾರಾಜ ಅವನಿಗೆ ಹುಟ್ಟಿದ ಮಗು ತಾನೇ, ಹೋಗಿ ಎತ್ತಿಕೊಂಡು ಬರ್ತೇನೆ. ನಿನ್ನ ಬಗ್ಗೆ ಭರವಸೆ ಇದೆ. ಸರಿ, ನಿನ್ನದೇ ದಾರಿ ನಿರೀಕ್ಷೆಯಲ್ಲಿರ್ತೇನೆ. ಶುಭವಾಗಲಿ, ಹೋಗಿ ಬಾ. ಹೋಗಿ ಬರ್ತೇನೆ.
ತ್ರಿವರ್ಗವು ನಿದ್ರೆಯೊಳಿರಲು ತ್ರಿವರ್ಗವು ನಿದ್ರೆಯೊಳಿರಲು ನುಗ್ಗುತ್ತಲಾಡು ಪದುಮರ ಮೈಕುಕ್ಕದೆ ಒಯ್ದಳು ಜತನ. ಆ, ಆ, ಓಹೋ! ಮಹೋದಯ ಪಟ್ಟಣವನ್ನು ತೊರೆದೆ ಪ್ರತಿಷ್ಠಾನ ನಗರವನ್ನು ಸೇರಿದಾಗ ಕತ್ತಲೆ ಕಾರಗತ್ತಲೆ ಆವರಿಸಿದೆ. ಹೌದು, ಕತ್ತಲೆ. ಈ ಕತ್ತಲೆ ಆದಾಗ ರಾಕ್ಷಸರ ಅಂತ ನಮ್ಮ ಕೆಲಸಗಳು ಈಡೇರುವುದು ಬೇಕು. ಮಾಯಾವಿಗಳು ನಾವು ಕತ್ತಲೆಯಲ್ಲೇ ನಮ್ಮ ಕಾರ್ಯವನ್ನು ಆರಂಭಿಸುವುದು. ಮಹೋದಯ ಪಟ್ಟಣವನ್ನು ಇಲ್ಲೇ ಕಾಣುತ್ತಾ ಇದೆ. ನೇರವಾಗಿ ಒಳ ಪ್ರವೇಶ ಮಾಡುದು ಅಲ್ಲ. ಈಗ ಪಟ್ಟಣದೊಳಗೆ ಯಾರೆಲ್ಲ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದ. ನಮ್ಮನ್ನು ಯಾರು ಗುರುತಿಸಬಾರದು. ನಾನು ಎಲ್ಲರನ್ನು ನೋಡಬೇಕು. ಮಾಯೆಯಿಂದ ಪಟ್ಟಣದ ಒಳಗೆ ಪ್ರವೇಶಿಸಿ ಅಣ್ಣನ ವೈರ್ಯ ಮಗು ಎಲ್ಲಿದೆ ಎಂಬುದಾಗಿ ಶೋಧಿಸಿ ಹಾಗೆ ಎತ್ತಿಕೊಂಡು ನಮ್ಮ ಪುರವನ್ನು ಸೇರಬೇಕಾಗಿದೆ. ತೆರಳುತ್ತೇನೆ. ತಂಗಿ ಹೋದವಳು ಕಾಣುವುದೇ ಇಲ್ಲ. ಬರಬಹುದಾ? ನೋಡ, ಸ್ವಲ್ಪ ಕಾಯುವ. ತಂಗಿ, ನಿನ್ನ ವೈರಿ ಇದೆ ಮಗು ಎತ್ತಿಕೊಂಡು ಬಂದಿದ್ದೇನೆ. ಆದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ. ನೋಡಿದ್ಯಾ? ಅಳುತ್ತಾ ಇದೆ. ಇನ್ನು ನಾನು ನೋಡಿಕೊಳ್ತೇನೆ. ಹೌದು. ಒಳ್ಳೆಯ ಕೆಲಸ ಮಾಡಿದ್ದಿ. ಇನ್ನು ಮರಣದ ಭೀತಿಯೇ ಇಲ್ಲ. ಅಣ್ಣನಿಗಾಗಿ ನೀನು ಮಾಡಿದಂತಹ ಉಪಕಾರ, ಇದಕ್ಕೆ ಪ್ರತ್ಯುಪಕಾರವಾಗಿ ಹಾ. ನನ್ನ ಈ ವೈರಿಯ ನಾಶ ಆದ ಕೂಡಲೇ ಹಾ. ನಿನಗೊಬ್ಬ ಚಂದದ ಹುಡುಗನನ್ನು ನೋಡಿ ಹಾ. ಮದುವೆ ಮಾಡಿಸ್ತೇನೆ. ನೀನು ನಗುವುದ ಅಳುವುದ? ನಾನು ಅಳುವುದಾ? ಅದು ಯಾಕೆ ತಂಗಿ? ಇಷ್ಟರವರೆಗೆ ಮದುವೆಯ ಸುದ್ದಿಯನ್ನೇ ಮಾತನಾಡಿದಂತಹ ನೀನು ಈ ಸಂದರ್ಭದಲ್ಲಿ ನನ್ನನ್ನು ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಿ. ಇಷ್ಟರವರೆಗೆ ನಿನ್ನ ಜೊತೆಯಲ್ಲಿರುವವ ಮದುವೆ ಆದರೆ ನನ್ನ ಗಂಡ ಕರೆದುಕೊಂಡು ಹೋಗುದಿಲ್ವ ನನ್ನನ್ನು? ಹಾಗಾಗಿ ನಿನಗೆ ಮದುವೆ ಮತ್ತೊಂದು ಬಹಳ ದೂರಕ್ಕೆ ಬೇಡ ಅನ್ನ. ನಮ್ಮ ಈ ಪಟ್ಟಣದಲ್ಲಿ ಬೇರೆ ಬೇರೆಯವರಿದ್ದಾರೆ. ಸಂಗೀತಗಾರರಿದ್ದಾರೆ, ಮೊದಲಗಾರರಿದ್ದಾರೆ, ಮತ್ತೆ ದೊಡ್ಡದಾದ ತಾಳವನ್ನು ಬಡಿತಾನಲ್ಲ ಅವನು ನನ್ನ ಹಾಗೆ ದಪ್ಪ ಇದ್ದಾನೆ. ಅವನು ಯಾವಾಗ್ಲೂ ಹೇಳುದು ನೀನು ಮದುವೆಗೆ ಒಪ್ಪಿಕೊಳ್ಳಬೇಡ ಅಂತ. ಬೇರೆಯವರಲ್ಲಿ ಒಪ್ಪಿಕೊಳ್ಬೇಡ. ಹೌದು, ಬೇರೆ ಯಾರನ್ನು ಒಪ್ಪಿಕೊಳ್ಬೇಡ. ಮದುವೆ ಜೀವನದಲ್ಲಿ ಆದ್ರೆ ನಿನ್ನನ್ನೇ ಎಂಬುದಾಗಿ ಭಾಷೆ ತೆಗೆದುಕೊಂಡಿದ್ದಾನೆ. ಅಲ್ಲ, ಮದುವೆ ಇನ್ನೊಬ್ಬನೊಟ್ಟಿಗೆ ಆಗಬಹುದು, ಮಾತೇ ಇರಲಿ. ಇರ್ಲಿ, ಹಾ. ನೀನು ನನ್ನ ಮನೆ ಬಿಟ್ಟು ಹೋಗುದು ಯಾಕೆ? ಯಾರು ನಿನ್ನನ್ನು ವರಿಸ್ತಾನೋ ಅವನನ್ನ ಇಲ್ಲಿಗೆ ಬರಿಸಿಕೊಳ್ಳುವ, ಇಲ್ಲಿ ಉಳಿಸಿಕೊಳ್ಳುವ ಹೊಸ ಕ್ರಮ ಮಾಡೋದು. ಹೌದು, ಹೊಸ ಕ್ರಮ ಒಳ್ಳೆಯದು. ಆಗ್ಬೋದಲ್ಲ? ಅವರು ಆದಿತ್ತು, ಇವರು ಆದಿತ್ತು. ನಿನಗೆ ಒಬ್ಬ ಯಾಕೆ ಇದ್ದ ಬೇಕಾದಷ್ಟು ಮಂದಿಯನ್ನು ಮಾಡಿ ಆದಿತ್ತು ಬರ್ತೇನೆ. ಲೋಕದ ಪರಿವೇ ಇಲ್ಲ ಈ ಮಗುವಿಗೆ. ಹಾಗಿದ್ರು ಕೇವಲ ಉಸಿರಾಟ ಮಾತ್ರ ಇದೆ. ಏನು ಮಾಡೋಣ? ಇದರ ನಾಶ ಆಗದೆ ನನಗೆ ನೆಮ್ಮದಿಯಿಂದ ಬದುಕುವುದಕ್ಕಾಗುವುದಿಲ್ಲ. ಹಾಗಾದರೆ ಇದನ್ನು ಹೇಗೆ ಬೇಯಿಸಿ ತಿನ್ನಬೇಕು. ಆ ಮೂಲಕ ಇದರ ನಾಶವನ್ನು ಬಯಸಿದವನು ನಾನು. ನಮ್ಮ ಅಡುಗೆ ಭಟ್ರು ಎಲ್ಲಿ ಹೋದರೆ? ಓ ಭಟ್ರೆ, ಎಂತದು ಪಾತ್ರೆ ಎಲ್ಲ ಮೇಲೆ ಹಾರಿದ್ದು ಈಗ ಹೊರಗೆ ಬಿದ್ದದು ಕೆಳಗೆ. ಎಷ್ಟು ಮೇಲೆ ಹೋಗಿರ್ಬೋದು. ಏನಾಗಿತ್ತು ನಾನು? ಅಲ್ಲ, ನೀವು ಯಾಕೆ ಅಂತ ಅಷ್ಟು ಆ ಪಾತ್ರೆಗಳನ್ನೆಲ್ಲ ಹುಡಿ ಮಾಡಿದ್ರೆ ಹೇಗೆ? ಹುಡಿ ಮಾಡಿದ್ದು ಅದಕ್ಕೆ ಒಟ್ಟಿಗೆ ಇರುವವ ಒಂದು ತಲೆ ಕೆಟ್ಟವ. ಪಾತ್ರೆ ತೊಳೆದೆಲ್ಲ ದಾರಿಯಲ್ಲೇ ಇಡುದು. ಅದು ಪಾತ್ರೆ ತೊಳೆಯೋಕೆ ಕಿವಿ ಬಿಡ್ಲಿಕ್ಕೆ ಆಗುದಿಲ್ಲ ಅವನೊಬ್ಬ ಬೇಲೆ. ಯಾವಾಗಲೂ ನಾನು ಹೇಳಿದೆ ಹೋಗುವ ದಾರಿಯಲ್ಲಿ ಇಡಬೇಡ ಅಂತ. ನೀವು ಕರೆದ್ರಲ್ಲ, ಓಡಿಕೊಂಡು ಬರುವಾಗ ಎಡವಿದ್ದು. ಎಡವಿದ್ರಲ್ಲಿ ಪಾತ್ರೆ ಮೇಲೆ ಹಾರಿದೆ. ಅವಳು ಇಲ್ಲಿ ಕೆಳಗೆ ಬಿದ್ದದ. ಅಲ್ಲ, ಮೊದಲೇ ಕಾಲು ನೋವು ಅಂತ ಹೇಳ್ತಾ ಇದ್ದೀರಿ. ಆದ್ರೂ ನೀವು ಕರೆಯುವಾಗ ಬಾರದೆ ಇರ್ಲಿಕ್ಕೆ ಆಗ್ತದ? ಹೌದಲ್ಲ? ಹೌದು. ನಾನೇ ಕರೆದದ್ದು ಏನು ಕರ್ತದೆ ಅಂತ ಏನು ಬಹಳ ಸಂತೋಷದಲ್ಲಿದ್ದೀರಿ. ಹೌದಪ್ಪ, ಸಂತೋಷ ಇಲ್ಲದೆ ನನ್ನ ಕೈಯೊಮ್ಮೆ ನೋಡಿ.
ಎಷ್ಟು ಚಂದದ ಒಮ್ಮೆ ಇಲ್ಲಿ ಕೊಡಿ. ಆಹಾ ಎಷ್ಟು ಚಂದ ಮುದ್ದು ಮುದ್ದಾದ ಮಗು, ಒಮ್ಮೆ ಕೈಗೆ ಕೊಡಿ. ಕೊಡುವುದಿಲ್ಲ, ಹಾಗೆಲ್ಲ ಕೊಡುವುದಲ್ಲ ಇದು. ಓಹೋ, ಈಗ ನಿಮ್ಮ ಬುದ್ಧಿ ಗೊತ್ತಾಯ್ತು ನನಗೆ. ಎಂತದ್ದು? ನಾನು ತಿರುಗಾಟಕ್ಕೆ ಹೊರಗೆ ಹೋಗ್ತೇನೆ ಅಂತ ಹೇಳಿ ಭವಿಷ್ಯ ಇದು ತಿರುಗಾಟದ ಸಂಪಾದನೆಯ ನಿಮ್ಮದು. ನಾನು ಇಂಥ ಸಂಪಾದನೆ ಮಾಡೋದಕ್ಕೆ ತಿರುಗಾಟ ಮಾಡ. ಅಲ್ಲ, ಇಷ್ಟರವರೆಗೆ ನಾನು ಮಗುವನ್ನು ನೋಡಿದ್ದಿಲ್ಲ ಈ ಅರಮನೆಯಲ್ಲಿ. ಇದು ಎಲ್ಲಿಂದ ಸಿಕ್ಕಿದೆ ನಿಮಗೆ? ಇಲ್ಲಿ ಯಾರು ಕೊಟ್ಟದು? ನೀವು ಎಲ್ಲಿಂದ ಯಾರಲ್ಲಿ ಪಡೆದದ್ದು? ನಿನ್ನ ಯೋಚನೆ ಎಲ್ಲ ಹಾಗೆ ಅಲ್ಲ. ಹೌದು, ತಿರುಗಾಟಕ್ಕೆ ಹೋಗಿ ಹಾಗಲ್ಲ. ಮತ್ತೆ ಇದು ನನ್ನ ವೈರಿ. ಇದು ನನ್ನ ವೈರಿ. ಏನು ಬುದ್ಧಿ? ಈ ಸಣ್ಣ ಶಿಶು ನಿಮ್ಮ ವೈರ್ಯ? ಹೌದು. ಯಾರು ತಲೆ ಕೆಟ್ಟವ ಹೇಳಿದವ? ತಲೆ ಕೆಟ್ಟವ ಹೇಳಿ ಆಗಿದೆ. ಈಗ ಅದನ್ನು ನಾನು ಸರಿಪಡಿಸುವುದಕ್ಕೆ ಅಂದ್ರೆ ನಿನಗೆ ಗೊತ್ತಿರಬಹುದು, ಏನು? ತಿರುಗಾಟದಲ್ಲಿ ಒಮ್ಮೆ ನಾನು ಯಾಗವನ್ನೆಲ್ಲ ಹಾಳು ಮಾಡುವುದಕ್ಕೆ ಹೋದಲ್ಲ, ಹೌದೌದೌದು. ಅಲ್ಲಿ ಒಬ್ಬ ತಲೆ ಕೆಟ್ಟವ ಋಷಿ, ಅದು ಶಿವಮುನಿ. ಹೌದು, ಶಾಪ ಎಲ್ಲ ಕೊಟ್ಟದಂತೆ. ಹೌದಂತೆ ಶಾಪ ಕೊಟ್ಟಿದ್ದ. ಹೌದಂತೆ, ಕೇಳಿದೆ ನಾನು. ನೀವೆಲ್ಲ ಬಂದು ಇಲ್ಲಿ ಹೇಳಿದ್ದೀರಿ. ಹೌದಪ್ಪ. ಯಾವುದು? ಆಯು ಮಹಾರಾಜನ ಮಗನಿಂದ ಮರಣ ಬರಲಿ. ಹೌದಂತ ನೀವು ಹೇಳಿದ್ದೀರಲ್ಲ. ಹೌದು. ಹಾಗಾದ್ರೆ ಆಯುರ ಮಹಾರಾಜನಿಗೆ ಮಗು ಹುಟ್ಟಿತು. ಆ ಮಗುವನ್ನು ಯಾರಿಗೂ ಗೊತ್ತಾಗದ ಹಾಗೆ ಇಲ್ಲಿಗೆ ಕರೆಸಿಕೊಂಡಿದ್ದೇನೆ. ಇದು ಯಾರ್ದು? ಆಯು ಮಹಾರಾಜಂದು. ಇದು ಮಹಾರಾಜನ ಮಗು ನಿಮ್ಮ ಕೈಗೆ ಸಿಕ್ಕಿತ? ಪ್ರತಿಷ್ಠಾನದ್ದು. ಹೌದಾ? ಅಲ್ಲ, ಆ ಮಹಾರಾಜನ ಮಗನು ನೀವು ಯಾಕೆ ತಂದಿರಿ ಬುದ್ಧಿ ಇಲ್ಲಿ? ಅಲ್ಲ, ಇದು ನನ್ನ ವಿರೋಧಿ ಅಲ್ವಾ? ನಿಮ್ಮ ವಿರೋಧಿ ಅಂದ್ರೆ ಇದು ಇನ್ನು ಉಳಿಬಾರದು ಅಂದ್ರೆ ಇಲ್ಲಿ ಸಾಕುದು ಅಂತಲಾ? ಇಲ್ಲಿ ಸಾಕಿದ್ರೆ ಅದು ಸಮಯ ಬರುವಾಗ ನನ್ನನ್ನು ಕೊಲ್ಲುವುದಿಲ್ವಾ? ಅಲ್ಲ, ನಿಮ್ಮ ಮಾತು ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ನನ್ನ ವೈರಿಯ ನಾಶ ಆಗಲೇಬೇಕು. ನಾಶ ಆಗುದಕ್ಕೆ? ಹೌದು. ಏನಿಲ್ಲ, ನಾನು ಹಿಡಿದಲ್ಲಿಗೆ ಅಮರಿಸಿದ್ರೆ ಏನಾಗ್ತದೆ? ಸತ್ತು ಹೋಗಬಹುದು, ಬೀಸಾಡಬಹುದು. ಎಲ್ಲಾದ್ರೂ ಜೀವ ತಳೆದ್ರೆ ಪವಾಡ ಹೇಳಲಿಕ್ಕೆ ಆಗುವುದಿಲ್ಲ. ಕೆಲವು ಕಡೆ ಆದದ್ದುಂಟಲ್ಲ, ಎಲ್ಲರೂ ವೈದ್ಯರೇ ಹೇಳಿರ್ತಾರೆ ಇದು ಹೋಗಿದೆ ಅಂತ. ಮನೆಗೆ ಕೊಂಡು ಹೋಗಿದ್ದ, ಮನೆಗೆ ತಲುಪುವಾಗ ಜೀವ ಆದದ್ದು ಉಂಟು ಅಲ್ವಾ? ಚಟ್ಟದಲ್ಲಿ ಮಲಗಿಸಿ ಬೆಂಕಿ ಕೊಡ್ಲಿಕ್ಕೆ ಹೋಗುವಾಗ ನಟ್ಟಗೆ ಎದ್ದು ಕೂತದ್ದು ಉಂಟು ಅಲ್ವಾ? ಹಾಗೆ ಇಲ್ಲಾದ್ರೂ ಇದು ಬದುಕಿದ್ರೆ ಮತ್ತೆ ನನ್ನನ್ನು ಕೊಲ್ಲುವುದಿಲ್ವಾ? ಹಾಗೆ ನಾನು ಸಾಯಬಾರ್ದು. ಇದು ಈಗಲೇ ಸಾಯಬೇಕು. ಸತ್ರೆ ಸಾಕ? ಸಾಕಾಗುದಿಲ್ಲ. ಬೇಯಿಸಬೇಕು. ಬೇಯಿಸಿದ ಮೇಲೆ ಅದು ನನ್ನ ಹೊಟ್ಟೆಯನ್ನು ಸೇರಬೇಕು. ಅರ್ಥ ಆಯ್ತಾ? ಆಲೋಚನೆ ಮಾಡಿದ್ದೀರಿ. ನೀವು ನನ್ನ ಬಾಣಸಿಗರು. ಬೇಕಾದ ರೀತಿಯಲ್ಲಿ ಒಳ್ಳೆ ಒಳ್ಳೆ ಖಾದ್ಯಗಳನ್ನೆಲ್ಲ ತಯಾರಿಸಿಕೊಂಡು ಇವತ್ತು ಈ ಮಗುವನ್ನು ಕೊಂದು ತುಂಡು ತುಂಡು ಮಾಡಿ ಒಂದಿಷ್ಟು ರಕ್ತದ ಹನಿ ಕೂಡ ಹೊರಗೆ ಹೋಗಬಾರದು. ಅದಕ್ಕೆ ಜೀವ ಬಂದ್ರೆ ಹೌದೌದು, ರಕ್ತಕ್ಕೂ ಎಲ್ಲವೂ ಪಾತ್ರೆಯೊಳಗೆ ಸೇರಿ ನೀವು ಬೇಯಿಸಬೇಕು. ಉಪ್ಪು, ಹುಳಿ, ಖಾರ ಸ್ವಲ್ಪ ಹೆಚ್ಚೇ ಇರಲಿ. ಆ ಸಾರಿ ತಿಂತೇನೆ. ತಿಂದ ಮೇಲೆ ಹೊಟ್ಟೆಯಲ್ಲಿ ಜೀರ್ಣ ಆಗಿ ಹೋಗ್ತದೆ. ಮತ್ತೊಮ್ಮೆ ಅದು ಬದುಕಿ ಬರಬಹುದಾ? ಬರ್ಲಿಕ್ಕಿಲ್ಲ. ನನ್ನ ವೈರಿ ಹಾಗೆ ನಾಶ ಆಗ್ತಾನೆ. ಯಾರು ಮಾಡಬೇಕು? ನೀವು. ಒಮ್ಮೆ ಹೋಗಿ ನೀವು ಎಲ್ಲ ಹೇಳಿದನ್ನು ಕೇಳಿದಾಗ ಮಾಡ್ಲಿಕ್ಕೆ ಇರುವವ ನಾನಲ್ಲ. ನಿತ್ಯ 3 ಹೊತ್ತು ಬೇಯಿಸಿ ಹಾಕ್ತೇನೆ. ಅದು ಯಾವಾಗಲೂ ಮಾಡುವುದನ್ನೇ ಮಾಡಿದ ಹೊರತು ಮತ್ತೆ ಈ ಎಳೆ ಶಿಶುವನ್ನು ಏನು ನಾನು ಪಾಪ ಕಟ್ಟಿಕೊಡ್ಬೇಕಾ? ಒಂದದ್ದು ನೀರುವಾದರೂ ಪಾಪ ನನಗೆ ಅಲ್ವಾ? ಅಡುಗೆ ಮಾಡುವುದು ನಾನೇ ಅಲ್ವಾ? ಮಾಡುವುದಕ್ಕೆ ಏನು? ನನ್ನ ಅಂದಿದೆಲ್ಲ ಆಗ್ಲಿಕ್ಕಿಲ್ಲ. ಈ ಮಗುವನ್ನು ಕೊಂದು ಆ ಮಾಂಸದ ಅಡುಗೆಯನ್ನು ಮಾಡುವುದಕ್ಕೆ ನನ್ನ ಪ್ರಾಣ ಹೋದ್ರೆ ನಾನು ಮಾಡ್ಲಿಕ್ಕಿಲ್ಲ. ಆಗುದಿಲ್ಲಲ್ಲ? ನನಗಾಗ್ಲಿಕ್ಕಿಲ್ಲ. ಹಾಗಿದ್ರೆ ಕೆಲಸದಿಂದ ತೆಗೆದು ಹೋಗಿದ್ದೆ. ಹೋಗಿ ಕೆಲಸದಿಂದ ತೆಗೆದಾಯ್ತು. ಎಲ್ಲಿಗೆ ಹೋಗುದು? ಎಲ್ಲಿಗೆ ಬೇಕಾದ್ರು ಎಲ್ಲಿಗೆ ಹೋಗುದು? ನಾನು ಬದುಕುದು ಹೇಗೆ? ನನ್ನ ಹೆಂಡತಿ ಮಕ್ಕಳನ್ನು ಸಾಕುದು ಹೇಗೆ? ಹಾಗೆ ದಾರಿಗೆ ಬದುಕಬೇಕಂತ ಆಸೆ ಉಂಟಲ್ಲ, ಹಾಗಿದ್ರೆ ಈ ಕೆಲಸ ಮಾಡ್ಲೇಬೇಕು. ಬೇಡವಾ ಅಂತ ಮಗನ್ನು ಕೊಲ್ಲುದು ಬೇಕು ನನಗೆ ಕಲಿಕರ. ಪಾಪ ಎಳೆ ಶಿಶು ಅಲ್ವಾ? ಬಹಳ ಕನಿಕರ. ನಿಮಗೆ ಬೇರೆ ಏನಾದ್ರೂ ಮಾಂಸದ ಅಡುಗೆ ಮಾಡಿ ಬಡಿಸ್ತೇನೆ ನಾನು. ಇಲ್ಲ, ಇದೇ ಆಗಬೇಕು. ಅಲ್ಲ, ಬೇಡ ಗೊತ್ತು, ನನಗೆ ಬೇಸರ ಆಗುತ್ತದೆ. ಆಗುದಿಲ್ವಾ? ಅನ್ನಿಂದ ಆಗ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಆಗದಿದ್ರೆ ನಾನೇನು ಮಾಡ್ತೇನೆ ಗೊತ್ತುಂಟ? ಏನು ಮಾಡ್ತೀರಿ? ನೇರ ನಿಮ್ಮ ಮನೆಗೆ ಹೋಗ್ತೇನೆ. ನನ್ನ ಮನೆಗೆ? ನಿಮ್ಮ ಹೆಂಡತಿಯನ್ನು ಕರೆ ತರ್ತೇನೆ. ನಿಮ್ಮ ಎದಿರಿನಲ್ಲೇ. ಇನ್ನು ಮುಂದಿನ ಮಾತು ಹೇಳಬೇಡಿ. ನೀವು ಏನು ಮಾಡ್ತೀರಿ ಅಂತ ನನಗೆ ಗೊತ್ತುಂಟು. ಏನು ಏನು ನಿಮ್ಮ ಬುದ್ಧಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರ? ಏನು? ನನ್ನ ಪಾಪ ಅವಳನ್ನು ಕರೆ ತಂದು ನನ್ನ ಕಣ್ಣ ಇದ್ದೀರೆ ಆಕೆಯ ಶೈಲಭಂಗ ಮಾಡ್ತೀರಾ? ಯಾರು ಹೇಳಿದ್ದು? ನೀವು ಅದನ್ನೆಲ್ಲ ಹೇಳುದು. ಅಲ್ಲ, ನಾನು ಹೇಳುವುದಕ್ಕೆ ಮೊದಲು ನಿಲ್ಲಿಸಿದೆಯಲ್ಲ. ನೀವು ಅದನ್ನೇ ಮಾಡುವವರು ಅಲ್ಲ. ಮತ್ತೆ ನಿಮ್ಮ ಹೆಂಡತಿಯಲ್ಲೇ ಈ ಮಗುವಿನ ಮಾಂಸದ ಅಡುಗೆ ಮಾಡಿಸಿ. ಏನು ನಾನೇ ಮಾಡುವುದಿಲ್ಲ ಅಂತ ಮತ್ತೆ ಅವಳು ಮಾಡಿ ಅಳ? ಆಗದಿದ್ರೆ ಮತ್ತೆ ಅದೇ ರೀತಿ ಮುಂದುವರಿತೇನೆ. ಹಾಗೆ ಒಳ್ಳೆಯ ಮಾತಿನಲ್ಲಿ ಇದು ಎಂತದ್ದು?
ವೈರಿ. ಆ ನೆನಪು ಬೇಕು, ಪ್ರಜ್ಞೆ ಬೇಕು. ಈ ಮಗುವನ್ನು ಮಾಂಸ ಮಾಡಿ ಬೇಯಿಸಿ ನನಗೆ ಬಡಿಸಬೇಕು. ಅಲ್ಲ, ಇವತ್ತು ಅಡುಗೆ ಮಾಡಿದೆಲ್ಲ ತಯಾರಾಗಿದಲ್ಲಿ ಬಿಸಾಡಿ ಅಲ್ಲಿ ಖಾಲಿ ಆದ್ರೆ ಅಲ್ಲಿಗೆ ಕೊಂಡೋಗಿ ಕೊಡಿ, ಸಾರ್ವಜನಿಕರಿಗೆ ತಿನ್ಲಿ ಯಾರಾದ್ರೂ. ನನಗೆ ಮಾತ್ರ ಇದೇ ಬೇಕು. ಇವತ್ತಿನ ಅಡುಗೆ ಇದರದೇ ಮಾಂಸದ್ದು. ಹೌದು. ಹೇಗೆ ಆದ್ರೆ ಒಂದು ಸಮಸ್ಯೆ ಆಯ್ತಲ್ಲ, ಇವತ್ತಿನ ಹೊತ್ತಿಂದು ಅಡುಗೆ ಸಿದ್ಧವಾಗಿದೆ. ಇನ್ನು ಇದನ್ನು ಕೊಂದು ಮಾಂಸ ಮಾಡಿ ಬೇಯಿಸುವುದಕ್ಕೆ ಹೊತ್ತು ಎಷ್ಟಾಗಬಹುದು? ಎಷ್ಟಾದ್ರೆ ನನಗೇನು, ಕಾಯ್ತೀರಾ? ಕಾಯ್ತೇನೆ. ಅಲ್ಲ, ಕಾಯುವುದಕ್ಕೆ ನೀವು ಅಷ್ಟು ಹೊತ್ತು ಏನು ಸಮಯ ಕಾಲಯಾಪನೆ ಮಾಡ್ತೀರಿ? ನಮಗೆ ಕಲಿಸಬೇಕ. ಏನು ಮಾಡ್ತೀರಾ ಅಷ್ಟು? ಇದನ್ನು ಹಿಡ್ಕೊಳ್ಳಿ, ಹೇಳ್ತೇನೆ. ಹೇಳುದಲ್ಲ, ನಾನು ಒಳಗೆ ಹೋಗಿ ಯಾವುದು ಬಿಟ್ರು ಅದನ್ನು ನೀವು ಬಿಡುವುದೇ ಇಲ್ಲ. ಈ ಕೆಲವೊಮ್ಮೆ ಸಮಯ ಹೊತ್ತು ಹೋಗುದಿಲ್ಲ ಅಂತ ಆದ್ರೆ ಇದರಲ್ಲಿ ಕುಳಿತರೆ ಸಾಕು, 2-3 ದಿವಸಗಳಾದ್ರೂ ಗೊತ್ತೇ ಆಗುದಿಲ್ಲ. ಎಷ್ಟು ಮುಗಿಸ್ತೀರಿ ನೀವು? ಅದು ಹೇಳಿ ಪ್ರಯೋಜನ ಇಲ್ಲ, ಮುಗಿದ ಹಾಗೆ ತರಿಸುದು. ಆಯ್ತು, ಇದು ಬೇಗ ಬೇಯಲಿಕ್ಕಿಲ್ಲ. ಮಗುವಿನ ಮಾಂಸ ಅಷ್ಟು ಆಗಬೇಕಲ್ಲ, ಎಲ್ಲ ಸಿದ್ಧತೆ ಆಯ್ತು. ಮತ್ತೆ ಹೋಗಿ ಒಮ್ಮೆಲೆ ಬಗ್ಗಿಸಬೇಡಿ ಆಯ್ತಾ? ಸ್ವಲ್ಪ ಸ್ವಲ್ಪವೇ ತಕೊಳ್ಳಿ. ನಿಮ್ಮ ಕರೆ ಎಷ್ಟು ಹೊತ್ತಿಗೆ ಬರ್ತದೆ ಆಯ್ತಾ ಆಯ್ತಾ ಹಾಕ್ತಾ ಇರ್ತೇನೆ. ಬೇಗ ಆಗಬಹುದಲ್ಲ? ಬೇಗ ಆಗಬಹುದು. ನನ್ನ ವೈರಿ ನಾಶ ಆಗಿ ಆಯ್ತು. ನಾನು ಕರೆಯದ ಬರಬೇಡಿ ಆಯ್ತಾ? ಇಲ್ಲ ಬರುವುದಿಲ್ಲ. ಸ್ವಲ್ಪ ಸ್ವಲ್ಪವೇ ಹಾಕಿ. ಅಲ್ಲ, ನಾನು ಹಾಕ್ತಾ ಇರೋದು ನಿಮ್ಮ ಕರೆ ಅಲ್ಲದೆ ಬೇರೆ ಎಂತದ್ದು ನನಗೆ ಕೇಳಲಿಕ್ಕಿಲ್ಲ. ಆಯ್ತು. ಇದು ಅಲ್ಲ, ಯಾವಾಗಲೂ ಒಂದರಲ್ಲಿ ನಿಲ್ಲಿಸ್ತೇನೆ. ಇವತ್ತು 3 ಓದಿತಾ? ಹೇಳಲಿಕ್ಕಾಗುದಿಲ್ಲ. ಸಂತೋಷ ಅಲ್ವಾ? ಈ ಸಂತೋಷದಲ್ಲಿ ಸ್ವಲ್ಪ ಹೆಚ್ಚಿ ಹೋಗುದು. ಆಯ್ತು ಅಲ್ಲ, ಮತ್ತೆ ತಲೆ ಬಿಸಿ ಆದ್ರೆ ಅದಕ್ಕಿಂತಲೂ ಹೆಚ್ಚಿ ಹೋಗುದು ಅಂತ ಎಲ್ಲದರಲ್ಲಿ ಕಡಿಮೆ ಇಲ್ಲ. ಅಲ್ಲ, ಮಗನ್ನು ಕೊಲ್ಲುವುದು ಬೇಡವಾ? ನೆನಪುಂಟಲ್ಲ ಹೇಳಿದ್ದು, ಹೆಂಡತಿಯ ಮನೆ ಹೋಗ್ತೇನೆ. ಹೋಗಿ, ಏನು ಹೆದರಬೇಡಿ. ಇದ ಒಂದರ ಪದಾರ್ಥ ಸಿಕ್ಕಿದ್ರೆ ಸಾಕು, ಮತ್ತೆ ನೀವು ಮೇಲೆ. ಆಯ್ತು, ಹಾಗಿದ್ರೆ ನಾನೇನು ಮಾಡಬೇಕು? ನೀವು ಪ್ರಾರಂಭಿಸಿ ನಿಮ್ಮ ಕೆಲಸ. ಸ್ವಲ್ಪ ಸ್ವಲ್ಪವೇ ತಗೊಳ್ಳಿ. ಆಗಬಹುದು. ಮಗುವಿನ ಮಾಂಸ ಪುನಃ ಬರಬೇಡಿ, ಬೇಗ ಆಗಬೇಕು. ಕರೆಯದೆ ಬರಬೇಡಿ. ಬರುವುದಿಲ್ಲ. ಆಯ್ತು. ಅಪ್ಪ, ನಮ್ಮ ದೊರೆಗಳಿಗೆ ಯಾಕಪ್ಪ ಇಂಥ ಬುದ್ಧಿ ಬಂತು? ಈ ಎಳೆ ಶಿಶುವನ್ನು ಕೊಂದು ಮಾಂಸ ಮಾಡಿ ಅಡುಗೆ ಸಿದ್ಧಪಡಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ. ಯಾರಿಗಾದ್ರೂ ಈ ಶಿಶುವನ್ನು ಕೊಲ್ಲುವುದಕ್ಕೆ ಮನಸ್ಸು ಬಂದಿತೆ? ಅದು ಆಯು ಮಹಾರಾಜನ ಸುಪುತ್ರ ಎಳೆ ಕಂದಮ್ಮ. ನನಗೆ ಕೊಲ್ಲುವುದಕ್ಕಂತ ಮನಸ್ಸು ಬರುವುದೇ ಇಲ್ಲ. ಈ ಮಗು ಉಳಿಬೇಕು. ಏನು ಮಾಡೋಣ? ಏನಾದ್ರೂ ಪರಿಹಾರ ನನ್ನ ಹೆಂಡತಿಗೆ ಗೊತ್ತಿರಬಹುದು. ಅಡುಗೆಗೆ ಪಾಕ ಸಿದ್ಧಪಡಿಸುವಳು ಅವಳು. ಹಾಗಾಗಿ ಹೆಂಡತಿ ಮೇಕಳೆ ಬಳಿಗೆ ತೆರಳುತ್ತೇನೆ. ಮೇಕಲಾ, ಸ್ವಾಮಿ, ದಿನನಿತ್ಯ ದೊರೆಗಳಿಗೆ ಅಡುಗೆ ಮಾಡಿ ಬರುವವರು ನೀವಿದ್ದೀರಿ. ಹೌದು. ಆದರೆ ಇಂದು ಅತಿ ಶೀಘ್ರವಾಗಿ ಬಂದಿದ್ದೀರಿ ಅಲ್ಲ? ಹೌದು. ಅಷ್ಟೇ ಅಲ್ಲ, ಕೈಯಲ್ಲಿ ಮಗುವನ್ನು ಹಿಡಿದಿದ್ದೀರಿ. ದುಃಖಿಸುತ್ತಾ ಇದ್ದೀರಲ್ಲ ಸ್ವಾಮಿ, ಏನಾಯ್ತು ನಿಮಗೆ? ಪಿಡಿಯುತ್ತ ಬಾಲಕನ ನಡೆತಂದೋ ಸ್ವಾಮಿ, ಬಾಲಕನ ಪಿಡಿದು ನಡೆತಂದೋ ತನ್ನ ಸದಿಯೊಡನೆ ನುಡಿದ ಏನಾಯ್ತು ಸ್ವಾಮಿ? ಮೇಕಲಾ, ನುಡಿದ ನೋಡಿ ಶಿಶುವ ಕಡಿಯುವೆ ನೆಲದೆಯೋ. ನುಡಿದ ನೋಡಿ ಶಿಶುವ ಕಡಿಯುವೆ ನೆಲದೆಯೋ. ಸುಡಲಲ್ಲ ಬಾಂಧವ್ಯನೋ
ಹೇಳಬೇಕು ಒಂದು ಅರ್ಥವಾಗುತ್ತಾ ಇಲ್ಲ. ಏನಾಯ್ತು ಸ್ವಾಮಿ? ಎಂದಿನಂತೆ ಇನ್ನು ದೊರೆಯ ಬಳಿಗೆ ನಾನು ಅಡುಗೆ ಸಿದ್ಧಪಡಿಸುವುದಕ್ಕೆ ತೆರಳಿದೆ. ದೊರೆಗಳ ಕರೆಯಾಯ್ತು. ಈ ಮಗುವನ್ನು ನನ್ನ ಕೈಗಿತ್ತು ಈ ಶಿಶುವನ್ನು ಕೊಂದು ಮಾಂಸ ಮಾಡಿ ಬೇಯಿಸಿ ಕೊಡಬೇಕು ಎಂಬುದಾಗಿ ದೊರೆಯ ಆಜ್ಞೆಯಾಗಿದೆ. ಆಯು ಮಹಾರಾಜನ ಪುತ್ರ ಎಳೆ ಶಿಶು. ಇನ್ನು ಈ ಪ್ರಪಂಚದಲ್ಲಿ ಮಗು ಬೆಳೆದು ಉನ್ನತ ಸ್ಥಾನಕ್ಕೂ ಏರ್ಬೇಕಾದ ಈ ಮಗುವಿನಲ್ಲಿ ಭವಿಷ್ಯದಲ್ಲಿ ಇದೆ. ಆದರೆ ಮಕ್ಕಳ ಈ ಮಗುವನ್ನು ಹೇಗೆ ಹೇಗೆ ಮಾಂಸ ಮಾಡಿ ಬೇಯಿಸಲಿ ಒಂದು ಅರ್ಥವಾಗುತ್ತಿಲ್ಲ ಮೇಕಲ, ಒಂದು ಅರ್ಥ ಆಗುತ್ತಾ ಇಲ್ಲ. ಏನಾದ್ರೂ ಒಂದು ದಾರಿ ಇದ್ರೆ ಈ ಮಗುವಿನ ಉಳಿವಿಗಾಗಿ ಹೇಳು ಮೇಕಲ. ಸ್ವಾಮಿ ಇನಯ ಬರಬೇಕೆ ದುಃಖಿತವೇ ರಮಣ ನೀ ಬರಿದಾಗೆ ದುಃಖಿತವೇ ಈ ಮಗುವ ವನದೊಳಗೆ ಬಿಟ್ಟು ಬಗೆ ನಾನು ಈ ಮಗುವ ವನದೊಳಗೆ ಬಿಟ್ಟು ಬರುವೆ ನಾನು ಮನುಮತಾರಿಯ ದಯದಣಿಸಿಜೋ ಹೌದು ಸ್ವಾಮಿ. ಮನುಮತಾರಿಯ ದಯದಣಿಸಿಜೋ ಬದುಕಳೆದೆನು ರಮಣ ಸ್ವಾಮಿ ನೀ ಬರಿದೆ ದುಃಖಿತದಿರೋ ರಮಣ ಸ್ವಾಮಿ, ಮೇಕಲ ಈ ವಿಚಾರವನ್ನು ಕೇಳುವಾಗ ನನಗೆ ಮನದಲ್ಲಿ ಬಹಳಷ್ಟು ಸಂಕಟವಾಗುತ್ತಾ ಇದೆ ಸ್ವಾಮಿ. ಯಾರಿಗಾದ್ರೂ ಸಂಕಟ ಆಗಬೇಕಲ್ಲ ಮೇಕಲ. ಹೌದು ಸ್ವಾಮಿ. ಬಾಳಿ ಬದುಕಿ ಸಾಧಿಸುವಂತ ಈ ಮಗುವನ್ನು ನಾವು ಕೊಂದು ಯಾಕೆ ಪಾಪ ಕಟ್ಟಿಕೊಳ್ಳಿ ಹೇಳು. ಯಾವ ನರಕಕ್ಕೆ ಹೋಗಲಿ ಸ್ವಾಮಿ? ಹೌದು ಮೇಕಲ. ಸೃಷ್ಟಿಯಾದಂತಹ ಸಮಸ್ಯೆಗಳಿಗೆ ಬಗೆಹರಿಸುವುದಕ್ಕೆ ಒಂದು ಪರಿಹಾರ ಮಾರ್ಗ ಇದ್ದೇ ಇರುತ್ತದಂತೆ ಸ್ವಾಮಿ. ಹೌದಂತೆ. ಆಹಾ, ಆದಷ್ಟು ಬೇಗ ಈ ಮಗುವನ್ನ ಇಲ್ಲೇ ಸಮೀಪದಲ್ಲಿರುವಂತಹ ಕೊಂಡಾರಣ್ಯದಲ್ಲಿ ಬಿಟ್ಟು ಬರ್ತೇನೆ ಸ್ವಾಮಿ. ಮಗುವನ್ನು ಕಾಡಿನಲ್ಲಿ ಬಿಟ್ಟು ಬರ್ತೀಯ? ಎಲ್ಲಿಯಾದ್ರೂ ಈ ಮಗುವನ್ನು ಕಾಡಿನಲ್ಲಿರುವ ದುಷ್ಟ ಮೃಗಗಳು ನೋಡಿದ್ರೆ ಆ ಮೃಗಗಳ ಬಾಯಿಗೆ ತುತ್ತಾಗುವುದಿಲ್ವೇ ಮೇಕಲ? ಸ್ವಾಮಿ, ಓ ಅದಕ್ಕಾಗಿ ಚಿಂತಿಸಬೇಡಿ ಸ್ವಾಮಿ. ಶ್ರೀ ಮಂಜುನಾಥನ ಅನುಗ್ರಹದಿಂದ ಮಕ್ಕಳಿಲ್ಲದವರಿಗೆ ಈ ಮಗು ಸಿಕ್ಕಿ ಅದನ್ನು ಸಾಕಿ ಜೀವನದಲ್ಲಿ ಏನಾದರೂ ಒಂದು ಸಾಧಿಸುವ ಹಾಗೆ ಮಾಡಿಯೇ ಮಾಡ್ತಾರೆ ಸ್ವಾಮಿ. ನನಗೆ ಆತ್ಮವಿಶ್ವಾಸ ಇದೆ. ಅದು ಸರಿ ಮೇಕಲ. ಈ ಪ್ರಪಂಚದಲ್ಲಿ ಮಕ್ಕಳಿಲ್ಲ ಎಂಬುದಾಗಿ ಕೊರಗುವವರು ಅದೆಷ್ಟೋ ಮಂದಿ ಇದ್ದಾರೆ. ಈ ಮಗುವನ್ನು ನೋಡಿದಂತ ದಾರಿಯಲ್ಲಿ ಹೋಗುವಂತ ಮಕ್ಕಳಿಲ್ಲದವರು ಯಾರಾದ್ರೂ ಸಿಕ್ಕಿದ್ರೆ ಈ ಮಗುವನ್ನು ಮನೆಗೆ ಕೊಂಡು ಹೋಗಿ ಸಾಕಿ ಸಲಹುವುದು. ಹೌದು, ಆ ಪರಮೇಶ್ವರನ ಅನುಗ್ರಹ ಈ ಮಗುವಿನ ಮೇಲೆ ಆಗುವುದಕ್ಕೆ ಸಾಧ್ಯ ಇದೆ ಮೇಕಲ. ಹೌದೌದು. ಸರಿಯಾದ ಯೋಚನೆಯನ್ನೇ ಮಾಡಿದೆ. ಆದ್ರೆ ಈ ಮಗುವನ್ನು ಕಾಡಿನಲ್ಲಿ ಬಿಟ್ಟಂತ ವಿಚಾರ ಯಾರಿಗೂ ತಿಳಿಬಾರ್ದು. ಗೊತ್ತಾಗಬಾರ್ದು ಸ್ವಾಮಿ. ಯಾರಿಗೂ ತಿಳಿಯದಂತೆ ಕಾಡಿನಲ್ಲಿ ಈ ಮಗುವನ್ನು ಬಿಟ್ಟು ಬಾ. ಆದೀತು. ಆದ್ರೆ ಒಂದು ದೊರೆಗಳಲ್ಲಿ ಒಪ್ಪಿ ಬಂದಿದ್ದೇನೆ, ಮಾಂಸದ ಅಡುಗೆಯನ್ನು ಸಿದ್ಧಪಡಿಸ್ತೇನೆ ಎಂಬುದಾಗಿ. ಅವರಿಗೆ ಏನು ಉತ್ತರ ಕೊಡ್ಲಿಬೇಕಲ್ಲ ಸ್ವಾಮಿ. ಓ ಈ ವಿಚಾರವಾಗಿ ನೀವೇ ಯೋಚಿಸಿ. ಹೌದು, ಯೋಚನೆ ಮಾಡ್ತೇನೆ. ಅರಸನಿಗೆ ಬೇಕಾದ ಮಾಂಸದ ಅಡುಗೆ. ಈಗ ಅವರು ಹೆಂಡ ಕುಡಿಲಿಕ್ಕೆ ಹೋಗಿದ್ದಾರೆ. ಕುಡಿದ ಮೇಲೆ ಅವರಿಗೆ ಇದು ಯಾವ ಮಾಂಸ ಅಂತ ಗೊತ್ತಾಗುತ್ತದ?
ಗೊತ್ತಾಗ್ಲಿಕ್ಕೆ ಮಗುವಿನ ಮಾಂಸವೋ ಮೃಗದ ಮಾಂಸವೋ ಅಂತ ತಿಳಿಯುವುದಿಲ್ಲ. ಈಗ ಆ ಯೋಚನೆ ಮಾಡಿದಂತ ದೊರೆಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅದಕ್ಕಾಗಿ ಅಲ್ಲೊಂದು ಸತ್ತ ನಾಯಿ ಬಿದ್ದುಕೊಂಡಿತ್ತು, ಅದನ್ನೇ ಕೊಚ್ಚಿ ಮಾಂಸ ಮಾಡಿ ದೊರೆಗೆ ಬಡಿಸಬೇಕಾಗಿದೆ. ನಾಯಿ ಮಾಂಸದ ಅಡುಗೆಯನ್ನು ಬಡಿಸುವ, ಯಾರಿಗೂ ಗೊತ್ತಾಗಬಾರದು, ಬೇಗ ಅಡುಗೆ ಸಿದ್ಧಪಡಿಸುವ. ಒಂದದೇ ಅಂಥದ್ದೇ ಆಗ್ಬೇಕು, ಅಂಥದಾಗಿಯೇದಾಗಬೇಕು. ಎಷ್ಟು ಹೊತ್ತು ಮಾಂಸ ಮಾಡಿ ಒಳ್ಳೆ ರುಚಿ, ಖಾರ ಹುಳಿ ಉಪ್ಪು ಎಲ್ಲ ಹಾಕಿದ್ದೇನೆ. ಬಾಲವೂ ಇಡ್ಲಿಲ್ಲ, ಅದನ್ನು ಕೊಚ್ಚಿ ಹಾಕಿದ್ದೇನೆ. ಈ ಕುಡಿದವರಿಗೆ ಯಾವ ಮಾಂಸ ಅಂತ ಗೊತ್ತಾಗ್ತದ? ಈಗ ಕುಡಿತಾ ಇದ್ದಾರೆ, ಬೇಗ ಇವರಿಗೆ ಇದನ್ನು ತಿನ್ನಿಸುವ. ಪ್ರಭು, ಇವರು ಇದನ್ನು ತಗೊಂಡು ಅಲ್ಲೇ ಬಿದ್ದಿದ್ದಾರ ಅಂತ. ಓ ದೊರೆ ಇದ್ದಾರೆ, ಒಳಗೆ ಎತ್ತರದಲ್ಲಿದ್ದಾರೆ. ಓ ಪ್ರಭು, ಬೇಗ ಬನ್ನಿ, ಅಡುಗೆ ಸಿದ್ಧವಾಗಿದೆ. ಬನ್ನಿ ಬನ್ನಿ, ಬನ್ನಿ. ಬಂದಿದ್ದೇನೆ ಮುಂದೆ ಬರುವುದೇ ಇಲ್ಲ, ಅಲ್ಲೇ ನೇತಾಡ್ತಾ ಇದ್ದೀರಿ. ಯಾರು ಹಿಂದಿನಿಂದ ಹೇಳ್ದಾಗ? ಹಿಂದಿಂದ ಹೇಳಿದ ಅದು ಯಾರು ಹಿಂದೆ ಹೇಳಿ? ಬನ್ನಿ ಮುಂದೆ ಅಲ್ಲೇ. ಅವರ ಮೇಲೆ ಬೀಳ್ಬೇಡಿ. ನಿಮ್ಮ ಕಣ್ಣೇನು ಕೆಂಪಾದದು? ಇದು ನಾನು ಮಧ್ಯಾಹ್ನ ಅಲ್ಲ ನಿದ್ದೆ ಮಾಡಿದ್ರು. ಭಟ್ರೆ, ಅಡುಗೆ ಆಯ್ತಾ ಭಟ್ರೆ? ಓಯ್, ಅಡುಗೆ ಆಯ್ತಾ ಭಟ್ರೆ? ಅಡುಗೆ ಮಾಡಿದ್ದೆ ನಾನು ಸ್ವಾಮಿ, ಇಲ್ಲಿದ್ದೇನೆ. ನೀವ್ಯಾಕೆ ಅಲ್ಲಿ ಹೋದ್ದು? ಅಲ್ಲಿಗೆ ಹೋದಲ್ಲ, ನಾನು ಇಲ್ಲೇ ಇದ್ದದ್ದು. ಹೌದಾ? ಈ ಕಡೆ ಕೆಳಗೆ ಹೊಂಡ ಉಂಟು, ಸ್ವಲ್ಪ ಸರಿ ಬನ್ನಿ ಇಲ್ಲಿಗೆ. ಸಿದ್ಧತೆ ಆಯ್ತಾ? ಸಿದ್ಧ ಆಗಿ ಅದಕ್ಕೆಲ್ಲ ಕಟ್ತದ್ದು. ಹೌದಾ? ಮುಂದೆ ಬನ್ನಿ. ಎಲ್ಲಿ ಬರ್ಬೇಕು? ಇಲ್ಲಿಗೆ ಬನ್ನಿ, ಮಧ್ಯಕ್ಕೆ. ಮಧ್ಯ ಬೇಡ, ಅಲ್ಲ, ಆ ಮಧ್ಯ ಅದು ತಕೊಂಡು ಆಯ್ತಲ್ಲ, ಸ್ಥಳದ ಮಧ್ಯೆ ಬನ್ನಿ ಅಂತ. ಅಲ್ಲಿಗ ಎಂತದ ಸ್ವಾಮಿ ನಿಮ್ಮ ರಥೋತ್ಸವ ಇಲ್ಲಿ? ನಿಂತಲ್ಲಿ ನಿಲ್ಲುವುದಿಲ್ಲ ಇವರು. ಎಂತದ್ದು ಯಾರಸ ಕರೆಯುವುದು? ಹಿಡಿಲಿಕ್ಕೆ ಕಂಬ ಸ್ವಲ್ಪ ಮುಂದೆ ಹೋಗಿ ಆ ಕಡೆ. ಮತ್ತೆ ಯಾಕೆ ಅಷ್ಟು ನಿಲ್ಲುವುದಕ್ಕೆ ಎಷ್ಟು ಶಕ್ತಿ ಉಂಟು ಅಷ್ಟು ತಗೊಳ್ಬೇಕು, ಗೊತ್ತಾಯ್ತಲ್ಲ? ಊಟ ಆಯ್ತಾ? ಊಟ ಆಯ್ತಾ? ಊಟ ನಿಮ್ಮದಾಗದ ನನಗೆ ಅಲ್ಲಿ ಆಗೋದು? ನೀವೇ ಅದೇ ಬೇಯಿಸುವುದಕ್ಕೆ ಕೇಳಿದ್ದೆಲ್ಲ. ಅಡುಗೆ ಅಡುಗೆ ಸಿದ್ಧ ಆಗಿದೆ. ಮಗುವಿನ ಮಾಂಸ. ಮಗುವಿನ ಮಾಂಸ. ಓ, ಕೆಲವರೆಲ್ಲ ಕುಡ್ತಾರೆ ಉಂಟಲ್ಲ, ಹೌದು, ಅವರಿಗೆ ನಿಂತಲ್ಲಿ ನಿಲ್ಲಿಕ್ಕೆ ಆಗುದು. ಕೆಲವರಿಗೆ ನೀವು ಸರಿ ಇದ್ದೀರಿ, ನಿಂತಲ್ಲಿ ನಿಲ್ಲುವುದೇ ಇಲ್ಲ. ಕೆಲವರೆಲ್ಲ ಕುಡ್ತಾರೆ. ಹೌದು, ಕುಡ್ತಾರೆ. ಮಾತಾಡಿದನ್ನೇ ಹೌದು, ಮುಂದೆ ಹೋಗುದೇ ಇಲ್ಲ. ನಾನು ನೀವು ಸರಿ ಇದ್ದೀರಿ. ಕೆಲವರೆಲ್ಲ ಕುಡ್ತಾರೆ. ಹೌದು, ಮಾತಾಡಿದನ್ನೇ ಇವರು ಅದನ್ನೇ ಹೇಳುದು, ಬೇರೆ ವಿಷಯವೇ ಬರ. ಮತ್ತೆ ನೀವೆಂತದ್ದು ಮಾಡುದು? ಮಾತಾಡಿದ್ದನ್ನೇ ಮಾತಾಡುದು ಕೆಲವರೆಲ್ಲ. ನಾನು ನೀವು ಸರಿ ಇದ್ದೀರಿ. ಅದು ನೀವು ಗಳಿಗೆಗೆ ಒಂದು ಮಾತಾಡ್ತೀರಿ. ಈಗ ಕೆಲವರಿಗೆ ನಿಂತಲ್ಲಿ ನಿಲ್ಲುವುದಕ್ಕೆ ಆಗುದಿಲ್ಲ. ನೀವು ಸರಿ ಇದ್ದೀರಿ. ನಿಲ್ಲಿ ಸರಿ. ಹಾಗಾದ್ರೆ ಊಟ ಅಡುಗೆ ಊಟ ಹೌದು. ಎಲ್ಲಿ? ಇಲ್ಲಿ 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 ಕುಳಿತುಕೊಳ್ಳಿ. ಎಲ್ಲ ತರ್ತೇನೆ. ಎಲ್ಲಿ? ಎಲ್ಲಿ? ಮೇಲೆ ನೋಡುದು. ಯಾವಾಗಲೂ ಮೇಲೆ ಕುಳಿತುಕೊಳ್ಳುದ? ಇಲ್ಲಿ ಅಲ್ಲ, ಕುಳಿತುಕೊಳ್ಳಿ ಬೇಗ. ಇಲ್ಲಿ ಇಲ್ಲಿ ಎಂತದ್ದು ಮಗುವಿನದು? ಕುಳಿತುಕೊಳ್ಳಿಕ್ಕೆ. ಹೌದು, ಹೀಗೆ ಹೀಗೆ ಅದು ನಿಂತುಕೊಂಡದ್ದು. ಇದು ಇಲ್ಲಿಗೆ ಬಂದವರಂತ ನಿಮ್ಮ ಬೆನ್ನು ನೋಡ್ಲಿಕ್ಕೆ ಬಂದದ? ಊಟ ಇಲ್ಲಿ ಯಾವಾಗಲೂ ಅಲ್ಲೆಲ್ಲ ಕುಳಿತು ಮಾಡುದು? ನಾನು ಏನು ಹಿಂದೆ ಬಂದದ್ದು ನೀವು ಬಂದದಲ್ಲ, ಹೊಟ್ಟೆಯೊಳಗೆ ಉಂಟಲ್ಲ ಅದು ಭರಿಸಿದ್ದು ನಿಮ್ಮನ್ನು. ಸ್ವಲ್ಪ ಕೈ ಕೊಡಿ. ಯಾವ್ದೊಂದು ಕಷ್ಟ ಈಗ ನನಗೆ. ಆಮೆಲ್ಲ ಇಲ್ಲಿ ಬನ್ನಿ. ಬಿಡಿ, ನಾನು ಸರಿ ಇದ್ದೇನೆ. ಹಿಂದೆ ಹೋಗ್ತೀರಿ, ಸರಿ ಇದ್ದೇನೆ ಅಂತ ಹೇಳಿ. ಕುಳಿತುಕೊಳ್ಳಿ. ಒಂದು ಕುಳಿತುಕೊಳ್ಳುವಂತ ಶೈಲಿ ನಿಮ್ಮಲ್ಲಿ ಕಲಿಬೇಕು. ಇದು ಕುಳಿತುಕೊಂಡದ ನಿಂತಲ್ಲಿ ಬಿದ್ದದ್ದ?
ನಾನು ಸರಿ. ನೀವು ಸರಿ ಇದ್ದೀರಿ. ಎಲ್ಲಿ? ಇಲ್ಲಿ ಕಾಲು ಉದ್ದಕ್ಕೆ ಬಿಡುವುದಕ್ಕಿಲ್ಲ. ಕಾಲು ಮಾಡಿಸಿ ಹಾಗೆ ಹಾಗೆ ಸರಿ ಕೂತ್ಕೊಳ್ಳಿ. ಎಂತದ್ದು ಇಲ್ಲಿ? ಕಾಲು ಮಾಡಿಸಿ. ಇದು ಸುಧಾರಿಸುವುದೇ ಬಹಳ ಕಷ್ಟ ಉಂಟಲ್ಲ. ಇಲ್ಲ ಕಾಲು ಮೇಲೆಲ್ಲ ಹಾಕೋದು ಬೇಡ. ಹಾಗೆ ಹಾಗೆ ನಾನು ಸರಿ. ನೀವು ಸರಿ ಇದ್ದೀರಿ. ಕೆಲವರೆಲ್ಲ ಕುಡ್ದವರು ಉಂಟಲ್ಲ, ಮಾತಾಡಿದನ್ನೇ ಮಾತಾಡು. ನಿಂತಲ್ಲಿ ನಿಲ್ಲುವುದಿಲ್ಲ. ಕೆಲವರೆಲ್ಲ ಹಾಗೆ ಸ್ವಲ್ಪ ಹೊತ್ತೆ ಕೊಟ್ರೆ ಸಾಕು. ಹೌದು. ಮತ್ತೆ ಮಾತಾಡಿದನ್ನೇ ಮಲಗ್ಲಿಕ್ಕೆ ಇಲ್ಲ. ಹೌದು ಹೌದು ಹೌದು. ಇನ್ನೊಬ್ಬರಿಗೆ ಬಾಧೆ ಬೇಕಲ್ಲ. ಎಲೆ ಇಲ್ಲಿ ಕೊಡೆ. ಇದು ಯಾಕೆ ಮಲಗ್ಲಿಕ್ಕೆ ನಿಮಗೆ ಇಷ್ಟು ಬೇಗ? ಮತ್ತೆ ಯಾಕೆ ಅಂತ ಕೇಳ್ತೀರಿ? ಊಟಕ್ಕೆ ಕೂತದ್ದು ನೀವು ಯಾಕೆ ಅಂತ ಕೇಳ್ತೀರಿ? ಎಲೆ ಎಲೆ ನೀರು ಇಲ್ಲಿ ಕೊಡೆ. ಎಲೆ ಎಲೆಗೆ ನೀರು ಹಾಕಿದ್ದು. ಇನ್ನು ತೊಳಿಲಿಕ್ಕೆ ಉಂಟಲ್ಲ. ತುಳಿಬೇಕು. ತುಳಿಯುವುದಲ್ಲ, ತೊಳಿಯುವುದಾ? ಅದು ನೀವೇ? ಸ್ವಲ್ಪ ಸರಿ ಬಗ್ಗಿ. ಎಲ್ಲಿಗೆ ಬಗ್ಗುದು? ನನ್ನ ಅವಸ್ಥೆ ನಿಮಗೆ ಅದು ಗೊತ್ತು. ಸೊಂಟ ನೋವು. ಹೌದು. ನಾನೊಂದು ಎಣ್ಣೆ ಕೊಡ್ಲಿಯಾ? ಒಳ್ಳೇದಾಗ್ತದೆ. ಹೌದಾ? ಅದು ನೀವೇ ತಕೊಳ್ಳಿ, ನನಗೆ ಬೇಡ ಆ ಎಣ್ಣೆ. ಈಗ ನನಗೆ ಸೊಂಟ ನೋವು ಇಲ್ಲ. ಅದೇ ಇರ್ಬೋದಪ್ಪ. ಸರಿ ಆಯ್ತು. ಸರಿ ಆಯ್ತು. ಎಂತದ್ದು ನೀವೆಂತ ಹೇಳಿದ್ದು? ಬೇಕಲ್ಲ. ಅದೆಂತದ್ದು? ಎಂತದಲ್ಲಯ್ಯ, ನನ್ನ ಹೆಂಡತಿ. ನಿಮಗೆ ಮದುವೆ ಆಗಿದೆ? ಒಳ್ಳೆ ಪ್ರಶ್ನೆ. ಎಂತದು ಮದುವೆ ಅದು ಗೊತ್ತಿಲ್ಲ ನಿಮಗೆ? ನೀವೇ ಉಡುಗೊರೆಲ್ಲ ಕೊಟ್ಟು ಮದುವೆ ಅದಲ್ವಾ? ನಿಮ್ಮ ಹೆಂಡತಿ ನೋಡಿ ಇಲ್ಲಿ ಬಾರ ಹೇಳಿ. ಇದು ಈ ವರ್ಷದ್ದು? ಬರುವ ವರ್ಷದ ಇನ್ನು ಬೇರೆ ಉಂಟಾ? ಕಳೆದ ವರ್ಷದಲ್ಲಿ ಉಂಟು. ಏನು ವರ್ಷಕ್ಕೊಂದು ಆಗುದಾ? ಇದು ನಿಮ್ಮ ಹೆಂಡತಿ ಅಲ್ವಾ? ಹೌದೌದು. ಇದು ಅಲ್ಲ ಇವಳು. ಮೇಕು ಮೇಕು. ಎಂತದು ಬೇಕು? ಉದ್ದ ಹೆಸರು ಬೇಡ, ಸಣ್ಣದು. ಇಲ್ಲ ಅದು ಸಣ್ಣದೇ. ಮೇಕಲ್ಲ ಸಣ್ಣದಿ. ಮೇಕು. ಮೇಕು ಬೇಡ, ಬೇಕಲ್ಲ. ಬಡಿಸಿ. ಉಪ್ಪು ಕೊಡೆ. ಎಲ್ಲಿಗೆ? ತಲೆಗೆ ಉಪ್ಪು ಹಾಕ್ತೇನೆ. ಯಾರು? ತಲೆಗೆ, ಎಲೆ ತಲೆಗೆ. ಇದು ಹಾಕಿ. ನೀವು ಕುಡ್ತಿದ್ದೀರ? ಯಾರು? ನೀವು? ಇಲ್ಲ. ಹೀಗೆ ಸೊಂಟ ನೋವು ಅಂತ ಹೇಳಿದಲ್ಲ ಹಾಗೆ. ಇದು ಯಾಕೆ? ಉಪ್ಪ ತಿನ್ನುವುದಕ್ಕೆ. ಅದನ್ನ ಅಲ್ಲಿ ಹಾಕಿದ್ದಕ್ಕೆ? ಬಾಯಿಗೆ ಹಾಕ್ಬೇಕಾ? ಎಂತ ಅದು ಎಲ್ಲಿಯಾದ್ರೂ ಉಪ್ಪು ಕಡಿಮೆ ಇದ್ರೆ ಬೇಕಾದ್ರೆ ಅದನ್ನು ಸೇರಿಸಿಕೊಂಡು ಹಾಗೆ. ಅನ್ನ ಕೊಡೆ. ಹೋಗ್ಬಿಟ್ರೆ ನೀವು ಬಡಿಸೋದು? ನೀವು ಬಡಿಸೋದು ಬೇಡ. ಮತ್ತೆ ಯಾವಾಗಲೂ ನಾನಲ್ವ ಬಡಿಸುದು? ಇವತ್ತು ಬೇಡ. ಮತ್ತೆ ಇವತ್ತು ಮತ್ತೆ ಯಾರು? ಇವತ್ತು ನಿಮ್ಮ ಹೆಂಡತಿ ಬಡಿಸಲಿ. ಹೆಂಡತಿ ಬಡಿಸಲಿ. ಅಪಾಯ ಉಂಟು. ಮುಖ ನೋಡ್ಬೇಡ ಆಯ್ತಾ? ಅಲ್ಲ ನಾನೇ ಬಡಿಸ್ತೇನೆ. ಆಗುದಿಲ್ಲ. ಮತ್ತೆ ಅಲ್ಲ ಮುಖ ನೋಡ್ಬೇಡ. ಅನ್ನ ಎಷ್ಟು ಬಿಳಿ ಉಂಟಲ್ಲ. ಓಯ್ ಸ್ವಾಮಿ, ಅನ್ನ ಇಲ್ಲಿ ತಟ್ಟೆಯಲ್ಲಿರುವುದು, ಅವಳ ಮುಖ ಅಲ್ಲ ಬಿಳಿ ಇರುವುದು. ಬಿಳಿ 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 ಅನ್ನ. ಹೌದೌದು. ಬಿಳಿ. ಯಾವ ಅಕ್ಕಿ? ಇದು ಯಾವ ಅಕ್ಕಿ? ಬೆಳ್ತಿಗೆ ಅಕ್ಕಿ. ಗಟ್ಟದ? ಗಟ್ಟದೆ. ಹೌದು. ಬೇರೆಂತದು ಬೇಡ ಇವತ್ತು. ಅದೇ ಯಾವುದು? ಅದೇ ನೀವು ಹೇಳಿದ್ದು ಮಾಂಸ. ನೋಡ್ರೆ ಇಲ್ಲಿಗೆ ಪರಿಮಳ ಬರ್ತದೆ. ಅದೆಂತದು ಬಿಟ್ರೆ? ಅದೇ ನೀವು ಹೇಳಿದ್ರಲ್ಲ. ಕೊಟ್ರೆ ನೀವೇ ಅಡಿಗೆ ಮಾಡಿದ್ದ? ನಾನೇ ಬೇಯಿಸಿದ್ದು. ಎಷ್ಟು ಪರಿಮಳ. ಪರಿಮಳ ನಿಮಗೆ ಬರ್ಬೋದಿತ್ತು. ಒಂದಿಷ್ಟು ಬಾಕಿ ಆಗಬಾರ್ದು. ಎಲ್ಲ ಎಲೆಗೆ ಹಾಕಬೇಕು. ಇದು ನಿಮಗೆ ಮತ್ತೆ ಯಾರು ತಿನ್ಲಿಕ್ಕಿಲ್ಲ ಇದನ್ನು. ನನಗಾಗಿಯೇ ನೀವೇ ಕೊಟ್ಟ. ನನಗಾಗಿಯೇ ಅದೆಂತದ್ದು? ನೀವು ಮಂತ್ರ ಹೇಳುದ? ಅಲ್ಲ
ಓ ಬಾಚಕೆರೆ ಆ? ಬಾಚಕೆರೆ ಪಾಚಗೆರೆ ಅದು ಇಲ್ಲಿ ಅಲ್ಲ ಪಾಚಗೆರೆ. ಯಾರು ನನ್ನನ್ನು ಕರ್ತದ ನೀವು. ಪಾಚಕರೆ. ಬಾಚಕ ಪಾಚಕ ಪಾಚಕ ವೃತ್ತಿ. ಬಾಚಕರೆ. ಹೌದೌದು. ಓ ಬಾಣಸಿಂಗರೆ. ಬಾಣಸಿಂಗಲ್ಲ ಜಯಸಿಂಗ. ಎಂತದು ಬಾಣಸಿಂಗ. ಬಾಣಸಿಗ. ಓ ಸಿಗ. ಸಿಗಲ್ಲ ಬೀಡ ಬಾಣಸಿಗ. ಓ ಭಟ್ರೆ ಓ. ಎಂತ ಪರಿಮಳ. ಇದು ಪರಿಮಳವೇ. ಕೆಂಪು 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 ಉಂಟು. ತುಂಡು ನೋಡಿ ಹೇಗುಂಟು ಅಂತ. ಮೆಣಸು ಎಷ್ಟು ಹಾಕಿದ್ದೀರಿ? ಮೆಣಸು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೇನೆ. ಇದು ಮೆಣಸನ್ನು ಕಡ್ದದ್ದ ಹುಡಿ ಮಾಡಿದ್ದ? ಅಲ್ಲ ಕಟ್ತದೆ, ನಮ್ಮಲ್ಲೆಲ್ಲ ಕಡಿಯುವುದೇ ಇಲ್ಲ ಇದು. ಹೌದು. ಹಾಗಾದ್ರೆ ರುಚಿ ರುಚಿ ಇರ್ಬೋದು. ಹಾ. ಅದು ಈಗ ಸಿಕ್ಕಿದ ಅದು ರುಚಿ ಇರುವುದಿಲ್ಲ. ಬಿಸಿ. ಓ ಇದು ಹಾ. ತಿನ್ನಲೇಬೇಕು. ತಿನ್ನಿ, ತಿನ್ನಿ, ತಿನ್ನಿ. ವಾ. ಭಟ್ರೆ, ನಿಮಗೆಂತಾಯ್ತು? ಕೆಮ್ಮು. ಅದು ನಾಯಿತು. ಒಳ್ಳೆದಾಗಿದೆ. ಒಳ್ಳೆದಾಗಿದೆ ಒಳ್ಳೆದಾಗಿದೆ. ಒಳ್ಳೆದಾಗಿದೆ. ಹಾ. ನೋಡಿ ಆ ತುಂಡು ನೋಡಿ, ಬಾಯಿಗೆ ಹೋಗುವಷ್ಟೇ ದೊಡ್ಡ ತುಂಡು ಮಾಡಿದ್ದೇನೆ. ಅದೌದು. ಹಾ. ಸಣ್ಣದಿದ್ರು ದೊಡ್ಡದಾದ್ರು. ಊಟದ ಕಷ್ಟ ಅದು. ಬಾ ಹೇಗೆ ತಿನ್ನಿಕ್ಕೆ ಒಂದು ಬಿಡಬೇಡಿ. ಓ ಭಟ್ರೆ, ಓ ಭಟ್ರೆ, ಓ ಇದು ಮಗುವಿನ ಮಾಂಸ ಅಲ್ಲ. ಇದು ಮಗುವಿನ ಇದು ಮಗುವಿನ ಮಾಂಸ ಅಲ್ಲ. ಅಲ್ಲ ಹೌದು ಅಲ್ಲ. ಮಗುವಿನ ಮಾಂಸ ಹೌದು. ಮಗುವಿನ ಮಾಂಸವೇ ಇದು ಮಗುವಿನ ಮಾಂಸ ಅಲ್ಲ, ಹೌದು. ನನ್ನ ವಿರೋಧಿಯ ಮಾಂಸ. ಒಮ್ಮೆ ಜೀವ ಮೇಲೆ ಕೆಳಗ ಕುಳಿತುಕೊಳ್ಳಿ. ಇಲ್ಲ ನೀವು ಎತ್ತಿದ್ದೀರಿ, ಕುಳಿತುಕೊಳ್ಬೇಕು ನೀವು. ನಾನು ಯಾವಾಗ ಎತ್ತದ್ದು? ಗೊತ್ತಾಗ್ಲಿಲ್ವಾ? ಇಲ್ಲ. ಅದೇ ತುಂಡು ಹಿಡ್ಕೊಂಡು ಎತ್ತದ್ದು. ಹಾ ಹೌದು. ಕೂತ್ಕೊಳ್ಬೇಕು. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ವಾ ಒಳ್ಳೆದುಂಟು. ಒಳ್ಳೆದುಂಟು. ಒಂದು ಬಿಡುವುದಿಲ್ಲ. ಬಿಡಬೇಡಿ, ಒಂದು ಬಿಡು, ಅದು ನಿಮಗೆ ಇರುದು. ಅದೆಂತ ಅದು? ಅದು ಒಂದು ಸ್ವರ ಬರುದು ಹಾಗೆ. ನಾಯಿ ಕೆಂಪು. ಅದೇ ಅದೇ ಜಗೀಡು ಕಾಣಲ್ವಾ? ತಿನ್ನಿ ತಿನ್ನಿ. ನಾಯಿ ನಾಯಿ ನಾಯಿ. ಯಾರು ಹೇಳಿದ್ರು? ಯಾರು ಹೇಳಿದ್ರು? ಇದು ಮಗುವಿನ ಮಾಂಸ ಅಲ್ಲ. ಹೌದು. ನಾಯಿ ಇವ ಇವ ನಾಯಿ, ನನ್ನ ವಿರೋಧಿ ನಾಯಿ. ಬಿಡುವುದಿಲ್ಲ ಬಿಡುವುದಿಲ್ಲ. ತಿನ್ನಿ. ಭಟ್ರೆ, ವಾ ಕೆಲವರೆಲ್ಲ ಕುಡಿದ್ರೆ ಹೌದು, ಮಾತಾಡಿದಂದೇ ಮಾತಾಡ. ವಿಷಯ ಹೌದದು. ಮಾತಾಡಿದನ್ನೇ ಮಾತಾಡುದು. ನಿಂತಲ್ಲಿ ನಿಲ್ಲಿಕ ನಿಲ್ಲುವುದೇ ಇಲ್ಲ. ಭಟ್ರೆ, ವಾ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ. ಹಾ ಹಾ ಈ ಮಗುವನ್ನು ಹಾ. ಕೊಚ್ಚಿ 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 ಕೊಚ್ಚಿ. ನೀವು ಕೊಚ್ಚಿಯಿಂದ ಮುಂದೆ ಹೋಗುದಿಲ್ವಾ? ಹಾ, ಕೊಚ್ಚಿ ಕೊಚ್ಚಿ ಮಾಂಸ ಮಾಡಿ ಮಾಂಸ ಮಾಡಿ ಬೇಯಿಸಿ. ಬೇಯಿಸಿ ನನಗೆ- ಅಡಿಗೆ ಮಾಡಿ ಬಡಿಸಿದ್ದೇನೆ ನಿಮಗೆ. ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ಲ. ಹೌದಪ್ಪ, ಹೌದು ಪ್ರೀತಿ. ಕುಳಿತುಕೊಳ್ಳಿ ಬಿಟ್ಟು ಓ, ಇಲ್ಲಿ ಕುಳಿತುಕೊಳ್ಳಿ. ಆಗ್ಲಿ. ಹಾ. ಕೆಲವರೆಲ್ಲ ಹಾ. ಕೂಡ್ತಾರೆ. ಹೌದು ಊಟ ಮಾಡುದು ಹೇಗೆ? ಹೌದು. ಅಯ್ಯೋ, ಕೈ ಬಾಯಿಗೆಲ್ಲ ಹೋಗುದು ಎಲ್ಲಲ್ಲಿ. ಎಲ್ಲ ಮತ್ತೆ ನಿಮ್ಮದಲ್ಲಿ ಹೋಗುದು. ಸರಿ 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 ಕುಳಿತುಕೊಳ್ಳಿ. ನಾನು ಸರಿ. ನೀವು ಸರಿ ಇದ್ದೀರಿ. ಭಟ್ರೆ ವಾ ಭಟ್ರೆ, ಛೀ, ಛೀ. ನಾನು ಸರಿ. ನೀವು ಸರಿ ಇದ್ದೀರಿ. ನನಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ. ಅಲ್ಲ, ಪ್ರೀತಿ ಯಾವುದು ಸ್ವಾಮಿ? ಊಟ ಮಾಡಿದ ಎಂದೆಲ್ಲ ಕೈಯಿಂದ ಬೆನ್ನಿಗೆ ಹಚ್ಚಿದ್ದೀರಲ್ಲ. ನೀವು ಹಾ, ನನಗಾಗಿ ಹೌದು. ನನ್ನ ವಿರೋಧಿಯನ್ನು ಹ್ಮ್. ಕೊಚ್ಚಿ 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 ಸಾಕು, ಮುಂದೆ ಹೋಗಬೇಡು. ಕೊಚ್ಚಿಯಲ್ಲೇ ಉಂಟದು. ಕೊಚ್ಚಿ ಕೊಚ್ಚಿ ಮಾಂಸ ಮಾಡಿ ಬೇಯಿಸಿ ನನಗೆ ಹಾಕಿ ಮಾಡಿಸಿದ್ದಿ. ಆ ಭಟ್ರು ಯಾರು? ಯಾವ
ನಿಮ್ಮ ಸಹಾಯಕ ನನ್ನ ಸಹಾಯಕ ಹಾ. ಕೈ ಬಿಡ್ಲಿಕ್ಕೆ ಆಗುದಿಲ್ಲ. ಮಾಡ್ರಿ. ಓ. ಆ. ಆ? ಆ. ಇದು ಮಗುವಿನ ಮಾಂಸ ಅಲ್ಲ ಅಲ್ಲ. ಮಗುವಿನ ಮಾಂಸ ಅಲ್ಲ. ಹೌದು ಹೌದು ಮಗುವಿನ ಮಾಂಸ ಅಲ್ಲ. ಹೌದು ಇದು ಹೌದು ಇದು ನಿಮ್ಮ ವೈರಿಯ ಮಾಂಸ. ನಿಮಗೆ ಗೊತ್ತು. ಹೌದು ಕೆಲವರೆಲ್ಲ ಕುಡ್ತಿರೋ ಉಂಟಲ್ಲ. ಹೌದು ಮಾತಾಡಿದನ್ನೇ ಮಾತಾಡುದು. ನಿಂತಲ್ಲಿ ನೀವು ಮುಂದುವರಿಸಬೇಡಿ, ನಾನು ಹೇಳ್ತೇನೆ. ನೀವು ನನಗಾಗಿ ಹೌದು ಈ ಮಗುವಿನ ಮಾಂಸವನ್ನು ಕೊಚ್ಚಿ, ನೀವು ಹೇಳ್ಬೇಡಿ, ಕೊಚ್ಚಿ 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 ಮುಗಿಲಿಕ್ಕೆ ನಾನೇ ಹೋಗಿ ಹೇಳೋದು. ನೀವು ಹೇಳುದು ಬೇಡ, ಹೇಳಿ ಅಷ್ಟು ಹೇಳಿ ಆಯ್ತು. ಬಾಬಾ ಕೆಲವರೆಲ್ಲ ಕುಡ್ತಾರೆ. ಹೌದು ಕೆಲವರೆಲ್ಲ ಕೂಡ್ತಾರೆ, ಎಲೆಯ ಮೇಲೆ ಬೀಳುದು. ನಾನು ಹಾಗಲ್ಲ. ಮತ್ತೆ ಸರಿ ಇದೆ. ನೀವು ಸರಿ ಇದ್ದೀರಿ. ಬಾಚಕೆರೆ ಕೆಲವರೆಲ್ಲ ಕುಡ್ತಾರೆ. ಹೌದು ಎಲ್ಲಿ ಇರ್ತಾರಂತ ಗೊತ್ತು. ಹೌದು ನಿಮ್ಮಲ್ಲಿ ನೋಡಿ ಕಲಿಬೇಕು. ನಿಮ್ಮಲ್ಲಿ ಮಾತಾಡಿದಲ್ಲಿ ನಿಂತಲ್ಲೇ ನಿಲ್ಲುವುದಿಲ್ಲ, ಕಿವಿ ಬಿಡ್ಲಿಕ್ಕೆ ಮಾತಾಡುದು. ನೀವು ಹಾಗಲ್ಲ. ಕೊಚ್ಚಿ ಕೊಚ್ಚಿ ನೀವು ಹೇಳ್ಬೇಡಿ, ನಾನು ಹೇಳ್ತೇನೆ. ಕೊಚ್ಚಿ ಕೊಚ್ಚಿ ಮಾಂಸ ಮಾಡಿ ಬೇಯಿಸಿ ಬಡಿಸಿದ್ದೇನೆ. ಇನ್ನು ಇದನ್ನು ಒತ್ತುಕೊಂಡು ಹೋಗುದು ಯಾರು? ಓ ಸ್ವಾಮಿ ನಾನು ಸರಿ ಇದ್ದೆ. ನೀವು ಸರಿ ಇದ್ದೀರಿ. ಇನ್ನು ಹೊರಗೆ ಕರ್ಕೊಂಡು ಹೋಗುದು ಯಾರು ನಿಮ್ಮನ್ನು? ಇದು ಸಾಕು ಇವತ್ತಿಗೆ. ಸ್ವಲ್ಪ ಉಳಿದಿದೆ, ಅದು ಇರಲಿ. ಅದು ಇಲ್ಲಿ ಈಗ ಬೇಡ, ನಿಮಗೆ ಹೋಗುದಿಲ್ಲ. ಇದು ಉಳಿಯಿತು, ನಾಳೆ ಬಿಸಿ ಮಾಡಿ ಅದು ಕೊಡ್ತೇನೆ, ಬೇಯಿಸಿ ಕೊಡ್ತೇನೆ. ಸ್ವಲ್ಪ ತಂಪಾಗ್ಲಿಕ್ಕೆ. ಅದು ನೀವು ಆವಾಗದ್ದು ಮುಗಿಸಿದ್ದೀರಲ್ಲ, ಉಂಟಾ? ಅದೆಲ್ಲಿ ಉಂಟು? ಅದಾಗುವಾಗ ಬೇಗ ಎಚ್ಚರಿಕೆ ಆಗ್ತದೆ. ಎಲ್ಲಿ ಉಂಟು? ಅದು ಎಲ್ಲಿಟ್ಟಿದ್ರೆ ನಿಮಗೆ ಗೊತ್ತು. ಕೆಲವರೆಲ್ಲ ಕುಡ್ತಾರೆ. ಹೌದು ಹೇಳಿ ಪ್ರಯೋಜನ. ಹೇಳಿದಂದೇ ಮಾತಾಡಿದಲ್ಲೇ ಮಾತಾಡಿದಂದೇ ಮಾತಾಡುದು. ಕೆಲವರು ಕುಡಿದ್ರೆ ಹೌದು ಇಂತಲ್ಲಿ ನಿಲ್ಲಿಕ ನಿಂತಲ್ಲಿ ನಿಲ್ಲುವುದಕ್ಕಾಗುದಿಲ್ಲ. ಊಟ ಮಾಡ್ಲಿಕ್ಕೆ ಕೂತ್ರೆ ಎಲೆಯ ಮೇಲೆ ಎಲೆಯ ಮೇಲೆ ಬೀಳುದು. ನಾನು ಹಾಗಲ್ಲ. ಹೌದು ನಾವು ಸರಿ, ನಾವಿನ್ನು ಮುಗಿಸುವ. ಭಟ್ರೆ ನೀವು ಹೌದು ಕೊಚ್ಚಿ ಕೊಚ್ಚಿ ಹೇಳ್ಬೇಡಿ, ಕೊಚ್ಚಿ ಕೊಚ್ಚಿ ನಾವು ಮುಗಿಸುವ. ನಾನಿಲ್ಲೇ ಮಲಗಿಲ್ಲ. ಇಲ್ಲಿ ಇನ್ನು ಕೆಲವರು ಬರ್ಲಿಕ್ಕೆಲ್ಲ ಇದ್ದಾರೆ. ಬೇಡ ಬೇಡ, ನಾನು ಸರಿ ಸರಿ ಮಲಗಿಲ್ಲ. ಅಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಿ ಬನ್ನಿ, ನಿಮ್ಮನ್ನು ಎಬ್ಬಿಸ್ತೇನೆ. ಯಾರು? ನಾನು. ಕೈ ಕೊಡಿ. ಹೇಳಿ ಹೇಳಿ. ಮೆಲ್ಲ ಮೆಲ್ಲ. ಸ್ವಾಮಿ ನೋವಾಯ್ತಾ? ನಾನು ಯಾಕೆ ಹೀಗೆ ನಿಂತದ್ದು? ನೀವು ಬಿದ್ದದಲ್ವಾ? ಹೌದಾ? ಹೌದು. ಹೇಳುದು ಹೇಗೆ? ಹೇಳುದು ಬಿದ್ದಾಗ ಹೇಳಿ. ಕೈ ಕೊಡಿ. ಇಲ್ಲಿ ನೀವು ಬಿಡಿ, ನಾನು ಸರಿ. ಇಲ್ಲ ನನಗೆ ಧೈರ್ಯ ಇಲ್ಲ. ನೀವು ಕೆಳಗೆ ಹೋಗಿ ಬೀಳೋದು ಬೇಡ. ನೀವು ನನ್ನನ್ನು ಎಳೆಯುವುದೆಲ್ಲಿಗೆ? ನೀವು ಒಟ್ಟಿಗೆ ಬರುದು ಯಾಕೆ? ಒಟ್ಟಿಗೆ ಬರೋದಲ್ಲ, ನನ್ನ ಕೈ ಹಿಡ್ಕೊಂಡಿದ್ದೀರಿ. ನನ್ನನ್ನು ಬಿಟ್ಟಿಯಲ್ಲ ನೀವು. ನಾನು ಸರಿ ಇದ್ದೇನೆ. ನಿಮ್ಮನ್ನು ಒಳ ಸೇರಿಸ್ತೇನೆ ನಾನು, ಬನ್ನಿ. ಕೆಲವರೆಲ್ಲ ಕುಡ್ತಿರ ಉಂಟು. ಹೌದೌದು. ಮಾತಾಡಿದಲ್ಲಿ ಮಾತಾಡಿದನ್ನೇ ಮಾತಾಡುದು. ನಿಂತಲ್ಲಿ ನಿಲ್ಲೋದಿಲ್ಲ. ಇಲ್ಲಿ ಬನ್ನಿ, ನಾನು ಸರಿ. ಅಲ್ಲಿ ಚಾಪೆ ಬಿಡಿಸಿ ಉಂಟಲ್ಲ ಅಲ್ಲಿ. ಹರುಷದೇ
ಹೌದು. ಹಾಗಾದರೆ ನಾನು ಯಾರು, ನೀನು ಯಾರು ಎನ್ನುತ್ತಾ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಖಂಡಿತ. ನಾನು ಎಲ್ಲಿಂದ ಬಂದೆ, ನಾನು ಯಾರ ಮಗಳು ಹೇಳು? ಶಿವಪಾರ್ವತಿಯರ ಮಗಳು. ಹೇಗೆ ಹುಟ್ಟಿಕೊಂಡದ್ದು? ಕಲ್ಪವೃಕ್ಷದಿಂದ ಪೂಜೆ ಮಾಡಿದಾಗ ಅಲ್ಲಿಂದ ಹುಟ್ಟಿಕೊಂಡವಳು ನಾನು. ಹೌದು. ಅಶೋಕ ಸುಂದರಿ ಎಂಬುದಾಗಿ ಹೆಸರಿನಿರಿಸಿದ್ದಾರೆ. ಸಂತೋಷವಾಗಿರುವುದಕ್ಕೆ ಕಾರಣ ಏನು ಹೇಳು? ಏನು? ತಂದೆ ತಾಯಿ ಅವರಾದರೂ ಆ ಸ್ಥಾನದಲ್ಲಿದ್ದು ಕಾಪಾಡುವವಳು ನೀನು. ಖಂಡಿತ. ಕಷ್ಟದಲ್ಲಿ, ಸುಖದಲ್ಲಿ, ನೋವಿನಲ್ಲಿ, ನಲಿವಿನಲ್ಲಿ ನನ್ನ ಜೊತೆಯಲ್ಲಿರುವವಳು ನೀನು. ಹೌದು. ಹಾಗಾಗಿ ಇವತ್ತು ಕರೀಲಿಕ್ಕೆ ಬಲವಾದ ಕಾರಣ ಉಂಟು. ಏನೇ? ಸುರ ಸುಂದರಿ. ಓ, ಒಂದೆರಡು ಮಾತಾಡ್ಲಿಕ್ಕೆ ನಿನ್ನಲ್ಲಿ. ಹೇಳಪ್ಪ. ಅಂದ್ರೆ ಇಲ್ಲಿ ಇದ್ದಿದ್ದು ಒಂದ್ ರೀತಿ ಬೇಸರ ಅಂತ. ಬೇಸರವ? ಹೌದಪ್ಪ. ನಿನಗೂ ಬೇಸರ? ಅಲ್ಲ ಅಲ್ಲ, ನಾನು ಜೊತೆ ಇರುವಾಗ ನಿನಗೆ ಬೇಸರ ಆಗುವುದಕ್ಕೆ ಉಂಟಾ ಹೇಳು? ನೀನು ಜೊತೆಯಲ್ಲಿ ಇರುವಾಗ ಬೇಸರ ಆಗುದಲ್ಲ, ನೀನು ಜೊತೆಯಲ್ಲಿ ಇದ್ದದ್ದು ಬೇಸರ ಆಗುದಲ್ಲ. ಮತ್ತೆ ಏನು ಗೊತ್ತುಂಟಾ? ನಾವು ಯಾವಾಗಲೂ ಶಿವಪಾರ್ವತಿಯರ ಪೂಜೆ ಮಾಡುವುದು. ಹೌದು. ಯಾವ ಸುಮ?
ಸ್ವರ್ಗದ ಸುಮದಿಂದ ಹಾ ಹಾ ಅಲ್ವಾ? ಅದು ಸಾಕಾಗೋದಿಲ್ಲ. ಮತ್ತೆ ಹಾಗಾದರೆ ಹಾ ಪರಿವರ್ತನಶೀಲವಂತಹ ಪ್ರಪಂಚ ಅದುವೇ ಭೂಲೋಕ. ಓಹೋ ಅಲ್ಲಿ ಹೋಗಬೇಕು. ಪರಿಪರಿಯ ಸುಮಗಳನ್ನು ಕೊಯ್ದು ನೇಯ್ದು ತಂದು ಹಾ. ಮಾಲೆಯನ್ನು ಮಾಡಿ ಅಮ್ಮನನ್ನು ಅಪ್ಪನನ್ನು ಪೂಜಿಸಬೇಕು. ಸರಿ ಏನು ಅಂತ ಆಸೆ ಆಗ್ತಾ ಉಂಟು. ನಾನು ಒಬ್ಳೆ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲ ನಾನು ಎಲ್ಲಿ ಹೋಗೋದಿದ್ರು ಏನು ಮಾಡುದಿದ್ರು ಹಾ ನೀನು ಮೊದಲು ಹೇಳಬೇಕು. ನಾನು ಹೋಗ್ತೇನೆ ಅಂತ ಹೇಳಿದಾಗ ಆಹಾ. ನೀನು ಬೇಡ ಅಂತ ಹೇಳಿದ್ರೆ ನಾನು ಮುಂದಡಿ ಇಡುವುದಿಲ್ಲ. ಓಹೋ ಆದರೆ ಯಾಕೆ? ನಿನ್ನ ಚರಣ ಸೇವಕಿಯೂ ನಾನು ಹೌದು, ಆಹಾ. ನನ್ನ ಪ್ರೀತಿಯ ಪಾಲಕಿಯೂ ನೀನು ಹೌದು. ಹಾಗಂತ ಹೇಳಿ ಹಾ ಹೋಗ್ಬೇಕಂತಿದ್ರೆ ನಿನ್ನ ಅಪ್ಪಣೆ ಬೇಕು. ಸರಿ ಅಪ್ಪಣೆಗಿಂತಲೂ ನೀನ್ ಬರ್ತೀಯಾ? ಗೆಳತಿ ಸರಿ 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 ನಿನ್ನ ಗಿರಿಜಾತೆಯ ಸುಂದರ ಕುಮರಿ ಸರಿ ಸರಿ
ಮಾಡ್ಲಿ, ಅದು ರಂಬೆ ನಾಟ್ಯವೇ ಚಂದ ಅಲ್ವೇ? ನಾನಿಷ್ಟು ಮಾಡ್ಲಿಕ್ಕೆ ಕಾರಣ ಏನು? ನಾನೇ ನಿನ್ನ ನಾಟ್ಯ ನೋಡಿ ನಾನು ಕಲಿತದ್ದು. ಆಹಾ. ದೂರದಲ್ಲಿ ನಿಂತು ನಿನ್ನ ಹಾವ ಭಾವ ನಡೆ ನುಡಿ ಒಲಪು ಒಯ್ಯಾರ ಬೆಡಗು ಪಿನ್ನಾಣ ಎಲ್ಲವನ್ನು ಕಂಡಾಗ ರಂಬೆ ಹಾಗೆ ನಾನಿರ್ಬೇಕು. ಓಹೋ, ಚಂದದ ಚೆಲುವಿನ ಗೊಂಬೆ ಎಂಬುದಾಗಿ ಭಾವಿಸಿಕೊಂಡು ಹಾ. ನಿನ್ನನ್ನು ಅನುಸರಿಸಿಕೊಂಡು ಬಂದವಳು ನಾನು. ನಿಜ? ಹಾಗಿರುವಾಗ ಇದನ್ನು ಕಂಡಾಗ ಉಂಟಲ್ಲ, ಆಹಾ. ನನಗೆ ಎಷ್ಟೇ ಬೇಸರವಾಗ್ಲಿ ಎಲ್ಲ ಮರ್ತು ಹೋಗಿಬಿಡ್ತದೆ. ಎಲ್ಲ ಮರೆತು ಹೋಯ್ತಾ? ಆಗಿರ ಭೂಲೋಕಕ್ಕೆ ಹೋಗೋದು ಬೇಡ. ಯಾವುದು? ಅಲ್ಲ, ಮರೆತು ಹೋಯ್ತಲ್ಲ, ಬೇಸರ ಎಲ್ಲ ಮರೆತು ಹೋಯ್ತಲ್ವಾ? ಏ ಹಾ, ಅದು ಮರ್ತು ಹೋಗ್ಲಿಲ್ಲ. ಮತ್ತೆ ಚಿಂತೆಯಾದರೆ ಮರವಿಯಾಗಿ ಹೋಗುವುದು, ಆಸೆ ಹುಟ್ಟಿಕೊಂಡ್ರೆ ಮರೆತು ಹೋಗುವುದಿಲ್ಲ. ಆಹಾ, ಯಾಕೆ ಹೇಳು? ಯಾಕೆ? ಭೂಲೋಕಕ್ಕೆ ಹೋಗ್ಲೇಬೇಕು ನನಗೆ. ಇಲ್ಲಿದ್ರೆ ಆಹಾ, ಇಲ್ಲೇ ಇರ್ಬೇಕಷ್ಟೇ. ಹೌದೇ? ಹಾಗಾಗಿ ನೀನು ಅಲ್ಲಿಗೆ ಹೋಗಬೇಕು ಎಂಬುದಾಗಿ ಹೇಳ್ತಾ ಇದ್ದಿ. ಹೌದು. ಖಂಡಿತವಾಗಿ ನಾನು ಒಪ್ಪಿಗೆಯನ್ನು ಕೊಡ್ತೇನೆ. ಹೌದಾ? ಮಾತ್ರವಲ್ಲ, ಹಾ. ನಾನು ನಿನ್ನ ಜೊತೆಯಾಗಿ ಬರ್ತೇನೆ. ಹಾ. ಭೂಲೋಕಕ್ಕೆ ಹೋಗಬೇಕು, ಹಾ. ಪರಿಪರಿಯಾದಂತಹ ಕುಸುಮವನ್ನು ಕೊಯ್ಯಬೇಕು, ಹಾ. ದೇವರಿಗೆ ತೆಗೆದುಕೊಂಡು ಹೋಗಿ ಕೊಡಬೇಕು. ಹಾ. ಆದ್ರೆ ಹಾ. ನೀನು ಇಷ್ಟಕ್ಕೆ ಅಲ್ಲಿಗೆ ಹೋಗುವ ಎಂಬುದಾಗಿ ಹೇಳಿದವಳಲ್ಲವೇ ಅಲ್ಲ. ನಾನು ಇಷ್ಟಕ್ಕೆ ಹೋಗು. ಇಷ್ಟಕ್ಕೆ ಹೋಗು. ನಿಜ ಹೇಳು, ಹ? ನನ್ನ ಮುಖ ನೋಡಿ ಹೇಳು, ನೀನು ಅಷ್ಟಕ್ಕೆ ಹೋಗ್ತಾ ಇದೀಯ ಎಂಬುದಾಗಿ. ನನ್ನ ಇಷ್ಟಕ್ಕೆ ಹೋಗುವುದೇ? ಆಹಾ ಹಾ ಹಾ, ನನಗೀಗ ಗೊತ್ತಾಯ್ತು. ಇಷ್ಟಕ್ಕಂದ್ರೆ ಇಷ್ಟಕ್ಕಲ್ಲ, ನನ್ನ ಇಷ್ಟಕ್ಕೆ ಹೋಗುವುದು. ತಿಳಿಯಿತು. ಹಾ. ಈ ಹಿಂದೆ ತಂದೆ ತಾಯಿಗಳು ಮಾತು, ಹಾ. ಶಿವಪಾರ್ವತಿಯರು ಹೇಳಿದಂತಹ ಮಾತು, ಹಾ. ನಿನಗೊಪ್ಪುವಂತಹ ವರ ಹಾ. ಭೂಲೋಕದಲ್ಲಿದ್ದಾನೆ, ಹಾ. ಮುಂದೊಂದು ದಿವಸ ಹಾ. ಆತನನ್ನು ನೀನು ಮದುವೆಯಾಗುತ್ತೀಯ ಎಂಬುದಾಗಿ ಹೇಳಿದ್ದಾರೆ. ಕಷ್ಟ ಕಾಲಕ್ಕೆ ಬಂದು ಇಷ್ಟದಲ್ಲಿ ರಕ್ಷಿಸುತ್ತಾನೆ ಅಲ್ವೇ? ಅಲ್ವಾ? ಹಾ. ಈ ಕಷ್ಟವಿಲ್ಲದ ಲೋಕದಲ್ಲಿರುವಾಗ ನಮಗೆ ಏನಾದ್ರು ಸಮಸ್ಯೆ ಬರ್ತದ? ಖಂಡಿತ ಇಲ್ಲ. ಸಮಸ್ಯೆ ಬರಬೇಕಂತಿದ್ರೆ ಪರಿವರ್ತನಶೀಲವಾದ ಆ ಭೂಲೋಕಕ್ಕೆ ಹೋಗಬೇಕು. ಹಾಗಾಗಿ ಈಗ ಹಾ. ಊರಿಗೆ ದೇವರನ್ನು ಪೂಜಿಸುವುದು, ಹಾ. ಅದರ ಜೊತೆಗೆ ಹಾ. ಆತನನ್ನು ನೋಡುವುದಕ್ಕಾಗಿ ಹೋಗ್ತಾ ಇದ್ದೀ. ಹಾ. ಖಂಡಿತವಾಗಿ ಹಾ. ನಿನಗೊಂದು ಮದುವೆ ಮಾಡಲೇಬೇಕು. ಎಂತದ್ದು ಹಾಗೆ ನಿನ್ನ ಜೊತೆಗೆ ಇದ್ದು ಇದ್ದು ಸಾಕಾಗಿ ಹೋಗಿದೆ. ಹಿಂದೆ ಮುಂದೆ ತಿರುಗಾಟ ಮಾಡಿಯಾ? ಹೌದಪ್ಪ, ಅದಕ್ಕೆ ಒಂದು ಮದುವೆ ಮಾಡಿದ ಮೇಲೆ ಮತ್ತೆ ಬಿಟ್ಬಿಡುದು. ನಿನ್ನನ್ನು ಬಿಟ್ಟು ನಾನು ನನ್ನ ಲೋಕಕ್ಕೆ ಹೋಗ್ತೇನೆ ಅಂತ. ಅದು ಹೌದು. ಏನೋ ಇವತ್ತುಂಟ, ಈಗ ನನ್ನ ಜೊತೆಲಿ ತಿರುಗಾಟ ಮಾಡಿ ಮಾಡಿ ಆಹಾ. ಸ್ವಲ್ಪ ಕುಣಿದು ಕಡಿಮೆ ಆಯ್ತಂತ. ತಿರುಗಾಟ ನನ್ನ ಜೊತೆಲೆ ಮಾಡುವುದಲ್ಲ. ಅದು ಖಂಡಿತ. ಒಂದ್ ಕೆಲಸ ಮಾಡುವ, ನನಗಿಂತ ಹೆಚ್ಚಾಗಿ ನೀನು ಕುಣಿಯುತ್ತೀಯಲ್ವಾ? ಒಂದ್ ಕೆಲಸ ಮಾಡುವ. ಏನು? ಅಲ್ಲಿಗೆ ಹೋಗಿ ಹಾ. ನಾನೇಡಿಸಿದ್ದಾದ ಮೇಲೆ ಪುನಃ ನಿನ್ನ ಕಾರ್ಯವನ್ನು ಪ್ರಾರಂಭಿಸಬಹುದು. ಆದೀತು. ನಮ್ಮ ಪ್ರಯಾಣ ಭೂಲೋಕದ ಕಡೆಗೆ. ಇದ್ದನ ಮುನಿವರ ವಶಿಷ್ಠನು ತೇಜವು ನೌಶನನು ಕರೆಯುತ್ತ ಮುನಿವರ ವಶಿಷ್ಠ ಇದ್ದನ ಮುನಿವರ ವಶಿಷ್ಠನು ಅರ್ತಿಜೋ ನಹುಶನನು ಕರೆಯುತ್ತ ತಪ್ತಮನದನಾಗಿ ನುಡಿದನು ಕೀರ್ತಿ ಪಡೆಯ ಮುನಿವರ ವಶಿಷ್ಠ ಮಗನೇ ನಹುಷ, ಈ ಕಡೆಗೆ ಬಾ.
ಸನ್ನಿಧಾನಕ್ಕೆ ಪ್ರಣಾಮಗಳು. ಪೂಜ್ಯರೇ, ಬರಿದಾದ ಬಗೆಯ ಬಟ್ಟಲಲ್ಲಿ ಅರಿವಿನ ಅಮೃತ ರಸವನ್ನು ಸುರಿಸಿದ ಪುಣ್ಯಾತ್ಮರು ನೀವು. ನಹುಷನ ಬಾಡಿಗೆ ಬೆಳಕಾಗಿ ಒದಗಿ ಬಂದಂತಹ ಪುಣ್ಯಾತ್ಮರು ತಾವು. ನಿಮ್ಮದಾಗಿರುವಂತಹ ಕೃಪಾ ವೃಕ್ಷದ ನೆರಳಲ್ಲಿ ಬೆಳೆಯುತ್ತಾ ಈ ನಹುಷ ಈ ಹೊತ್ತು ವಿದ್ಯಾವಂತ ಎನಿಸಿಕೊಳ್ಳುತ್ತಾ ಇದ್ದಾನೆ. ಇಲ್ಲಿರುವಂತಹ ನಮ್ಮ ಓರಗೆಯ ನಿಮ್ಮ ಶಿಷ್ಯವೃಂದವರೆಲ್ಲ ನನ್ನ ವಿಷಯಕವಾಗಿ ಗುರುಗಳ ನೆಚ್ಚಿನ ಶಿಷ್ಯನೇ ಇದ್ದ. ಗುರುಗಳು ಹೇಳಿರುವಂತಹ ಪ್ರತಿಯೊಂದು ವಿದ್ಯೆಯನ್ನು ಕೂಡ ಶ್ರವಣ ಮನನ ನಿಧಿಧ್ಯಾಸನ ಮೂಲಕವಾಗಿ ಅಭ್ಯಾಸ ಮಾಡ್ತಾ ಇದ್ದಾನೆ ಎನ್ನುವ ಆ ಹೊಗಳಿಕೆಯ ಮಾತುಗಳನ್ನು ನನ್ನ ಈ ಕಿವಿಗಳಿಂದ ಕೇಳ್ತಾ ಇದ್ದೇನೆ. ಆದ್ರೆ ಪೂಜ್ಯರೇ, ಏನು ಮಗನೇ, ಆ ರೀತಿಯಾಗಿ ನನಗೆ ಆ ರೀತಿಯ ವಿಶೇಷತೆ ಕೂಡಿ ಬರಬೇಕು ಅಂತಿದ್ರೆ ನಿಮ್ಮ ಕಾರುಣ್ಯವೇ ಕಾರಣ ಅಲ್ಲವೇ? ಸಂತೋಷ ಸ್ವಾಮಿ, ಕರೆಗೆ ಹೋಗೊಟ್ಟು ಬಂದಿದ್ದೇನೆ. ಈ ಹೊತ್ತು ಸನ್ನಿಧಾನ ಏನು ಅಪ್ಪಣೆ ಮಾಡಿದ್ರು ಕೂಡ ನೆರವೇರಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅನುಗ್ರಹ ಮಾಡಬೇಕು ಮಗು. ಪೂಜ್ಯರೇ, ಈ ಆಶ್ರಮದಲ್ಲಿದ್ದುಕೊಂಡು ವಸಿಷ್ಠ ಏನು ಆಜ್ಞೆಯನ್ನು ಮಾಡುತ್ತಿದ್ದನೋ ಅದನ್ನ ತಪ್ಪದೇ ಪಾಲಿಸಿದವನು ನೀನು. ಹೌದು. ವಿದ್ಯಾರ್ಜನೆಗಾಗಿ ನನ್ನಲ್ಲಿರುವಂತಹ ಶಿಷ್ಯ ವೃಂದದವರೆಲ್ಲ ನನ್ನ ಆಜ್ಞಾನುವರ್ತಿಗಳಾಗಿಯೇ ಇದ್ದಾರೆ. ಅದರಲ್ಲಿ ನಹುಷ ನನ್ನ ಪ್ರೀತಿ ಪಾತ್ರ. ನಿನ್ನೆಯವರೆಗೆ ನಿನ್ನನ್ನು ಕರೆದು ನಮ್ಮ ಈ ಆಶ್ರಮದಲ್ಲಿ ನಡೆಯುವಂತಹ ಯಾವುದೋ ಸತ್ಕರ್ಮಾದಿಗಳಿಗೆ ಬೇಕಾದಂತಹ ಕುಶ ಸಮಿತಿಗಳನ್ನು ಸಂಗ್ರಹಿಸಿಕೊಂಡು ಬಾ, ಹೀಗೆ ನಿನಗೆ ಅಪ್ಪಣೆಯನ್ನು ಮಾಡ್ತಾ ಇದ್ದೆ. ಆದರೆ ಇವತ್ತು ಸನ್ನಿಧಾನಕ್ಕೆ ಬರಮಾಡಿಸಿಕೊಂಡಿರಿ. ನಿನ್ನನ್ನು ಕರೆದದ್ದು ಅದಾವ ಕಾರಣಕ್ಕೂ ಅಲ್ಲ ಮಗು. ಇಲ್ಲಿಯವರೆಗೆ ನನ್ನ ಎದೆಯಾಳದಲ್ಲಿ ಬಚ್ಚಿಟ್ಟಂತಹ ಒಂದು ಸಂಗತಿಯನ್ನ ನಿನ್ನಲ್ಲಿ ಅರುಹುವುದಕ್ಕಾಗಿ ಕರೆದಿದ್ದೇನೆ. ಕೇಳುವ ತಾಳ್ಮೆ ನಿನಗಿದೆಯಲ್ಲ? ಅಂಥದ್ದೊಂದು ವಿಷಯ ಇದೆ. ಹೌದು ಮಗು, ಹೇಳಿ ಸ್ವಾಮಿ. ಮಗನೇ ಮಗನೇ, ಚಂದ್ರವಂಶದ ವಿಕಟ ನೃಪ ಆಯುವಿನ ತರಳನು ಮಗನೇ ಏನು
ಚಲತಿ. ಹಾ ಪರಮಾತ್ಮನ ಸಂಕಲ್ಪವಿಲ್ಲದೆ ಹಾ ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ. ಆಹಾ ವಿಧಿ ಸಂಕಲ್ಪ ನೀನು ನನ್ನಿಂದ ವಿದ್ಯಾರ್ಜನೆಯನ್ನ ಮಾಡಬೇಕು. ಆ ವಿದ್ಯೆಯಿಂದ ನೀನು ಪರಿಣಿತನಾಗಿ, ಬುದ್ಧಿವಂತನಾಗಿ, ಜ್ಞಾನವಂತನಾಗಿ ಹೀಗೆ ಬೆಳೆಯಬೇಕು ಎನ್ನುವುದು ಆಹಾ ಸಂಕಲ್ಪಿಸಿದವರಿಗೆಲ್ಲ ಸಾಧ್ಯ ಆಗೋದಿಲ್ಲ. ಖಂಡಿತ ಅದಕ್ಕೆ ಆತನ ದಯೆ ಬೇಕು. ಖಂಡಿತ ಬೇಕು. ಆ ಮಟ್ಟಿನಲ್ಲಿ ನೀನು ನನ್ನನ್ನು ಹೊಗಳಿದರೆ ನಾನು ಒಪ್ಪುವುದೂ ಇಲ್ಲ. ಹಾಗೆಂದು ನನ್ನ ಪಾಲಿಗೆ ಅದು ಯೋಗ ಅಲ್ಲವೇ ಇದು? ಏನು ಹಾ. ಕೂಡಿ ಬಂತು. ಹೌದು ಸ್ವಾಮಿ. ಹಾಗಾದ್ರೆ ಇವತ್ತು ನಿನ್ನನ್ನು ಕರೆದ ಕಾರಣ ಏನು? ಏನೋ ಒಂದು ಇರ್ಬೇಕು. ಕಥೆ ನಿನ್ನಲ್ಲಿ ಹೇಳಬೇಕು ಅಂತ ಮಗರೇ. ಕಥೆ? ಹೌದು. ಹ್ಮ್ ಈ ಕಥೆ ಹಾ. ಚಂದ್ರವಂಶಕ್ಕೆ ಸಂಬಂಧಪಟ್ಟದ್ದು. ಓ, ನಾನು ಕೇಳಲೇಬೇಕಾಗಿರುವಂತದ್ದು. ಹೌದು. ಅಂತದ್ದು ಏನು? ಚಂದ್ರವಂಶಕ್ಕೆ ಸಂಬಂಧಪಟ್ಟ ಕಥೆಯಲ್ಲಿ ಹಾ. ಒಬ್ಬ ಧೂರ್ತ ರಾಕ್ಷಸನ ವಿಷಯವು ಬಂದು ಹಾದು ಹೋಗುತ್ತದೆ. ಓಹೋ. ಒಬ್ಬ ಧೂರ್ತ ರಾಕ್ಷಸ ಋಷಿಮುನಿಗಳನ್ನ, ಬ್ರಾಹ್ಮಣರನ್ನ ಹೀಗೆ ಪೀಡಿಸುತ್ತಾ ಮುಂದುವರಿದಾಗ ಹಾ. ಅವನ ಪೀಡೆಗೊಳಪಟ್ಟ ಮುನಿಯೊಬ್ಬ ಪ್ರತಿಷ್ಠಾನಪುರದ ರಸ ಆಯುವಿನ ಮಗನಿಂದ ನಿನ್ನ ಪಾಲಿಗೆ ಮರಣ ಬರಲಿ ಆಹಾ ಎಂಬುದಾಗಿ ಶಪಿಸಿದ. ಆಹಾ. ಆ ಶಾಪವಾಕ್ಯವನ್ನು ಕೇಳಿದಂತಹ ರಾಕ್ಷಸ ಹಾ. ಆಯುವಿನ ಮಗನಿಂದ ನನ್ನ ಪಾಲಿಗೆ ಮರಣ ಬರ್ತದೆ ಅಂತಾದ್ರೆ ಆಯುವನ ಮಗನನ್ನೇ ಇಲ್ಲದಂತೆ ಮಾಡಿದರೆ ಮತ್ತೆ ಮರಣ ಇಲ್ಲಿಂದ. ಎಂತಹ ದುರ್ಬುದ್ಧಿಗಳೆಲ್ಲ ಇದ್ದಾರೆ. ಈ ನಿರ್ಧಾರಕ್ಕೆ ಬಂದಂತಹ ಆತ ಆ ಮಗುವನ್ನ ಗುಪ್ತವಾಗಿ ತರಿಸಿದ. ಹೌದೇ? ತನ್ನ ಪಾಕಶಾಲೆಗೆ ಕಳುಹಿಸಿದ. ಹಾ ಹಾ ಅಲ್ಲಿ ಅಡುಗೆಯವನಲ್ಲಿ ಕೊಟ್ಟು ಈ ಮಗುವನ್ನು ಮಾಂಸ ಮಾಡಿ ಹಾ. ನನಗೆ ಭೋಜನವನ್ನು ಸಿದ್ಧಪಡಿಸು ಎಂದು ಅಪ್ಪಣೆಯನ್ನು ಕೊಟ್ಟ. ಛೇ. ಸಿಕ್ಕ ಪ್ರಾಣಿಗಳನ್ನು ಕಡಿದು ಮಾಂಸ ಮಾಡುವಂತಹ ಆ ಪಾಚಕನಿಗೂ ಹಾ. ಆ ಮಗುವನ್ನ ಕಂಡು ಕನಿಕರ ಹುಟ್ಟಿತು. ಮಗುವನ್ನ ಕೊಲ್ಲಲಾರೆ ಎಂಬ ನಿರ್ಧಾರಕ್ಕೆ ಬಂದ ಆತ ಆಹಾ. ಆ ಮಗುವನ್ನು ಕಾಡಿನಲ್ಲಿ ಬಿಟ್ಟು ಹೋದ. ಶ್ರೀಹರಿ. ಪರ್ಯಾಯವಾಗಿ ಯಾವುದೋ ಮಾಂಸದೊಡುಗೆಯನ್ನು ಮಾಡಿ ಆತನಿಗೆ ಉಣಬಡಿಸಿದ. ಹಾ, ಹಾ. ಮರಣದ ಭಯನಿಂದ ದೂರ ಆಯಿತು ಅಂತ ಹಾ. ಆತ ನೆಮ್ಮದಿಯ ಉಸಿರನ್ನು ಬಿಟ್ಟ. ಓಹೋ. ಒಂದು ದಿನ ನನ್ನ ಆಶ್ರಮದಿಂದ ಕಾಡದಾರಿಯಲ್ಲಿ ನಡೆದು ಹೋಗುತ್ತಿರುವಾಗ ಕೈಕಾಲು ಬಡಿಯುತ್ತಾ ರೋಧಿಸುತ್ತಿದ್ದಂತಹ ಮಗುವನ್ನು ಕಂಡೆ. ಆಹಾ. ಎತ್ತಿಕೊಂಡು ಆಶ್ರಮಕ್ಕೆ ಬಂದೆ. ನನ್ನ ಮಡದಿ ಅರುಂಧತಿಯ ಕೈಯಲ್ಲಿತ್ತೆ. ಆಹಾ. ಆ ಮಗುವನ್ನ ನಮ್ಮ ಮಗುವಿನಂತೆ ಪೋಷಿಸಿದೆ, ಆಹಾ. ಪಾಲಿಸಿದೆ. ನಾನು ಕಲಿತ ವಿದ್ಯೆಯನ್ನೆಲ್ಲ ಆತನಿಗೆ ಧಾರೆ ಎರೆದೆ. ಆಹಾ. ಆತನ ನಡೆ ನುಡಿ ಎಲ್ಲ ಕಂಡಾಗ ನನ್ನ ಹೃದಯ ತುಂಬಿ ಬರ್ತದೆ. ಪೂಜ್ಯರೇ. ಆತ ನನ್ನ ಆಶ್ರಮದಲ್ಲಿ ಬೆಳೆದಿದ್ದಾನಲ್ಲ ಎಂಬ ಹೆಮ್ಮೆ ನನಗಿದೆ. ಪೂಜ್ಯರೇ, ನನಗ್ಯಾಕೋ ಇದರ ಒಳಗೆ ನಾನಾ ರೀತಿಯ ಸಂದೇಹಗಳು ಕೂಡಿ ಬರ್ತಾ ಇದೆಯಲ್ಲ. ಯಾವುದು ಮಗು? ಪೂಜ್ಯರಾಗಿರುವಂತಹ ನಿಮ್ಮ ಕೃಪಾದೃಷ್ಟಿಯಿಂದಾಗಿ ಹಾ. ಅಳಿಯಬೇಕಾಗಿರುವಂತಹ ಶಿಶುವೊಂದು ನಿಮ್ಮ ಕೈಗೆ ದೊರಕಿತು. ಹೌದು. ನೀವು ಅದಕ್ಕೆ ಕರುಣೆಯ ವಾರಿಧಿಯನ್ನು ಸುರಿದೀರಿ. ಆ ಮೂಲಕವಾಗಿ ಆ ಮಗುವನ್ನು ಬೆಳೆಸಿದ್ದೀರಿ, ಪುಣ್ಯಾಶ್ರಮದಲ್ಲಿ ಇಳಿಸಿಕೊಂಡಿದ್ದೀರಿ ಅಂತ ಆದರೆ ಸ್ವಾಮಿ, ಎಷ್ಟು ಕಾಲ ಆಯಿತು ನಿಮ್ಮ ಸನ್ನಿಧಾನದ ಸೇವೆ ಮಾಡ್ತಾ ಇರುವುದು. ಆ ಪುಣ್ಯಾತ್ಮರ ಪರಿಚಯ ನನಗೆ ತಾವು ಮಾಡಿಸಿದ ಹಾಗೆಲ್ಲ. ಅವರೇನು ಈ ಆಶ್ರಮದಲ್ಲಿ ಸದ್ಯಕ್ಕೆ ಇಲ್ಲವೇ? ಎಲ್ಲಾದ್ರೂ ಬೇರೆ ಕಡೆ ಹೋಗಿದ್ದಾರೆ? ಎಲ್ಲಿದ್ದಾರೆ ಸ್ವಾಮಿ? ಒಂದು ಸಲ ನಾನು ಕಂಡುಕೊಳ್ತೀನಿ. ಎಲ್ಲೆಲ್ಲಿಯೋ ಹುಡುಕಬೇಡ ಮಗನೇ. ಎಲ್ಲಿದ್ದಾರೆ ಅವರು? ಆಯುವಿನ ಪುತ್ರ, ಹಾ. ಹಾಗೆ ನನ್ನ ಕಾಡ ದಾರಿಯಲ್ಲಿ ದೊರಕಿದ ಆ ಮಗು ಹೌದು. ಬೇರಾರು ಅಲ್ಲ, ಯಾರು? ನೀನೇ. ಕೊರುವ ನುಡಿಯ ಭಾವಿಸಿಕೊಳ್ಳಕೂಡದು ಸ್ವಾಮಿ. ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ನನ್ನ ಗುರುಗಳು ವಿನೋದಕ್ಕಾಗಿ ಆದರೂ ಸಟೆಯನ್ನು ಆಡಲಾರರು ಎಂಬಂತಹ ವಿಶ್ವಾಸ ನನಗೆ ಇದೆ. ಇದು ಸಟೆ ಅಲ್ಲ, ಸತ್ಯ ತಾನೇ? ಹೌದು. ಹಾಗಾದ್ರೆ ಆಯು ಚಕ್ರವರ್ತಿಯ ಮಗ ನಾನೇ, ನಾನು ರಾಜಕುಮಾರನೇ.
ಹೌದು. ನನ್ನ ಬಾಳುವೆ ಎಂದ ಮುಗಿಯಬೇಕಾಗಿದ್ದಂತಹ ನಾನು ಈ ಹೊತ್ತು ಸಾಯದೆ ನಿಮ್ಮ ಕೈವಶ ಸೇರಿಕೊಂಡಿದ್ದೇನೆ. ಹಾಗಾದ್ರೆ ಇಷ್ಟೆಲ್ಲ ವಿವರವಾಗಿ ತಾವು ವಿತರಿಸಿದ್ದು ನನ್ನ ಜೀವನ ಕಥೆಯನ್ನು. ಹೌದು ಮಗು. ಜರೆ ಕೇಳುವಾಗ ದಿಗಿಲಾಗುತ್ತಾ ಇದೆ. ಎಲ್ಲ ಬೆಳಬೇಕಾಗಿರುತ್ತಹ ರಾಜಕುವರ, ಆದ್ರೆ ಇಲ್ಲಿ ಬೆಳೀತಾ ಇದ್ದೇನೆ ಅಂತ ತಪ್ಪು ತಿಳ್ಕೊಳ್ಬಾರದು. ಇಲ್ಲಿಯೂ ಬೆಳೀಬೇಕು ಅಂತ ನನ್ನ ಪಾಲಿಗೆ ಯೋಗ ಕೂಡಿ ಬಂದಿ ಅಂತ ತಿಳಿಯುತ್ತೇನೆ. ಆದ್ರೆ ಈ ವಿಷಯವನ್ನು ಈವರೆಗೆ ತಾವು ನನ್ನ ಗಮನಕ್ಕೆ ತಾರದೆ ನಿಮ್ಮಷ್ಟಕ್ಕೆ ನೀವು ಇರಿಸಿಕೊಂಡು ಬೆಳೆಸಿಕೊಂಡು ಬಂದಿರಲ್ಲ. ಆ ವಿಷಯಕವಾಗಿ ಒಂದು ರೀತಿಯ ಸಂದೇಹ ಬರ್ತಾ ಇದೆ. ಅದರ ಅರ್ಥ ಏನು ಸ್ವಾಮಿ? ತಂದೆ ತಾಯಿಗಳಿಂದ ಮಗುವನ್ನ ದೂರ ಇಟ್ಟು ಅವರ ಸಂಕಟ ಪಡುವುದನ್ನು ಕಂಡು ಸಂತೋಷ ಪಡಬೇಕು ಅಂತಲ್ಲ ಮಗು. ಮತ್ತೆ ಮರಳಿ ನೀನು ಮತ್ತೆ ಪ್ರತಿಷ್ಠಾನವನ್ನ ಸೇರಿದೆ ಎಂದಾದ್ರೆ ಅದೇ ರಾಕ್ಷಸನಿಂದ ಈ ಗುಟ್ಟು ತಿಳಿದು ಮತ್ತೆ ನಿನಗೆ ಮರಣ ಬಂದರೆ ಅದಕ್ಕಾಗಿ ಕಾಲು ಪಕ್ವವಾಗಲಿ ಎಂಬುದಾಗಿ ಕಾಯ್ತಾ ಇದ್ದೆ. ಹಾಗಾದ್ರೆ ಆ ವಿಷಯಕವಾಗಿ ನಾನು ಉಳಿಸಿಕೊಂಡ್ರಿ. ಹೌದು ಸ್ವಾಮಿ, ಈ ಹೊತ್ತಿನಲ್ಲಿ ಒಂದು ವಿಷಯಕವಾಗಿ ನಾನು ಸಮಾಧಾನ ಪಟ್ಟುಕೊಳ್ತಾ ಇದ್ದೇನೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಬ್ಬಳೇ ತಾಯಿ. ಆದ್ರೆ ಈ ನಹುಷನ ಪಾಲಿಗೆ ಒಬ್ಬಳಲ್ಲ 3 ತಾಯಂದಿರುತ್ತ ನಾನು ತಿಳಿಯುತ್ತೇನೆ. ಜನ್ಮ ಕೊಟ್ಟಂತಹ ಮಹಾತಾಯಿ ಆ ಮಹಾರಾಣಿ ಆದ್ರೆ ಆ ಸಾಮಾನ್ಯ ಒಂದು ಅಡುಗೆಯವನ ಹೆಂಡತಿ ಆ ಮಗುವಿನ ಮೇಲೆ ಕೃಪೆಯನ್ನು ಬೀರಿ ಆ ಮಗುವನ್ನು ಉಳಿಸಿಕೊಟ್ಲಲ್ಲ ಆ ಪುಣ್ಯಾತ್ಮೆ, ಅವಳು ನಹುಷನ ಪಾಲಿಗೆ ತಾಯಿ ಆಗುತ್ತಾಳೆ. ವಿದ್ಯೆಯನ್ನು ಧಾರೆ ಇರುತ್ತಹ ಪುಣ್ಯಾತ್ಮರು ತಾವು ನನ್ನ ಪಾಲಿಗೆ ತಾಯಿ ಸಮಾನರು, ತಂದೆ ಸಮಾನರು. ಪೂಜ್ಯರೇ, ಇದರಿಂದಾಗಿ ಮನಸ್ಸಿಗೆ ಆವರಿಸುತ್ತಹ ಈ ದುಗುಡ ದುಮ್ಮಾನಂತ ಯಾವುದಿದೆಯೋ ಅದನ್ನೆಲ್ಲ ದೂರ ಇರಿಸಿಕೊಂಡು ಸಮಾಧಾನ ಪಟ್ಟುಕೊಳ್ಳಬಹುದು. ಆದರೆ ಈಗ ನನ್ನ ತಂದೆ ತಾಯಿಯನ್ನು ಕಾಣಬೇಕು. ನನ್ನ ವಿಷಯಕವಾಗಿ ಮಗ ಏನಾದರೂ ಎಲ್ಲಿ ಹೋಗಿದ್ದಾನೋ ಎಂದು ಅವರು ನಿತ್ಯ ಕಣ್ಣನೀರು ಹಾಕುತ್ತಾ ಇರಬಹುದು. ಕಾಣುವ ಆಶೆ ಇದೆ, ಕಳುಹಿಸಿಕೊಡಬಹುದಲ್ಲ. ನಮ್ಮ ಮಗು ಸತ್ತೇ ಹೋಯಿತು ಎಂದು ಚಿಂತೆಯಲ್ಲಿ ದುಃಖದಲ್ಲಿದ್ದಂತಹ ನಿನ್ನ ತಂದೆ ತಾಯಿಗಳ ಬಳಿಗೆ ನಾರದ ಮಹರ್ಷಿಗಳು ಬಂದು ಅಳಬೇಡಿ, ನಿಮ್ಮ ಮಗ ಬದುಕಿದ್ದಾನೆ, ಕೆಲವು ಕಾಲಗಳ ನಂತರ ಮರಳಿ ಇಲ್ಲಿಗೆ ಬಂದು ಸೇರಿಕೊಳ್ತಾನೆ ಅಂತ ಅವರು ಸಮಾಧಾನ ಹೇಳಿದ್ದಾರೆ. ಆ ದಿನಕ್ಕಾಗಿ ನಿನ್ನ ತಂದೆ ತಾಯಿಯರು ಕಾಯ್ತಾ ಇದ್ದಾರೆ. ಮಗು, ಈಗ ನೀನು ಮಾಡಬೇಕಾದ ಕೆಲಸ ಯಾವುದು ಬಲ್ಲಯ್ಯ? ತಾಯಿ ತಂದೆಯರ ಬಳಿಗಾಗಿ ಮುಂದೆ ಬಾರದ ಧರೆಯ ಧರ್ಮದ ಪಾಲಿಸು, ಮುಂದೆ ಪಾಲಿಸು ಧರೆಯ ಧರ್ಮದ ರವಿ ಜೊಳ್ಳ ತನಕ ಕೀರ್ತಿಯ ಬಂದು ಶಶಿಯರಿರುವ ತನಕ ಕೀರ್ತಿಯ ಬಂದು ಒಂದು ಮಗನೇ ಹರಿದಯದಿಂದ ಎನ್ನುತ್ತ ಕಳುಹಿದನು ನಕುಶಲ ಮುನಿಪ ಮಗನೇ ನಕುಶ ನಿನ್ನ ತಾಯಿ ತಂದೆಯರ ಬಳಿಗೆ ಮಗನೇ ನಗುಜ ಮಗನೇ ನಹುಷ, ಗುರುಗಳೇ, ಇಲ್ಲಿಯವರೆಗೆ ನಿನ್ನನ್ನು ಆಶ್ರಮದಲ್ಲಿ ಇಟ್ಟುಕೊಂಡಿದ್ದೆ. ಹೌದು, ಸಾಕು ಸಾಕು. ನನ್ನ ವ್ಯಾಸಂಗ ನೀನು ಈ ಆಶ್ರಮದಲ್ಲಿದ್ದದ್ದು ಸಾಕು. ಹಾಗಾದ್ರೆ ನಿನ್ನ ಬದುಕಿಗೆ ಮುಂದೇನು ಬೇಕು? ಬೇಕಲ್ಲ? ಬೇಕು. ಹಾಗಾದ್ರೆ ಎಲ್ಲಿ? ಅದನ್ನೇ ಮಾಡುವುದಕ್ಕಾಗಿ ನಿನಗೆ ನಿರ್ದೇಶನ ಕೊಡ್ತಾ ಇದ್ದೇನೆ. ಹೇಗೋ? ಪ್ರತಿಷ್ಠಾನಪುರಕ್ಕೆ ಹೋಗು. ನಿನ್ನ ತಂದೆ ತಾಯಿಯರ ಪ್ರೀತಿಯನ್ನ ಮರಳಿ ಮತ್ತೆ ಪಡೆ. ಮಗು,
ಇಲ್ಲಿಂದ ಹೊರಟ ಕ್ಷಣದಿಂದಲೇ ನಿನ್ನ ಬದುಕಿಗೆ ಆಹಾ ಯಾವುದು ಒಳಿತು ಹ್ಮ್ ಯಾವುದು ಕೆಡುಕು ಎನ್ನುವುದನ್ನು ನೀನೇ ನಿರ್ಧರಿಸುವಷ್ಟು ಆಹಾ. ಎತ್ತರಕ್ಕೇರಿದ್ದಿ, ಓ. ಪಕ್ವನಾಗಿದ್ದಿ. ಹ್ಮ್ ಹಾಗಾದ್ರೆ ಹಾ. ನೀತಿಯುತವಾದ ಆಹಾ. ಶಾಸ್ತ್ರಯುಕ್ತವಾದ ನಮ್ಮ ಸಂಸ್ಕಾರ ಏನು, ನಮ್ಮ ಸಂಸ್ಕೃತಿ ಏನು, ಇದನ್ನ ಹಾ. ಇನ್ನೊಬ್ಬನಿಂದ ಮತ್ತೆ ಉಪದೇಶ ನಿನಗೆ ಅಗತ್ಯ ಇಲ್ಲ. ಓಹೋ ಯಾವುದು ಹಾ. ಶಾಸ್ತ್ರಯುಕ್ತವಾಗಿ ಸರಿ ಎಂದು ತೋರ್ತದೋ ಅದನ್ನು ನೀನು ಪರಿಗ್ರಹಿಸಬೇಕು ಖಂಡಿತ ಎಂದು ಧರ್ಮಕ್ಕೆ ಚ್ಯುತಿ ಬಾರದಂತೆ ನಿನ್ನ ಜೀವನದಲ್ಲಿ ನೀನು ನಡೆದುಕೊಳ್ಳಬೇಕು. ಆ ವಿಶ್ವಾಸ ನನಗಿದೆ ಸ್ವಾಮಿ. ಪ್ರತಿಷ್ಠಾನಪುರಕ್ಕೆ ಅರಸನಾಗಿ ಕೀರ್ತಿಯನ್ನ ಪಡೆ, ಚಂದ್ರವಂಶಕ್ಕೆ ಕೀರ್ತಿಯನ್ನ ತಂದುಕೊಡು ಮಗು. ಇಷ್ಟೆಲ್ಲ ಹೇಳಿ ಹೌದು ನಿನ್ನನ್ನು ಆಶ್ರಮದಿಂದ ಬೀಳ್ಕೊಡ್ತಾ ಇದ್ದೇನೆ. ಸಂತೋಷ ಸ್ವಾಮಿ. ಮಗನೇ, ಅಲ್ಲಿಯ ಪಟ್ಟಾಭಿಷೇಕ ಮಹೋತ್ಸವ ಒಂದು ದಿವಸ ನಡೆಯುವುದಕ್ಕೆ ಇದೆ. ಸನ್ನಿಧಾನವು ಆ ಕಡೆಗೆ ಆಗಮಿಸಬೇಕು ಅಂತ ನಿಮ್ಮಲ್ಲಿ ಈ ಹೊತ್ತು ವಿನಯಪೂರ್ವಕನಾಗಿ ಬೇಡಿಕೊಳ್ತಾ ಇದ್ದೇನೆ. ಮಗನೇ, ಜರೆ ಅದೇನು ಸ್ವಾಮಿ? ಸಂಸಾರದ ಬಂಧನದಿಂದ ಹೊರಗಿದ್ದವನು ನಾನು ಅಂತ ಅರ್ಥ ಅಲ್ಲ. ಆಹಾ. ಆದರೂ ಆ, ವ್ಯಾಮೋಹ ಏನು ಎನ್ನುವುದನ್ನ ಇಷ್ಟು ಕಾಲ ಹಾ. ನನಗೂ ನನ್ನ ಬಳಿಗೂ ಹೌದು ಕಲಿಸಿಕೊಟ್ಟೆ. ನಾವು ಈ ಪ್ರಾಪಂಚಿಕವಾದಂತಹ ಬಂಧನಕ್ಕೆ ಒಳಪಟ್ಟವರಲ್ಲ. ಆದರೂ ಈ ಕ್ಷಣದಲ್ಲಿ ನಿನ್ನ ಅಗಲುವಿಕೆಯ ನೋವು ನನ್ನನ್ನು ಕಾಡುತ್ತದೆ ಮಗು. ಒಂದೊಂದು ದಿನ ಕಾಣ್ತೇನೆ, ಕಾಣಬಹುದು, ಅದಕ್ಕೆ ಅವಕಾಶ ಇದೆ. ಹೌದು ಆದರೆ ಇಲ್ಲಿದ್ದವರ ನನ್ನ ಶಿಷ್ಯರಿಗೆಲ್ಲ ನೀನೊಬ್ಬ ಆದರ್ಶನಾಗಿದ್ದೆ. ನಿನ್ನಂಥವನನ್ನು ಕೆಲವು ಕಾಲವಾದರೂ ನಾನು ಬಿಟ್ಟಿರಬೇಕಲ್ಲ ಎಂಬ ನೋವು ನನ್ನನ್ನು ಕಾಡಿತು. ಇರ್ಲಿ ಬಿಡು, ಹೌದು ಸ್ವಾಮಿ. ಅದು ಮುಖ್ಯ ಅಲ್ಲ, ಮಾಡಬೇಕಾದ ಕಾರ್ಯಗಳು ಮುಖ್ಯ. ಹೀಗೆ ಬಾ. ನಹುಷಾ, ಪೂಜ್ಯರೇ, ಇಂದಿನಿಂದ ಇಲ್ಲಿಂದ ಹೊರಟವನು ಪ್ರತಿಷ್ಠಾನಪುರಕ್ಕೆ ಅರಸನಾಗತಿ. ಹೌದು ಸ್ವಾಮಿ. ನೀನೇರುವ ಎತ್ತರ ಸಾಮಾನ್ಯರಿಗೆ ಕಲ್ಪಿಸುವುದಕ್ಕೂ ಸಾಧ್ಯ ಇಲ್ಲ. ಆಹಾ. ಆ ಭವಿಷ್ಯವನ್ನ ಹಾ. ನಾನೀಗಲೇ ಕಂಡುಕೊಂಡಿದ್ದೇನೆ. ಓಹೋ. ಆದ್ರೆ ಒಂದು ಮಗು, ಏನು ಸ್ವಾಮಿ? ನೀನೆಲ್ಲಿಗೆ ಅರಸನಾಗು, ನೀನೆಲ್ಲಿಗೆ ಚಕ್ರವರ್ತಿಯಾಗು, ನಿನ್ನ ಜೀವನದಲ್ಲಿ ಎಷ್ಟೇ ಉತ್ತುಂಗಕ್ಕೆ ನೀನೇರು. ಆದ್ರೆ ಏನು ಸ್ವಾಮಿ? ದಾಟಿದ ದೋಣಿಯನ್ನ, ಏರಿದ ಏಣಿಯನ್ನ ಯಾವಾತನೂ ಜೀವನದಲ್ಲಿ ಮರೆಯಬಾರದು ಮಗು. ಒಂದು ಮಾತನ್ನು ನಿನಗೆ ಎಚ್ಚರಿಸ್ತಾ ಇದ್ದೇನೆ. ಅದೇನು? ಅಧಿಕಾರ, ಹಾ. ಸಂಪತ್ತು, ಹೌದು. ಇದೆಲ್ಲವೂ ಒಟ್ಟುಗೂಡಿದಾಗ ಮನುಷ್ಯನಿಗೆ ಜೀವನದಲ್ಲಿ ಮದ ಎಂಬುದನ್ನು ಕುರಿಸ್ತದೆ. ಓಹೋ. ಆ ಮದವನ್ನ ಆತನು ಹದ ಮಾಡಿ, ಹಾ. ಈ ಮದವೇ ನೀನು ನನ್ನೇನು ಮಾಡಲಾರೆ ಎಂಬ ಸ್ಥಿತಿಗೆ ಆತ ಮುಟ್ಟಬೇಕು. ಆಹಾ. ಮದವನ್ನು ನಾವಾಳಬೇಕಲ್ಲದೆ ಆ ಮದವೇ ನಮ್ಮನ್ನು ಆಳಬಾರದು. ಆಳಬಾರದು. ಆದ್ದರಿಂದ ನಿನಗೆ ಹೇಳ್ತಾ ಇದ್ದೇನೆ, ಒಳ್ಳೆಯದು. ಮಾತೃವತ್ ಪರಧಾರೇಶು, ಲೋಷ್ಟವತ್ ಪರದ್ರವ್ಯೇಶು. ಯಾವ ಹೆಣ್ಣನ್ನೇ ಕಂಡರೂ ಅವಳನ್ನ ನಮ್ಮ ತಾಯಿ ಅಂತ ಭಾವಿಸಬೇಕು. ಒಳ್ಳೆಯದು. ಪರರ ಸಂಪತ್ತನ್ನು ಕಂಡಾಗ ಅದನ್ನ ಕಸದಂತೆ ಕಂಡಾಗ ಅವನಷ್ಟು ಒಳ್ಳೆಯವನು ಪ್ರಪಂಚದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಇನ್ನೊಬ್ಬರ ಹೆಂಡತಿಯನ್ನ ನನ್ನ ಹೆಂಡತಿ ಅಂತಲೋ, ಇನ್ನೊಬ್ಬನ ಸಂಪತ್ತು ನನಗಾಗಿ ಇರುವ ಸಂಪತ್ತು ಅಂತಲೋ ಭಾವಿಸಿದ ಅಂತ ಆದ್ರೆ ಹಾಗೆ ನಿನಗೆ ಹೇಳ್ತಾ ಇದ್ನಲ್ಲ, ಹೌದು. ಅತ್ಯುನ್ನತಿ ಆ, ಪತನ ಹೇತು. ಹೇತು. ಆ ಪತನಕ್ಕೆ ಆಗುವಂತಹ ಯಾವ ಕಾರ್ಯಗಳನ್ನು ಮಾಡದೆ ಜಾಣನಾಗು, ಓಹೋ. ಕೀರ್ತಿಯನ್ನ ಪಡೆ. ಹಾ, ಹಾ. ಹೋಗಿ ಬಾ ಮಗು, ನನ್ನ ಹೋಗಿ ಬಾ. ಮುಂದಿನ ಭವಿಷ್ಯಕ್ಕೆ ಈ ರೀತಿಯ ಪಥ ನಿರ್ದೇಶನ ತಾವು ಅನುಗ್ರಹ ಮಾಡ್ತಾ ಇದ್ದೀರಿ. ಒಳ್ಳೆಯದು ಸ್ವಾಮಿ. ಮನಸ್ಸ ಯಾವತ್ತೂ ಚಿಂತಿಸುತ್ತಾ ಇರುತ್ತೀರಿ, ಮರೆಯಲಾರೆ. ಸಂತೋಷವಾಗಿ ನಗನಗದ ಹೋಗಿ ಬಾ ಕಂದ, ಹೋಗಿ ಬಾ.
ಮತ್ತೆ ದುರ್ಮತಿಯ ರಕ್ತವನ್ನು ಕೂಡುತ್ತವೆ. ಉತ್ತಮದ ದೃಶ್ಯಗಳನ್ನು ನೋಡುತ್ತವರಲ್ಲ ಅಕ್ಕರ ಬೆಳಕು ಗೋವಿಂದ ಪ್ರಭು ಬಾಳಲ್ಲ ಹತ್ರ ಬಂದಿದ್ದೇನೆ. ನೀನು ನನ್ನ ಜೊತೆ ಇರಬೇಕು. ಓ. ಅಲ್ಲ ಆಪ್ತ ಸಖ ಹೌದು ಬುದ್ಧಿ. ದುರ್ಮತಿ ನೀನು. ನಿಜ. ಒಳ್ಳೆಯ ಹೆಸರೇ ನಿನಗೆ. ಓ. ಅದಕ್ಕೆ ಅರ್ಥ ಹುಡುಕುವುದು ಬೇಡ. ಬೇಡ ಬೇಡ ಬೇಡ. ಹೆಸರುಂಟಲ್ಲ ಅವ ಕೆಟ್ಟ ಬುದ್ಧಿ ಅಂತ ಹೇಳುದು ಯಾರು ಬೇಡ ಅವನಿಗೆ. ಅಲ್ವಾ? ಓ, ಹೌದು. ಸರಿ, ಹಾ. ಈ ಹುಂಡಾಸುರನ ಜೀವನದ 7 ಬೀಳುಗಳನ್ನು ಆಲೋಚನೆ ಮಾಡಿದ್ರೆ ಹಾ. ಇನ್ನು ಭವಿಷ್ಯ ಹಾ. ಉಜ್ವಲವಾಗುವುದಕ್ಕೆ ಇರುವುದು. ಖಂಡಿತ ಇದೆ. ಯಾಕೆ ಹೇಳು? ಯಾಕೆ ಬುದ್ಧಿ? ಒಬ್ಬ ಋಷಿ ನನಗೆ ಶಾಪ ತಲೆ ಕೊಟ್ಟದ್ದು ಕೆಟ್ಟ ಹುಚ್ಚ. ಅಲ್ವಾ? ಹೌದು. ಆಯು ಮಹಾರಾಜನ ಮಗನಿಂದ ಪಾಲಿಗೆ ಮಾರಾಣ. ಈ ಯಾವ ಯಾಗ ಕೆಡಿಸುವುದಕ್ಕೆ ಹೋಗುವಾಗಲೇ ಏ. ನಮ್ಮಲ್ಲಿ ಕೆಲವು ಹಿರಿ ತಲೆಗಳು ಹೌದು. ಬೇಡ ಅಂತ ಹೇಳಿದರು. ಹೇಳಿದರು. ಆದ್ರೆ ನಾವು ಕೇಳಲಿಲ್ಲ, ಹೋದೆವು. ಹೌದು. ಮಗುವನ್ನು ಅತ್ತೆ ಅಪಹರಿಸಿ ತಂದೆವು. ನಿಜ. ಕೊಲ್ಲುವಾಗ ಕೆಲವು ಹೇಳಿದೆವು, ನೀನು ಪ್ರವಾಹದ ವಿರುದ್ಧ ಈಜುತ್ತಾ ಇದ್ದೆ. ಅವ್ರು ಹೇಳಿದ್ರು. ನಾವು ಕೇಳಿದ್ದೇವೆ, ಕೇಳಲಿಲ್ಲ. ಆ ಮಗುವನ್ನು ಕಡಿದು ಹೌದು. ಮಾಂಸ ಮಾಡಿ ಹಾ. ಬೇಯಿಸಿ ತಿಂದದ್ದು ಜೀರ್ಣವಾಗಿ ಹೋಗಿದೆ. ಎಂತ ಸಾಮರ್ಥ್ಯ ನಿಮ್ಮದು. ನನಗೀಗ ವೈರಿ ಇದ್ದಾನ. ನಿಮ್ಮ ಸಾವು ಇಲ್ಲ. ಎಂತದ್ದು? ನಿಮ್ಮ ಸಾವು ಇಲ್ಲ. ನನಗೆ ಸಾವಿಲ್ಲ. ಇಲ್ಲ. ಜಯಿಸಿದ್ದೇನೆ. ಹೌದು. ಈ ಸಂದರ್ಭ ಒಂದೇ ಸಾಧಿಸಿ ಹಾ. ಸ್ವರ್ಗಲೋಕಕ್ಕೆ ಹೋಗುವುದಾ? ಬೇಡ. ಬೇಡ. ಯಾಕೆ? ಈಗ ದೇವತೆಗಳ ಶಕ್ತಿ ಅಧಿಕವಾಗಿಯೇ ಇದೆ, ಹೌದಂತೆ. ನಮ್ಮ ಬಲ ಕಡಿಮೆಯೇ ಇದೆ. ಇದೆ. ಸಮಯ ಸಾಧಿಸಿಕೊಂಡು ಯಾವಾಗ ಸ್ವರ್ಗಲೋಕಕ್ಕೆ ಹೋಗೋಣ ಆಗ ಆಲೋಚನೆ ಮಾಡೋಣ. ಅಷ್ಟೇ. ಹಾಗೆಂದು ಮನೆಯ ಒಳಗೆ ಎಷ್ಟು ಸಮಯ ಆಯ್ತು ಕುಳಿತು. ಎಂತದು ಕುಳಿತುಕೊಳ್ಳೋದು ತಿರುಗಾಟ ಮಾಡೋದು ತುಂಬಾ ಸಮಯ ಆಯ್ತು. ಅಲ್ವಾ? ತಿರುಗಾಡ್ತಾ ಇರುವವರಿಗೆ ಮನೆಯೊಳಗೆ ಕೂತ್ರೆ ಆಗುವುದೇ ಇಲ್ಲ. ಅವರ ಆರೋಗ್ಯ ಕೆಡ್ತದೆ. ಅಲ್ವಾ? ಹುಚ್ಚರಾಗ್ತಾರೆ ಅವರು. ಸರಿ, ಈಗ ನಾನು ತಿರುಗಾಟಕ್ಕೆ ಹೊರಟದ್ದು. ಒಳ್ಳೆದು. ನೀನು ಬರ್ತೀಯಾ? ನೀನು ಬರ್ತೀಯಾ? ಅಲ್ಲ, ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ? ಬಿಟ್ಟು ಹೋಗುವುದಿಲ್ಲ. ಮತ್ತೆ ಕೇಳುವುದು ಯಾಕೆ? ಅಲ್ವಾ? ಯಾವಾಗ ನಾವು ಆದರೂ ನಿನಗೇನಾದ್ರೂ ಸಮಸ್ಯೆ ಇದ್ರೆ ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಇಲ್ಲ, ಸಮಸ್ಯೆ ಇಲ್ಲ. ನಿನ್ನ ಸಮಸ್ಯೆ ಇದ್ರೂ ಅದನ್ನು ಬಿಟ್ಟು ನಾನು ನಿಮ್ಮ ಜೊತೆ ಬರ್ತೇನೆ. ಇವತ್ತು ಬೇರೆಲ್ಲಿಗೆ ಬೇಡ, ಮತ್ತೆಲ್ಲಿಗೆ? ವನದ ಸೊಬಗನ್ನು ನೋಡಬೇಕು. ಒಂದು ಸೌಂದರ್ಯ. ಹೌದು. ಹಾ. ಯಾಕೆ? ಯಾಕೆ? ಬೃಹದಾಕಾರವಾಗಿ ಬೆಳೆದು ನಿಂತಹ ಹೆಣ್ಮರ. ಹೆಣ್ಣು ಮರ. ಹಾ, ಎಷ್ಟರವರೆಗೆ ನೋಡುವಂತಹ ಮರ ಅದು. ಯಾವುದು? ಹೆಣ್ಣು ಮರ. ಗಂಡು ಮರ ನೋಡಿದ್ಯಾ? ಇಲ್ಲ. ಮತ್ತೆಂತ? ಮತ್ತೆ ನೀವು ಹೇಳಿದ ಪ್ರತ್ಯೇಕವಾದ ಹೆಣ್ಣು ಮರ. ಹೆಮ್ಮರ ಅಂದ್ರೆ? ಹಿರಿದು ಮರ. ದೊಡ್ಡ ಮರಕ್ಕೆ ಹೆಣ್ಣು ಮರ ಅಂತ ಹೆಮ್ಮರ. ಹೆಮ್ಮರ. ಆ ಮರಗಳಿಗೆ ಹಬ್ಬಿಕೊಂಡ ಲತೆಗಳು, ಬಳ್ಳಿಗಳು. ಬಳ್ಳಿಗಳು. ಹೌದು. ಹೌದು. ಎಂತಹ ಬಳ್ಳಿ? ಅದು ಹುಬ್ಬಳ್ಳಿ. ಹುಬ್ಬಳ್ಳಿ. ಹೂಬಳ್ಳಿ. ಹುಬ್ಬಳ್ಳಿ. ಹೌದು. ಅವುಗಳನ್ನೆಲ್ಲ ನೋಡುತ್ತಾ ಅಲ್ಲಿರುವ ಹೂ ಅರಳಿದಂತಹ ಹೂಗಳ ಪರಿಮಳ. ಹೂಸು ವಾಸನೆ. ಹೂಸು ವಾಸನೆ. ಒಟ್ಟಿಗೆ ಹೇಳ್ಬೇಕು. ಹೂಸು ವಾಸನೆ. ಬೇರೆ ಬೇರೆ ಹೇಳ್ಬೇಕು. ಹೂಸು ವಾಸನೆ. ಹೂ ಸುವಾಸನೆ. ಅದರ ವಾಸನೆ ಒಟ್ಟಿಗೆ ಬರ್ತದೆ. ಹೌದು. ಹೂ ಸುವಾಸನೆ. ಒಳ್ಳೆಯ ಪರಿಮಳ. ಅವುಗಳನ್ನು ಆಗ್ರಹಿಸಬೇಕು. ಈ ಸೊಬಗನ್ನೆಲ್ಲ ಸವಿಯಬೇಕು ಹೀಗೆಂದು ತೀರ್ಮಾನಿಸಿದವ. ಹಾಗಿದ್ರೆ ತಡ ಯಾಕೆ? ನಮ್ಮ ಪಯಣ ಬರುವಾಗ ಏನಂತೆ ಅದು? ಗೆಜ್ಜೆಯ ಧ್ವನಿ ಕೇಳುತ್ತ, ಗೆಜ್ಜೆಯ ಧ್ವನಿ ಕೇಳುತ್ತ, ಗೆಜ್ಜೆಯ ಧ್ವನಿ ಕೇಳುತ್ತ, ಕರುಳನು ದೇವರೊಡನಂತು, ಗೆಜ್ಜೆಯ ಧ್ವನಿ ಕೇಳುತ್ತ, ಕರುಳನು ದೇವರೊಡನಂತು. ಬಹಳ ದೂರ ಸಾಗಿ ಬಂದೆವು. ಹೌದಪ್ಪ. ಸಾಗಿ ಬಂದಾಗ ಒಮ್ಮೆಲೆ ನಾನು ನಿಂತೆ. ಹೌದು. ಕಾರಣ ಇದೆ. ಈ ವನದ ಸೊಬಗನ್ನು ಸವಿಯುತ್ತಾ ಬರುವಾಗ ಕಿವಿಗೊಂದು ಶಬ್ದ ಕೇಳಿಸಿತು. ಶಬ್ದ ಎಲ್ಲಿಂದ ಬಂದದ್ದು? ಅದು ಹಾಗೆಲ್ಲ ಎಲ್ಲಿಂದ ಅಂತ ನನಗೂ ಗೊತ್ತಿಲ್ಲ. ಗೊತ್ತಿದ್ರೆ ಅದು ಇಲ್ಲಿಂದ ಅದು ನಾನು ಹೇಳೋದಿಲ್ವಾ? ಗೆಜ್ಜೆಯ ಸ್ವರ. ಹೌದು, ಗೆಜ್ಜೆಯ ಸ್ವರ.
ಅಂತ ಕೇಳ್ತಾ ಉಂಟು, ಎಲ್ಲಿಂದಲೋ ಕೇಳ್ತಾ ಉಂಟು ಒಬ್ಬ ಗೆಜ್ಜೆಯ ಸ್ವರ. ಇದು ನಾವು ಬೇಗ ಇಲ್ಲಿಂದ ಹೋಗುವ. ಯಾಕೆ? ಈ ಕಾಡಿನಲ್ಲಿ ಗೆಜ್ಜೆಯ ಸ್ವರ ಆ, ಗೊತ್ತಾಯ್ತು ಯಾರ್ದು ಅಂತ. ಎಂತದ್ದು? ಅವಳತ್ತೆ, ಆ? ಅವಳತ್ತೆ. ಅಷ್ಟು ನಿಖರವಾಗಿ ಹೇಳುವುದಕ್ಕಾಗ್ತದ? ಹೌದು, ಯಾರದ್ದು? ನನ್ನ ಹಳೆ ಪ್ರೇಯಸಿಯದ್ದು. ನಿನಗೆ ಹಳೆಯ ಪ್ರೇಯಸಿ ಅಂದ್ರೆ ಹೊಸತ್ತು ಬೇರೆ ಉಂಟು. ಹಳೆ ಬೇರೆ, ಮೊದಲಿನ ಪ್ರೇಯಸಿ. ಅವಳು ನಿನ್ನ ಪ್ರೇಯಸಿ? ನೀವು ಅಲ್ಲ, ಅವಳು ನನ್ನ ಪ್ರೇಯಸಿ ಆಗಿದ್ದಳು. ಅವಳೇ ವಿಮಲ್. ವಿಮಲ್ ವಿಮಲ. ವಿಮಲ. ಒಂದು ದಿನ ನಾನು ದಾರಿಯಲ್ಲಿ ಹೋಗುತ್ತಾ ಇರುವಾಗ ಅವಳು ನನ್ನ ಕಣ್ಣೆದುರಿಗೆ ಸಿಕ್ಕಿ ಒಂದು ನನ್ನನ್ನು ವರ್ಣಿಸಿದ ಅವಸ್ಥೆ ನೋಡ್ಬೇಕು. ಹೇಗೆ? ಆಹಾ, ನೀವು ಎಷ್ಟು ಚಂದ ಇದ್ದೀರಿ, ನಿಮ್ಮ ಹಣೆ ನೋಡಬಾರ್ದೆ, ನಿಮ್ಮ ಹುಬ್ಬು ನೋಡಬಾರ್ದೆ, ನಿಮ್ಮ ಕಣ್ಣು ನೋಡಬಾರ್ದೆ, ನಿಮ್ಮ ಭುಜ ನೋಡಬಾರ್ದೆ, ಸರಿಯಾದಂತ ಪುರುಷ ನೀವು, ಪುರುಷ ರತ್ನ ಅಂದ್ರೆ ನೀವೇ. ನಾನು ಎಲ್ಲಿಯಾದ್ರೂ ಜೀವನದಲ್ಲಿ ಮದುವೆ ಆಗುತ್ತಿದ್ರೆ ಅದು ನಿಮ್ಮನ್ನೇ ಎಂಬುದಾಳಿ ಪ್ರಾಣಭಿಕ್ಷೆ ಬೇಡದ ಇದು ಪ್ರಾಣ ಭಿಕ್ಷೆ ಅಲ್ಲ ಪುಣ್ಯ, ಪ್ರಣಯ ಭಿಕ್ಷೆ. ಪ್ರಣಯ ಭಿಕ್ಷೆ ಇದು. ಬೇಡಿದವಳು ಅವಳು. ನಿನ್ನ ಯೋಗವೇ ಅಂತವಳು ಸಿಕ್ಕಿದಾಗ ನೀನು ಬೇಗ ಅವಳನ್ನು ಮದುವೆ ಆಗೋದು ಬಿಟ್ಟು ಅವಳನ್ನು ಪ್ರೇಯಸಿ ಪ್ರೇಯಸಿ ಅಂತ ಹೇಳ್ತಾ ಇದ್ರೆ ಸಾಕಾಗ್ತದೆ. ಕರ್ಮ, ಅವಳು ನನ್ನ ಗ್ರಾಚಾರಕ್ಕೆ ಮದುವೆ ಆಗುದು. ಅವಳನ್ನು ನೋಡ್ಬೇಕಿತ್ತು. ಒಂದು ಯೋಚನೆ ಮಾಡಿ, ಒಂದು ಹೆಣ್ಣು ಒಂದು ಗಂಡು, ಒಂದು ಗಂಡು ಒಂದು ಹೆಣ್ಣನ್ನು ಮೆಚ್ಚುದು ಯಾವಾಗ? ಸರಿಯಾದಂತ ಒಂದು ರೂಪ ಲಾವಣ್ಯ ಇದ್ರೆ ಎಲ್ಲದರಲ್ಲೂ ಸಮಾನತೆ ಬೇಕು. ಅವಳು ನನ್ನನ್ನು ವರ್ಣಿಸಿದ್ದಾಳೆ ಇದ್ದಾಗೆ. ನೀನು? ನಾನು ಅವಳನ್ನು ನೋಡಿದ್ದು ವರ್ಣಿಸ್ಲಿಕ್ಕೆ ಹೋಗ್ಲಿಲ್ಲ. ವರ್ಣಿಸಿದ ವಿಷಯವೇ ಸಿಕ್ಕಲಿಲ್ಲ. ಹೌದು, ಅಷ್ಟು ಚಂದ ಚಂದವ. ಒಂದು ಕಣ್ಣು ಪೂರ್ವಕ್ಕೆ, ಮತ್ತೊಂದು ಪಶ್ಚಿಮಕ್ಕೆ. ಕಣ್ಣು ಹಾಗಾಯ್ತು. ಹೌದು, ಬೇರೆಲ್ಲ ಬೇರೆ ನೋಡ್ಬೇಕು, ಅವರ ಮುಖ ನೋಡ್ಬೇಕು. ಹೀಗೆ ತಿರುಗಿ ಅವಳ ಜಡೆ ಒಂದು ಸ್ತ್ರೀಯರಿಗೆ ಒಂದು ಜಡೆ, ಅದು ಲಕ್ಷಣ ಅಲಂಕಾರ. ಹೌದು, ಇವಳ ಜಡೆ ನೋಡ್ಬೇಕಿತ್ತು. ಕಾಟು ನಾಯಿಯ ಮೋಟು ಬಾಲದಾಗ ಇಷ್ಟೇ ಉದ್ದ. ಬೇಡ, ಒಂದು ಹೇಳ್ತೇನೆ, ಪ್ರಣಯದಲ್ಲಿ ರೂಪ ಅದೆಲ್ಲ ಮುಖ್ಯ ಅಲ್ಲ, ಮನಸ್ಸು ಒಳ್ಳೆದಿದ್ರೆ ಎಂತದ ಮನಸ್ಸು. ಅವಳು ಮಾತಾಡುವಂತ ಒಂದು ಚಂದ ನೋಡಬೇಕು. ಬೇಡ, ಒಂದು ಕಾಲು ಸರಿ ಉಂಟಾ ಅಂತ ನೋಡ್ತೇನೆ. 7, 8, 7, 8. ಮತ್ತೆ ಅಂತದ್ದನ್ನು ನಾನು ಮದ್ವೆಯ ಹೇಗೆ ಜೀವನ ಸಾಗಿಸಲಿ? ಹಾಗಿದ್ರೆ ಹೇಳ್ಬೇಕಿತ್ತು. ನೀನು ಹೇಳುವುದೆಲ್ಲ ಸರಿ, ನನಗೆ ಮದುವೆ ಆಗುದಕ್ಕೆ ಮನಸ್ಸಿಲ್ಲ, ಸುಲಭದಲ್ಲಿ ಹೇಳಿದೆ. ನಾನು ನೋಡಮ್ಮ, ನೀನು ಆಲೋಚನೆ ಮಾಡು. ನೀನು ನನ್ನನ್ನು ವರ್ಣಿಸಿರುವುದು ವಿಷಯ ಯಾವುದು, ಆದ್ರೆ ನಾನು ನಿನ್ನನ್ನು ಮದುವೆ ಆಗಬೇಕಿರೋ ಒಂದು ಸಮಾನತೆ ಬೇಕು. ಎಷ್ಟು ಮಾತ್ರ ನಿನ್ನನ್ನು ನಾನು ಮದುವೆ ಆಗುದಿಲ್ಲ ಅಂತ ಹೇಳಿದೆ. ಅವಳದು ಒಂದೇ, ನಾನು ಯಾರನ್ನ ಆಗುದಿಲ್ಲ, ನಾನು ಆಗುದು ನಿಮ್ಮನ್ನೇ ಅಂತ. ನಾನು ಆಗುದಿಲ್ಲ ನಡಿ ಅಂತ ಹೇಳಿದೆ. ಅವಳು ಹೇಳಿದ ಮಾತ್ರ ಇಂಥದ್ದು, ಎಲ್ಲಿಯಾದ್ರೂ ನೀವು ನನ್ನನ್ನು ಮದುವೆ ಆಗದಿದ್ರೆ ಎಲ್ಲಿಯಾದ್ರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ. ನಿನ್ನನ್ನು ಹೆದರಿಸಿದ್ದು? ಹೆದರಿಸಿದಲ್ಲ, ಹೇಳಿದಾಗೆ ಮಾಡಿದ್ದಾಳೆ. ಹೌದಾ? ಅದೇ ಸತ್ತ ಪ್ರೇತಾತ್ಮ ಇಲ್ಲಿ ತಿರುಗುದು ಗೆಜ್ಜೆ ಶಬ್ದಲ್ಲಿ. ಹಾಗಿದ್ರೆ ನಿನ್ನನ್ನು ಬೆನ್ನು ಬಿಡುವುದಿಲ್ಲ ಅವಳು. ಬದುಕಿರುವಾಗಂತೂ ಬಿಡ್ಲಿಲ್ಲ, ಸತ್ತ ಮೇಲೆಯೂ ಅವಳು ಬಿಡುವುದಿಲ್ಲ. ಈಗ ನಾವು ಒಳ್ಳೆ ಆನಂದವನ್ನು ಆಸ್ವಾದಿಸುವುದಕ್ಕೆ ಬರುವಾಗ ಎಲ್ಲಿಯಾದ್ರೂ ಇವಳು ಮೋಹಿನಿಯಾಗಿ ತಿರುಗುತ್ತಾ ಇದ್ದಾಳ ಅಂತ. ಅದಷ್ಟೇ, ಬಯಸಿದ ಪುರುಷ ಸಿಗದೇ ಇದ್ದಾಗ ಪ್ರಾಣ ಬಿಟ್ರೆ ಮೋಹಿನಿಯಾಗಿ ತಿರುಗುವುದೇ. ನಿನಗೆ ತಲೆ ಕೆಟ್ಟು ಎಷ್ಟು ದಿವಸ ನಿದ್ದೆ ಬಿಟ್ಟಿದ್ಯಾ? ಯಾಕೆ? ಇದು ಅದು ಅವಳ ಸಂಚಾರ ಅಂತ ನಿನಗೆ ನಿಖರವಾಗಿ ಹೇಳುವುದಕ್ಕೆ ಹೌದಾ? ಈ ಮೋಹಿನಿ ಸಂಚರಿಸುವುದು ಯಾವಾಗ? ರಾತ್ರಿಯಲ್ಲಿ ಅಲ್ವಾ, ಇದು ಹಗಲು, ಸುಡು ಬಿಸಿಲು. ಈಗ ಎಲ್ಲಿಯಾದ್ರೂ ಹಗಲು ಮೋಹಿನಿಯರು ತಯಾರಾಗಿದ್ರೆ ಅದು ಜೀವಂತ ಆಗುದಿಲ್ಲ ಈಗ. ಅಲ್ಲ, ಅವಳಲ್ಲ. ಹಾಗಿದ್ರೆ ಏನೋ ವಿಶೇಷತೆ ಇರ್ಬೇಕು. ಯಾರಾದ್ರೂ ಬಂದಿರಬಹುದೇ? ಸುಗಂಧ ವಾಸನೆ ಬರ್ತಾ ಉಂಟು. ನಿನಗೆ ವಾಸನೆ ಬರುವಲ್ಲಿ ಪರಿಮಳ ಬರ್ತದೆ, ಪರಿಮಳ ಬರುವಲ್ಲಿ ಅಲ್ಲ ಪರಿಮಳ. ಹಾಗಿದ್ರೆ ಆ ತನುಗಂಧದ ಜಾಡೊಂದು ಹಿಡಿದು ಈ ಗೆಜ್ಜೆಯ ಸ್ವರ ಎಲ್ಲಿಂದ ಬರ್ತದೆ? ಮೈಯ ಪರಿಮಳ. ಹಾಗಿದ್ರೆ ಹೋಗೋಣ. ತಲೆ ವನಿತೆಯ ಮೈಯ ಸುಖ ಅರಲೇ
ನೋಡೆ ಸುರಲೋಕದಿಂದ ಇಳಿದಳೆ ಎಂತ ಇದು? ನಿಮಗೆ ಏನಾಯ್ತು? ನಿಮಗೆ ನಾನು ಯಾವ ಲೋಕದಲ್ಲಿದ್ದೇನೆ ನನಗೆ ಗೊತ್ತಾಗ್ಲಿಲ್ಲ. ನೀವು ಲೋಕ ಇಲ್ಲದವರಾಗೆ ಮಾಡ್ತಾ ಇದ್ದೀರಿ. ಅಲ್ಲ, ಈಗ ಸರಿ ಉಂಟು. ಹಾಗೆ ಸರಿ ಉಂಟು. ನಿನಗೆ ಅಲ್ಲ ಇದು? ನನ್ನನ್ನು ಹಿಡಿ 3 ಸರಿ ತರಿಸಿದ್ದೀರಿ. ನನಗೆ ವಾ. ಅವಳೇ ನನ್ನ ಕೈಗೆ ಸಿಕ್ಕಿದಳು ಎಂಬ ಹಾಗೆ ಹಾ. ಬಿಗಿದಪ್ಪಿ. ಅವಳು ಸಿಕ್ತಿದ್ರೆ ಪುಡಿ ಪುಡಿ ಆಗ್ತಿತ್ತು. ಯಾಕೆ? ನಾನು ಸಿಕ್ಕಿದ ಕಾರಣ ಜೀವಂತ ಉಳಿದಿದ್ದೇನೆ. ಅಂದ್ರೆ ವಾ, ಇದು ಹೌದು. ಈ ಆಯ್ತು. ನೋಡಿ, ಆಗುದಲ್ಲ. ಹೆಣ್ಣು ಮಕ್ಕಳನ್ನು ಹಿಡಿಯುವಾಗ ಹೂ ಹಿಡಿದಾಗೆ ಹಿಡಿಬೇಕು. ಇಷ್ಟವರೆಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಅದೇ ಗೊತ್ತಾಗ್ತದೆ. ಹೌದೌದೌದೌದು. ಹರರೆ, ಅರರೆ, ಅರರೆ. ಯಾರೀಕೆ? ಯಾರೀಕೆ? ಯಾರಿವಳು? 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 ಹೂತೋಟಕ್ಕೆ ಬಂದವಳು. ಮತ್ತೆ ಹೇಳಿದ್ರೆ ಉತ್ತರ ಸಿಗುದಿಲ್ಲ. ಅದು ಸಿಕ್ಕ ಸಂಬಂಧಕ್ಕೆ ನಾವು ಯಾರಿವಳು? ಯಾರಾಗಿ? ಸುರಲೋಕದಿಂದಿಳಿದವಳು. ತಿಳಿದವಳೆ. ಸುರಲೋಕ ಅಂದ್ರೆ ಅಲ್ಲಿ ಗಣಿಕಾಂಗನೆಯರು ಅಪ್ಸರಾಂಗನೆಯರು ಹಾ, ಬೇಕಾ? ಹೌದೌದು. ಕೆಲವು ಜನ ಅವರೆಲ್ಲ ಈ ಕಡೆಗೆ ಬರುವುದೆಲ್ಲ ಉಂಟಲ್ಲ. ಎಲ್ಲಿ ಅವರಿಗೆ ಅಲ್ಲಿ ಮೇಲೆ ಕಾರ್ಯಕ್ರಮ ಇಲ್ವ ಅವರಿಗೆ? ಕಾರ್ಯಕ್ರಮ ಇದ್ರು ಕೆಲವು ದಿವಸ ರಜೆ ಮಾಡಿ ಆದ್ರೂ ಇಂಥದಕ್ಕೆ ಬರುವುದು. ಬರುತ್ತಾರೆ. ಅವರಿರಬಹುದೇ? ಇರ್ಬೋದೇ? ಅಲ್ಲ, ಪಾತಾಳದವರ. ಪಾತಾಳದವರು ಇಷ್ಟು ಚಂದ ಇದ್ದಾರ? ಮಾತಾಡೋದು ಇಷ್ಟು ಚಂದ ಇಲ್ಲ. ಅವರು ಸೊಂಟದಿಂದ ಮೇಲೆ ಮಾತ್ರ ಚಂದ. ಕೆಳಗೆ ಹರಿದಾಡ್ಕೊಂಡು ಹೋಗುದಲ್ಲ. ಕನ್ಯೆಯರು ಅವರು ಅವರಲ್ಲ. ಹಾಗಿದ್ರೆ ಮತ್ಯಾರು? ಮತ್ಯಾರು? ಹರನರ್ಧಾಂಗಿ. ಅರ್ಧಾಂಗಿ. ಹರನಲ್ಲಿ ಅರ್ಧಾಂಗಿ ಇರುವುದಾ? ಅಲ್ಲೋ, ಅವನ ಅರ್ಧಾಂಗಿ, ಅರ್ಧಾಂಗಿ ಮಡದಿ, ಹೆಂಡತಿ, ಈಶ್ವರಿ ಈಶ್ವರಿ ಆಗಿರಬಹುದು. ಪರಮೇಶ್ವರಿ, ಈಶ್ವರಿ ಈಶ್ವರಿ ಪರಮೇಶ್ವರಿ ಆಗಿರಬಹುದು. ಪಾರ್ವತಿ, ಪಾರ್ವತಮ್ಮ ಅಲ್ಲಲ್ಲ, ಪಾರ್ವತಮ್ಮ ಅಲ್ಲ. ಯಾಕೆ ಅಲ್ಲ? ಪಾರ್ವತಮ್ಮ ಆದ್ರೆ ದಪ್ಪ ಇದ್ದಾರೆ, ಹಣೆಯಲ್ಲಿ ದೊಡ್ಡ ಬೊಟ್ಟು ಇರ್ತದೆ. ಇದು ಸಣ್ಣ ಬೊಟ್ಟು. ಅಲ್ವಾ? ಅಂದ್ರೆ ವಿಭೂತಿ ಬಳಕೆ. ಬಾಬಾ ಇಲ್ಲ, ವಿಭೂತಿ ಇಲ್ಲ. ಅವಳಲ್ಲ. ಅಲ್ಲ. ಮಾರನರಗಿಣಿಯೇ. ಮಾರ ಮನ್ಮತ. ಅವನ ಆರತಿ. ಆರತಿ ನೀವು ಕೇಳಲಿಲ್ವಾ? ರತಿಯ ಮೇಳದೊಳಿರ್ಪ ಕಾಮನು. ಅವರು ಯಾವಾಗ್ಲೂ ಒಂದೇ ಮೇಳದಲ್ಲಿ ಇರುವುದು, ಒಟ್ಟಿಗೆ. ಒಬ್ಬಂತೂ ಮೇಳದಲ್ಲೇ ಇರುವುದು. ಹೌದು. ಮೇಳ ಒಬ್ಬ ಬಿಟ್ಟು ಹೋಗುದು ಗೊತ್ತಿಲ್ಲ. ಒಬ್ಬ ಬೇರೆ ಮೇಳ, ಮತ್ತೊಬ್ಬ ಬೇರೆ ಮೇಳ ಅಂತಿಲ್ಲ. ಅವರಿಬ್ರು ಒಂದೇ ಮೇಳ. ಯಾವ ಮೇಳಕ್ಕೆ ಹೋದ್ರು ರತಿ ಅಲ್ಲ, ರತಿ ಅಲ್ಲ. ಅಲ್ಲ. ಮತ್ತೆ ಬ್ರಹ್ಮನ ರಾಣಿ ಶಾರದೆ. ಏನ್ ಹೇಳ್ತೀರಿ? ಬ್ರಹ್ಮದೇವರ ಸೃಷ್ಟಿ ಕಾರ್ಯ ನಡಿಬೇಕಿದ್ರೆ ಶಾರದಾ ದೇವಿ ಒಟ್ಟಿಗೆ ಬೇಕಂತೆ. ಇದ್ರ ಸೃಷ್ಟಿ ಸರಿಯಾಗಿ ಆಗುದಿಲ್ಲಂತೆ. ಮತ್ತೆ ಆಕೆ ಕೈಯಲ್ಲಿ ಪುಸ್ತಕವೂ ಇಲ್ಲ, ವೀಣೆಯೂ ಇಲ್ಲ. ಪುಸ್ತಕ ಈಗ ಅಲ್ಲ, ಬಿಟ್ಟು ಬಂದಿದ್ದಾಳು. ಪುಸ್ತಕ ಇಟ್ಕೊಂಡು ಇಲ್ಲ ಇಲ್ಲ ಇಲ್ಲ, ಬೇಡ ಬೇಡ. ನಾರಾಯಣನ ರಸಿ. ನಾರಾಯಣದ ಒಡಲಿ ಯಾವಾಗಲೂ ವಕ್ಷಸ್ಥಳದಲ್ಲಿ ಇದ್ದು ಹರಿಯ ಪಾದವನ್ನು ಒತ್ತುತ್ತಾ ಇರುವವಳು ಬಿಟ್ಟು ಬಂದಾಳ. ಬರ್ಲಿಕ್ಕೆ ಬೇರೆ ಒತ್ತಲಿಕ್ಕೆ ಜನ ಇಲ್ಲ. ಅವಳೇ ಒತ್ತಬೇಕು. ದೇವೇಂದ್ರ ರಸಿ ಶಚಿಯೋ? ಶಚಿ ಇಷ್ಟು ಜನ ಶಚಿ ಇಷ್ಟಿಲ್ಲಪ್ಪ. ಹಾಗಾದ್ರೆ ಯಾರಿವಳು? 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 ನಾವು ಕೇಳಿಕೊಂಡ್ರೆ ಉತ್ತರ ಸಿಗ್ತದ? ಎಲ್ಲಿಂದ ಸಿಕ್ಕುದು? ಹಾಗಿದ್ರೆ ಮಾತಾಡಿಸಿದ್ರೆ ಒಳ್ಳೇದು. ಎದುರು ಇರುವಾಗ ಅಂಗೈಯ ಹುಣ್ಣನ್ನು ನೋಡುವುದಕ್ಕೆ ಕನ್ನಡಿ ಅಗತ್ಯವಿದೆ. ಹಾಗಂತ ಕನ್ನಡಿ ಬೇಕಾಯ್ತಾ? ಕನ್ನಡಿ ಬೇಕು. ಯಾಕೆ? ಅಂದ್ರೆ ನೀನು ಕನ್ನಡಿಯ ಹಾಗೆ ನನ್ನ ಜೊತೆಗಿರ್ತೇನೆ. ನಾನು ಮಾತಾಡ್ತೇನೆ, ನೀನು ಜೊತೆಗಿರ್ತೀಯಲ್ಲ? ನಾನು ಜೊತೆಗಿರ್ತೇನೆ. ನೀನು ಓಡುದಿಲ್ಲ. ನಾನು ಇರ್ತೇನೆ ಇಲ್ಲಿ. ಅಲ್ಲ, ನೀವು ಮಾತಾಡಿದ್ರಿ. ನೀನು ಹಿಂದಿನಿಂದ ಸಹಕಾರಿಯಾಗಿರು. ಆಗ ನಾನು ಮಾತಾಡ್ತೇನೆ. ಮತ್ತೆ ಎದುರುಬೇಡಿ. ಹೆಣ್ಣು ಮಕ್ಕಳಿಗೆ ಮಾತಾಡುವುದು ಸ್ವಲ್ಪ ಭಯ. ನಮ್ಗೆ ಭಯಬೇಡಿ. ನಾನು ಧೈರ್ಯಕ್ಕೆ ನಾನಿದ್ದೇನೆ. ಹೋಗಿ. ಇನ್ನು ಇಲ್ಲಿಂದ ಕದಡಿದ್ರೆ ಕಾಲುಗಳಿದೆ. ನಾನು ಎಂತದಕ್ಕೆ? ಓಡುವುದು ಯಾಕೆ? ಯಾರು ಓಡಿದ್ದು? ಮತ್ತೆ ನಾನು ಓಡಿದ್ದಲ್ಲ. ಮತ್ತೆ ನೀವು ಅವರು ಮಾತಾಡುವಾಗ ಅಲ್ಲಿ ಜೋರು ಮಾಡಿದ್ರೆ ಓಡದಾಗೆ ನಿಮ್ಮನ್ನು ಹಿಡ್ಕೊಳ್ಳಿಕ್ಕೆ ತಯಾರಾದ. ನನ್ನ ಬೆನ್ನಿಗೆ ಎರಡು ಬೀಳಲಿ ಅಂತ. ಬೇಡ, ನಾವು ಒಟ್ಟಿಗೆ ಮಾತಾಡುವ. ಓ ಬೆಡಗಿ ಕಡು ಬೆಡಗಿನ ಜಡ ಜಾಮಗಿಯಾರಿಲೆ ನುಡಿಯನ್ನೊಳು ಬಾಲೆ, ನುಡಿಯನ್ನೊಳು ಬಾಲೆ.
ನುಡಿಯನ್ನಳು ಬಾಳೆ ಒಡಗೊಳ್ಳಿಗೆಯ ನಡೆಯುವುದೆಲ್ಲಿಗೆ ಒಡಗೊಳ್ಳಿಗೆಯ ನಡೆಯುವುದೆಲ್ಲಿಗೆ ನಡೆಯದು ಸುಲಸೀಲೆ ಬೆಡಗಿನ ಜಡದ ಬಗೆಯಾರಿಲೆ ನುಡಿಯನ್ನಳು ಬಾಳೆ ನುಡಿಯನ್ನಳು ಬಾಳೆ ನಿಲ್ಲಿಸಿದೆಯಲ್ಲ ಮುಕ್ತಾಯ ಒಂದು ಸರಿ ಗೊತ್ತಾಗ್ತದೆ. ಇರಲಿ. ಓ ಬಾಲೆ ಬಾಲೆ, ಓ ಮಂದಗಮನೆ, ಗಮನೆ, ಓ ಚಂದ್ರವದನೆ, ಓ ಚಂದ್ರವದನೆ. ನೀನೆ ನಮ್ಮ ಹೆಸರದು ಯಾವುದೂ ಅಲ್ಲ. ಅಲ್ಲ ನಿಮ್ಮನ್ನು ವರ್ಣಿಸುವುದು. ಹಾಗಾಗಿ- ಎಲ್ಲಾ ಹೆಸರುಗಳು ಹಾ. ನಿಮಗೆ ಒಪ್ಪುತ್ತದೆ. ಓ ಸೌಂದರ್ಯವನ್ನು ಕಂಡು ಅಷ್ಟೆಲ್ಲ ಹೆಸರು ಹೇಳಿದ್ರು. ಹೌದು. ಓ. ಇನ್ನು ಹೇಳಲಿಕ್ಕುಂಟು. ಓ ಕುಂದಾಪುರ ಬದನೆ. ಅದು ಬೇರೆಲ್ಲಿ ಸಿಗೋದಿಲ್ಲ. 2 ದಿನ ಬಿಟ್ಟು ಹೋಗು, ಸಿಗಬಹುದು. ಕುಂದರದನೆ, ಬಿಳಿ ಹಲ್ಲು ಇದ್ದದಕ್ಕೆ ಕುಂದರದನೆ. ಕುಂದರಪುರ ಕುಂದರದನೆ. ಅದೇ ಓ ಕೋಸು ಮಲಗಾತ್ರೆ. ಮಲನೇನೆ ಗಾತ್ರದಲ್ಲಿ ಕಾಣುವುದು. ಕೋಸುಮು ಸುಮಕೋಮಲಗಾತ್ರೆ. ಸುಮ ಕೋಮಲ ಗಾತ್ರೆ. ಓ ಬಿಸಲೆ ಕಂಡಿನಿ, ನಿನ್ನ ಅಜ್ಜ. ಬಿಸಲ ಗಂಡಿನಿ. ಬಿಸಜ ಗಂಧಿನಿ. ಬೇಡ. ಓ ಕರ್ಮು ಕಂಡಿನಿ. ನೋಡಿ ಹೇಳುವುದ ನೀವು ನೋಡದೆ ಹೇಳುದು. ಅಲ್ಲ ಇವಳು ಕರ್ಮು ಕಂಟಿ ಕಂಬು ಕಂಟಿನಿ. ಕಂಬು ಕಂಟಿನಿ. ಹಾ. ಆಹಾ. ಇಷ್ಟಲ್ಲ, ಅಲ್ಲ. ಇನ್ನೂ ಹೇಳುವುದಕ್ಕೆ ಹೆಸರುಗಳು ತುಂಬಾ ತುಂಬಾ ಉಂಟು. ಹೇಳಿದ್ರೆ ಸಮಯ ಮೀರಿ ಹೋಗ್ತದೆ. ನಾವು ಮಾತಾಡುವ ಅವಧಿ ಅವು ಕಾಲಮಿತಿ. ಅಷ್ಟರಲ್ಲೇ ಇದ್ದೇವೆ ನಾವು. ಹೌದು, ಹೌದು. ಹಾಗಾಗಿ ಹಾಗಾಗಿ. ಓ ಬೆಡಗಿ, ಬೆಡಗಿ. ಓ ಬಡಗಿ. ಬಡಗಿ. ಬಡಗಿಲ್ಲ ಬೆಡಗಿ. ಬಾ ಬೆಡಗಿ. ನೀನು ಯಾರೇ? ನೀನು ಯಾರು? ನಾವು ಈ ಪ್ರದೇಶದಲ್ಲಿ ದಿನನಿತ್ಯವೂ ಸುತ್ತಾಡುವವರು. ಹೌದು. ನಿನ್ನನ್ನು ಕಾಣಲಿಲ್ಲ. ಕಾಣ್ಲಿಲ್ಲ. ಇವತ್ತು ಕಂಡಾಗ ಕಂಡಾಗ ಈ ರೀತಿ ಮಾತಾಡಬೇಕೆಂಬ ಹಾಗೆ ಆಶೆ ಆಸೆ ಆಯ್ತು. ನೀನು ಎಲ್ಲಿಂದ ಎಲ್ಲಿಂದ ಬಂದವಳು? ಬಂದವು? ಮೇಲಿಂದ ಕೆಳಗೆ ಬಂದದ್ದು. ಅಲ್ಲ ಕೆಳಗಿನ ಮೇಲೆ ಇದ್ದವಳು. ಅಲ್ಲ, ಇನ್ಯಾರಾದ್ರೂ ಇಲ್ಲಿಗೆ ಬರಿಸಿಕೊಂಡದ್ದು? ಯಾರಾದ್ರೂ ಬಹು ಜನರ ಅಪೇಕ್ಷೆ ಮೇರೆಗೆ ಕರೆಸಿಕೊಂಡದ್ದ. ಇಂಥದ್ದೆಲ್ಲ ಅನುಮಾನಗಳು ಕಾಡ್ತಾ ಇದೆ. ಹೌದು. ಆಮೇಲೆ ನಿನ್ನನ್ನು ಪಡೆದಂತಹ ನಿನ್ನ ಜನ್ಮಕ್ಕೆ ಕಾರಣನಾದ ಆ ಪುಣ್ಯಾತ್ಮ ನಿನ್ನ ಅಪ್ಪ. ನಿನ್ನ ಅಪ್ಪ. ನಿನ್ನಪ್ಪ. ಅಪ್ಪ. ನಿನ್ನ ಅಪ್ಪ. ಅಪ್ಪ ಅವ ಯಾರು? ನಿನ್ನ ಪೆತ್ತ. ನನ್ನಲ್ಲಿಲ್ಲ. ನಿನ್ನ ಪೆತ್ತ. ಎಂತದ್ದು ಹೇಳಿದ್ರು? ಅದು ನಮ್ಮದು ಹಳೆ ಶೈಲಿ. ಹಳೆಗಣ್ಣ. ಹೊಸ ಶೈಲಿಯಲ್ಲಿ ಅದು. ಹೆತ್ತ. ಹೆತ್ತ. ನಿನ್ನ ಹೆತ್ತಮ್ಮನ ಹೊಟ್ಟೆ ಎಷ್ಟು ದೊಡ್ಡ ಗುಡಾಣವೋ. ಅದ್ಯಾಕೆ ಅಷ್ಟು ದೊಡ್ಡದೇ ಆಗಿರ್ಬೇಕು? ಇಲ್ಲದಿದ್ದರೆ ಇಂಥದ್ದನ್ನು ಹೇರಬೇಕಿದ್ರೆ ಎಷ್ಟು ಇಂಥದ್ದನ್ನ ಹೆತ್ತದಲ್ಲ, ಹೆರುವಾಗ ಇದು ಸಣ್ಣ ಶಿಶು ಈಗ ದೊಡ್ಡದಾದ. ಪುಣ್ಯಾತ್ಮಳು ಯಾರವಳು? ಅಂದ್ರೆ ಪುಣ್ಯಗರ್ಭೆ. ಯಾವುದು? ಅವಳು ಯಾರು? ಯಾರು? ಆಮೇಲೆ ನಿನ್ನ ಅಮ್ಮನಿಗೆ ನೀನು ಒಬ್ಬಳೇ ಮಗಳ ಅಕ್ಕ ತಂಗಿ ಎಲ್ಲ ಇದ್ದಾರ. ಆಮೇಲೆ ಮತ್ತೆ ನಿನಗೆ ಎಷ್ಟು ಜನ ಇದ್ದಾರೆ? ನಿನ್ನ ತಲೆ ಮೇಲೆ ಕಲ್ಲು ಹಾಕಿ ಕೂತಂತ ಹುಚ್ಚ ನೀಚ ಅದಮ. ಏನ್ ಹೇಳ್ತಾ ಇದ್ದೀನಿ ನಾನು? ನೋಡಿ ಗೊತ್ತಾಯ್ತು ನಿನ್ನ ಇದ್ದಕ್ಕಿದ್ದಾಗೆ. ನೀನ್ ಏನ್ ಹೇಳಿದ್ದು? ಏನು ನೀನು ನನಗೆ ಎಷ್ಟು ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾ ಇದ್ದಿ? ಹೌದು, ನಿನಗೆ ಎಷ್ಟು ಜನ ಇದ್ದಾರೆ ಅಣ್ಣ ತಮ್ಮಂದಿರು? ದೇವ್ರೆ, ಮತ್ತೆ ಇವ್ರು ಎಷ್ಟು ಹೇಳಿದ್ರು? ಹೌದು. ನಿನ್ನದು ಒಮ್ಮೊಮ್ಮೆ ವೇಗ ಹೆಚ್ಚಾಗ್ತದೆ. ಈಗ ವೇಗ ಕಡಿಮೆ ಆದ ಕಾರಣ ಅಣ್ಣ ತಮ್ಮಂದಿರು ಬರಲೇ ಇಲ್ಲ. ಇದಲ್ಲ. ಈಗ ನಾನು ಕೇಳಿದ್ದೆ ಯಾಕೆ? ಯಾಕೆ? ಇವಳ ಹಾಗೆ ಇವಳ ಅಕ್ಕ ತಂಗಿ ಚಂದ ಇದ್ರೆ ಅವರನ್ನು ಕೂಡ ನೋಡ್ತಾ ಇರಬಹುದಲ್ಲ. ಇವಳಿದ್ರೆ ಅವರಾದ್ರೂ ಸಿಕ್ಕಬಹುದಲ್ಲ. ಅದು ಆಗಬಹುದು. ನಿನ್ನ ಅಣ್ಣ ತಮ್ಮಂದಿರು ಯಾವ ಕರ್ಮಕ್ಕೆ? ಅಣ್ಣ ತಮ್ಮಂದಿರನ್ನೇ ಮೊದಲು ಕೇಳಬೇಕಾದ್ದು. ಅದ್ಯಾಕೆ? ನಾವು ಇಬ್ರು ಇಲ್ಲಿ ಇದ್ದೇವೆ. ಅವಳಲ್ಲಿ ಮಾತಾಡ್ತಾ ಇರುವಾಗ ಇವಳ ಅಣ್ಣ ತಮ್ಮಂದಿರು ಎಲ್ಲಿಯಾದ್ರೂ ಇದ್ರೆ ದೂರದಿಂದ ನೋಡಿದ್ರೆ ಬೆತ್ತ ಹಿಡ್ಕೊಂಡು ಬಂದು ನಮ್ಮ ಬೆನ್ನಿಗೆಲ್ಲಿ ಅದು ಬಾರಿಸಿದ್ರೆ. ಇದಕ್ಕಿಂತ ಮೊದಲು ಎಷ್ಟು ಸಲ ಬಿತ್ತಿದೆ ನಿನಗೆ? ತುಂಬಾ ಕಡೆಯಲ್ಲಿ ನಾವೆಲ್ಲ ಅದಕ್ಕೆ ಹೋಗ್ಲೇ ಇಲ್ಲ ಇನ್ನು ವರ್ಷದವರೆಗೆ. ಅನುಭವದ ಅಲ್ಲ ಅದು ಕೇಳಿದೆ ಅಷ್ಟೇ. ಅಂದ್ರೆ ನಿನ್ನ ಸಂಪೂರ್ಣ ಓ ನಿನ್ನನ್ನು ಒಬ್ಬಳನ್ನೇ ಕೇಳಿದ್ದು. ಜೊತೆಯಲ್ಲಿ ಇವಳೊಬ್ಬಳಿದ್ದಾಳೆ. ಇವಳಿದ್ದಾಳೆ. ಅವಳು ಚಂದ ಇದ್ದಾಳೆ. ಸಾಕು ನಿಮ್ಮದು. ಏನು ನನಗೆ ಅವಕಾಶ ಇಲ್ವಾಗಾದ್ರೆ? ಓ ನಿನಗೆ ಬೇಕಾ ಈಗ? ನೀನು ಯಾರು? ನಿನ್ನ ಹೆಸರು ಏನು? ನಿನ್ನ ಪೆತ್ತ ಯಾರು? ಅಲ್ಲ ನಿನ್ನ ಹೆತ್ತ ನಿನ್ನ ಅಪ್ಪ ಯಾರು? ನಿನಗೆ ಎಷ್ಟು ಜನ ಅಣ್ಣ ತಮ್ಮಂದಿರು ಇದ್ದಾರೆ? ಎಲ್ಲವನ್ನು ಹೇಳುವೀರಾ? ಹೇಳ್ತೀರಾ? ನೀವು ಕೇಳಿದ ಕಾರಣ ಹೇಳ್ತೇವೆ. ಆಗ್ಬೋದು. ಹರನರ್ದಂಗಿಯ ಕರುಣದಿ ಜನಿಸಿದೆ ನಾನು ಕರಿಬರ ಶೋಕ ಸುಂದರಿ ಎಂದು ಹೌದಿಲ್ಲ? ಕರಿಬರ ಶೋಕ ಸುಂದರಿ ಎಂದ
ಜನಿಸಿದೆ ಕರೆವರ ಶೋಕ ಸುಂದರಿ ಎಂದು ಕರೆವರ ಶೋಕ ಸುಂದರಿ ಎಂದು ಹೌದಯ್ಯ ಹರನಾರ್ದಂಗಿಯ ಕರುಣದಿ ಜನಿಸಿ ಕರೆವರ ಶೋಕ ಸುಂದರಿ ಎಂದು ಇರುವೆನು ಸ್ವರ್ಗದಿ ರಂಬೆಯ ಕೂಡುತ್ತ ಇರುವೆನು ಸ್ವರ್ಗದಿ ರಂಬೆಯ ಕೂಡುತ್ತ ರಂಬೆಯ ಕೂಡುತ್ತ ದಾರೆಗಿಳಿದೇನು ನೋಡಲ್ಕೆಂದು ದಾರೆಗಿಳಿದೇನು ನೋಡಲ್ಕೆಂದು ಇರುವೆನು ಸ್ವರ್ಗಾದಿ ರಂಬೆಯ ಕೂಡುತ್ತ ದಾರೆಗಿಳಿದೇನು ನೋಡಲ್ಕೆಂದು ಹರನಾರ್ದಂಗಿಯ ಕರುಣದಿ ಜನಿಸಿದೆಯ ಕರೆಬರ ಶೋಕ ಸುಂದರಿ ಎಂದು ಕರೆಬರ ಶೋಕ ಸುಂದರಿ ಎಂದು ಇರುವೆನು ಸ್ವರ್ಗದಿ ರಂಬೆಯ ಕೂಡುತ್ತ ಧರೆಗಿಳಿದರು ನೋಡಲ್ಕೆಂದು ಅಶೋಕ ಸುಂದರಿ ನನ್ನನ್ನು ಕಂಡಂತಹ ನೀವು ವಿಧ ವಿಧವಾಗಿ ಹೊಗಳುವುದಕ್ಕೆ ಮುಂದಾಗ್ತಾ ಇದ್ದೀರಿ ಇದ್ದದ್ದನ್ನೇ ಹೇಳಿದ್ದು ತಪ್ಪಲ್ಲ ನಾವು ತಪ್ಪಿಲ್ಲ ಅದು ನಾವು ಇಷ್ಟರವರೆಗೆ ತಪ್ಪು ಮಾತಾಡಿಲ್ಲ. ಹೇಳುವುದೇ ಇಲ್ಲ. ಒಂದು ವಿಚಾರ ಇದ್ದದ್ದು ಇದ್ದ ಹಾಗೆ ಹೇಳಬೇಕು ಹೇಳ್ಬೇಕು. ಮತ್ತೊಂದು ಒಳ್ಳೆಯದಿರುವುದನ್ನು ಕಂಡು ಮಾತ್ಸರ್ಯವನ್ನು ಪಡಬಾರದು ಆಡಬಾರ್ದು ಅಲ್ವಾ ಹೌದೌದು. ಅವರಲ್ಲಿ ಹಾಗುಂಟು ನಮ್ಮಲ್ಲಿ ಏನಿಲ್ಲ ಏನಿಲ್ಲ ಎಂಬುದಾಗಿ ಮಾತ್ಸರ್ಯ ಪಡಬಾರದು ಅಲ್ಲ, ಹೌದೌದು. ನಮ್ಮಲ್ಲಿ ಉಂಟು ಅಂತ ಮತ್ತೆ ತೋರಿಸಿಕೊಳ್ಳುವುದು ಅಲ್ವಾ? ಇಲ್ಲದವರು. ಹಾಗಂತ ಹೇಳಿ ನನ್ನನ್ನು ಕಂಡು ಹೊಗಳಿದ್ದೀರಿ ಪರಿಚಯವನ್ನು ಕೇಳಿದಕ್ಕೆ ಮುಂದಾಗ್ತಾ ಇದ್ದೀರಿ ಹೌದಪ್ಪ. ನಮಗೆ ಧೈರ್ಯ ಉಂಟು ಯಾವುದಕ್ಕೆ? ಪರಿಚಯ ಹೇಳಲಿಕ್ಕೆ ನಮಿಗೂ ಧೈರ್ಯ ಉಂಟು ಯಾವುದಕ್ಕೆ ಕೇಳುವುದಕ್ಕೆ. ಹೌದಾ ಅಂದ್ರೆ ಅವಳು ಹೇಳಿದರ ಅರ್ಥ ಏನು? ಕೆಲವರಲ್ಲಿ ಸರಿಯಾದ ವಿಳಾಸ ಅದೇ ಇರುವುದಿಲ್ಲ, ಹೇಳುದಕ್ಕೆ ಧೈರ್ಯ ಇರುವುದಿಲ್ಲ. ಇದ್ದರು ಅದು ಹೇಳಿದವರು- ದೋಷಪೂರಿತವಾಗಿದ್ರೆ ಇದ್ರೆ ಧೈರ್ಯ ಇರುವುದಿಲ್ಲ. ಅದು ಹೇಳಿದ್ರೆ ಅವರು ಒಪ್ಪಿಕೊಳ್ತಾರೋ ಅಲ್ಲ ವಿಮರ್ಶೆ ಅಲ್ಲ ನಮ್ಮ ಮಾಡ್ತಾರೋ? ಮರ್ಯಾದೆ ಹೋಗ್ತದ ಇಂಥದ್ದೆಲ್ಲ ಏ, ಅಲ್ಲ. ಹಾಗಾಗಿ ಧೈರ್ಯ ಉಂಟು ಅಂತ ಹೇಳಿದ್ದ. ಧೈರ್ಯ ಉಂಟಂತ ಹೇಳೋದಕ್ಕೆ ಬಲವಾದ ಕಾರಣ ಉಂಟು. ಕೆಲವರಲ್ಲಿ ಹೇಳುವಾಗ ಜಾಗ್ರತೆ ಮಾಡಿಕೊಳ್ಬೇಕಾಗ್ತದೆ. ಯಾಕೆ ಮೋಸಗಾರರಿರ್ತಾರಪ್ಪ. ಹೌದಪ್ಪ. ಅಯ್ಯೋ ಹೇಳಿ ಪ್ರಯೋಜನ ಇಲ್ಲ. ಅವರಲ್ಲಿ ಹೇಳಿ ಸುಖ ಇಲ್ಲ. ಉಡುಗೆ ತೊಡುಗೆಗಳಲ್ಲಿ ನಿಂತಹ ನಿಲುವಿನಲ್ಲಿ ಹಾವ ಭಾವದಲ್ಲಿ ಮಾತೆನ್ನುವಂತಹ ಸಂಸ್ಕಾರದಲ್ಲಿ ಒಬ್ಬರಿಗೆ ಪರಿಚಯವನ್ನು ಹೇಳಬಹುದೆಂಬುದಾಗಿ ತಿಳಿದುಕೊಳ್ಳಬಹುದು. ನಿಮ್ಮ ರಾಜ ಪೋಷಾಕುಗಳನ್ನು ಕಾಣುವಾಗ ಹೇಗ ನಮ್ಮ ಫೋಕಸ್ ರಾಜ ಫೋಕಸ್ ಎಂತದ್ದ ವೇಷಭೂಷಣ ಅಷ್ಟೇ. ಪೋಷಾಕು ವಸ್ತ್ರ ಹೌದು. ನಾವೇಂತ ಹೇಳಿದ್ರು? ನೀನು ಹೇಳಿದಕ್ಕೆ ಅರ್ಥ ಇಲ್ಲ ನನಗೆ. ಓ, ಅಲ್ಲಿ ನೋಡಿ ಹೇಳು. ರಾಜ ಫೋಕಸ್ ಬೇರೆಂತದ್ದು ಹೇಳುದು? ಇದೆಲ್ಲವನ್ನು ಕಾಣುವಾಗ ಧೈರ್ಯದಲ್ಲಿ ಪರಸ್ಪರ ಪರಿಚಯವನ್ನು ಮಾಡಿಕೊಳ್ಳಬಹುದು ಎಂಬುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಆಗಲೇ ನಿಮ್ಮಲ್ಲೇ ನೀವು ಪ್ರಶ್ನಿಸಿಕೊಳ್ತಾ ಇದ್ರಿ ಅವಳು ಇವಳು ಯಾವಳು ಎಂಬುದಾಗಿ ಅಲ್ವಾ? ನಿಮ್ಮ ಊಹನೆ ಎಂಬುದು ಸಾಧುವಾದದ್ದೇ. ಸಾಧು 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 ನಾವು ಹೇಳಿದ್ದು ಸಾಧು ಅಂದ್ರೆ ಅದು 4 ಊಹನೆಯನ್ನು ನಾವು ಹೇಳಿದ್ವಿ. ಹೇಳಿದ ಅದು ಸಾಧು. ಅದರಲ್ಲಿ ಒಂದು ಅವು ಆಗುದೇ ಅಂದ್ರೆ ರಂಬೆಯ ಸಾಧುವಲ್ಲ, ಮೇಲಕೆಯೋ ಸಾಧುವಲ್ಲ, ಊರ ವಿಷಯ ಆಹಾ ಮತ್ತೆ ಯಾವುದು ಸಾಧು? ಪಾತಾಳದವರ ಪಾತಾಳದವರ ಸಾಧುವಲ್ಲ, ಭೂತಳವ ಸಾಧುವಲ್ಲ. ಇನ್ನು ಲೋಕವೇ ಇಲ್ಲ. ಇವರಿಗೆ ಲೋಕ ಇದ್ದಿರಲ್ಲ ಮತ್ತೆ ಮಾತಾಡೋದು ಇವರು. ಅಂದ್ರೆ ಸಾಧು ನೀವು ಹೇಳಿದಕ್ಕೂ ಹೋಲಿಕೆ ಆಗ್ಲಿಲ್ಲ ಅಂತ ಹೇಳಿದ್ದು. ಹೌದಾ? ಯಾಕಂದ್ರೆ ಆಗ್ಲಿಲ್ವಾ? ನನ್ನ ಹುಟ್ಟು ಹೋಳಿಗೆ ಆಗ್ಲಿಲ್ವಾ? ಹೋಳಿಗೆ ಅದು ಪುಣ್ಯಾತ್ಮ ಹೇಳಿದೆ. ಹೋಲಿಕೆ ಆಗಲಿಲ್ಲ, ಹೊಂದಾಣಿಕೆ ಆಗ್ಲಿಲ್ಲ. ನನ್ನ ಹುಟ್ಟೆಂಬುದು ಬಹಳ ವಿಶೇಷವಾದದ್ದು. ಹೌದೇ? ನಿಮ್ಮ ಹಾಗೆ ಹುಟ್ಟಿದ್ದಲ್ಲ. ಅದೇ ಅಲ್ವಾ? ತೊಂಡೆಕಾಯಿಯಲ್ಲಿಯಾ? ಎಂತದ ಅಲ್ಲ ಹುಟ್ಟಿದ್ದು ವಿಶೇಷ ಅಂದರೆ ಹರನರ್ಧಾಂಗಿ
ಎಂಬುದಾಗಿ ಒಂದು ಹೆಸರು ಹೇಳಿದ್ರಿ ನೀವು. ಅದು ಹೇಳಿದೆ ಹೌದು ಹೌದು. ಹರನಾರ್ದಂಗೆ ಯಾರು ಹೇಳು? ಅರ್ಧಂಗಿ ಅಂತ ಹೇಳಿದ್ರೆ ಅವನ ಹಂಗೇನು ಅರ್ಧವರು ಅಲ್ಲ, ನಿನ್ನ ವ್ಯಾಖ್ಯಾನ ಹಾಗೆ ಬರ್ತದೆ. ಅಲ್ಲ, ಅರ್ಧಂಗಿ ಅಂತ ಹೇಳಿದ್ರೆ ಯಾರಿಗೆ ಸೇರಿದ್ರು? ಹೆಂಡತಿ ಆದವಳು ಅರ್ಧಾಂಗಿ. ಅರ್ಧಾಂಗಿ. ನಿನ್ನ ಹೆಂಡತಿ ನಿನ್ನ ಅರ್ಧಾಂಗಿ. ಆ. ನಿನ್ನ ಹೆಂಡತಿ ನಾನು ಹೆಂಡತಿ ಅವಸ್ಥೆ ನೋಡಿದೆ, ಬಟ್ಟೆ ತೊಳೆದು ಬಟ್ಟೆ ಅರ್ಧಂಗಿ ಎಲ್ಲ ಅರ್ಧಾಂಗಿ. ಅಂದ್ರೆ ಶಕ್ತಿ ದೇವತೆ. ಹಾ, ಶಕ್ತಿ ದೇವತೆ. ಹೌದು ಹೌದು. ದುರ್ಗಾಂಬ ಗೊತ್ತಾ ನಿನಗೆ? ದುರ್ಗಾಂಬ. ಹಾ. ಹೋಯ್ತಾ? ದುರ್ಗಾಂಬ ಬಂತ ನಿಂದ? ಯಾವ ಬರೇ ದುರ್ಗಾಂಬವ ಶ್ರೀ ದುರ್ಗಾಂಬವ? ಹಾಗಲ್ವಾ? ಆ ಪಾರ್ವತಿ ದೇವಿಗೆ ದುರ್ಗಾದೇವಿ ಎಂಬುದಾಗಿ ಹೇಳ್ತಾರೆ, ಅದೇ ಅಂಬಾ ಎಂಬುದಾಗಿ ಹೇಳ್ತಾರೆ. ಅವರಿಗೂ ನನಗೂ ಸಂಬಂಧ ಉಂಟು. ಹೌದು ಹೌದು. ಹೌದು. ಪಾರ್ವತಿ ದೇವಿಯರಿಗೆ ಏನು ಕೈಲಾಸದಲ್ಲಿರುವಂತಹ ಸಂದರ್ಭದಲ್ಲಿ ಹಾ. ಪಾರ್ವತಿ ದೇವಿಗೆ ಒಂದು ಆಸೆ ಹುಟ್ಟಿಕೊಂಡಿದಂತೆ, ಒಂದು ತಿರುಗಾಟ ಮಾಡಬೇಕೆಂಬುದಾಗಿ. ಸಹಜ. ನಂದಿ ನಾವೇ ತಿರುಗಾಟ ಮಾಡ್ತೇವೆ. ಹೌದು. ಮತ್ತೆ ದೇವರಿಗೇನು ಕಡಿಮೆಯ? ಗಂಡನನ್ನು ಕೂಡಿಕೊಂಡು ನಂದಿ ವಾಹನವಾಗಿಸಿಕೊಂಡು ನೇರವಾಗಿ ಸ್ವರ್ಗಲೋಕಕ್ಕೆ ಹೋದ್ರಂತೆ. ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಸ್ವರ್ಗದ ಸೊಬಗನ್ನು ಕಾಣುತ್ತಾ ಕಾಣುತ್ತಾ ನಿಂತದಲ್ಲಿ ಗೊತ್ತುಂಟ, ಕಲ್ಪವೃಕ್ಷದ ಬುಡದಲ್ಲಿ. ಕೈಪೆ ವೃಕ್ಷ. ಅದೆಂತ ಕೈಪೆ ವೃಕ್ಷ? ಕಲ್ಪ. 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 ಅದರ ಬುಡದಲ್ಲಿ ನಿಂತಾಗ ಅಮ್ಮನಿಗೆ ಬಯಕೆ. ಎಷ್ಟು ತಿಂಗಳಾಗಿ? 7 ತಿಂಗಳಾಗಿತ್ತ ಎಂತದ್ದ ಬಯಕೆಗೆ? ಆಸೆ ಹುಟ್ಟಿಕೊಂಡಿತ್ತು. ಕಾಮನೆ. ಯಾವ ಆಸೆ? ಯಾವ ಆಸೆ? ಕಲ್ಪಿಸಿದನ್ನು ಕೊಡುವಂತಹ ಕಲ್ಪವೃಕ್ಷ ಉಂಟಲ್ಲ, ಹೌದು. ಅದನ್ನೊಮ್ಮೆ ಪೂಜಿಸಬೇಕು ಎಂಬುದಾಗಿ ಹಾ. ತನ್ನ ಆಸೆಯಂತೆ ಕಲ್ಪವೃಕ್ಷವನ್ನು ಪೂಜಿಸಿದಾಗ ಪಕ್ಕನೆ ಒಂದು ಬಿತ್ತು. ತೆಂಗಿನಕಾಯಿ ಬಿದ್ದದ್ದು. ಅದು ಒಣಗಿದ್ದು ತೆಗಿಲಿಲ್ವ ಯಾರಲ್ಲಿ? ಹಾಗಲ್ವ? ಅದು ಮನಸಂಕಲ್ಪದಲ್ಲಿ ಏನನ್ನ ಇರಿಸಿಕೊಂಡು ಪೂಜೆ ಮಾಡ್ತಾರೆ ಅದನ್ನು ಕೊಡುವುದು. ಅದು ಫಲರೂಪವಾಗಿ ಕೈಗೆ ಅಲ್ಲ, ಕಲ್ಪವೃಕ್ಷದಲ್ಲಿ ಕಲ್ಪಿಸಿದನ್ನು ಕೊಡುವುದೇ. ಚಿಂತಾಮಣಿ ಅಂತ ಹೇಳಿದ್ರೆ ಚಿಂತಿಸಿದನ್ನು ಕೊಡುವುದು. ಹೌದಾ? ಆಚ ಮನದಲ್ಲಿ ಸಂಕಲ್ಪ ಮಾಡಿಕೊಂಡದ್ದೇನು? ಏನು? ಎಷ್ಟೋ ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಹೌದೌದು. ಅಲ್ವಾ? ಈಶ್ವರದೇವರಿಗೆ ಗಂಡು ಮಕ್ಕಳೇ. ಒಂದು ಹೆಣ್ಣು ಮಗು ಬೇಕೆಂಬುದು ನಮ್ಮ ಆಲೋಚನೆ ಮಾಡಿದ್ದು. ನಿನ್ಗೆ ಆಗುದಿಲ್ವಾ? ನಿನ್ನ ನಿಮಗೆ ಇಬ್ಬರು ಗಂಡು ಮಕ್ಕಳು, ಒಂದು ಹೆಣ್ಣು ಬೇಕು ಅಂತ ಆಸೆ ಇಲ್ವಾ? ಬೇಡ ಅಂತ ಕಾಣ್ತದೆ. ಆದ್ರೆ ಅಲ್ಲಿ ಆಯ್ತು. ಆಯ್ತು. ಆ ಮಗು ಆಯ್ತು. ಹಾಗಾದರೆ ನಾನು ಹರನಾರ್ಧಾಂಗಿಯ ಸುತ್ತೆ, ಪಾರ್ವತಿ ದೇವರ ಮಗಳು ನಾನು. ಇದು ಪಾರ್ವತಿ ದೇವಿಯ ಪಾರ್ವತಿ ದೇವಿಯ ಮಗಳು, ಕಲ್ಪವೃಕ್ಷದಿಂದ ಜನಿಸಿದವಳು. ಹಾಗಿದ್ರೆ ನಿನಗೊಂದು ಹೆಸರು ಬೇಕಲ್ಲ? ಹೆಸರು ಅದು ಎಂತ ನಾಚಿಬೇಡ ಹೆಸರು. ಇವಳೇ ಚಂದ ಇರುವಾಗ ಇವಳ ಹೆಸರು ಯಾಕೆ ಆ ಸೀರೆಯನ್ನು ಸುತ್ತುದು ನೀನು ಸೆರಗನ್ನು? ಹಾಗಲ್ವಾ? ಹೆಸರು ಹೇಳುವಾಗ ಒಂದು ರೀತಿ. ಹೌದಾ? ಹೇಳ್ಬೋದು ಧಾರಾಳ. ಅಶೋಕ ಅಲ್ಲ, ನಿನ್ನ ಗಂಡನ ಹೆಸರಲ್ಲ, ನಿನ್ನ ಹೆಸರು. ನಿನಗೆ ನನ್ನನ್ನು ನೋಡುವಾಗ ಮದುವೆ ಆದ ಹೊರಗೆ ಕಾಣ್ತದ. ಸರಿ ಹೇಳು, ಸತ್ಯ ಹೇಳು. ಗಂಡು ಮಕ್ಕಳ ಹೆಸರು ಯಾವ ಕುರುಹು ಉಂಟು? ಮದುವೆ ಆದ ಇಲ್ಲ ಹೆಸರಲ್ಲಿ ಉಂಟಲ್ಲ, ಹೆಸರಲ್ಲಿ ಕುರುಹು ಮಾಂಗಲ್ಯ ಇಲ್ಲ. ಕಾಲು ಸೀರೆತು ಹುಚ್ಚ ಬೆರಳು ನೋಡ್ತೇನೆ ಅಂತ ಸ್ವಲ್ಪ ನೋಡು. ಕಾಲು ಉಂಗುರ ಇಲ್ಲ. ಹಾಗೆ ಮದುವೆ ಆಗ್ಲಿಲ್ಲ ಅಂತ ಕುರು. ಒಮ್ಮೆ ಸುಮ್ಮನಿರು. ಈಗೀಗಿನ ಮದುವೆ ಆದವರು ಮಾಂಗಲ್ಯವೂ ಇಲ್ಲ, ಕಾಲು ಉಂಗುರವೂ ಇಲ್ಲ. ಕೆಲವರಲ್ಲಿ ಬೊಟ್ಟು ಇಲ್ಲ, ಕೆಲವರು ಮಾಂಗಲ್ಯ ಇದ್ರು. ಹಾಗೆ ನನಗೆ ಕೇಳಿದ. ಹಾಗಾದ್ರೆ ಹೆಸರು ಅಶೋಕ. ಅಶೋಕ ಅಂತ ಗಂಡನ ಹೆಸರು ಹೇಳಿದಲ್ಲ, ಮತ್ತೆ ಅಶೋಕ. ನನ್ನ ಮುಖವನ್ನು ಕಂಡಾಗ ಯಾರಲ್ಲಿರುವಂತಹ ಶೋಕವೆಲ್ಲ ಮಾಯವಾಗಿ ಹೋಗುತ್ತದೆ. ನಮಿಗೂ ಕೂಡ ಹಾಗೆ ಆಗಿದೆ. ಈಗ ಎಂತದು ಇಲ್ಲ. ನಮಗೆ ತಿರುಗಾಟ ಮಾಡಿ ಮಾಡಿ ಬೇಸರ ಆಗಿತ್ತು. ನಿನ್ನ ಮುಖ ನೋಡಿದ್ದು ಮಂದಹಾಸ. ಹೌದಾ? ಹಾಸದಿ ನಗುತ್ತಾ. ಅದಕ್ಕೆ ಮುಂದೆ ಹೆಸರುಂಟು, ಅಶೋಕ ಸುಂದರಿ. ಈ ನಮ್ಮಲ್ಲೆಲ್ಲ ಹೇಗೆ ಹೆಣ್ಣು ಮತ್ತು ಗಂಡಿನ ಹೆಸರು ಒಟ್ಟಿಗೆ ಇಲ್ಲ. ಲಕ್ಷ್ಮೀನಾರಾಯಣ. ಹೌದು. ಶಿವ ಪಾರ್ವತಿ. ಹೌದು. ಹಾಗಿದ್ರೆ ಇದು ಅಶೋಕ ಸುಂದರಿ ಅಂತ ಹೇಳಿದ್ರೆ ಗಂಡು ಹೆಣ್ಣು ಒಟ್ಟಿಗೆ ಸೇರಿಸಿದ್ದು ಎಂಬುದಾಗಿ ನನ್ನ ಹೆಸರು. ಹೆಸರಿಗೆ ಅರ್ಥ ಹುಡುಕುದು ಬೇಡಪ್ಪ. ನಾನು ಇರೋದು ಯಾರ ಜೊತೆ ಗೊತ್ತುಂಟಾ? ಸ್ವರ್ಗದಲ್ಲಿ ಒಬ್ಳು ಜೊತೆಲಿ ಇರುವುದು. ನನ್ನ ವಿಚಾರ ಆಯ್ತಲ್ಲ, ನನ್ನ ಜೊತೆಲಿ ಬಂದು ನಿನ್ನ ಪರಿಚಯವನ್ನು ಹೇಳಿದ್ಯಲ್ಲ, ನನಗೆ ಅವಳ ಪರಿಚಯ ಹೇಳ್ಬೇಕು. ಈಗ ಇಷ್ಟರ ನೀನು ಉತ್ಸಾಹದಲ್ಲಿ ಇದನ್ನು ಕೇಳಲಿಲ್ಲ, ನಾನು ಕೇಳಿದ್ದೇನೆ. ನನಗೆ ಇದು ಬೇಕಾದ. ಅದಕ್ಕೆ ನನ್ನ ಉತ್ಸಾಹ ಬೇಡ. ಹಾಗೆ ನೀವು ನನಗೆ ತಪ್ಪಿದ್ರೆ ಇದು ನಿನ್ನ ಹೆಸರು ನನಗೆ ಬೇಕಿತ್ತು. ನಿನ್ನ ರೂಪವನ್ನು ಆವಾಗ್ಲೇ ನೋಡಿ ಆಗಿದೆ, ನನಗೆ ಬಹಳ ಮೆಚ್ಚಿದ್ದೇನೆ. ಹಾಗಾಗಿ ನೀನ್ ಯಾರು, ನಿನ್ನ ಹೆಸರೇನು ಬೇಕು ನನಗೆ. ನಾನಿರುವುದು ಸ್ವರ್ಗಲೋಕದಲ್ಲಿ. ಸಾಧು 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 ನಾವು ಹೇಳಿದ್ದು ಸಾಧು ಒಂದು ಸ್ವರ್ಗದವಳೆ.
ಸಾರಿ, ಸ್ವರ್ಗಲೋಕದಲ್ಲಿ ಯಾರ್ಯಾರು ಇದ್ದಾರೆ ಎಂಬುದಾಗಿ ನೀನು ತಿಳಿದಿದೆಯಾ? ಕುಣಿಯುವವರ ಹೌದು. ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಪುಂಜಕಸ್ಥಳಿ, ಘೃತಾಚಿ, ವಿಶ್ವಾಚಿ ಇವರೆಲ್ಲ ಹೌದು, ಎಲ್ಲ ಇದ್ದಾರೆ. ಹೌದು ಹೌದು ಅಷ್ಟೇಯಾ? ಹೌದು. ಮುಗಿಯಿತಾ? ಅಷ್ಟೇ ಜನ ಇರುವುದಾ? ಇತ್ಯಾದಿ. ಏನು ಪುಣ್ಯಾತ್ಮ! ಅಪ್ಸರೆಯರಲ್ಲಿ ಪ್ರಮುಖಳಾದವರು ಯಾರು ಅಂತ ಗೊತ್ತಿಲ್ವ ನಿನಗೆ? ಊರ್ವಶಿ ಅದು. ಮತ್ತೆ ಎಲ್ಲ ತೆಗೆದ. ಇದ್ದಾಳೆ. ಇನ್ನು ನಾವು ಹೇಳೋದು ಬೇಡ. ನಾವು ಹೇಳಿದ್ರೆ ನಿನಗೊಂದು ವಿಷಯ ಹೇಳುದಾ? ಈ ದೇವೇಂದ್ರ ಸಭೆಯನ್ನು ಪ್ರವೇಶ ಮಾಡಿ ಒಂದು ಗದ್ಯವನ್ನು ಹೇಳ್ತಾನೆ. ಹೌದೌದು. ಬ್ರಹ್ಮಾದಿನಾರಿಯರು ಸಂಭ್ರಮದಿ ನರ್ತಿಸಲು. ಮುಗಿಸು. ಹೌದು. ಅದರಲ್ಲಿ ಮೊದಲ ಹೆಸರು ಯಾರ್ದು ಬಂದ? ರಂಭಾದಿ. ನಾನೇ. ಪರಮಾತ್ಮ. ಏನಾಯ್ತು? ನೀನು ರಂಬೆ ರಂಬೆ. ದೇವರಾಣೆ, ನಿನ್ನ ಅಪ್ಪನಾಣೆ. ಅಪ್ಪ, ನನ್ನ ಬಯಕೆ, ನನ್ನ ಬಯಕೆ. ಗಂಡು ಮಕ್ಕಳು ಬಯಕೆ ಆಗ್ತದ? ದೇವ್ರೇ. ಆವಾಗ ಹೇಳಿದೆಲ್ಲ ಆಸೆ, ನನ್ನ ಆಸೆ ಈಡೇರಿತು. ನಾನು ಅಂದೊಂದು ದಿನ ಸಂಕಲ್ಪಿಸಿದೆ, ಸಾಯುವುದರ ಮೊದಲು ಆ ರಂಬೆಯನ್ನು ಒಂದು ದಿವಸ ಕೂಡಬೇಕು. ಇನ್ನು ಕೂಡದಿದ್ರೂ ಅಡ್ಡಿ ಇಲ್ಲ. ನೋಡಿ ಆಯ್ತಲ್ಲ. ಆಯ್ತಲ್ಲ. ಈ ರಂಬೆ ನಿನ್ನ ಜೊತೆಗೆ ಇರುವುದಾ? ಹೌದು. ನನ್ನ ಮನ ಸಂತೋಷಕ್ಕಾಗಿ, ನನ್ನ ಸುಖಕ್ಕಾಗಿ ಅವಳು ನನ್ನ ಜೊತೆಯಲ್ಲಿದ್ದಾಳೆ. ನಮ್ಮ ಪರಿಚಯವನ್ನು ಹೇಳಿದ್ದೇವೆ, ನಾವು ಬರ್ತೇವೆ. ಮತ್ತೆ ನಮ್ಮ ಪರಿಚಯ ಹೇಳಿದ್ರೆ ನಾವು ನಿಲ್ಲುವಂತ ಅವಶ್ಯಕತೆ ಇಲ್ಲ ಅಂತ ಹೊರಟದ್ ನಾವು. ಅಲ್ಲಿಗೆ ವಿಷಯ ಪೂರ್ತಿ ಆಗುದಿಲ್ಲಲ್ಲ? ನಮ್ಮದು ಪೂರ್ತಿ ಆಯ್ತಲ್ಲ. ಅಲ್ಲ, ನಿಮ್ಮದು ಪೂರ್ತಿ ಆಗಿರ್ಬೋದು, ಆದ್ರೆ ಒಂದು ಸಂಪ್ರದಾಯ ಉಂಟಲ್ಲ. ಯಾವ ಸಂಪ್ರದಾಯ? ನಮ್ಮದು ಎಷ್ಟು, ನಿಮ್ಮದು ಎಷ್ಟು ಅಂತ ಒಂದು ಕೇಳಬಹುದಿತ್ತಲ್ಲ ಕ್ರಮ. ಅಂದ್ರೆ ನಮ್ಮ ಪರಿಚಯವನ್ನು ಕೇಳುವುದಕ್ಕೆ ನೀವಾಗಿ ಕೇಳಲಿಲ್ಲ. ಅಲ್ಲ, ಅದನ್ನು ಕೇಳಿ ನಮಗೆ ನಿಮ್ಮನ್ನು ನೋಡುವಾಗ ಪರಿಚಯ ಕೇಳ್ಬೇಕು ಅನಿಸ್ಲಿಲ್ಲ ನಮಗೆ. ನಿಮ್ ಪರಿಚಯ ನಮ್ಗೆ ಅಂತ ಅಲ್ಲ, ಮತ್ತೆ ಕೇಳಿದಕ್ಕೆ ನಾವು ಹೇಳಿದ್ದೇವೆ ಅಷ್ಟೇ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಬರೀ ಅಪರಿಚಿತರು ಎದುರೆದುರು ಸಿಕ್ಕುವಾಗ ಒಂದು ಪರಿಚಯ ಮಾಡಿಕೊಡ್ಬೇಕು. ಈಗ ನೀವು ಹೋಗಿ, ಈಗ ನಾವು ಕೇಳಿದ್ದೆವು ನಿಮ್ಮ, ನೀವು ಹೇಳಿದ್ದೀರಿ, ಈಗ ನಾವು ಹೋಗಿ ಪ್ರಚಾರ ಮಾಡ್ತೇವೆ ಅಂತವ್ರು ಸಿಕ್ಕಿದ್ದಾರೆ. ನೀವು ಹೋಗಿ ನೀವು ಏನಂತ ಹೇಳ್ತೀರಿ? ಪ್ರಚಾರ ಮಾಡ್ಬೇಕಂತಿದ್ರೆ ನಮ್ಮ ಎದುರಿಗೆ ಸಿಕ್ಕಿದವರಂತಹ ವ್ಯಕ್ತಿಗಳಾಗಿರ್ಬೇಕು, ನೋಡುವಾಗ ಪರಿಚಯ ಕೇಳುವ ಹಾಗಿರ್ಬೇಕು. ನಿಮ್ಮನ್ನು ನೋಡುವಾಗ ನಮ್ಗೆ ಪರಿಚಯ ಕೇಳ್ಬೇಕು ಅನಿಸ್ಲೇ ಇಲ್ಲ. ಆದ್ರೂ ನಾವು ಹೇಳುವುದಿಲ್ಲ, ಹೇಳ್ಬೇಕಾದ ಅಗತ್ಯವೂ ಇಲ್ಲ. ಆದ್ರೂ ನಮ್ಮನ್ನು ನಾವು ಹೊಗಳಿ ಉದ್ಘಾಟಿಸಿಕೊಳ್ಳುವುದಿಲ್ಲ. ಇಲ್ಲ, ಒಂದು ಚಟವ ಅಂತ ಅಲ್ಲ, ಇಲ್ಲ ಅಂತ ಹೇಳಿದ್ವಿ, ಹೇಳುವುದಿಲ್ಲ. ಆದ್ರೂ ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಸ್ವಲ್ಪದಲ್ಲಿ ಬೇಗ ಚುಟುಕಿನಲ್ಲಿ ಚುಟುಕಿನಲ್ಲಿ ಮುಗಿಸ್ತೇವೆ. ನೀನು ಇಲ್ಲಿ ಬಾ.
ನೀನು ಅವರಲ್ಲಿ ಹೋಗಿ ನನ್ನ ವಿಕ್ರಮಗಳನ್ನು ಒಂದೊಂದಾಗಿ ಹೇಳಿದ್ದರಲ್ಲಿ ಅವರು ನನ್ನೊಳಗೆ ಬಿದ್ದಾಗಬೇಕು. ಒಟ್ಟು ನಿಮ್ಮ ವಿಷಯ ಹೇಳ್ಬೇಕು. ಹೊಗಳಿ 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 ನಿಮ್ಮದು ಮೇಲಕ್ಕೆ ಏರಿಸಬೇಕು. ಅವರಲ್ಲಿ ಹೇಳು. ಹೌದು. ದೊಡ್ಡ ಸಾಧನೆ ಮೊದಲೆಲ್ಲ ಹೇಳುವುದಿಲ್ಲ, ನಿಮ್ಮ ಗನಸ್ತಿಗೆ ಹೇಳುವುದಿಲ್ಲ. ಇಲ್ಲ ಆದ್ರೂ ಒಂದು ಇರಲಿ. ಹೇಳ್ಬೇಕು. ನೀವು ಹೇಳುದ ನಾನು ನೀನು ಹೇಳ್ಬೇಕು. ಹೇಳ್ಬೇಕು. ನಿಮ್ಮ ಗನಸ್ತಿಗೆ, ಹೌದು. ನಿಮ್ಮ ಪರಾಕ್ರಮ, ನಾನು ಮಾಡಿದ ಘನ ಘನ ಕಾರ್ಯ, ನಿಮ್ಮ ಯೋಗ್ಯತೆ, ನಿಮ್ಮ ಹಣೆ ಬರ ಒಳ್ಳೆ ಒಳ್ಳೆ ಕಾರ್ಯ ಹಣೆ ಅದು ನಿನ್ನ ಭಾಷೆ. ಆಯ್ತು ಆಯ್ತು ಆರಂಭಿಸು. ಎಲ್ಲಿಂದ ನಿಮ್ಮದು ತುಂಬಾ ಉಂಟಲ್ಲ. ಹೌದು, ನಾನು ಯಾವಾಗ ಆರಂಭಿಸಿದ್ದೇನೆ. ಹೌದು, ನೀವು ಹೇಳ್ತೀರ. ನೀವು ಬೈತಾರೆ ಸಾಧನೆ ಮಾಡಿದಿರಿ. ಇದು ಇವರ ಬಗ್ಗೆ ಹೇಳುವುದಕ್ಕೆ ನಾನು ಮುಂದೆ ಬಂದಿದ್ದೇನೆ. ಸಾಮಾನ್ಯರಲ್ಲ ಇವರು, ಅನೇಕ ಘನ ಕಾರ್ಯಗಳನ್ನು ಮಾಡಿದವರು. ಅದು ಹೇಳಲಿಕ್ಕೆ ಹೋದ್ರೆ ಇವತ್ತು ಮುಗಿಲಿಕ್ಕಿಲ್ಲ ಅಂತ ಕಾಣ್ತದೆ. ಅಲ್ಲ, ಯುದ್ಧದಲ್ಲಿ ಸಣ್ಣದ ಆ ಮುಖ್ಯಾಂಶವನ್ನು ಹೇಳ್ತೇನೆ, ಅದು ಹೇಳುದಲ್ಲ. ಯಾವುದು? ನೀವು ದೊಡ್ಡ ಕಾರ್ಯ ಮಾಡಿದ್ದು ಯಾವುದು? ಅದು ಹೇಳ್ಬೇಕು. ಯಾವ್ದದು? ಋಷಿ ಮುನಿಗಳಿಗೆ ಪೀಡನೆ ಕೊಟ್ಟದ್ದು. ನನ್ನ ಮರ್ಯಾದೆ ತೆಗೆಯುವುದಕ್ಕಿಂತ ವರದಿ ಬೇಡ ಬೇಡ ಅದು ಬೇಡ, ಅದು ಬೇಡ. ಇದು 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 ನಾಯಿ ಮಾಂಸ. ಮಾಂಸ ಮಾಂಸ ತಿಂದದ್ದು ಅದು ಅವರಿಗೆ ಇಷ್ಟ ಆಗ್ಲಿಕ್ಕಿಲ್ಲ. ಮತ್ತೆ ನೀವೆಂತ ಮಾಡಿದ್ದೀರಿ? ಹೇಳು, ಎಲ್ಲವನ್ನು ಹೇಳು. ಎಲ್ಲ ಎಲ್ಲ ಹೇಳು. ನೋಡಿ, ಅಶೋಕ 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 ಸುಂದರಿ 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 ಹಾ. ರಂಬೆ ರಂಬೆ ನಾನು ಹೇಳೋದಕ್ಕೆ ಬಂದಿದ್ದೇನೆ. ಅವರಾಗಿ ಹೇಳಿಕೊಳ್ಳುವುದಿಲ್ಲ, ಇನ್ನೊಬ್ಬರ ಪ್ರಚಾರ ಮಾಡಬೇಕು ಅಂತ ಅವರ ಆಸೆ ಅವರದು. ತನ್ನನ್ನು ತಾನು ಬಣ್ಣಿಸಿಕೊಳ್ಳಬಹುದು. ಬಾರಬಾರದು. ಹಾ. ಹಾಗಾಗಿ ನಾನು ಹೇಳ್ತಾ ಇದ್ದೆ. ಹಾ. ಆತ್ಮ ಹೋಗುವ. ಇಷ್ಟೊತ್ತು ನಮ್ಮ ಕಿವಿ ಸರಿಯಾಗಿ ಕೇಳ್ತಾ ಇತ್ತು, ನೀ ಬೊಬ್ಬೆ ಹಾಕುದೇ. ವರ್ಣನೆ ಅವರ ಬಗ್ಗೆ. ಹೌದಪ್ಪ. ರಾಜರಾಜಾಧೀಶ, ಕೋಟಿ ಸೂರ್ಯ ಪ್ರಕಾಶ, ಚಂಡೆ ಪರಚಂಡೆ. ಚಂಡೆ ಪರಚಂಡೆ ಎರಡೆರಡು ಉಂಟಾ? ಹೊಸ ಚಂಡೆ. ಚಂಡೆ ಪರಚಂಡೆ, ಚಂಡ ಪ್ರಚಂಡ, ಚಂಡ ಪ್ರಚಂಡ, ರಣಧೀರ ಕಂಟ್ರಿ, ರಣಧೀರ ಕಂಟ್ರಿ, ಕಂಠೀರವ, ರಣಧೀರ ಕಂಠೀರವ, ಸಿಂಹಾದ್ರಿಯ ಸಿಂಹ, ಕೋಟಿ ಗೊಬ್ಬ, ಯಜಮಾನ. ಪಾಪ ಅಷ್ಟು ಚಂದ ಕೂತ್ಕೊಂಡು ನಿಲ್ಲಿಸಿದ್ಯಾ? ಯಜಮಾನ ಎಂಬುದಾಗಿ ಹೆಸರನ್ನು ಪಡೆದ ಮಹೋದಯ ಅಧಿಕಾರಿ ವೀರ ಹೊಂಡ. ಬೇರೆಲ್ಲ ಸರಿ ಹೇಳಿದ್ರು, ಹೆಸರಾದ್ರದ್ದು ಸರಿ ಹೇಳ್ಬೋದು. ನೀವಲ್ವ ವೀರ ಹೊಂಡ? ಹೋ ಬೇಡ, ಹೂ ಹೂ. ಮೊದಲಿನ ಅಕ್ಷರ ಹೋ ಅಲ್ಲ, ಹೂ. ಓ, ಹೊಂಡ ಬಿಟ್ಟು ಈಗ ಹುಂಡ ಎಲ್ಲಿ ಸೇರಿದ್ದೀರ? ಹುಂಡ ಹುಂಡ ನಿಮಗೆ ನನ್ನ ಹೆಸರೇ ಹೇಳಲಿಕ್ಕೆ ಕಷ್ಟ ಆದ್ರೆ ಮತ್ತೆ ವೀರ ಹುಂಡಾಸುರ, ವೀರ ಹುಂಡಾಸುರ, ಮಹೋದಯ ಅಂಕಿತ. ಹೌದು. ಆಮೇಲೆ ಚಂಡ ಪರಾಕ್ರಮ ಹೇಳಿದ್ದೆಲ್ಲ ಹೌದು. ಚಂಡ ಪರಾಕ್ರಮಿ. ಅಂತಹ ಹುಂಡಾಸುರ ನಾನೇ. ನಿನಗೆ ಇಷ್ಟು ದೊಡ್ಡ ಬಿರುದುಗಳು ಇರುವಾಗ ಜೊತೆಯಲ್ಲಿರುವ ಇವನಿಗೆ ಹೇಗುಂಟು ಏನೋ. ಏನದು ಕೈಯಲ್ಲಿ ಅವನ ಸಾಹಸ ಸಿಂಹ ಅಂತ ಹೇಳಿದ್ದೀರಿ. ನಾನು ಹೇಳ್ತೇನೆ. ಅದಕ್ಕಿಂತ ಹೆಚ್ಚಿನದು ಇದರಲ್ಲಿ ಉಂಟು. ಉಂಟಾ? ಉಂಟು. ಮರಳರಳು ಮರಳ. ಹೌದು ಸತ್ಯ. ನನಗೆ ಗೊತ್ತಾಯ್ತು ಎಂತದ್ದು? ಇವನು ಅದೇ ಯಾವುದು? ಹುಚ್ಚರಲ್ಲಿ ಹುಚ್ಚ. ಅಪ್ಪ ಎಂತದ್ದ? ಮೊದಲೇ ನಿನಗೆ ಮಾನ ಮರ್ಯಾದೆ ಇಲ್ಲ, ಇದ್ದದನ್ನು ಕಳ್ಕೊಂಡಿದ್ದೆ. ಮಲ್ಲ 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 ಮಲ್ಲರಳು ಮಲ್ಲ, ಜಗದೇಕ ಮಲ್ಲ, ಎಲ್ಲರನ್ನು ಗೆಲ್ಲವಲ್ಲ ಮಲ್ಲ, ಹುಂಡಾಸುರ. ಅವರ ಆಳು ನಾನು. ಇಷ್ಟುದ ಹೇಳ. ನಿನ್ನ ಹೆಸರು ಹೇಳಬೇಕು. ದುರ್ಮತಿ ನಾಮಕನು. ಹೌದಾ? ನಾನೇ. ಹಾಗಾಗಿ ನಿಮ್ಮನ್ನು ಕಂಡು ಸಂತೋಷವಾಗದವನು ಹೌದು. ನೀವು ನಿಮ್ಮನ್ನು ಬಿಟ್ಟು ಕೊಡುವುದಕ್ಕೆ ನಮ್ಮ ಮನಸ್ಸಿಲ್ಲ. ನಿಮ್ಮ ಸುಖ ನನಗೆ ಉಳಿದು ರಂಬೆ ಕಳ್ಳರೊಡೆಯ ನೀನಾದ ಒಳ್ಳೆದು
ನಿಮಗೆ? ಅದು ಅವರಿಗೆ, ನನಗೆ ನೀನು. ನೀವು ಹೇಳಿದ ಹಾಗೆ ನಿಮ್ಮ ಜೊತೆಗೆ ಬರುವುದಕ್ಕೆ ಆಗುವುದಿಲ್ಲ. ಏನಾಗುವುದಿಲ್ಲ? ಅವ್ರು ಯಾರು ಗೊತ್ತುಂಟ? ಅದು ಅಶೋಕ ಸುಂದರಿ, ಅಶೋಕ ಸುಂದರಿ. ಅವಳ ಜವಾಬ್ದಾರಿ ನನ್ನ ಮೇಲಿದೆ. ಮತ್ತೆ ನೀನೇ ಒಪ್ಪಿಸಿಕೊಡು. ಅಯ್ಯೋ, ಅದು ಹಾಗಾಗುವುದಿಲ್ಲ. ಏನಾಗುವುದಿಲ್ಲ? ನೀವು ಕೇಳಿದ ತಕ್ಷಣ ನಿಮ್ಮ ಜೊತೆಗೆ ಬರುವುದಕ್ಕಾಗುವುದಿಲ್ಲ. ಯಾಕೆ ಬಲ್ಲಿರ? ಯಾಕೆ? ಈ ಭೂಲೋಕಕ್ಕೆ ಬಂದಂತೆ ಬಲವಾದಂತಹ ಒಂದು ಕಾರಣಕ್ಕಾಗಿ. ಏನು ಕಾರಣ? ಅವಳಿಗೆ ಈಗಾಗಲೇ ನಿಶ್ಚಿತಾರ್ಥ ಆಗಿದೆ. ನಿಶ್ಚಿತರ. ಹೌದು. ಅವನನ್ನು ಓಡಿಸುವ, ಇವಳು ಇಲ್ಲಿ ಬರಲಿ. ಭೂಲೋಕದಲ್ಲಿ ನಹುಷ ಎಂಬವನಿದ್ದಾನೆ. ನಹುಷ, ನಹುಷ. ನಹುಷ ಆತನನ್ನು ಹುಡುಕಿಕೊಂಡು ಬಂದದ್ದು. ಆತನ ಜೊತೆ ಮದುವೆ ಆಗುವುದಕ್ಕಿದೆ. ನಿಮ್ಮ ಜೊತೆ ಬರುವುದಕ್ಕೆ ಆಗುವುದಿಲ್ಲ. ನೀವು ನಹುಷನಲ್ಲ, ಯಾರನ್ನು ಬೇಕಿದ್ರು ಮದುವೆ ಆಗಿ. ನಮಗೆ ಈಗ ನೀವು ಬೇಕು, ಬಾರದಿದ್ದರೆ ಬಿಡಲಾರೆ ಅವರು. ಒಂದೇ ಮಾತಿನಲ್ಲಿ ಹೇಳ್ತೇನೆ, ಸತ್ಯ ಧರ್ಮದಲ್ಲಿ ಬದುಕಬೇಕೆಂಬುದಾಗಿದ್ರೆ ನನ್ನನ್ನು ಬಿಟ್ಟು ಹೋದರೆ ಲೇಸು, ಇಲ್ಲವಾದರೆ ನಿಮ್ಮ ಬದುಕಿಗೆ ನನ್ನ ಫಲವನ್ನು ಕಳೆಯುವುದಕ್ಕೆ ಯತ್ನ ಮಾಡಿದೆಯೋ? ಅದಕ್ಕೆಲ್ಲ ಹೆದರುವವರು ನಾವಲ್ಲ. ಆ ಹುಲು ಮಾನವನನ್ನು ಕಟ್ಟಿಕೊಂಡು ನೀನೇನು ಸುಖ ಪಡೆಯುವುದಕ್ಕಿದೆ. ನಮ್ಮೊಂದಿಗೆ ಬಾರದಿದ್ದರೆ ನಿಮ್ಮನ್ನು ಬಲವಂತವಾಗಿ ಸೆಳೆಯುವೆವು. ಬಿಡುವುದಿಲ್ಲ. ನಾನು ಮೊದಲು ಇವಳನ್ನು ಜವಾಬ್ದಾರಿ ಉಂಟಲ್ಲ, ಈ ಜವಾಬ್ದಾರಿಯನ್ನು ಮೊದಲು ನೋಡುವ. ನಾವು ಬರುವುದಿಲ್ಲ. ಬಿಡೆ. ಬಿಡುವುದಿಲ್ಲ. ನೀನು ನನಗೆ ಬೇಕು. ಸಾಧ್ಯವಿಲ್ಲ. ಕಷ್ಟ ಬಂದಿತ್ತು ನಿಮಗೆ. ತಪ್ಪಿಸಲ್ಲ. ಬಲಾತ್ಕಾರಿಸಕ್ಕಾಗಿ ಮುಂದುವರಿತಾ ಇದ್ದಲ್ಲ. ಹೌದು. ಇದು ಈಗಲೇ ಸಾರಿ ಹೇಳ್ತಾ ಇದ್ದೇನೆ. ನಿನ್ನ ಈ ಚೋರ ಪ್ರವೃತ್ತಿಯನ್ನು ಬಿಟ್ಟು ನಿನ್ನ ಪಥ ಬದಲಾಯಿಸಿದರೆ ಬದುಕಿ ಉಳಿಯಬಲ್ಲ. ನಿನ್ನನ್ನು ಕೊಂದ
ಮಗಳನ್ನು ಪಡೆಯಲೇಬೇಕೆಂಬ ಉದ್ದೇಶದಿಂದ ಮುಂದುವರಿದಾಗ ಅವಳ ಬೊಬ್ಬೆಯನ್ನು ಕೇಳಿ ನೀನು ಓಡೋಡಿಕೊಂಡು ಬಂದವ. ಅವಳ ಮಾನವನ್ನು ಉಳಿಸುವುದಕ್ಕೆ ನಿನಗೆ ಸಾಧ್ಯವಾ? ನನ್ನನ್ನು ಎದುರಿಸಿ ಅವಳ ಮಾನ ಉಳಿಸುವುದಕ್ಕೆ ನಿನಗೆ ಹೇಗೆ ಸಾಧ್ಯ? ಯಾಕೆ? ನೀವು ಮಾನವರು, ರಾಕ್ಷಸರಾದ ನಮ್ಮ ಆಹಾರದ ತುತ್ತುಗಳು ನಿನ್ನನ್ನೀಗ ತಿಂದು ತೇಗುವೆ. ಮಾನವರನ್ನು ಈ ರೀತಿಯಾಗಿ ಕೀಳರಿಮೆಯಿಂದ ಕಾಡ್ತಾ ಇದ್ದೀರಿ. ನರಭಕ್ಷಕರಾಗಿ ಮುಂದುವರುತ್ತಹ ಗುಣಪಾಪೋಚ್ಚಾರರು, ದುಷ್ಟ ಸ್ವಭಾವದವರು. ಆದ್ದರಿಂದಲೇ ನನ್ನನ್ನು ತಾತ್ಸಾರವಾಗಿ ತಿಳಿಯುತ್ತಾ ಇದೆಯಲ್ಲ. ಎಲ್ಲವೋ ದುಷ್ಟನೇ, ನಿನ್ನ ಹಣೆಯ ಬರಹವನ್ನು ಬರೆಸುವುದಕ್ಕೆ ನನಗೆ ಗೊತ್ತಿದೆ. ಆದ್ದರಿಂದಲಾಗಿ ಈ ಪ್ರಕರಣದಲ್ಲಿ ಎಲ್ಲಿಯಾದ್ರೂ ಮುಂದೆ ಒಂದು ಹೆಜ್ಜೆ ಇತ್ತೆ ನಿನ್ನನ್ನು ಕೊಂದೇನು. ಮೊದಲಾಗಿ ನನ್ನ ಹೊಟ್ಟೆಯ ಹಸಿವನ್ನು ಕಳೆಯುವುದಕ್ಕೆ ನಿನ್ನನ್ನು ತಿಂತೇನೆ, ಮನದ ಹಸಿವನ್ನು ಅವಳ ಮೂಲಕ ತೀರಿಸಿಕೊಳ್ತೇನೆ. ಅಷ್ಟಕ್ಕೆ ಉಳಿಲಿಕ್ಕೆ ಪರಿಹರಿಸಿದೆಯ ಪತನು ಗುಣನಿಧಿ ಚರಣಕ್ಕೆ ಮಣಿಯುವೆನೋ. ಚರಣಕ್ಕೆ ಮಣಿಯುವೆಯೋ ಪುರವ್ಯಾಮು ವನಕ್ಕೆ ತಗೆ ಬಂದುನು. ಪುರಯಾಮುದು ವನಕ್ಕೆ ತಗೆ ಬಂದು ಕರುಣೆಯುಳ್ಳೊರೆಯೋ ಪರಿಹರಿಸಿದೆಯ ಬದಲು ಗುಣನಿಧಿ ಅಡಿಗಡಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೇನೆ. ಅದು ಸರಿ. ಅತ್ತ ಕಡೆ ದೃಷ್ಟಿಯನ್ನು ಹಾಯಿಸಿದ್ದೀರಿ. ಹೌದು. ಅತ್ತ ಕಡೆಯ ಗಮನವನ್ನು ಬಿಟ್ಟು ಇತ್ತ ಕಡೆ ನಾನಾಡುವಂತಹ ಮಾತನ್ನು ಪ್ರೀತಿಯಿಂದ ಆಲಿಸಬೇಕು. ಅವನೊಬ್ಬ ಕೆಟ್ಟ ರಕ್ಕಸ. ಹೌದು. ಏನೋ ತಲೆಮರೆಸಿಕೊಂಡು ಓಡಿಬಿಟ್ಟ. ಇರುತ್ತಿದ್ರವ ಸಾಯುತ್ತಿದ್ದ. ರಕ್ಕಸನ ಕೂಟಲಿಗೆ ಬಲಿಯಾದಂತಹ ನನ್ನನ್ನು ರಕ್ಷಿಸಿದವರು ನೀವು. ಕಷ್ಟ ಕಾಲಕ್ಕೆ ಯಾವಾತನು ಬರುತ್ತಾನೋ ಅವನು ದೇವರಿಗೆ ಸಮಾನನಾಗುತ್ತಾನಂತೆ. ಹಾಗಾಗಿ ನನ್ನ ಮಾನವನ್ನು, ನನ್ನ ಪ್ರಾಣವನ್ನು ರಕ್ಷಿಸಿದಂತಹ ನಿಮಗೆ ಸಾವಿರ ಸಾವಿರ ಪ್ರಣಾಮಗಳನ್ನು ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಸಲ್ಲಿಸುತ್ತಾ ಇದ್ದೇನೆ. ಒಳ್ಳೆಯ ವಿಷಯ ಇದು. ನನಗೆ ಆಶ್ಚರ್ಯವಾಗುತ್ತಾ ಉಂಟು. ಏನು? ನೀವೇನು ನನ್ನನ್ನು ರಕ್ಷಣೆ ಮಾಡಿದ್ದೀರಿ. ನೀವು ರಕ್ಕಸನನ್ನು ಅಟ್ಟಿಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಓಡೋಡಿ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಯಾಕೆ ಮತ್ತೆ ಮತ್ತೆ ಬಂದೆ? ನನ್ನನ್ನು ರಕ್ಷಿಸಿದ್ದೀರಲ್ಲ. ಹೌದು. ಈ ಘೋರವಾದ ಕಾನನಕ್ಕೆ ನೀವ್ಯಾಕೆ ಬಂದಿದ್ದೀರಿ ಎಂಬುದಾಗಿ ನನಗರ್ಥವಾಗಲಿಲ್ಲ. ನೀವಿರುವಂತಹ ಪುರ ಯಾವುದೆಂಬುದಾಗಿ ನನಗೆ ಗೊತ್ತಿಲ್ಲ. ಲೋಕವು ಗುರುತಿಸಿ ಕರೆಯುವುದಕ್ಕೆ ನಿಮಗೆ ಹೆಸರೇನೆಂಬುದಾಗಿ ನನಗರ್ಥವಾಗಲಿಲ್ಲ. ನಿಮ್ಮ ತಂದೆ ತಾಯಿ ಯಾರು, ನಿಮ್ಮ ಪುರವೆಲ್ಲಿ, ಎಲ್ಲ ವೃತ್ತಾಂತವನ್ನು ಹೇಳಬಹುದೇ? ಉಪಕೃತವಾದಕ್ಕೆ ಹೇಳಿಕೊಳ್ಳುವುದಕ್ಕೆ ಅಲ್ವಾ? ತರುಣಿಗೆ ನಗುರ ಎಂದಿರುವೆ ಗುರು ಕೃಪೆಯುಳ್ಳ ಧರಣಿ ತಂದೆಯಾಯುಧಮನು ಮಜ್ಜನಿಗೆ ಗುರುವಾಶ್ರಮದೊಳು ಇರುವೆನು. ತರುಣಿ ಕೇಳೆಂಬ ಬೇಸರು ಮಹನೀಯ. ಏನೋ
ಯೋಗ ಕೂಡಿ ಬಂದಿದೆ. ಇಲ್ಲದೇ ಇದ್ರೆ ಈ ದಾರಿಯಾಗಿ ಈ ಹೊತ್ತು ನಾನು ಕಾಣಿಸಿಕೊಳ್ಳುವವನೇ ಅಲ್ಲ. ನಾನು ಮತ್ತೊಂದು ಕಡೆಗೆ ಹೋಗುವ ಅಂದ್ರೆ ಸನಿಹದಲ್ಲಿ ಒಂದು ಪುಣ್ಯಾಶ್ರಮ ಗೋಚರಿಸುತ್ತಾ ಇದೆಯಲ್ಲ. ಹೌದು, ವಸಿಷ್ಠ ಮಹರ್ಷಿಗಳ ಆಶ್ರಮ ಅದು. ಅವರ ಪರಮ ಶಿಷ್ಯ ನಾನು. ಅವರ ಶಿಷ್ಯನಾಗಿದ್ದುಕೊಂಡು ಬೇಕಾದಷ್ಟು ವಿದ್ಯೆಯನ್ನು ಆರ್ಜಿಸಿದ ಬಳಿಕ ಆ ಮಠವನ್ನು ಬಿಟ್ಟು ಪುರಾಭಿಮುಖನಾಗಿ ಹೊರಡುವ ತಯಾರಿಯಲ್ಲಿದ್ದು ಹೊರಟು ಈ ಕಡೆಗೆ ಬರ್ತಾ ಇದ್ದೆ. ಹೊರಟಂತಹ ನೀವು ನನ್ನ ಕಷ್ಟವನ್ನು ಪರಿಹರಿಸಿದ್ದೀರಿ. ಈಗ ಪರಿಚಯವನ್ನು ಹೇಳದೆ ನೀವು ಹೋದ್ರಿ ಅಂತಾದ್ರೆ ಮತ್ತೊಮ್ಮೆ ಓಡಿ ಹೋದಂತಹ ರಕ್ಕಸ ಬಂದರೆ ಕೂಗಿ ಕರೆಯುವುದಕ್ಕೆ ಹೆಸರು ಬೇಕಲ್ಲ. ಖಂಡಿತ ಅವ ಬರ್ಲಿಲ್ಲ, ಸದ್ಯಕ್ಕೆ ನಿನ್ನ ಸುದ್ದಿಗೆ ಬರ್ಲಿಕ್ಕಿಲ್ಲವ. ಯಾಕಂದ್ರೆ ಗುರುಗಳಾಗಿರುವಂತಹ ವಸಿಷ್ಠರಿಂದ ಉಪದೇಶಿತವಾದಂತಹ ಅಸ್ತ್ರದ ಪ್ರಯೋಗ ಅವನ ಮೇಲೆ ಆಗಿದೆ. ಆದ್ದರಿಂದ ಈ ಕಡೆಗೆ ಖಂಡಿತವಾಗಿ ಗಮನ ಹರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅವ ಇರ್ಲಿ, ನನ್ನ ಪುರ ಯಾವುದು ಅಂತ ಗೊತ್ತಾಯ್ತಾ? ವರ್ತಮಾನ ಕಾಲದಲ್ಲಿ ಅಖಂಡವಾಗಿರುವಂತಹ ಈ ಭೂಮಂಡಲದಲ್ಲಿ ಏಕಚಕ್ರಾಧಿಪತಿಯಿಂದ ಮೆರೆತಾ ಇರುವುದು ನಮ್ಮದಾಗಿರುವಂತಹ ಪ್ರತಿಷ್ಠಾನಪುರ ಚಂದ್ರವಂಶ. ಅಲ್ಲಿಯ ಅರಸನಾಗಿರುವಂತಹ ಆಯು ಚಕ್ರವರ್ತಿಗಳ ಮಗ ನನ್ನ ಹೆಸರು ನಹುಷನೆಂಬುದಾಗಿ ಈಗ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ರಾಜ್ಯದ ಕಡೆಗೆ ಮುಂದುವರಿತಾ ಇದ್ದೇನೆ. ಒಳ್ಳೆದಾಯಿತು, ನಮಸ್ಕಾರ. ನಹುಷ ನೆಲವನ್ನು ಓಡುತ್ತ ಬಾಲೆ ನೆಲವನ್ನೋಡುತ್ತ ಬಾಲೆ ತನ ಪುಳಗವಂದಿರೆ ತನ ಪುಳಗವಂದಿರೆ ನೀವು ನಹುಷ, ಆದ್ರೆ ನೀನು ಯಾರು ಅಂತ ಗೊತ್ತಾಗಬೇಕಾ ಬೇಡವೋ? ಕೇಳಬೇಕು. ಯಾರೇ ನೀನು? ಅಂಬಿಕೆ ಪಡೆದವಳು ಅಂಬಿಕೆ ಪಡೆದವಳು ಜತೆಯುಳು ರಂಬೆಯು ತಾನಿಗಳು ಕಥೆಯುಳು ರಂಬೆಯು ತಾನಿಗಳು ಅಂಬಿಕೆ ಪಡೆದವಳು ಅಂಬಿಕೆ ಪಡೆದವಳು ಜತೆಯುಳು ರಂಬೆಯು ತಾನಿಗಳು ಜತೆಯುಳು ರಂಬೆಯು ತಾನಿಗಳು ನಂಬು ನಿನ್ನ ಸತಿ ಅಶೋಕ ಸುಂದರಿ ನಂಬು ನಿನ್ನ ಸತಿ ಅಶೋಕ ಸುಂದರಿ ಶಂಭುವಿನ ನದಿಯ ನುಡಿ ಫಲಿತೆ ಉದಯ ಅಂಬಿಕೆ ಪಡೆದವಳು ಅಂಬಿಕೆ ಪಡೆದವಳು ಜತೆಯಳು ರಂಬೆಯು ತಾನಿಗಳು ಅಂಬಿಗೆ ಪಡೆದವಳು ಏನಾಯ್ತು ನಿನಗೆ? ನನ್ನ ಹೆಸರು ಕೇಳಿದ ಕ್ಷಣ ಅಡಿಗಡಿಗೆ ಮತ್ತೆ ಮತ್ತೆ ನಾಚಿಕೊಳ್ಳುತ್ತಾ ಇದ್ದಿ. ಕಾಲ ಹೆಬ್ಬೆರಳಿಂದ ನೆಲವನ್ನು ಗೀಚುತ್ತಾ ಇದ್ದಿ. ಯಾಕೆ ಹೀಗೆಲ್ಲ? ಸಂತೋಷವೆಂಬುದು ಅಧಿಕವಾದಾಗ ಮಾತೆನ್ನುವುದು ಮೌನವಾಗುತ್ತದೆಯಂತೆ. ನೀವಾಡಿದಂತಹ ಮಾತನ್ನು ಕೇಳಿದಾಗ, ನಿಮ್ಮ ವಿಳಾಸವನ್ನು ಹೇಳಿದ್ದನ್ನು ಕೇಳಿದಾಗ ನಾನು ಯಾವ ರೀತಿಯಾಗಿ ಮಾತನಾಡಬೇಕೆಂಬುದಾಗಿ ನನಗರ್ಥವಾಗುತ್ತಾ ಇಲ್ಲ. ಯಾಕಂದ್ರೆ ನಾನು ಬಯಸಿದ್ದು ಯಾವುದನ್ನು ಯಾವುದನ್ನು ನಾನು ನಿರೀಕ್ಷಿಸಿದ್ದು ಯಾವುದನ್ನು ಅದೇ ಕಣ್ಣ ಮುಂಭಾಗಕ್ಕೆ ಬಂದಾಗ ಯಾರಿಗಾದ್ರೂ ಸಂತೋಷವಾಗದೆ ಇದ್ದಿತ ಹೇಳಿ? ಅಂದ್ರೆ ನೀನು ಯಾವುದನ್ನು ಊಹಿಸಿದ್ದಿ, ಯಾವುದನ್ನು ಬಯಸಿದ್ದಿ ಹೇಳು? ಅದನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ನೀನು ಯಾರು ಎಂಬುದಾಗಿ ಕೇಳ್ತಾ ಇದ್ದೀರಲ್ಲ. ಹೌದು, ಜಗನ್ಮಾತೆಯಂತಹ ಪಾರ್ವತಿ ದೇವಿಯ ಮುದ್ದಿನ ಮಗಳು ನಾನು.
ಗಿರಿಜಾತೆ ಹೌದು, ಪಾರ್ವತಿದೇವಿ ಮಗಳು. ಅಂಬಿಕೆ ಪಡೆದವಳು. ಹಾ ಹಾ, ನಿನ್ನ ಹುಟ್ಟು ನನ್ನ ಹುಟ್ಟಾದದು ಕಲ್ಪವೃಕ್ಷದಿಂದ. ಓ, ಸುರಲೋಕದಲ್ಲಿ. ಜಗನ್ಮಾತೆ ಕಲ್ಪವೃಕ್ಷವನ್ನು ಪೂಜಿಸಿದಾಗ ಅದರಿಂದ ಜನಿಸಿಕೊಂಡವಳು ನಾನು. ಆಹಾ, ನನ್ನಮ್ಮ ನನ್ನನ್ನು ಪ್ರೀತಿಯಿಂದ ಅಶೋಕ ಸುಂದರಿ ಎಂಬುದಾಗಿ ಕರೆದಿದ್ದಾರೆ. ಅದು ಖಂಡಿತ ಅನ್ವರ್ಥ ನಾಮ ಅದು. ಹುಟ್ಟಿದ ತಕ್ಷಣವೇ ದೇಹವನ್ನು ಬೆಳೆಸಿಕೊಂಡದ್ದು ಮಾತ್ರವಲ್ಲ, ಜ್ಞಾನವನ್ನು ಸಕಲ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಬಂದವಳು ನಾನು. ಆ ತಾಯಿಯ ಅನುಗ್ರಹ ವಿಶೇಷತೆಯಿಂದಲಾಗಿ. ಹೌದು, ಹುಟ್ಟಿದ್ದು ಸ್ವರ್ಗಲೋಕದಲ್ಲಿ ಆದ ಕಾರಣ ನನ್ನ ಅಮ್ಮನಾದ ಪಾರ್ವತಿ ದೇವಿ ನನ್ನ ರಕ್ಷಣೆಗಾಗಿ ನನ್ನ ಜೊತೆಯಲ್ಲಿ ರಂಬೆ ಇರಿಸಿದ್ದಳು. ಅವಳೊಬ್ಳು ಓಡಿ ಹೋಗ್ತಾ ಇದ್ಲಲ್ಲವ ಅಲ್ಲಿ ದೂರ ನಿಂತು. ಇದು ತನಕ ನನ್ನ ಜೊತೆಯಲ್ಲಿದ್ದಂತಹ ರಂಬೆ. ಹೌದು, ಸುರರ ಸ್ವಭಾವವೇ ಹಾಗಲ್ಲವೇ, ರಕ್ಕಸರನ್ನು ಕಂಡಾಗ ಓಡಿ ಹೋಗುವುದು. ಅವಳು ಆ ವರ್ಗಕ್ಕೆ ಸೇರಿದವಳಲ್ವಾ, ಅದು ಹೌದು. ಹಾಗಾಗಿ ರಕ್ಕಸನ ಕಂಡು ಹೆದರಿ ಓಡಿ ಹೋಗಿದ್ದಾಳೆ. ಹಾಗಂತ ನಾನು ನೀನು ಸಂಭಾಷಿಸುವುದಕ್ಕೆ ತೊಡಗುವಾಗ ದೂರದಲ್ಲಿ ನಗುತ್ತಾ ಏನೋ ಸಂಜ್ಞೆ ಮಾಡಿ ಹೋದ್ರಲ್ಲ, ಅದೊಂದು ಸತ್ಯದ ವಿಚಾರ. ಎಂತ ವಿಷಯ ಅದು? ಸರಿಯಾಗಿ ಗಮನಿಸಿದ್ದೀರಲ್ಲ. ಹೌದು, ಏನು? ಅವಳೊಂದು ಕಣ್ಣ ಸನ್ನೆ ಮಾಡಿದ್ದಾಳೆ. ಏನು? ರಂಬೆ ಅಶೋಕ ಸುಂದರಿ, ಇಂದು ರಂಬೆಯ ಹೊಣೆಗಾರಿಕೆ ಮುಗಿಯಿತು. ಹೊಣೆಗಾರಿಕೆ ಇತ್ತ ಅವಳಿಗೆ? ಹೌದು. ಅಂದ್ರೆ ಅಮ್ಮ ಒಂದು ಹೊಣೆಗಾರಿಕೆಯನ್ನು ಒಪ್ಪಿಸಿದ್ದಳು. ನನ್ನ ಕಷ್ಟದಲ್ಲಿ ಸುಖದಲ್ಲಿ ಸರಿಯಾಗಿ ರಂಬೆ ನನ್ನನ್ನು ನೋಡಿಕೊಂಡು ಬರಬೇಕು. ನಿನ್ನ ರಕ್ಷಣೆಯ ಹೊಣೆ ಅವಳಿಗೆ? ಹೌದು. ಎಲ್ಲಿಯ ತನಕ? ನನಗಾಗುವುದು ಆಗುವ ತನಕ. ಅಂದ್ರೆ ನನಗೆ ಮದುವೆಯಾಗುವ ತನಕ ರಂಬೆ ನನ್ನ ಜೊತೆಲಿ ಇರಬೇಕು. ಹೌದಾ? ಹಾಗಾದ್ರೆ ನನಗೆ ಮದುವೆ ಆಗಬೇಕಂತ ಗಂಡನ ಹುಡುಕೋರು ಯಾರಿದ್ದಾರೆ? ಎಲ್ಲಿದ್ದಾರೆ? ಏನು ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಹೌದು. ಅಮ್ಮ ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾಳೆ. ಯಾವುದು? ಆಪತ್ಕಾಲದಲ್ಲಿ ಭೂಲೋಕದಲ್ಲಿ ಯಾವಾತ ನಿನ್ನನ್ನು ರಕ್ಷಣೆ ಮಾಡುವುದಕ್ಕೆ ಬರುತ್ತಾನೋ ಅಂತವನೇ ನಿನ್ನ ಪತಿಯಾಗುತ್ತಾನೆ. ಅಷ್ಟು ಮಾತ್ರ ಹೇಳಿದ್ದಲ್ಲ, ನಿನ್ನ ಪತಿಯಾಗುವಂತಹ ವ್ಯಕ್ತಿಯ ಹೆಸರನ್ನು ಊರನ್ನು ಹೇಳುತ್ತೇನೆ. ಏನೆಂದು? ಕ್ಷತ್ರಿಯಗೋರನಾದಂತಹ ನಹುಷನೆಂಬವನೇ ನಿನ್ನ ಪತಿಯಾಗುತ್ತಾನೆ ಎಂಬುದಾಗಿ ಜಗನ್ಮಾತೆ ಅಂದು ಹೇಳಿದಂತಹ ಮಾತು, ಶಂಭುವಿನ ಅರಸಿ ಹೇಳಿದ ಮಾತೆಂಬುದು ಇಂದಿಗೆ ದಿಟವಾಗಿ ಹೋಯಿತು. ಹಾಗಾಗಿ ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು. ಬೇಸಿಗೆಯ ಬಿರು ಬಿಸಿಲಿಗೆ ಬರಡಿ ಬಸವಳಿದು ಹೋದಂತಹ ಬಂಜರು ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಪ್ರಕೃತಿ ಮಾತೆಯು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಾಳಂತೆ. ನನಗಾದಂತಹ ಅನುಭವ ಅದೇ. ನನ್ನ ಕಷ್ಟವೆಲ್ಲವೂ ದೂರವಾಗಿ ಹೋಯಿತು. ಜೀವನವೆಂಬುದು ಪಾವನವಾಗಬೇಕೆಂದಿದ್ರೆ, ಈ ಬಾಲೆಯ ಭವಿಷ್ಯತ್ತೆಂಬುದು ಉದ್ಧಾರವಾಗಬೇಕಂತಿದ್ರೆ ಎನ್ನ ಕರಪಿಡಿದು ಉದ್ಧರಿಸುವಿರಾ. ಜಗನ್ಮಾತೆಯ ಮಾತು ಅದು ಯಾವತ್ತೂ ಹುಸಿಯಾಗಬಾರದು. ಇಲ್ಲ ಮಾತ್ರವಲ್ಲ, ಈ ಹೊತ್ತಿಗೆ ನಾನೊಬ್ಬ ರಾಜ ಕುವರನಾಗಿದ್ದುಕೊಂಡು ಪೂಜ್ಯರಾಗುವಂತಹ ವಸಿಷ್ಠರ ಶಿಷ್ಯನಾಗಿದ್ದುಕೊಂಡು ಬಹಳಷ್ಟು ಯೋಚಿಸಬೇಕಾಗುತ್ತದೆ. ನಾನು ಇಷ್ಟು ಮಾತಾಡುದು ನೀವು ಯೋಚನೆ ಮಾಡಬೇಕಾ? ಅವಶ್ಯವಾಗಿ. ಯಾಕೆ? ಯಾಕಂದ್ರೆ ಗುರುಗಳು ಹೊರಡುವಾಗಲೇ ಒಂದು ಮಾತು ಹೇಳಿದ್ದಾರೆ. ಏನಂತೆ? ಈ ಕ್ಷಣದಿಂದ ನಹುಷ ನಿನ್ನ ಬಾಳಿನ ಹೊಸ ಅಧ್ಯಾಯಗಳು ಆರಂಭವಾಗುವುದಕ್ಕೆ ಇದೆ. ಮುಂದಕ್ಕೆ ಪ್ರತಿ ಹೊತ್ತಿನಲ್ಲೂ ಕೂಡ ಯಾವುದು ಯುಕ್ತಾಯುಕ್ತ ವಿವೇಚನ ಮಾಡಿಕೊಳ್ಳುವಷ್ಟು ನೀನು ಶಕ್ತ ನೆನೆಸಿಕೊಂಡಿದ್ದಿ. ಆದ್ದರಿಂದಲೇ ಆ ವಿಷಯಕವಾಗಿ ನಿನ್ನದೇ ಆಗಿರುವಂತಹ ತೀರ್ಮಾನಂತೆ ಮುಂದುವರಿ, ನಿನ್ನ ಪಾಲಿಗೆ ಒಳಿತ ಆಗುತ್ತದೆ ಅಂತ ಹೇಳಿದಿರಲ್ಲ. ಭವಿಷ್ಯ ಹೀಗೊಂದು ಆಗುವುದಕ್ಕೆ ಇದೆ ಅಂತ ನನ್ನ ಗುರು ಸನ್ನಿಧಾನಕ್ಕೂ ಗೊತ್ತಿತ್ತೋ ಏನೋ. ಹರ ಮುನಿದರೆ ಗುರು ಕಾವ ಎನ್ನುವುದು ಒಂದು ಮಾತುಂಟು. ಈಗ ಹರನ ಕಡೆಯಿಂದ ಬಂದವಳು ನಾನು. ಹೌದು. ನಿಮ್ಮನ್ನು ಕಾಯುವವನು ಗುರುದೇವ. ಹಾಗಿರುವಾಗ ಜೋಡಿ ಒಂದಾದ ಮೇಲೆ ಗುರುಕೋಪಗೊಳ್ಳುವುದಕ್ಕೆ ಸಾಧ್ಯ ಉಂಟ ಹೇಳಿ? ಖಂಡಿತ ಇಲ್ಲ. ಇಲ್ಲ. ಈ ಸಂದರ್ಭದಲ್ಲಿ ಗುರುಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಪ್ರತಿಷ್ಠಾನ ಕಡೆಗೆ. ನನ್ನ ತಾಯಿ ತಂದರು ಕಾಣುವುದಕ್ಕಾಗಿ ನಾನು ಹೋಗುವ ಮಾತ್ರವಲ್ಲ, ನಿನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಗುರುಗಳು ಬರ್ತಾರೆ. ಅವರ ಮಂತ್ರಾಕ್ಷತೆಯು ನಮ್ಮ ತಲೆ ಮೇಲೆ ಬೀಳ್ತದೆ. ನಮಗೆ ವಿವಾಹ ಆಗುತ್ತದೆ. ತಂದೆಯವರು ನಮಗೆ ಪಟ್ಟಾಭಿಷೇಕ ಮಾಡ್ತಾರೆ. ಆ ವೈಭವದ ನಿರೀಕ್ಷೆಯಲ್ಲಿ ಅವರಿದ್ದಾರಲ್ಲ. ನಾವು ಇಬ್ಬರು ಇಲ್ಲಿ ತೀರ್ಮಾನಿಸುವುದಲ್ಲ, ರಾಜ್ಯದಲ್ಲಿ. ಹೀಗೆ ಬಾ. ಗುರುವಿನ ಅನುಗ್ರಹವಾಗುವ ತನಕ ನಿಮ್ಮ ಮಾತಿನಂತೆ ನಾನು ನಿಮ್ಮ ಕರಸ್ಪರ್ಶ ಮಾಡುವುದಿಲ್ಲ. ಜೊತೆಗೂಡಿ ಬರ್ತೇನೆ. ಸರಿ.
ಸಂಕಲ್ಪಗಳು ಪೂರೈಸಲಿರುವುದಿಲ್ಲ ತಾರಿಣಿ ಬಾಯಿ ನಗು ಜಾಗ್ಯ ಕಾಪಾಡು ಸ್ವಾಮಿ ಕಾಪಾಡು. ಭಗವದ್ ಇಚ್ಛೆ ಇಲ್ಲದೆ ಯಾರನ್ನು ಯಾರಿಗೂ ಕೊಲ್ಲುವುದಕ್ಕೂ ಸಾಧ್ಯವಿಲ್ಲ, ಯಾರನ್ನು ಯಾರಿಗೂ ರಕ್ಷಿಸುವುದಕ್ಕೂ ಸಾಧ್ಯವಿಲ್ಲ ಎಂಬುದಕ್ಕೆ ನಹುಷನಾದಂತಹ ನನ್ನ ಜೀವನವೇ ಸಾಕ್ಷಿಯಾಗಿದೆ. ಈ ಕಾಲಕ್ಕೆ ಶೈಶವದಲ್ಲಿರುವಂತಹ ಕಾಲದಲ್ಲಿ ಪ್ರತಿಷ್ಠಾನಪುರದ ಅಂತಃಪುರದಲ್ಲಿ ಸುಖವಾಗಿ ಮಲಗಿದ್ದಂತಹ ನಾನು ದುಷ್ಟರ ಕುತಂತ್ರಕ್ಕೆ ಬಲಿಯಾಗಿ ಅಪಹೃತನಾದೆ. ದೈವಯೋಗದಿಂದ ಪರಮ ಪೂಜ್ಯರಾದಂತಹ ವಸಿಷ್ಠ ಮಹಾಮುನಿಗಳ ಆಶ್ರಮದ ಪರಿಸರ ಸೇರುವಂತಹ ಯೋಗ ನನಗೆ ಒದಗಿತು. ಅವರ ಆಶ್ರಮದಲ್ಲೇ ಬೆಳೆದೆ. ಅವರಿಂದಲೇ ಯೋಗ್ಯವಾದಂತಹ ವಿದ್ಯಾಬುದ್ಧಿಯನ್ನು ಹೊಂದಿ ಪ್ರಬುದ್ಧನಾದಂತಹ ಕಾಲಕ್ಕೆ ಗುರುಗಳೇ ನನ್ನ ಬಳಿಗೆ ಕರೆದು ಹೇಳ್ತಾ ಇದ್ದಾರೆ, ನೀನು ಈ ಆಶ್ರಮಕ್ಕೆ ಸಂಬಂಧಪಟ್ಟವನಲ್ಲ, ಈ ಕಾಡಿಗೆ ಸಂಬಂಧಪಟ್ಟವನು ಅಲ್ಲ, ಪ್ರತಿಷ್ಠಾನಪುರಿಗೆ ಸಂಬಂಧಪಟ್ಟವನು ಚಂದ್ರವಂಶಜನಿದ್ಯ. ಚಂದ್ರವಂಶ ವರಿಷ್ಠನಾದಂತಹ ಆಯು ಮಹಾರಾಜನ ಕುಮಾರ. ವಿಧಿ ಲೀಲೆಯಿಂದ ನನ್ನ ಆಶ್ರಮ ಸೇರುವ ಹಾಗಾಗಿ ಹೋಯಿತು. ಪ್ರಬುದ್ಧನಾಗಿರುವೆ ನೀನು ಈ ಕಾಲಕ್ಕೆ. ನಿನ್ನ ಮಾತಾಪಿತರು ನಿನ್ನ ನಿರೀಕ್ಷೆಯಲ್ಲೇ ಕಾಲ ಕಳೆಯುತ್ತಾ ಇದ್ದಾರೆ. ಹೋಗುವರ ಮನೆಗೆ ಅವರನ್ನು ಸಂತೋಷಪಡಿಸುವಂತ. ಅದೇ ಹೊತ್ತಿಗೆ ಪಾರ್ವತೀ ದೇವಿಯ ಕುಮಾರಿಯಾದಂಥ ಅಶೋಕ ಸುಂದರಿಯನ್ನು ನೋಡುವಂಥ ಯೋಗ ಒದಗಿತ್ತು. ಉಭಯರು ಮದುವೆಯಾಗಿ ಗುರುಗಳ ಮಂಗಳ ಮಂತ್ರಾಕ್ಷತೆಯೊಂದಿಗೆ ನಾನು ಪ್ರತಿಷ್ಠಾನಪುರಿಯನ್ನು ಸೇರಿದೆ. ನನ್ನನ್ನು ನಿರೀಕ್ಷಿಸುತ್ತಿದ್ದಂಥ, ನನ್ನನ್ನು ಹಂಬಲಿಸುತ್ತಿದ್ದಂತಹ ಮಾತಾಪಿತರು ಪರಮ ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸಿದರು. ಅವರ ಜೊತೆಗೆ ನಾನು ಕಾಲವನ್ನು ಕಳೆಯುತ್ತಾ ಇದ್ದ ಹಾಗೆ ತೀರ್ಥರೂಪರಿಗೆ ಮನದಟ್ಟಾಯಿತು, ನಮ್ಮ ವಂಶವನ್ನು ಮುಂದುವರಿಸೋಕೆ ಯೋಗ್ಯ ಉತ್ತರಾಧಿಕಾರಿ ಇದ್ದಾನೆಂಬ ಹಾಗೆ. ಪ್ರತಿಷ್ಠಾನಪುರಿಯದ್ದಾದಂತಹ ಸಿಂಹವಿಷ್ಟದಲ್ಲಿ ನನ್ನನ್ನು ಪ್ರತಿಷ್ಠಾಪಿಸಿ ನೆಮ್ಮದಿಯಿಂದ ತಂದೆಯವರು ಅನಪ್ರಸ್ಥಾಶ್ರಮವನ್ನು ಕೈಗೊಂಡು ಹೇಳಿದಂತಹ ನೀತಿ ವಾಕ್ಯದಂತೆ ನಾನು ರಾಜ್ಯಭಾರ ಮಾಡುತ್ತಾ ಇರುವ ಕಾರಣದಿಂದಾಗಿ ಪ್ರಜಾರಂಜಕನಾಗಿ ಆಳ್ವಿಕೆ ಮಾಡ್ತಾ ಇದ್ದೇನೆ. ಪಿತೃದೇವತೆಗಳ ಕುಮಾರಿಯಾದಂತಹ ವಿರಜಾದೇವಿಯನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿದೆ. ಪಾವಿತ್ರ್ಯಪೂರ್ಣವಾದಂತಹ ದಾಂಪತ್ಯ ಜೀವನದಲ್ಲಿ 5 ಗಂಡು ಮಕ್ಕಳಿಗೆ ಈ ಕಾಲಕ್ಕೆ ನಾನು ತಂದೆ ಎನಿಸಿದ್ದೇನೆ. ಸಾಂಸಾರಿಕವಾಗಿ ತೃಪ್ತನಿದ್ದೇನೆ, ರಾಜಕೀಯವಾಗಿಯೂ ತೃಪ್ತನಿದ್ದೇನೆ. ಪ್ರಜಾಕ್ಷೇಮವನ್ನೇ ಹಾರೈಸುವಂತಹ ದೊರೆಯೊಬ್ಬ ಯಜ್ಞಕರ್ಮವೆಂಬಂತಹ ಪುಣ್ಯಕರ್ಮವನ್ನು ಜಗದ ಕ್ಷೇಮಕ್ಕಾಗಿ ಆವಾಗ ಕೈಗೊಳ್ಳಬೇಕು. 1 ಅಲ್ಲ 2 ಅಲ್ಲ 99 ಅಶ್ವಮೇಧಗಳನ್ನು ಈ ಕಾಲಕ್ಕೆ ಪೂರೈಸಿದ್ದೇನೆ. ಭಗವಂತ ನನ್ನ ಕೈಯಿಂದ ಮಾಡಿಸಿದ್ದಾನೆ. ನಮ್ಮವರು ಹೇಳಲಿಕ್ಕೆ ತೊಡಗಿದ್ರಲ್ಲ, 99ಕ್ಕೆ ಯಾಕೆ ನಿಲ್ಲಿಸಿದ್ದಿ, ಒಂದೊಂದು ಮಾಡಿ ಶತಕವಾಗಲಿ ಪೂರ್ಣ ಮಾಡು ಎಂಬ ಹಾಗೆ. ಹಾಗಾಗಿ 100ನೇ ಯಜ್ಞದ ಸಂಕಲ್ಪ ಮಾಡಿದ್ದೇನೆ. ಯಾವುದನ್ನೇ ಚಿಂತಿಸಬೇಕು ಅಂತ ಆದರೆ ಮಗನಾದ ಯಯಾತಿ ಬೇಕು. ಯಯಾತಿ ಜನಗಳಿಗೆ ಮನಿದು ತನ್ನ ಜನತೆಗೆ ಕರೆಸಿರುವುದೇನೆ.
ತಿಳಿಸ್ತಾ ಇದ್ದೇನೆ. ವಿರಯೋಸ್ತು ಕುಮಾರ. ರವಿ ಆಕಾಶಕ್ಕೆ ಭೂಷಣಂ, ರಜನಿಗಂ ಚಂದ್ರಂ, ಹವಿ ಯಜ್ಞಾಳಿಗೆ ಭೂಷಣಂ, ಕುವರರು ವಂಶಕ್ಕೆ ಭೂಷಣಂ. ವಂಶಕ್ಕೆ ಭೂಷಣ ಪ್ರಾಯರಾಗಿ ಮಕ್ಕಳು ಬೆಳೆಯಬೇಕು ಅಂತಾದ್ರೆ ಯೋಗ್ಯವಾದಂತಹ ಸಂಸ್ಕಾರ ಎನ್ನುವುದು ಎಳವೆಯಲ್ಲಿಯ ಮಕ್ಕಳಿಗೆ ದೊರಕಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯೋಚಿಸಿದಂತಹ ತಾವು 5 ಮಂದಿ ಮಕ್ಕಳಿಗೆ ಯಾವ ಸಂಸ್ಕಾರವನ್ನು ಕೊಡಬೇಕು, ಯಾವ ಕಾಲದಲ್ಲಿ ವಿದ್ಯೆಯನ್ನು ಒದಗಿಸಿಕೊಡಬೇಕು, ಅದೆಲ್ಲವನ್ನು ಮಾಡಿಸಿಕೊಟ್ಟವರು ತಾವು. ಆದ್ದರಿಂದಲೇ ಇಂದಿನ ದಿನ ನಿಮ್ಮ ಮಕ್ಕಳಾದಂತಹ ನಮ್ಮ ಬದುಕಿನಲ್ಲಿ ನಾವು ಏಳಿಗೆಯನ್ನು ಕಾಣುತ್ತಾ ಇದ್ದೇವೆ. ಆದರೆ ಮಕ್ಕಳಾದವರು ತಂದೆ ತಾಯಂದಿರ ಯೌವನವನ್ನು ಕುಗ್ಗಿಸುವುದಕ್ಕೆ ಹುಟ್ಟುವುದಲ್ಲ. ಯಾವತ್ತಿದ್ರೂ ತಂದೆ ತಾಯಂದಿರ ಮನದ ವಾಂಛೆ ಏನುಂಟು ಅದನ್ನು ಈಡೇರಿಸಿಕೊಡುವಲ್ಲಿ ಮಕ್ಕಳಾದವರು ಸದಾ ಸಿದ್ಧರಾಗಿರಬೇಕು. ಮಾತಾಪಿತರ ಆನಂದಕ್ಕೆ ಕಾರಣನಾಗುವವನೇ ನಂದನ. ಹಾಗಾಗಿ ಇಷ್ಟರವರೆಗೆ ನಿಮ್ಮ ಮನದ ಇಚ್ಛೆಯಂತೆ ನಾನು ನಡೆದವ. ಈ ಸಂದರ್ಭದಲ್ಲಿ ಸನ್ನಿಧಾನಕ್ಕೆ ಕರೆಸಿದ್ದೀರಿ, ಅದು ಕೂಡ ಹೇಗೆ ಘನತೆಯಿಂದ ನನ್ನನ್ನು ಬರಮಾಡಿಸಿಕೊಳ್ಬೇಕು ಅಂತಾದ್ರೆ ಕಾರಣವೇನು ನಾನರಿಯೇ ಸನ್ನಿಧಾನದಿಂದ ಪುಣ್ಯವಾಗಲಿ. ಮಗನ ಕೇಳಿ ಯಜ್ಞ ತುಲಗ ಮಾತುಗಳನ್ನು ಕೇಳಿದಾಗ ಪರಮಾನಂದವಾಯಿತು ಮಗನೇ. ನಮ್ಮ ನಡತೆ ಅದು ಮಕ್ಕಳಿಗೆ ಆದರ್ಶವಾಗಿರಬೇಕು. ಒಬ್ಬ ಉತ್ತಮನಾದಂತಹ ತಂದೆ ಮಕ್ಕಳಿಗೆ ಆವಾಗ ಕರೆದು ನೀತಿ ಹೇಳಲಿಕ್ಕಿಲ್ಲ. ಅವನ ನಡತೆ ಅವರಿಗೆ ಮಾರ್ಗದರ್ಶಿಯಾಗಿರ್ತದೆ. ನಾವು ಉತ್ತಮರಾಗಿ ನಡ್ಕೊಂಡ್ರೆ ನಮ್ಮ ಮಕ್ಕಳು ಅದನ್ನು ನೋಡಿಯೇ ಕಲಿಯುತ್ತಾರೆ. ಹಿರಿಯವರ ನಗುಣ ನಡತೆ ಏನುಂಟು ಅದನ್ನು ಮಕ್ಕಳಾದವರು ತಿಳಿದು ವ್ಯವಹರಿಸಬೇಕು. ಪದೇ ಪದೇ ಕರೆದು ಹೇಳಿದುಂಟ ನಾನು ನಿನ್ನಲ್ಲಿ. ನನ್ನ ನಡೆಯನ್ನು ಗುರುತಿಸಿ ನೀವು ಈ ಕಾಲಕ್ಕೆ ಸಂಸ್ಕೃತಿಯನ್ನು ಸುಸಂಸ್ಕೃತಿಯನ್ನು ಕಲಿತಬಹುದು. ಆದರ್ಶರಾಗಿ ಬದುಕಬೇಕೆನ್ನುವಂತಹ ಬಯಕೆ ನನ್ನದು. ಪಡೆದದ್ದು 5 ಮಂದಿ ಮಕ್ಕಳನ್ನು ನಾನು. ಹೌದಲ್ವಾ? ಹೇಳಬಹುದು. ಯತಿ ಯಯಾತಿ ಆಯಾತಿ ಸಂಯಾತಿ ಸುಯಾತಿ ಎಂಬ ಹಾಗೆ ಹಿರಿಯವನಾದಂತಹ ಯಯಾತಿ ನನ್ನಿಂದ ಮತ್ತೆ ಪಟ್ಟ ಏರ್ಬೇಕಿತ್ತು. ಏನು ಮಾಡೋಣ ಮಗನೇ, ಅವನನ್ನು ಎಣಿಸಿದಾಗ ಒಂದು ರೀತಿಯ ಖೇದ ನನ್ನನ್ನು ಕಾಡುತ್ತದೆ. ಯಾಕೆ? ಎಳವೆಯಲ್ಲಿಯೇ ಈ ಇಹಜೀವನದ ಬಗ್ಗೆ ವೈರಾಗ್ಯವನ್ನು ತಳೆದು ಯತಿ ಎಂಬ ಹೆಸರಿಗೆ ಅನ್ವರ್ಥತೆ ಒದಗಿಸಿಕೊಡ್ಬೇಕೆಂಬ ಉದ್ದೇಶದಿಂದಲೂ ಏನು ಯತಿಯಾಗಿ ಹೊರಟು ಹೋದ. ಒಬ್ಬೊಬ್ಬರ ಮನೋಧರ್ಮ ಒಂದೊಂದು ರೀತಿ ಇರ್ತದೆ. ಆ ರೀತಿಯಾಗಿ ಜೀವನ ಸಾಗಿಸಬೇಕೆನ್ನುವ ಹಾಗೆ ಮುಂದುವರಿದಂತಹ ಸಂದರ್ಭ ಆಕ್ಷೇಪಿಸಿದವರು ತಾವಲ್ಲ. ಪಕ್ವವಾದಂತಹ ಬುದ್ಧಿಯಿಂದ ಅವನು ಯೋಚಿಸಿ ಮಾಡುವಂತಹ ಕಾರ್ಯಕ್ಕೆ ನಾನು ತಡೆ ಒಡ್ಡಲಿಲ್ಲ. ಯತಿಯಾಗಿ ಕಾಲ ಕಳೆಯುತ್ತಾ ಇದ್ದಾನೆ. ಹಾಗಾಗಿ ಆ ಮೇಲಿನವನಾದಂತಹ ಯಯಾತಿ ನಿನ್ನನ್ನೇ ನನ್ನ ಉತ್ತರಾಧಿಕಾರಿ ಎಂಬ ಹಾಗೆ ನಾನು ತೀರ್ಮಾನ ಮಾಡಿದವನು. ಘನತೆ ಅಂತ ಹೇಳಿದೆಯಲ್ಲ ಕುಮಾರ, ಪ್ರಜಾ ಜನರಿಗೆಲ್ಲ ಆದರ್ಶರಾಗಿರುವಂತಹ ನಾವು ಒಂದು ಘನತೆಯಲ್ಲಿ ವ್ಯವಹರಿಸಬೇಕೋ ಬೇಡವಾ? ಮತ್ತೆ ನಮ್ಮದು ಘನತೆ ಇದ್ದಲ್ವ? ಹೌದು. ನಮ್ಮ ಘನತೆಗೆ ಕಡಿಮೆ ಹೇಳು. ಹೌದು. ಪ್ರತಿಷ್ಠಾನ ಪುರಿ. ಹಾಗಿರುವಾಗ ನಿನ್ನನ್ನು ಕರೆದ ಕ್ರಮಕ್ಕೂ ಅದೇ ಉದ್ದೇಶ. 99 ಪೂರೈಸಿದ್ದೇನೆ ಮಗನೇ. ಅಶ್ವಮೇಧ. ಹೌದು. ಆ ಕಾಲಕ್ಕೆ ಸಹಕಾರ ನೀವೇ ನೀಡಿದವು. ಕಪ್ಪ ಸಂಗ್ರಹ ಮಾಡಿ ಬಂದದ್ದು ನಿಜ. ಈಗ 100ನೇದ್ದರ ಸಂಕಲ್ಪ ಮಾಡಿದ್ದೇನೆ. ನೀನು ಆ ಕಾರ್ಯ ಕುರಿತಾದಂತಹ ಸನ್ನಾಹ ಮಾಡ್ತಾ ಇರುವಾಗ ನಿನ್ನನ್ನು ನಾನು ಕರೆದದ್ದು. 100ನೇ ಯಜ್ಞ ತುರಗವನ್ನು ಪೂಜಿಸಿ ದೇಶದ ಮೇಲೆ ಬಿಡುವಂತಹ ಕಾಲ ಸನ್ನಿಹಿತವಾಗಿದೆ ಗುರುಗಳು ಹೇಳ್ತಾ ಇದ್ದಾರೆ. ಹೋದಲ್ಲಿ ಎಲ್ಲ
ನಮ್ಮ ತುರಗವನ್ನು ಬಂಧಿಸ್ತಾರೆ ಅಂತಲ್ಲ, ಎಲ್ಲರೂ ಸಹಕಾರಿಗಳಾಗಬೇಕು ಅಂತ ಏನು ಆಕ್ಷೇಪ ಎತ್ತವರು ಎಷ್ಟು ಮಂದಿಗಳಿದ್ದಾರೆ ಚಕ್ರವರ್ತಿ ಪೀಠದ ಬಗ್ಗೆ. ನಿನ್ನೆ ಕಪ್ಪ ಕೊಟ್ಟವನು ಇವತ್ತು ಹೋಗುವಾಗ ಕಟ್ಟಲೂಬಹುದು. ಒಂದು ಕಾಲಕ್ಕೆ ಇದ್ದ ಗುಣವೇ ಮತ್ತೊಂದು ಕಾಲಕ್ಕೆ ರಾಜರಿಗೆ ಇರುವುದಿಲ್ಲ, ಸ್ವಭಾವ ಬದಲಾಗ್ತಾ ಇರ್ತದೆ. ಎಲ್ಲಿಯಾದ್ರೂ ವಿಘಟ ಭೂಪರು ನಮ್ಮ ತುರಗವನ್ನು ಬಂಧಿಸಿ ಕಾಳಗಕ್ಕೆ ಅಣಿಯಾದ್ರು ಅಂತ ಆದ್ರೆ ತುರಗವನ್ನು ಅಲ್ಲಿಯೇ ಬಿಟ್ಟು ಬರ್ತೀಯ ಅಲ್ಲ, ಅವರಲ್ಲಿ ಕಾದಾಟ ಮಾಡಿ ತುರಗವನ್ನು ಬಿಡಿಸಿಕೊಂಡು ಬರ್ತೀಯ ಮಗನೇ. ನಮ್ಮಲ್ಲಿರುವಂತಹ ಸಂಪತ್ತು ಇನ್ನೊಬ್ಬರಿಗೆ ದಾನ ಮಾಡುವುದಕ್ಕಾಗಿ, ನಾವು ಕಲಿತಂತಹ ವಿದ್ಯೆ ಇನ್ನೊಬ್ಬರಿಗೆ ಉಪದೇಶ ಮಾಡುವುದಕ್ಕಾಗಿ, ಹಾಗೆ ನಮ್ಮ ಶರೀರದಲ್ಲಿರುವಂತಹ ಸಾಮರ್ಥ್ಯ ಆರ್ತರ ರಕ್ಷಣೆಗಾಗಿ ಯಾವತ್ತೂ ಸ್ವಾರ್ಥ ಭಾವನೆಯನ್ನು ಇರಿಸಿಕೊಂಡವರು ನಾವಲ್ಲ. ಅದು ಸಜ್ಜನರ ಗುಣ. ಲೋಕದ ಒಳಿತಿಗಾಗಿ ಮಹತ್ ಕಾರ್ಯವನ್ನು ಕೈಗೊಂಡಿದ್ದೀರಾ. 100ನೇ ಯಾಗದ ಸಂಕಲ್ಪವನ್ನು ತಾವು ಮಾಡಿದ್ದೀರಿ. ಒಂದು ವೇಳೆ ಕುದುರೆಯನ್ನು ಹಿಡಿದುಕೊಂಡು ಹೋಗಿ ಒಂದು ವೇಳೆ ಯಾರಾದರೂ ಕಟ್ಟಿದ್ರು ಅಂತಾದ್ರೆ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವೇನು ಹಾಗೆ ಯೋಚಿಸ್ತಾ ಇದ್ದೀರಲ್ಲ ಅಪ್ಪ. ಯೋಚನೆ ಮಾಡುವಂತಹ ಅಗತ್ಯವಿಲ್ಲ. ಶತಕ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿಯೂ ನನ್ನ ಸೇವೆ ನಿಮಗೆ ಬೇಕು ಎಂದೆನಿಸಿದರೆ ಖಂಡಿತವಾಗಿ ಇದು ನನ್ನ ಯೋಗ ಭಾಗ್ಯ ಎನ್ನುವ ಹಾಗೆ ಭಾವಿಸ್ತೇನೆ. ಹೋಗುವಂತಹ ನನಗೆ ಹಿರಿಯವರಾದಂತಹ ತಾವು ಆಶೀರ್ವದಿಸುವ ಜೊತೆಯಲ್ಲಿ ನಮ್ಮ ಆರಾಧ್ಯ ದೇವರನ್ನು ನೆನೆದು ನನ್ನನ್ನು ಕಳುಹಿಸಿಕೊಡಿ. ಶತಕದ ಪುರುಷ ನಾನು ಆಗಬೇಕು ಅಂತ ಆದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಅದು ಯಾವತ್ತೂ ಮಾಡುವುದು ಯಜ್ಞ ಕರ್ಮ. ಒದಗಿ ಬರುವ ಪುಣ್ಯದಲ್ಲಿ ಎಲ್ಲರಿಗೂ ಪಾಲುಂಟು. ಲೋಕ ಸಮಸ್ತ ಸುಖಿನೋ ಭವ ಅಂತಲೇ ಅವರು ಹಾಡೋದು. ಹಾಗಾಗಿ ಸರ್ವರು ಇದರ ಫಲವನ್ನು ಉಣ್ಣಬೇಕು. ಹೋಗಿ ಬಾ ಕುಮಾರ. ಹೋದಲ್ಲಿ ಬಂದಲ್ಲಿ ಭಗವಂತನಾದಂತಹ ಶ್ರೀಹರಿ ನಿನ್ನನ್ನು ಕಾಪಾಡಲಿ. ಧನ್ಯನಾದೆ, ಧನ್ಯ. ಅಪರಿಮಿತವಾದಂತಹ ಸೇನೆ ಸಿದ್ಧವಾಗಿದೆ. ತುರಗವನ್ನು ಶೃಂಗರಿಸಲ್ಪಟ್ಟಿದ್ದಾರೆ. ಹಾಗಿದ್ರೆ ಅದರ ರಕ್ಷಣೆ ನನ್ನ ಹೊಣೆಗಾರಿಕೆ. Oh
ಪೂರ್ಣ ವಿರಾಮವ? ಇದು ಪ್ರಶ್ನೆಯೂ ಹೌದು, ಉತ್ತರವೂ ಹೌದು. ಹೌದಾ? ಹೌದು. ಬಂದಿರುವಂತಹ ವ್ಯಕ್ತಿ ಹಾ, ಯಯಾತಿ ಎನ್ನುವುದನ್ನು ಅರ್ಥವಿಸಿಕೊಂಡೆ ಅಲ್ಲ? ಹೌದು. ಬಂದಿರುವಂತಹ ಶವನು ಕ್ಷತ್ರಿಯ ಬಂಧಕ್ಕನುಸಾರವಾಗಿ ನಾನು ಕಟ್ಟಿದ್ದೇನೆ. ಅದನ್ನು ಕಟ್ಟಿದ ಪರಿಣಾಮದಿಂದಲೇ ನಿನ್ನನ್ನು ಎದುರಿಸಬೇಕಾಯಿತು. ಹಾಗಾಗಿ ದುರಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ಏನು? ಕುದುರೆಯನ್ನು ಕಟ್ಟಿದ್ದೇನೆ, ಹೌದು. ಬಿಡಿಸಿಕೊಳ್ಳುವಂತಹ ಬಿಂಕವಿದ್ರೆ ಬಿಡಿಸು, ತಟ್ಟನೆ ಬೇಳು. ಯಾವ ಪ್ರಸಂಗದಲ್ಲಿ? ಬಂಧಿಸುವುದಕ್ಕೆ ಮುಂದಾದೆ. ದೃಢವರ್ಮನ ಯೋಗ್ಯತೆಯನ್ನು ತಿಳಿದೆ ಕಳಿಂಗ ದೇಶದ ಪ್ರಜೆಗಳು ಒಪ್ಪಿಕೊಂಡು ನನ್ನನ್ನು ಮೆಚ್ಚಿಕೊಂಡು ಇಲ್ಲೇ ಇದ್ದಾರೆ. ನನಗೆ ಇಂತಹ ಒಂದು ಪ್ರಸಂಗ ಒದಗಿ ಬರ್ತದೆ ಎನ್ನುವ ಹಾಗೆ ನಾನು ಕನಸಿನಲ್ಲಿ ಆಲೋಚನೆ ಮಾಡಿರಲಿಲ್ಲ. ಓಹೋ, ಯಾಕಂದ್ರೆ ನಾವು ಹೋದಂತಹ ಕಡೆಗಳಲ್ಲಿ ನಮ್ಮನ್ನು ಮಾನಿಸುವವರೇ ಹೆಚ್ಚು ಮಂದಿಗಳಿದ್ರು. ಓಹೋ, ನಮ್ಮದಾದಂತಹ ಯೋಗ್ಯತೆಯನ್ನು ಅರ್ಥವಿಸಿಕೊಂಡು ಕಪ್ಪ ಕಾಣಿಕೆಯನ್ನು ಒಪ್ಪಿಸುವ ಮೂಲಕ ನಮ್ಮ ಸಾಮಂತ ವರ್ಗಕ್ಕೆ ಸೇರಿದ್ರು. ಆದರೆ ಈ ಕಳಿಂಗ ದೇಶದಲ್ಲಿ ಇಂತಹ ಒಂದು ಅಜ್ಜಟನ್ನು ಪ್ರದರ್ಶಿಸುವಂತಹ ವ್ಯಕ್ತಿಗಳಿದ್ದಾರೆ ಎನ್ನುವುದು ನನಗೀಗ ಅರ್ಥವಾಯಿತು. ಕುದುರೆಯನ್ನು ಕಟ್ಟಿದ್ಯಾ? ಹೌದು. ನಾವು ರಕ್ತಪಾತವನ್ನು ಬಯಸುವುದಿಲ್ಲ. ಹಾಗಾಗಿ ಒಂದು ಇದಕ್ಕೆ ಇತ್ಯರ್ಥಕ್ಕೆ ಬರಬೇಕು ಅಂತಾದ್ರೆ ನಮ್ಮದಾದಂತಹ ಸ್ವಾಮಿತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ಅಶ್ವವನ್ನು ಬಿಟ್ಟರೆ ಒಳಿತು. ಒಂದು ವೇಳೆ ಮಾರುಮಲೆತು ನಿಂತೆ ಅಂತಾದ್ರೆ ಬಾಣದ ಮುಖ್ಯರು ನಿನ್ನನ್ನು ಮಣಿಸಿ ನಿನ್ನ ಯಾವ ಮಾತಿಗೂ ನಾನು ಬಗ್ಗುವವನಲ್ಲ, ಹೆದರುವವನಲ್ಲ. ಈ ಕಳಿಂಗಾಧಿಪತಿ ದುರ್ಬಲನಲ್ಲ, ಪ್ರಬಲ ಎನ್ನುವ ಹಾಗೆ ನೀನು ಬಿಡು. ಎಲ್ಲರೂ ತಿಳಿದುಕೊಂಡಿದ್ದಾರೆ. ಹಾಗಾಗಿ ರಕ್ತಪಾತವಾಗ್ತದಲ್ವಾ? ಯಾರಿಗೆ ಭಯ? ರಕ್ತದ ಭಯ ನನಗೆಲ್ಲ. ಅಳಿಯುವುದೇ ಕಾಯ, ಉಳಿಯುವುದು ಕೀರ್ತಿ. ನಮ್ಮವರಿಗೆ ಪಾಠ ಇದುವೇ. ಯಾರು ಹೆದರಬಾರದು, ಮುನ್ನುಗ್ಗಿ ವಿರೋಧಿಸಿ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಕಟ್ಟಿರುವಂತ ಅಶ್ವನಿಗೆ ಬೇಕು ಎಂದಲ್ಲಿ ನನ್ನಲ್ಲಿ ಬೇಡು, ಕೊಡುತ್ತೇನೆ. ಇಲ್ಲ ಅಂತಾದ್ರೆ ಸಮರಕ್ಕೆ ಸಿದ್ಧನಾಗು. ನಾನು ಬೇಡುವ ವರ್ಗ ಅಂತ ತಿಳ್ಕೊಂಡೆ.
ಉದ್ದೇಶಕ್ಕೆ ನಾನು ಬಂದಿದ್ದೇನೆ. ಈಗ 100 ಆಗಬೇಕು ಅಂತ ನಿನ್ನ ಆಸೆ. ಈ 100ನೇ ಸಲ ಬರುವಾಗ ನೀನು ಕಾಣುವುದಕ್ಕೆ ಸಿಕ್ಕಿದ್ದಿ. ಇದಕ್ಕಿಂತಲೂ ಮೊದಲು ಬರುವಾಗ ನಮ್ಮನ್ನು ವಿರೋಧಿಸಿದವರಿಲ್ಲ, ಕಪ್ಪ ಕಾಣಿಕೆಯನ್ನು ಒಪ್ಪಿಸ್ತಾ ಇದ್ದರು. ಅವರೆಲ್ಲ ಹೇಡಿಗಳು, ಪ್ರಬಲರಲ್ಲ, ಅವರು ದುರ್ಬಲ. ನಿಮ್ಮ ಪೂರ್ವಿಕರೆಲ್ಲ ಹೇಡಿಗಳು. ನಮ್ಮ ಪೂರ್ವಿಕರ ವಿಚಾರವನ್ನು ಬಿಡು. ಈ ನಾಡು ಪೂರ್ವಿಕರ ವಿಚಾರವನ್ನು ನಾನು ತಿಳಿದುಕೊಂಡಿದ್ದೇನೆ. ನಾನು ಈ ನಾಡಿನ ಬಗ್ಗೆ ಹೇಳಿದ್ದು, ನಾಡಿನ ಧರ್ಮ ಸಿಂಹಾಸನವನ್ನು ಏರಿದಂತಹ ಪ್ರತಿಯೊಬ್ಬನೂ ಕೂಡ ಪ್ರತಿಷ್ಠಾನಪುರವನ್ನು ವಿರೋಧಿಸುವುದಕ್ಕೆ ಮುಂದಾಗಲಿಲ್ಲ. ಹಾಗಿದ್ರೆ ನಮ್ಮ ಯೋಗ್ಯತೆಯನ್ನು ಅರ್ಥವಿಸಿಕೊಂಡೆ ಅವರು ಆ ರೀತಿಯಾದಂತಹ ದಾರಿಯಲ್ಲಿ ಮುಂದೆ ಸಾಗಿದ್ದಾರೆ. ನೀನು ಬಹುಶಃ ನಾನು ವಿರೋಧಿಸ್ತಾ ಇದ್ದೇನೆ. ನೂತನವಾಗಿ ಅಧಿಕಾರಕ್ಕೆ ಬಂದವ ಅಂತ ಕಾಣುತ್ತದೆ. ಆ ನೂತನದಲ್ಲಿಯೇ ನಾವು ಮಾಡಬೇಕಂತ ಮಾಡಿಕೊಳ್ಬೇಕು. ಈ ನೂತನಕ್ಕೆ ಅಧಿಕಾರಕ್ಕೆ ಬಂದಂತಹ ಬರುವಷ್ಟು ಬರಲಿ ಅಂತ ಅಧಿಕಾರಿಗಳೆಲ್ಲ ನಾವು ಆಲೋಚನೆ ಮಾಡ್ತೇವೆ. ಕೇಂದ್ರದಲ್ಲಿ ಯಾವುದು ಇದೆಯೋ, ಕೇಂದ್ರದಲ್ಲಿ ಯಾರೇ ಕುಳಿತಿದ್ದಾರೋ ಅಂತವರಿಗೆ ಗೌರವವನ್ನು ಕೊಡುವುದಕ್ಕೆ ಮುಂದಾಗುವುದಿಲ್ಲ. ಓಹೋ, ಇದು ತಿಳ್ಕೊಂಡಿದ್ದೇವೆ ನಾವು. ಹೌದಾ? ಯಾಕೆ? ಈಗ ನಮ್ಮ ಕಳಿಂಗ ದೇಶವೇ ಅಂದುಕೊಳ್ಳೋಣ, ಅಧಿಕಾರಿ ನಾನು. ಹೀಗೆ ಜನಗಳಿಗೆ ಮೆಚ್ಚುಗೆ ಆದ್ರೆ ಒಂದಲ್ಲ ಒಂದು ದಿವಸ ಕೇಂದ್ರದಲ್ಲಿ ಕಾಣಿಸಿಕೊಳ್ತಾರೆ. ನೀವು ಕೇಂದ್ರದಲ್ಲಿ ಕಾಣಿಸಿಕೊಳ್ಬೇಕು ಅಂತಾದ್ರೆ ನಿಮ್ಮ ನಡೆ ನುಡಿ ಆಚಾರ ವಿಚಾರ ವ್ಯವಹಾರ ಎಲ್ಲವೂ ಒಳ್ಳೆದಿರ್ಬೇಕು, ಇಲ್ಲದ್ರೆ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಎಲ್ಲವೂ ಆಚಾರ ವಿಚಾರ ವ್ಯವಹಾರಗಳು ಎಲ್ಲರಿಗೆ ಆದರ್ಶವಾಗಿರಬೇಕು. ಹೌದು, ಈ ಆದರ್ಶವನ್ನ ಹಿಡಿದುಕೊಂಡು ಹೋದ್ರೆ ಕೆಲವೊಂದು ಇಂತಹ ಪ್ರಕರಣಗಳು ಬರ್ತವೆ. ಓಹೋ, ಹೌದು, ಗೊತ್ತಾಯ್ತು. ಅವಾಗ ಹಾಗಿದ್ರೆ ಇನ್ನೊಬ್ಬರ ಯೋಗ್ಯತೆ ಏನುಂಟು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನೀವು ಸಿದ್ಧರಿಲ್ಲ ಅಂತ ಆಯ್ತು. ನಾವು ಬಂದದ್ದು ಚಕ್ರವರ್ತಿ ಪೀಠದಿಂದ, ನಮ್ಮನ್ನು ಕಡೆಗಣಿಸಿದಿರಿ ಅಂತ ಆದ್ರೆ ಪರಿಣಾಮ ಏನಾದಿದ್ದು ಗೊತ್ತಾ? ನಾನಲ್ಲದಿದ್ರು ಬಹಳಷ್ಟು ಮಂದಿ ಕಾಯ್ತಾರೆ. ಯಾಕೆ? ಇಲ್ಲಿ ಒಂದು ಅಧಿಕಾರವು ನಮಗೆ ಸಿಗಬೇಕು ಅಂತ. ಹಾಗೆ ನನ್ನ ಹಾಗೆ ಒಳ್ಳೆಯವರಿಗೆ ಹೋದಿತ್ತು. ಇಲ್ಲ ಬದುಕುಳಿದ್ರೆ ನಾನೇ, ಸತ್ತರೆ ಸ್ವರ್ಗ. ಇದರತ್ಯ ನಿನ್ನ ಹಾಗೆ ಒಳ್ಳೆಯವರಿಗೆ ಹೋಗ್ತದ? ಹೌದು. ಹೌದಾ? ನೀನು ಒಳ್ಳೆಯವ ಅಂತ ನೀನೇ ಉದ್ಘೋಷಿಸಿಕೊಳ್ತಾ ಇದ್ದೆ. ಯಾಕೆ ಹೇಳಿದ್ರೆ ನಮ್ಮವರು ಹೇಳಿದ್ದಾರಲ್ಲ. ನಿಮ್ಮವರು ಹೇಳ್ತಾರೆ, ಇದು ನಿಮ್ಮ ನಾಡಿನವರು. ಸತ್ಯದಲ್ಲಿ ಹರಿಶ್ಚಂದ್ರನು ಹಾಗೆ ನನ್ನಲ್ಲಿ ಹೇಳಿದ್ದಾರೆ. ಅಯ್ಯಪ್ಪ, ನೀನು ಹರಿಶ್ಚಂದ್ರನ? ಬಹುಶಃ ಹರಿಶ್ಚಂದ್ರ ಈ ಸಂದರ್ಭದಲ್ಲಿ ಇರ್ತಾ ಇದ್ರೆ ಖಂಡಿತ ಊರಲ್ಲಿ ಇರ್ತಾ ಇದ್ರೆ. ಅಲ್ಲಲ್ಲ, ಅಂತ ಸತ್ಯ ಹರಿಶ್ಚಂದ್ರನಿಗೆ ಆ ಕಾಲದಲ್ಲಿಯೂ ಕಷ್ಟ ಬಂದಿದೆ. ಈ ಕಾಲದಲ್ಲಿ ಅಷ್ಟೇ ಪ್ರಜೆಗಳಿಗೆ ಬೇಕಾಗಿ ನಾನು ಕಷ್ಟವನ್ನು ನಾನು ಪಡೆದುಕೊಳ್ಳುವುದಕ್ಕೆ ಪ್ರಜಾಜನರ ಪ್ರೀತಿಯನ್ನು ಸಂಪಾದನೆ ಮಾಡುವುದು ಹೇಗೆ ಎನ್ನುವುದು ನಾನು ಅರ್ಥವಿಸಿಕೊಂಡಿದ್ದೇನೆ. ಹೇಗೆ? ಒಂದು ವೇಳೆ ಅವರಿಗೆ ಬೇಕಾದದೆಲ್ಲವನ್ನು ಕೊಡುವ ಮೂಲಕ ನಾವು ಒಳ್ಳೆಯದನ್ನು ಸಂಪಾದಿಸಿಕೊಳ್ಬೇಕು. ನೀನು ಬಹುಶಃ ಏನು ಪ್ರಜೆಗಳಿಗೆ ಬೇಕಾದಷ್ಟು ಹಣ ಕೊಟ್ಟು. ನನಗೊಂದು ಅರ್ಥವಾಯ್ತು. ಏನು? ನಾನೇ ಕಾಣಿಸಿಕೊಳ್ಳಬೇಕು, ಬೇರೆ ಯಾರು ಇರಬಾರದು. ನಿನ್ನ ಉದ್ದೇಶವಿದ್ರೆ ಯಾವತ್ತೂ ಅದಕ್ಕೆ ಅವಕಾಶವನ್ನು ಕೊಡ. ನಾನು ಕಾಣಿಸಿಕೊಳ್ಬೇಕು ಅಂತಾದ್ರೆ ಈ ಕ್ಷೇತ್ರ ಅಗತ್ಯ ಇಲ್ವೋ? ನಾವು ಎಲ್ಲೆಲ್ಲಿ ಕಾಣಿಸಿಕೊಂಡಿದ್ದೇವೆ ಗೊತ್ತುಂಟ? ಅಲ್ಲ, ನಿಮಗೀಗ ಬೇಕಾದ್ದು ಇಲ್ಲಿಯ ಸಂಪತ್ತು. ಹೌದು, ಸಂಪತ್ತು ಬೇಕು. ಸಂಪತ್ತು ಯಾಕೆ ನಮ್ಮಲ್ಲಿ ಪ್ರತಿಷ್ಠಾನ ನಗರದಲ್ಲಿ ಬೇಕಾದಷ್ಟು ಉಂಟು. ಹಾಗಾದ್ರೆ ನಿಮ್ಮ ಕರ್ತವ್ಯ ಏನು? ನಮ್ಮ ಸ್ವಾಮಿತ್ವವನ್ನು ಒಪ್ಪಿಕೊಳ್ಳಬೇಕೆನ್ನುವಂತಹ ಉದ್ದೇಶ. ಪರಾಕ್ರಮ ಉಳ್ಳವರು ಕುದುರೆಯನ್ನು ಕಟ್ಟಬೇಕು, ಬಲಹೀನರಾದರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಅದರ ಹಣೆಯ ಲಿಖಿತವನ್ನು ವಾಚಿಸಿ ಬರೆದು ಹಾಕಿದ್ದೀರಿ, ಅದನ್ನು ಬರೆದದ್ದು ಯಾಕೋ? ಅದು ನಾವು ಬರೆದದ್ದು ಯಾಕಂದ್ರೆ ಅಗತ್ಯ ಉಂಟು. ಅಗತ್ಯ ಉಂಟು. ಏನು? ಒಂದು ವೇಳೆ ನಮ್ಮ ಚಕ್ರವರ್ತಿ ಪೀಠವನ್ನು ಪ್ರಶ್ನಿಸುವವರು ಕೆಲವು ಮಂದಿ ಒಳಗಿರಬಹುದು. ಹಾಗಾಗಿ ಅವರ ಸಾಮರ್ಥ್ಯವನ್ನು ಕುಗ್ಗಿಸಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಈ ರೀತಿಯಾಗಿ ನಾವು ಉಲ್ಲೇಖಿಸಿದ್ದೇವೆ. ಓಹೋ, ಆದ್ರೆ ಒಂದು ಮಾತ್ರ ನೆನಪಿನಲ್ಲಿಟ್ಟುಕೋ, ಈ ದೃಢವರ್ಮನ ದೃಢತೆ ಹಾಗೆ ಸತ್ತರೆ ಸಾಯಲಿ. ಹಾಗಾಗಿ ಎರಡು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ. ಒಂದ ಸೋಲು, ಒಂದ ಗೆಲುವು. ಈ ಗೆಲುವ ಸೋಲುವ ಎನ್ನುವ ಹಾಗೆ ನಿನ್ನನ್ನು ಕೊಲ್ಲುವುದಿಲ್ಲ, ಸೋಲಿಸ್ತೇನೆ. ದೃಢವರ್ಮ ನೃಪನ ಕರುಣರೇ ಕಾಣುತ್ತ ಎಂದ ಯಯಾದಿಯು ತರಹರಿಸದಿರು ನೀರೀಗ ತರಗರಿಸದಿರು
ದೃಢವರ್ಮ, ದೂರದಲ್ಲೂ ಕೈ ಸಾಗದೆ ಸೋತಿದ್ದೇನೆ. ಸ್ವಲ್ಪ ಬೆವರು ಇಳಿಸಿದ್ಯಾ ಅಂತ ನನಗೆ. ಹೇಗೆ ನಿನ್ನಂಥವರ ಬೇಕು. ಬೇಕು. ಪ್ರತಿಸ್ಪರ್ಧಿಗಳಿದ್ರೆ ಮಾತ್ರ ಹಾ. ನಾವು ಏನೆನ್ನುವುದನ್ನು ಹಾ. ಲೋಕಮುಖ ತಿಳಿಯುವುದಕ್ಕೆ ಸಾಧ್ಯತೆ ಇದೆ. ಹಾ. ನಾಡಿನ ದೊರೆಯಾಗಿ ಹಾ. ನೀನು ಮಾಡಬೇಕಾದಂತಹ ಕರ್ತವ್ಯ ಹಾ. ಮಾಡು ಇಲ್ಲವೇ ಮಡಿ. ಮಡಿ. ಇದು ಕ್ಷತ್ರಿಯನಾಗಿ ಹಾ. ನಿನಗೆ ಭೂಷಣವೇ ಹೌದು. ಒಂದು ವೇಳೆ ಹಾ. ನೀನು ಯುದ್ಧಕ್ಕೆ ಉದ್ಯ ಮಾಡುವುದಕ್ಕೆ ಹಾ. ಮುಂದಾಗದೇ ಹೋದಲ್ಲಿ ಹಾ. ಒಂದು ವೇಳೆ ಏನು ಆಡಿಕೊಳ್ತಾರೆ ನಿನ್ನ ಪ್ರಜಾಜನರು? ಹೌದು. ಇವನೊಬ್ಬ ರಣಹೇಡಿ ಎನ್ನುವ ಹಾಗೆ ಇವನನ್ನು ಇಳಿಸಿಗಳಿಗೆ ಅವರ ಮುಂದೆ ಅಪಹಾಸ್ಯಕ್ಕೆ ಒಳಗಾಗಬಾರದು ಎನ್ನುವಂತಹ ಕಾರಣಕ್ಕಾಗಿ ಹಾ. ನೀನು ಯುದ್ಧೋತ್ಸಾಹದಿಂದ ಮುಂದುವರಿದೆ. ಇಲ್ಲಿಯ ಪ್ರಕರಣ ನಮ್ಮವರಿಗೆಲ್ಲ ತಿಳಿಯಿತು. ಸೋಲು ಗೆಲುವು ಎನ್ನುವುದು ಯುದ್ಧ ರಂಗದಲ್ಲಿ ಇದ್ದದ್ದೇ. ಹೌದು. ಸೋತಂತಹ ನಿನ್ನನ್ನು ದಂಡಿಸುವುದಕ್ಕೂ ಹಾ. ನಾನು ಸಮರ್ಥನಿದ್ದೇನೆ. ಆದ್ರೆ ಹಾ. ಆ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುವುದಿಲ್ಲ. ಯಾಕೆ ಗೊತ್ತಾ? ಒಳ್ಳೆಯದು. ನಾವು ಪ್ರತಿಷ್ಠಾನ ನಗರಿಯಿಂದ ಬಂದವರು. ಹೌದು. ಇನ್ನೊಬ್ಬರನ್ನು ದಂಡಿಸುವುದಕ್ಕಿರುವವರು ನಾವಲ್ಲ. ಸತ್ಯಾತ್ಮರು ಧರ್ಮಾತ್ಮರು ಅನ್ನುವ ಹಾಗೆ ನಾನು ತಿಳಿದುಕೊಂಡಿದ್ದೇನೆ. ಇನ್ನೊಬ್ಬರಿಗೆ ಬದುಕನ್ನು ಕೊಡುವಂತಹ ಔದಾರ್ಯ ನಮಗೆ ಯಾವತ್ತೂ ಇದ್ದೇ ಇದೆ. ಹಾ. ಹಾಗೆಂತ ಹಾ. ಸೋತಂತಹ ನೀನು ಹಾ. ಇನ್ನು ಮುಂದೆ ಏನು ಹಾ. ಎನ್ನುವುದನ್ನು ನಾನು ಕೇಳಬೇಕಾಗ್ತದೆ. ಏನು ಮಾಡ್ತಿ? ಏನು ಮಾಡಬೇಕು? ಅಪ್ಪಣೆ ಆಗ್ಬೇಕು. ಈಗ ತುರಗ ಕಪ್ಪ ಕಾಣಿಕೆ ಕೊಡುವುದರ ಜೊತೆಯಲ್ಲಿ ಹಾ. ವರ್ಷಂ ಪ್ರತಿ ಹಾ. ಇಲ್ಲಿಂದ ಹಾ. ಪ್ರತಿಷ್ಠಾನ ನಗರಕ್ಕೆ ಹಾ. ಕಪ್ಪ ಕಾಣಿಕೆ ಹೊರೆಯಾಗಿ ಬರಬೇಕು. ಕಾಲ ಕಾಲಕ್ಕೆ ಸರಿಯಾಗಿ ನೀನು ಹೇಳಿದ ಮಾತನ್ನು ತಪ್ಪದೆ ಹಾ. ವರ್ಷವೂ ಕಪ್ಪ ಕಾಣಿಕೆಯನ್ನು ತಂದರ್ಪಿಸ್ತೇನೆ. ನೀನೇ ಹೊತ್ತುಕೊಂಡು ಬರುದು ಬೇಡ, ನಿನ್ನ ಆಳುಗಳಲ್ಲಿ ಹೊರಿಸಿಕೊಂಡು ಬಾ, ಆಯ್ತಾ? ಅಲ್ಲ, ನನ್ನನ್ನು ಬರುವುದಕ್ಕೆ ಬಿಡುವುದೇ ಇಲ್ಲ. ಹೌದಾ? ಹೌದೌದು. ಹಾಗೆ ಹೋಗು. ಹೋಗಿ ಬರ್ತೇನೆ. ಶುಭವಾಗಿ. ಹೇಗಾಯಿತು? ಹೋದ ಕಡೆಯಲ್ಲೆಲ್ಲ ವಿಜಯ ನಮ್ಮ ಪಾಲಿಗೆ ಪ್ರಾಪ್ತವಾಯಿತು. ಕೇವಲ ನನ್ನಿಂದಾಯಿತು ಎನ್ನುವಂತಹ ಅಹಂಭಾವನೆ ನನ್ನಲ್ಲಿಲ್ಲ. ಯಾವುದೇ ಒಂದು ಕಾರ್ಯವನ್ನು ಮಾಡುವಲ್ಲಿ ಕಾಣದೆ ಕೈಕೊಟ್ಟು ಆಧರಿಸುವಂತಹ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ದುದರಿಂದಲೇ ಜಯವನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಯಿತು. ಎಲ್ಲ ದೇಶಗಳನ್ನು ಸುತ್ತಿದ ಹಾಗಾಯಿತು. ಹಾಗಿದ್ರೆ ಇನ್ನು ದಿಗ್ವಿಜಯದ ಅಗತ್ಯವಿದೆಯೇ? ಸಾಕು. ಇನ್ನು ನಮ್ಮದಾದಂತಹ ಪುರವನ್ನು ಸೇರಿಕೊಳ್ಳಬೇಕು. ಕೊಟ್ಟಂತಹ ಕರ್ತವ್ಯ ಏನುಂಟು ಅದನ್ನು ನಿಷ್ಠೆಯಿಂದ ನಾನು ಪಾಲಿಸಿದ್ದೇನೆ. ಮಾತ್ರವಲ್ಲ, ಇನ್ನು ಮುಂದೆಯೂ ಇಂತಹ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಯೋಗ ಭಾಗ್ಯ ನನ್ನ ಪಾಲಿಗೆ ಪ್ರಾಪ್ತವಾಗಲಿ ಎನ್ನುವ ಹಾಗೆ ಆ ಸ್ವಾಮಿಯಲ್ಲಿ ನಾನು ಪ್ರಾರ್ಥಿಸ್ತೇನೆ. ಪ್ರತಿಷ್ಠಾನ ನಗರ ಅಂತ ಪ್ರಸನ್ನ ಕಾಲದಲ್ಲಿ ಸಂತೋಷ ಮಾನಸರಾದಂತಹ ಸುಮನಸರು ಸುಮವೃಷ್ಟಿಯನ್ನೇ ಧರೆಗೆ ಸುರಿಸಿದ್ರಲ್ಲ. ಸಕಲ ಜೀವಿಗಳು ಸಂತೋಷವನ್ನು ಹೊಂದಿತು ಈ ಕಾಲಕ್ಕೆಂಬಂತಹ ತೃಪ್ತ ಭಾವನೆ ನನಗೆ ಆಗುತ್ತಾ ಇದೆ. ಸಾರ್ಥಕವಾಯಿತು ನಭೂಷಣ ಜೀವನ. ನಾನು ಮೊದಲನೇದಾದಂತಹ ಯಜ್ಞವನ್ನು ಪೂರೈಸಿದ ಕಾಲಕ್ಕೆ
ಪ್ರಜಾ ಜನರೆಲ್ಲ ಸಮ್ರಾಟನ ಹುಷ ಅಂತ ಹೇಳ್ತಾ ಇದ್ರು. 100ನೇ ಯಜ್ಞವನ್ನು ಪೂರೈಸಿದಂಥ ಈ ಕಾಲಕ್ಕೆ ಇವನು ಇಂದ್ರನಂತೆ 100 ಯಜ್ಞವನ್ನು ಪೂರೈಸಿದಂಥ ನಹುಷೇಂದ್ರ ಇಂದ್ರ ಪದವಿ ಏರುವುದಕ್ಕೆ ಅರ್ಹ ಅಂತ ಹೇಳಲಿಕ್ಕೆ ತೊಡಗಿದ್ರು. ಖಂಡಿತವಾಗಿಯೂ ಹಾಗೆ ಯಾರೂ ಭಾವಿಸಕೂಡದು. ದೇವಪೀಠವನ್ನು ಏರುವಂತಹ ಇಚ್ಛೆಯಿಂದ ನಾನು ಈ ಕಾರ್ಯ ಕೈಗೊಂಡದ್ದೇನೂ ಅಲ್ಲ. ಸ್ವರ್ಗಲೋಕದ ಕಾಮನ ನನಗೆ ಖಂಡಿತವಾಗಿಯೂ ಇಲ್ಲ. ನಮ್ಮದ್ದಾದಂಥ ಈ ಮಾತೃಭೂಮಿ, ಈ ಜನ್ಮಭೂಮಿ, ಇದನ್ನು ಸ್ವರ್ಗವನ್ನಾಗಿಸಬೇಕೆಂಬಂಥ ಉದ್ದೇಶ ನನಗೆ. ಹಾಗಾದ ಕಾರಣ ಅದರ ಕುರಿತಾದಂಥ ಬಯಕೆ ಇಲ್ಲ. ನಾವೇ ಸಮೃದ್ಧರಾಗೋಣ. ಲೋಕ ಸಮಸ್ತ ಸುಖಿನೋ ಭವಂತು. ದರೆಯ ಮಾನವನ್ನ ಹುಷ ಎಂದೆನೆ ದರೆಯ ಮಾನವ ನಹುಷ ಎಂದೆನೆ ಸರ್ವರನು ಮದರಿ ವಿದ್ವಜನ ಪರಿವೇಷ್ಟಿತವಾದಂತಹ ಮಹಾಸಭೆಯಲ್ಲಿ ವಿದ್ವಾಂಸರೊಬ್ಬನಿಗೆ ಅಪಮಾನವಾಗುತ್ತದೆ ಅಂತೇಳಿ ಆದರೆ ಅದಕ್ಕೆ ಅರ್ಥ ಮರಣ ಅಂತೇಳಿ. ಮರಣಕ್ಕೆ ಸಮ ಆಗುವುದಕ್ಕೆ ಬೃಹದಾದ ಯೋಗ್ಯತೆ ಹೊಂದಿದವ ದೇವಗುರು ಬೃಹಸ್ಪತಿ ಆಚಾರ್ಯ. ನಾನು ಏನು ಮಾಡೋಣ? ಸಕಾಲದಲ್ಲಿ ಸರಿಯಾದಂತಹ ನಿರ್ದೇಶನವನ್ನು ನಾನು ದೇವೇಂದ್ರಗೆ ಕೊಡುತ್ತಿದ್ದೆ. ಆದರೆ ಕೆಲವು ಸಮಯಗಳಿಂದ ನನ್ನ ಬಗ್ಗೆ ಯಾವುದೋ ಒಂದು ರೀತಿಯ ಔದಾಸೀನ್ಯ ನಿರ್ಲಕ್ಷ್ಯ ಭಾವ ಅವನನ್ನು ಹೆಚ್ಚಿಗೆ ಆದುದರಿಂದಲೇ ನನ್ನ ಮನಸ್ಸಿಗೆ ನೋವಾಯಿತು. ನಾನು ಬರೇ ಪೀಠದಲ್ಲಿ ಲೆಕ್ಕಾಚಾರಕ್ಕೆ ಮಾತ್ರ ಕುಳಿತುಕೊಂಡಿದ್ದರೆ ಆಗುತ್ತದೆ. ನನ್ನ ಯೋಗ್ಯತೆ ನೀವು ಇಷ್ಟೇ ಅರ್ಥವಿಸಿಕೊಂಡದ್ದ. ನೋವಿನಿಂದಲೇ ಕಣ್ಮರೆಯಾದೆ. ಸೌಜನ್ಯಕ್ಕಾದರೂ ದೇವೇಂದ್ರ ಹುಡುಕಿಸುವಲ್ಲಿ ಪ್ರಯತ್ನ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಬದಲಾಗಿ 3 ಮುಖಗಳನ್ನು ಹೊಂದಿದ ವಿಶ್ವರೂಪಾಚಾರ್ಯರನ್ನು ಕರ್ಕೊಂಡು ಬಂದು ಪೀಠದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಪುಣ್ಯಕ್ಕೆ ಒಂದು ಮುಖದಲ್ಲಿ ದೇವಲೋಕದ ಆಡಳಿತದ ಬಗ್ಗೆ ಅವರ ಗಮನವನ್ನು ಕೊಡ್ತಾನೆ, ಇನ್ನೊಂದು ಮುಖದಲ್ಲಿ ಬೇಕಾದಷ್ಟು ಸುರಪಾನ, ಮತ್ತೊಂದು ಮುಖದಲ್ಲಿ ರಾಕ್ಷಸರೊಡಗೆ ಸಂಬಂಧ. ಆರಂಭದಲ್ಲಿ ಕರ್ಕೊಂಡು ಬಂದದ್ದು ಇವನೇ ಅಲ್ವ ದೇವೇಂದ್ರ. ಕೆಲವು ಸಮಯ ಸಹಿಸಿಕೊಂಡ, ಮತ್ತೆ ಕಿರಿಕಿರಿ ಹೆಚ್ಚಾಯಿತು, ಆಮೇಲೆ ಅವನನ್ನು ಕೊಂದ. ಅಷ್ಟಾಗುವಾಗ ವಿಶ್ವರೂಪರ ತಂದೆ ತ್ವಷ್ಟೃವಿಗೆ ಬಂತು ಕೋಪ. ಸೃಷ್ಟಿ ಮಾಡಿದ ವೃತ್ರಾಸುರನನ್ನು ದೇವಲೋಕವನ್ನು ಗೆದ್ದು ಬಾ ಅಂತೇಳಿ ಅವನಿಗೆ ಆಜ್ಞಾಪಿಸಿದ. ದೇವಲೋಕವನ್ನು ಆ ವೃತ್ರಾಸುರ ಗೆದ್ದ ಕಾಲಕ್ಕೆ ನಾರಾಯಣ ದೇವರಲ್ಲಿಗೆ ಹೋಗಿ ದೇವೇಂದ್ರ ದೂರಿಕೊಂಡರೆ ಉಪಾಯದಿಂದ ವೃತ್ರಾಸುರನನ್ನು ಕೊಂದ. ಈ ಭಾಗ ನೋಡಿ, ಒಂದೆಡೆಯಲ್ಲಿ ವೃತ್ರ ಹತ್ಯೆ, ಇನ್ನೊಂದೆಡೆಯಲ್ಲಿ ವಿಶ್ವರೂಪಾಚಾರ್ಯರ ಹತ್ಯೆ. ಈ 2 ಹತ್ಯೆಗಳ ಪ್ರತೀಕವಾಗಿ ಅವರ ಪ್ರೇತಾತ್ಮಗಳು ಇವನನ್ನು ಬಾಧಿಸುವುದಕ್ಕೆ ಆರಂಭಿಸಿತು. ದೇವಗುರುಗಳು ಈಗ ಇರ್ತಿದ್ರೆ ನನಗೇನು ತೊಂದರೆ ಆಗ್ತಿರ್ಲಿಲ್ಲ, ಅವಾಗ ಬುದ್ಧಿ ಬಂದದ್ದು ಅವನಿಗೆ. ಆದರೆ ನಾನು ಕಣ್ಮರೆಯಾಗಿದ್ದೆ. ಕಣ್ಮರೆಯಾದರೂ ಗಮನಿಸಿಕೊಂಡಿದ್ದೆ ಏನೆಲ್ಲ ಆಗುತ್ತದೆ ಅನ್ನುವ ಹಾಗೆ. ಅವನು ಕಣ್ಮರೆಯಾಗಿ ಹೋದ ದೇವೇಂದ್ರ. ಆವಾಗ ಏನಿದ್ರೂ ಸಹ ಶಚಿದೇವಿಗೆ ಸಾಂತ್ವನ ಹೇಳಬೇಕಾದ್ರೆ ನನ್ನ ಕರ್ತವ್ಯವೆಂದು ಅವಳ ಇದಿರಿನಲ್ಲಿ ಪ್ರತ್ಯಕ್ಷಗೊಂಡು ಬ್ರಹ್ಮಲೋಕವನ್ನು ಸೇರಿದವ ನಾನು. ಸತ್ಯದ ಲೋಕದಲ್ಲಿ ಹೋಗಿ ಹೇಳಿದೆ, ದೇವಲೋಕದ ಪೀಠ ಅನ್ನೋದು ಹೀಗಾಗಿ ಹೋಗುತ್ತಾ ಉಂಟು, ದೇವೇಂದ್ರ ಕಣ್ಮರೆಯಾಗಿದ್ದಾನೆ, ಪರಿಸ್ಥಿತಿ ಹೀಗಾಗುತ್ತಾ ಉಂಟು, ಮುಂದೇನು ದಾರಿ ಹಿಡಿಬೇಕು ಅನ್ನುವ ಹಾಗೆ. ಆವಾಗ ಪರಮಹಂಸರು, ಋಷಿಗಳು, ಮುನಿಗಳು ಎಲ್ಲ ಸೇರಿದ ಸಂದರ್ಭ ಒಕ್ಕೊರಲಿನಿಂದ ಸೂಚಿಸಿದ್ದು ಒಂದೇ, ದೇವಲೋಕದ ಸಿಂಹಾಸನ ಬರಿದಾಗ ಕೂಡದು ಏನಿದ್ರೂ ಅಲ್ಲಿಗೆ ಅರ್ಹತೆಯನ್ನು ಹೊಂದಿದ ಒಬ್ಬ ಆಗಲೇಬೇಕು. ಅದು ವರ್ತಮಾನ ಕಾಲದಲ್ಲಿ ಪ್ರತಿಷ್ಠಾನ ಪರದ ಅಧಿಕಾರಿ ಎನಿಸಿಕೊಂಡಂತಹ ನಹುಷ ಇದ್ದಾನೆ. ಹಾಗಿರುವಾಗ ಆ ನಹುಷನನ್ನು ಕರೆದುಕೊಂಡು ಕುಳ್ಳಿರಿಸುವಲ್ಲಿ ದೇವಗುರುಗಳು ಬೃಹಸ್ಪತಿ ಆಚಾರ್ಯರು ಮನಸ್ಸು ಮಾಡಲೇಬೇಕು ಎನ್ನುವಂತಹ ಆದೇಶವಾದ್ದರಿಂದ ನಾನೀಗ ಪ್ರತಿಷ್ಠಾನಪುರದ ಎಡೆಗೆ ಹೋಗಬೇಕಾಗಿದೆ. ಸರಿ, ಹೋಗುತ್ತೇನೆ. ಹೋಗುವಾಗ ಒಂದೆಡೆಯಲ್ಲಿ ಪಿತೃಗಣಗಳು, ಇನ್ನೊಂದೆಡೆಯಲ್ಲಿ ನನಗೆ ಇನ್ನೂ ಬೇಕಾದವರು ಯಾರೆಲ್ಲ ಇದ್ದಾರೆ ಅವರನ್ನು ಸೇರಿಸಿಕೊಂಡು ನಾನು ಮುಂದಾಳತ್ವವನ್ನು ಹೊಂದಿಕೊಂಡು ಪ್ರತಿಷ್ಠಾನ ನಗರದೆಡೆಗೆ ಸಾರ್ತೇನೆ. ಸುಮನಸ ವೃಂದ ಜಯ ಜಯ ಎನ್ನುತ್ತಲಿದು, ಸುಮನಸ ವೃಂದ ಜಯ
ಚಂದ್ರಮರದಲ್ಲಿ ವಿಹರಿಸುತ್ತಿದ್ದಂತಹ ಕಾಲಕ್ಕೆ ಸಮೀಪದ ಕಾಡಿನಲ್ಲಿದ್ದಂತಹ ಸಿಂಹವೊಂದು ಗರ್ಜಿಸುತ್ತಾ ಬಂತು. ಭಯಗೊಂಡಂತಹ ಹೆಂಡತಿಯನ್ನು ಸಮಾಧಾನಪಡಿಸಿದೆ. ಸಿಂಹವನ್ನು ಹತಮರಿಸಿ ಅದ ಬೆನ್ನನ್ನು ಏರಿದೆ. ಸಿಂಹ ಓಡುವುದಕ್ಕೆ ತೊಡಗಿತು. ಭೂ ವಲಯವನ್ನೇ ಬಿಟ್ಟು ಅದು ವ್ಯೋಮದಲ್ಲಿ ಸಂಚರಿಸುತ್ತಾ ಚಂದ್ರಲೋಕದವರೆಗೂ ಸಾಗಿತು. ನಮ್ಮ ವಂಶದ ಮೂಲಪುರುಷನಾದಂಥ ಚಂದ್ರದೇವ ಆ ಕಾಲಕ್ಕೆ ಹೇಳ್ತಾ ಇದ್ದಾನೆ, ನೀನೇ ಬಂದಿಯೋ, ಒಳ್ಳೆಯದಾಯಿತು, ನಾನಾಗಿ ಬರಬೇಕೆಂದಿದ್ದೆ, ಜಾಗೃತನಾಗು. ದೇವಗಣ ಪಿತೃಗಣದವರು ನಿನ್ನದ್ದಾದಂಥ ಸ್ಥಾನವನ್ನು ಪ್ರವೇಶಿಸುತ್ತಾರೆ, ಅವರಲ್ಲಿ ಸ್ವಲ್ಪ ಜಾಗೃತನಾಗಿ ವ್ಯವಹರಿಸು ಎಂಬ ಹಾಗೆ. ಆದಿತು ದೇವ ಅಂತ ಹೇಳ್ತೇನೆ. ಪ್ರಾತಃ ಕಾಲದ ಮಂಗಳವಾದ್ಯಗಳು ಮೊಳಗುವುದಕ್ಕೆ ತೊಡಗಿತು. ಕಣ್ಣು ತೆರೆದು ನೋಡಿದರೆ ಬಿದ್ದದು ಸ್ವಪ್ನ. ನನಗೆ 4ನೇ ಜಾಮದಲ್ಲಿ ಕಾಣಿಸಿದಂತಹ ಸ್ವಪ್ನ ಸತ್ಯವಾಗುತ್ತದೆ ಭವಿತವ್ಯದಲ್ಲಿ ಎಂಬ ಹಾಗೆ ಸ್ವಪ್ನಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ. ಅದನ್ನೇ ಕರವರಿಸುತ್ತಾ ಸ್ನಾನಾದಿಗಳನ್ನು ಪೂರೈಸಿ ಅನುಷ್ಠಾನವನ್ನು ಮುಗಿಸಿ ಅಗ್ನಿಗೇಹವನ್ನು ಪ್ರವೇಶ ಮಾಡಿ ಪೂರ್ಣಾಹುತಿ ನೀಡುತ್ತಾ ಇದ್ದರೆ ಮೇಷಾರೂಢನಾಗಿ ಅಗ್ನಿದೇವನೇ ಪ್ರಸನ್ನನಾದ. ಧರ್ಮಾಂಗಣದಲ್ಲಿ ಪ್ರತೀಕ್ಷೆಯಲ್ಲಿರು ದೇವತೆಗಳು ಬೃಹಸ್ಪತಿ ಆಚಾರ್ಯರೇ ಮೊದಲಾದವರು ಬರ್ತಾರೆ, ಎಚ್ಚರದಿಂದ ವ್ಯವಹರಿಸು ಅಂತ ಅವನು ಎಚ್ಚರಿಸ್ತಾನೆ. ಯಾಕೆ ಹೀಗೆಲ್ಲ ಹೇಳಿದರು ಅದನ್ನೇ ನೆನಪಿಸಿಕೊಳ್ಳುತ್ತಾ ಧರ್ಮಾಂಗಣವನ್ನು ಪ್ರವೇಶ ಮಾಡಿದೆ ಅಂತಾದರೆ ಅದು ನಕ್ಷತ್ರ ಪುಂಜಗಳೇ ಧರೆಗಿಳಿದಂಥ ಅನುಭವ ಆಗುತ್ತಾ ಇದೆ. ಅದು ರಾಜಾಂಗಣವನ್ನು ನುಡಿದು ನನ್ನ ಧರ್ಮಾಂಗಣವನ್ನು ಪ್ರವೇಶ ಮಾಡ್ತಾ ಇದೆಯಲ್ಲ, ದೇವತೆಗಳಿರಬೇಕು. ಸ್ವಾಗತಿಸ್ತೇನೆ ಎಂದು ದೇವ ಗುರುವರ ನಿಂದನಕ್ಕೆ ಕೂಡುತ್ತಿರಲಿ ಕಂಡೊಡನೆ ನಮಿಸುತ್ತ ನಹುಶನು ಹೊಂದಿಸಿದ ಮಾನಸದ ಪೂಜೆಯ ಚಂದದಿಂದ ಚಂದ್ರವಂಶ ವರಿಷ್ಠನಾದ ಆಯು ಮಹಾರಾಜನ ಕುಮಾರ ವರ್ತಮಾನ ಕಾಲದ ಚಕ್ರವರ್ತಿ ಯಾತಿ ನಹುಷ ಇದು ಪಾದಾಭಿವಂದನ ಮಾಡ್ತಾ ಇದ್ದಾನೆ ಸ್ವಾಮಿ. ಒಳ್ಳೆಯದು ತಿಳಿಯಿತು ಸಂತೋಷದಿಂದ. ಅದು ಹೊರಗಡೆಗೆ ನೋಡ್ತಾ ಇದ್ರೆ ನಕ್ಷತ್ರ ಪುಂಜಗಳೇ ಧರೆಗಿಳಿದಂತ ಅನುಭವ. ನಿಮ್ಮ ಮುಖ ಅವಲೋಕನ ಮಾಡಿದ್ರೆ ಕಾಣ್ತಾ ಇದೆ ಆ ಪ್ರಭಾವಳಯ. ಈ ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ, ದೇವಧಾಮಕ್ಕೆ ಸಂಬಂಧಪಟ್ಟವರು ಅಂತ ಅರ್ಥವಾಯಿತು. ಕರೆ ತಂದಿದ್ದೇನೆ. ನಿತ್ಯವೂ ಅನುಷ್ಠಾನ ಕೈಗೊಳ್ಳುವಲ್ಲಿ ದೇವಗಣ ಪಿತೃಗಣ ಋಷಿಗಣಕ್ಕೆ ತರ್ಪಣಾದಿ ಗೌರವವನ್ನು ಸಲ್ಲಿಸಿ ನಾವು ಅನುಗ್ರಹಕ್ಕಾಗಿ ಹಾತೊರೆಯುವವರು. ನೀವು ಅನುಗ್ರಾಹಕರು, ಅನುಗ್ರಾಹಿಯರು, ನೀವು ಅನುಗ್ರಹ ಕಾರಕರು. ಅನುಗ್ರಹ ಮಾಡುವಂತ ನೀವೇ ಈ ಕಾಲಕ್ಕೆ ನನ್ನ ಸಭೆ ಪ್ರವೇಶ ಮಾಡಿದ್ದೀರಿ ಅಂತಂದ್ರೆ ಯಾಕೋ ಏನೂ ಅರ್ಥವಾಗುವುದಿಲ್ಲ. ಯಾವುದೋ ಕಾರ್ಯವನ್ನು ನನ್ನ ಮೂಲಕವಾಗಿ ಮಾಡಿಸಬೇಕೆಂಬಂತ ಉದ್ದೇಶದಿಂದ ಆಗಮಿಸಿದ್ದೀರಿ ಅಂತ ಮುಖಾವಲೋಕನ ಅರ್ಥವಾಯಿತು. ದೇವತೆಗಳ ಆಡಿದ್ದೇನೆ ನಾನು, ನಿಮ್ಮ ಸೇವಕ ಏನು ಅಂತ ಅಪ್ಪಣೆ ಆಗಬೇಕು. ಲಾಲಿಸೈ ಭೂಪಾಲ ನೌಜೇಂದ್ರ ನಾನೆಂಬ ಮಾತನು ಕೇಳಿ ಮನ್ನಿಸಬೇಕು ಮನುಜೇಂದ್ರ. ಲಾಲಿಸೈ ಭೂಪಾಲ ನೌಜೇಂದ್ರ ನಾನೆಂಬ ಮಾತನು ಕೇಳಿ ಮನ್ನಿಸಬೇಕು ಮನುಜೇಂದ್ರ. ನಾನೆಂಬ ಮಾತನು ಕೇಳಿ ಮನ್ನಿಸಬೇಕು ಮನುಜೇಂದ್ರ. ಕಾಲವಶದಿಂದೆಂಬ ಸುಲಭನು ಬೇಡವೆಲ್ಲಿಗೋ ಹೋದ. ಕಾಲವಶದಿಂದೆಂಬ ಸುಲಭನು ಬೇಡವೆಲ್ಲಿಗೋ ಹೋದ. ನೀ ಸುರಬಲ ಪೀಠವ ಏರಿ ಲೋಕವ ಬಾಳಗೊಳ್ಳುವುದು ಮುಂದಿನದೇ. ಸುರಬಲ ಪೀಠವ ಏರಿ ಲೋಕವ ಬಾಳಗೊಡುವುದು ಮುಂದಿನದೇ. ಲಾಲಿ ಸೈ ಭೂಪಾಲ ನೌಜೇಂದ್ರ ನಾನೆಂಬ ಮಾತನು ಕೇಳಿ ಮನ್ನಿಸಬೇಕು ಮನುಜೇಂದ್ರ. ಮಹನೀಯ ಎತ್ತರವಾದ ಪೀಠದಲ್ಲಿ ಕೊಳ್ಳಿರಿಸಿ ನಿನ್ನ ಪೂಜೆಯನ್ನು ಸಲ್ಲಿಸಿದಾಗ ಮನಸ್ಸಿಗೆ ಬಹು ಸಂತೋಷವಾಯಿತು.
ತೃಪ್ತನಾದೆ ಸ್ವಾಮಿ. ಅವರವರ ಗುಣರತ್ನಗಳೇ ಅವರನ್ನು ಎತ್ತರಕ್ಕೆ ಏರಿಸ್ತದೆ, ಆಳಕ್ಕೆ ಇಳಿಸ್ತದೆ. ಇದು ನನ್ನ ಅನುಭವ. ಹಾಗೆಂದಾದರೂ ಬೃಹಸ್ಪತಿ ಆಚಾರ್ಯ ಇವ್ರನ್ನೆಲ್ಲ ಸೇರಿಸಿಕೊಂಡು ಯಾಕೆ ಬಂದಿರಬಹುದು ಅನ್ನುವ ಕುತೂಹಲ ನಿರೀಕ್ಷೆ ನಿನ್ನಲ್ಲಿರಬಹುದು. ಹೌದು ಸ್ವಾಮಿ. ಕಾರಣ ಉಂಟಯ್ಯ. ಏನು? ವರ್ತಮಾನ ಕಾಲದಲ್ಲಿ ದೇವಲೋಕದ ಪೀಠವನ್ನು ಏರಬೇಕಾದ ದೇವೇಂದ್ರ ಕಾಲವಶಾತ್ ಕಣ್ಮರೆಯಾಗಿದ್ದಾನೆ. ದೇವೇಂದ್ರ ಅವ ಎಲ್ಲಿ ಹೋದಂತಲೇ ಗೊತ್ತಿಲ್ಲ. ದೇವಪೀಠದಲ್ಲಿ ಯಾರಿಲ್ಲ ಈಗ. ಈಗ ಇಲ್ಲ. ಓಹೋ. ಆದ್ರಲ್ಲೇ ಪರಿಸ್ಥಿತಿಯನ್ನು ಅರ್ಥವಿಸಿಕೊಂಡು ಬ್ರಹ್ಮಸಭೆಗೆ ಹೋದರೆ ಬ್ರಹ್ಮದೇವರೇ ಹೇಳಿದ್ರು, ಏನೆಂದು? ಏನಿದ್ರು ದೇವಪೀಠವನ್ನು ಏರುವಂತಹ ಅರ್ಹತೆ ಇರುವುದಿದ್ರೆ ಅದು ನಹುಷನಲ್ಲಿ. ಹಾಗಾದ್ರೆ ನಹುಷನನ್ನು ಕರೆದುಕೊಂಡು ಬರುವುದು ಯಾರು? ದೇವೇಂದ್ರ ಪೀಠಕ್ಕೆ ಏರ್ಲಿಕ್ಕೆ ನಾನು ನರೇಂದ್ರನ? ಹೌದು. ಇಷ್ಟವರೆಗೆ ನೀನು ಬ್ರಹ್ಮದೇವರು ಹೇಳಿದ್ದಾರೆ. ಇಷ್ಟವರೆಗೆ ನೀನು ನರೇಂದ್ರ. ಇನ್ನು ಹಾಗಲ್ಲ, ಮತ್ತೆ ಭಾವಿ ದೇವೇಂದ್ರ. ನಾನು ಬರ್ಬೇಕು. ಹೌದು, ಅವರು ಹೇಳಿದ್ದಾರೆ. ಅಯೋಚಿತವಾಗಿ ಒಲಿದು ಬಂದ ಸೌಭಾಗ್ಯ. ಹೌದೌದು. ಮತ್ತೊಬ್ಬನಾಗುತ್ತಿದ್ರೆ ಹಿಂದೆ ಮುಂದೆ ನೋಡದೆ ಬರ್ತಿದ್ನು ಏನು. ಆದ್ರೆ ನನಗೆ ಕೆಲವೊಂದು ಸಂದೇಹಗಳು ಕಾಡ್ತಾ ಇದೆ ಸ್ವಾಮಿ. ಎಂತ ಸಂದೇಹ? ಅದನ್ನು ಪರಿಹರಿಸದ ನಾನು ಹೇಗೆ ದೇವ ಗದ್ದುಗೆ ಏರಿ ದೇವತ್ವ ಪಡೆದನ ದೇವ ರಹಸ್ಯವೆನ್ನದೆ ಎನ್ನ ಸಂದೇಹ ದೇವ ರಹಸ್ಯವೆನ್ನದೆ ಎನ್ನ ಸಂದೇಹ ಇವುದು ತರೆಯನ್ನ ಸ್ವಾಮಿ. ಸಮಸ್ತ ಭೂಲೋಕದ ಚಕ್ರವರ್ತಿಯಾಗಿ ಮನುಜರದ್ದಾದಂತಹ ಬಾಳ್ಳಿಗೆ ಏನು ಬೇಕು ಅದನ್ನು ಕೊಡುತ್ತಾ ಈ ಕಾಲಕ್ಕೆ ನಾನು ಪ್ರಜಾರಂಜಕನಾಗಿದ್ದೇನೆ. ಹೌದೌದು. ಒಬ್ಬ ಉತ್ತಮನಾದಂತಹ ದೊರೆ ಎಂಬಂತಹ ಕೀರ್ತಿ ಭಗವದ್ ಅನುಗ್ರಹದಿಂದ ನನಗೆ ಒದಗಿದೆ. ಸರಿ. ಇದು ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತದ್ದು. ಆದ್ರೆ ನೀವು ಹೊರಿಸುವಂತಹ ಹೊಣೆ ಮಹತ್ತರವಾದದ್ದು. ಮೂರು ಲೋಕದ ಆಡಳಿತದ ಚುಕ್ಕಾಣಿ ಹಿಡಿಯುವಂತಹ ಅರ್ಹತೆ ನಿನ್ನ ಪಾಲಿಗೆ ಪ್ರಾಪ್ತವಾಗಿದೆ. ದೇವಪೀಠ ತ್ರಿವಿಷ್ಟಮವನ್ನು ಏರಿದೆ ಅಂತ ಆದ್ರೆ ಕೇವಲ ಭೂಲೋಕ ಮಾತ್ರವಲ್ಲ, ದೇವಧಾಮ, ಪಾತಾಳ ಮೂರು ಲೋಕವನ್ನು ನೋಡಿಕೊಳ್ಳುವ ಹೊಣೆ. ಮೂರು ಕೈಯೊಳಗೆ. ಕಷ್ಟ ಆಗ್ಲಿಕ್ಕಿಲ್ವೇ ನನಗೆ? ಕಷ್ಟ ಆಗ್ಲಿಕ್ಕಿಲ್ಲ ಅಂತಲ್ಲ ಬ್ರಹ್ಮದೇವರು ಹೇಳಿದ್ದಾರಲ್ಲ. ಬ್ರಹ್ಮದೇವರು ಹೇಳಿದ್ರು ನನಗೆ ಒಪ್ಪಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತದೆ. ಅದು ಯಾಕೆ? ಇದರ ಒಳಗಿರುವಂತಹ ರಾಜಕೀಯವನ್ನು ನಾನು ಬಲ್ಲೆ. ಮೂರು ಲೋಕದ ರಾಜಕೀಯ ಅದು ದೇವೇಂದ್ರನೇ ಸರಿ. ಅದಕ್ಕೆ ರಾಜಕಾರಣಿಗಳಿಗೆ ಆದರ್ಶನಾಗಿರುವವನು ದೇವೇಂದ್ರ. ತನ್ನ ಪೀಠ ಹೇಗೆ ಉಳಿಸಿಕೊಳ್ಬೇಕು, ತನ್ನನ್ನು ನಂಬಿದವ್ರನ್ನ ಹೇಗೆ ಪೊರೆಯಬೇಕು, ಹಾಗಿರುವಾಗಂತೂ ಆ ಮಹತ್ತರವಾದಂತಹ ಹೊಣೆಯನ್ನು ನಿಭಾಯಿಸುವ ಸಾಮರ್ಥ್ಯ ನನಗೆ ಉಂಟೆ ಅಂತ ಆತ್ಮವಿಮರ್ಶೆ ಮಾಡಲಿಕ್ಕೆ ತೊಡಗಿದ್ದೇನೆ. ನೀವು ಹೇಳಿದ ಹಾಗೆ ನಾನು ದೇವಲೋಕಕ್ಕೆ ಬಂದು ದೇವಪೀಠವನ್ನು ಏರಿ ಆಳ್ವಿಕೆ ಮಾಡೋದಕ್ಕೆ ತೊಡಗಿದೆ ಅಂತ ಆದ್ರೆ ಒಂದು ಅರ್ಥದಲ್ಲಿ ನನ್ನದು ಮೃಣ್ಮಯ ಶರೀರ. ಹೌದು. ನೀವೆಲ್ಲಾದ್ರೂ ಅನುಗ್ರಹ ಮಾಡಿ ನನಗಿನ್ನು ದಿವ್ಯ ದೇಹ ಬರ್ತದೋ ಏನೋ ಗೊತ್ತಿಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ನಾನಲ್ಲಿ ಆಳ್ವಿಕೆ ಮಾಡುತ್ತಾ ಇರುವಂತಹ ಕಾಲಕ್ಕೆ ನನಗೆ ಏನಾದರೂ ಸಂದೇಹಗಳು ಬಂದ್ರೆ ಅದನ್ನು ಪರಿಹರಿಸುವುದಕ್ಕೆ ಇಲ್ಲಿ ಹೋಗಲಿ ನಿಮ್ಮಲ್ಲೇ ಹೇಳಬೇಕಟ್ಟ ದೇವಗುರುಗಳಲ್ಲಿ. ನಿಮ್ಮಲ್ಲಿ ನಾನು ಆ ರಹಸ್ಯದ ವಿಚಾರವನ್ನು ಹೇಳಿದಾಗ ಇದು ದೇವ ರಹಸ್ಯ, ನಿನಗೆಲ್ಲ ಅರ್ಥ ಆಗಲಿಕ್ಕಿಲ್ಲ ಅಂತ ಬಿಟ್ಟು ಬಿಡ್ತೀರೋ ಅಲ್ಲ, ಅದನ್ನು ಪರಿಹರಿಸುವುದಕ್ಕೆ ಮುಂದಾಗುತ್ತೀರೋ ಅಂತ ನನಗೆ ತಿಳಿಬೇಕು. ಅಯ್ಯ ಸ್ವಾಮಿ, ನಹುಷ, ನೀನು ಅಳುಕುವಂತಹ ಪ್ರಮೇಯವೇ ಬೇಡ. ಯಾಕೆಂತ ಕೇಳಿದ್ರೆ ಪಿತೃದೇವತೆಗಳು ಒಟ್ಟಾಗುತ್ತಾರೆ, ಮಾನವತ್ವವನ್ನು ನೀಗಿಸ್ತಾರೆ, ಆ ಮೂಲಕವಾಗಿ ದೇವತ್ವವನ್ನು ನಿನ್ನಲ್ಲಿ ಆರೋಪಿಸುತ್ತಾರೆ. ಯಾವಾಗ ನೀನು ದೇವತ್ವವನ್ನು ಹೊಂದಿದೆಯೋ ದೇವಪೀಠವನ್ನು ಏರುವುದಕ್ಕೆ ಆ ಸೌಭಾಗ್ಯ ಸನ್ನಿಹಿತವಾಗುತ್ತದೆ. ನಿನ್ನ ವರ್ಚಸ್ಸಿಗೆ, ನಿನ್ನ ತೇಜಸ್ಸಿಗೆ ದೇವತೆಗಳೆಲ್ಲ ಮಣಿಯುತ್ತಾರೆ. ನೀನು ಮತ್ತೆ ಪೀಠ ಏರಿದ ಮೇಲೆ ಆಡಳಿತವನ್ನು ಹೇಗೆ ನಡೆಸಬೇಕು ಅಂತೇಳಿ ನಾನು ಹೇಳುವುದಕ್ಕಿಂತಲೂ ಆ ಪೀಠವೇ ನಿನಗೆ ಬುದ್ಧಿಯನ್ನು ಪ್ರಚೋದಿಸ್ತದೆ. ಅನುಗ್ರಹ ಮಾಡುವಂತ ನಿಮ್ಮ ಮೇಲೆ ಅಂಕಿತವನ್ನು ಸಾಧಿಸುವುದಕ್ಕೆ ನನಗೆ ಸಾಧ್ಯ ಇದೆಯೇ? ಗುರುವಾಗಿ ನಾನೇ ಇದ್ದುಕೊಳ್ತೇನೆ. ಎಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಯಾವುದೇ ಪ್ರಶ್ನೆಗಳು ಕೇಳು, ದೇವಗುರುವಾಗಿ ನಾನು ಉತ್ತರಿಸಬಲ್ಲೆ. ಇನ್ನು ದೇವ ರಹಸ್ಯ ಅಂತ ಹೇಳಿದೆ, ಯಥಾರ್ಥಕ್ಕಾದ್ರೆ ಹೇಳಬೇಕು. ರಹಸ್ಯ ಅನ್ನುವುದು ತಾನಾಗಿ ಬಯಲಾದರೆ ಅದು ವರ. ಇಲ್ಲ, ಅದನ್ನು ಬಯಲುಗೊಳಿಸುವುದಕ್ಕೋ ಭೇದಿಸುವುದಕ್ಕೋ ನೀನು ಮುಂದಾದ್ರೆ ಅದು ಶಾಪವೂ ಆಗಬಹುದು. ಇದರ ಬಗ್ಗೆ ಏನು ಬೇಕು ನಿರ್ಧಾರ ಕೈಗೊಳ್ಳುವಲ್ಲಿ ಅದು ನಿನಗೆ ಬಿಟ್ಟಂತಹ ವಿಷಯ. ರಹಸ್ಯಗಳು ಬಯಲಾಗುವಂತೆ ನನಗಾಗಲಿ ಅಂತ ನೀವೆಲ್ಲ ಅನುಗ್ರಹಿಸಿ, ನಾನು ಭೇದಿಸುವುದಕ್ಕೆ ಹೋಗುವ ಅಗತ್ಯ ಇಲ್ಲ, ನೀವೇ ಬಯಲಾಗುವಂತಾಗಲಿ ಅಂತ ಅನುಗ್ರಹಿಸಿದರೆ ಸಾಕು. ನಮ್ಮ ಅನುಗ್ರಹ ಯಾವಾಗಲೂ ಉಂಟು, ಆದ್ರೆ ಅಧಿಕಾರವನ್ನು ಹೊಂದಿದ ಮೇಲೆ ನಮ್ಮ ಅನುಗ್ರಹವನ್ನು ಕಾಣುವುದರ ಬದಲಾಗಿ ನಿನ್ನದೇ ಆದಂತಹ ತೀರ್ಮಾನವನ್ನು ಕೈಗೊಂಡ್ರೆ ಅನ್ನುವ ದೃಷ್ಟಿಯಲ್ಲಿ ಹೇಳಿದ್ದಷ್ಟೇ ನಾನು. ಆದ್ರಿಂದ ಬರಲೇಬೇಕು. ದೇವಲೋಕದ ಪೀಠವನ್ನು ಏರುವುದಕ್ಕೆ ಅರ್ಹತೆಯುಳ್ಳ ನಹುಷೇಂದ್ರ, ನೀನು ದೇವೇಂದ್ರನಾಗಬೇಕು. ಸ್ವಾಮಿ, ಬ್ರಹ್ಮದೇವರ ಆದೇಶವನ್ನು ಮೀರುವಂತಹ ದಾಷ್ಟ್ಯವನ್ನು ನಾನು ತೋರುವ ಹಾಗಿಲ್ಲ. ಅದರಲ್ಲಿಯೂ ಗುರುಗಳಾದಂತಹ ನೀವೆಲ್ಲರೂ ಬಂದು ಹೇಳಿದ ಮೇಲೆ ಒಪ್ಪಿ ಬರಲೇಬೇಕು.
ಆದ್ರೆ ಹೊರಡುವುದಕ್ಕೆ ಮೊದಲು ಕೆಲವೊಂದು ಕಾರ್ಯಗಳು, ಅದರ ಹೊಣೆಯನ್ನು ಮತ್ತೊಬ್ಬನಿಗೆ ಒಪ್ಪಿಸಿ ನಾನು ಹೊರಡಬೇಕೋ ಬೇಡವೋ? ಆದೀತು. ಸಮಸ್ತ ನಾಡಿನ ಹೊಣೆ ಇದೆ, ಆದೀತು. ಅದನ್ನು ಮಗನಾದ ಯಯಾತಿಗೆ ಒಪ್ಪಿಸಿ ಪ್ರಜಾಜನಲ್ಲಿ ಹೇಳಿ ನಾನು ಹೊರಡುವುದಕ್ಕೆ ಸ್ವಲ್ಪ ಹೊತ್ತಿನ ಅವಕಾಶ ಬೇಕು. ಶುಭವಾಗಲಿ. ಆಗಲಿ. ಪ್ರತಿಷ್ಠಾನ ನಗರಿಯ ಪ್ರಜಾಜನರೇ, ಧಾರ್ಮಿಕರೇ, ಸತ್ಯಸಂಧರೇ, ಇದುವರೆಗೆ ನಾನು ಮಾಡಿದಂಥ ಆಳ್ವಿಕೆಯಲ್ಲಿ ಈ ಕೀರ್ತಿ ಬಂದಿದ್ರೆ ಅದು ನಿಮ್ಮೆಲ್ಲರದ್ದಾದಂತಹ ಸಹಕಾರದಿಂದ ಹಾಗೆ ತಿಳಿಯುತ್ತಾ ಇದ್ದೇನೆ. ಪ್ರಾಮಾಣಿಕವಾಗಿ ಜೀವನವನ್ನು ಸಾಗಿಸಿದ ಕಾರಣದಿಂದಾಗಿ ಭಗವದ್ ಅನುಗ್ರಹದಿಂದ ದೇವಪೀಠವನ್ನು ಏರುವಂಥ ಅರ್ಹತೆ ನನ್ನ ಪಾಲಿಗೆ ಒಲಿದು ಬಂದಿದೆ. ಸತ್ಯಲೋಕವಾಸಿಯಾದಂಥ ಬ್ರಹ್ಮದೇವರ ಆದೇಶವಂತೆ. ಹಾಗಾಗಿ ಮಾನವನಾದಂತಹ ನಾನು ಅವರ ಆದೇಶವನ್ನು ಮೀರುವ ಹಾಗಿಲ್ಲ, ಹೊರಡಲೇಬೇಕು. ದೇವ ಗದ್ದುಗೆ ನೀರಿ ದೇವೇಂದ್ರನಾಗಿ ಮೆರೆಯುವಂತಹ ಕಾಲ ನನಗೆ ಸನ್ನಿಹಿತವಾಗಿದೆ. ನೀವೆಲ್ಲರೂ ಇಲ್ಲಿದ್ದ ಹರಸಬೇಕು. ನಾನು ಏರಿದಂತಹ ಪೀಠವನ್ನು ನನ್ನ ಮಗನಾದಂಥ ಯಯಾತಿ ಏರ್ತಾನೆ. ನಿಮ್ಮೆಲ್ಲರನ್ನು ಆಳುವುದಕ್ಕೆ ಅವನು ಮುಂದಾಗುತ್ತಾನೆ. ಎಲ್ಲಾದರೂ ತಪ್ಪಿದ ಅಂತಾದರೆ ಅವನಿಗೆ ಸನ್ಮಾರ್ಗವನ್ನು ಸೂಚಿಸಿ ಅವನು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ನೀವೆಲ್ಲರೂ ಅವನಿಗೆ ಸಹಕಾರ ನೀಡಬೇಕೆಂಬ ಹಾಗೆ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದು ಹೊರಡುತ್ತಾ ಇದ್ದೇನೆ. ದೇವಲೋಕಕ್ಕೆ ಹೋದಂಥ ನಾನು ಅಲ್ಲಿಯೇ ಉಳಿಯಬೇಕೋ ಅಲ್ಲ ಮಧ್ಯೆ ಬರುವುದು ಅಂತ ಗೊತ್ತಿಲ್ಲ. ದೇವತೆಗಳು ಹೇಳಿಕೆ ಅಂತ ನಾನು ನಡ್ಕೊಳ್ಬೇಕು. ಬಂದರೆ ಮತ್ತೊಮ್ಮೆ ಕಾಣೋಣ. ಬರುವುದಕ್ಕೆ ಅಸಾಧ್ಯವಾದರೆ ದೇವಲೋಕದಲ್ಲೇ ಇದ್ದು ನಿಮ್ಮೆಲ್ಲರನ್ನು ಹರಸುತ್ತಾ ಕಾಲ ಕಳೆಯುತ್ತೇನೆ. ನನ್ನ ಉನ್ನತಿಗಾಗಿ ನೀವೆಲ್ಲರೂ ಈ ಭೂಮಿಯಲ್ಲೇ ಇದ್ದು ದೇವರಲ್ಲಿ ಪ್ರಾರ್ಥಿಸಿ ಎಂಬ ಹಾಗೆ ಬೇಡುತ್ತಾ ಹೊರಡುವುದಕ್ಕಾಗಿ ಅಪ್ಪಣೆ ಬೇಡ್ತಾ ಇದ್ದೇನೆ. ಅಮರಲೋಕದ ಅಮರ ಗದ್ದುಗೆಯನ್ನು ಅಡರುವುದಕ್ಕಾಗಿ ಅಮರ ವಿಮಾನವನ್ನು ಏರಿ ಇದೋ ಅಮರಲೋಕದ ಕಡೆಗೆ ಸಾಗುತ್ತಾ ಇದ್ದೇನೆ. ಆದರೆ ನನ್ನ ಜೀವಮಾನದಲ್ಲಿ ಒಂದು ಆಸೆ ಇತ್ತು. ವೈರಿಗಳ ಸುರರನ್ನು ಸೆರೆ ಬಿಡಬೇಕು, ಸ್ವರ್ಗದ ಪೀಠವನ್ನು ಏರಬೇಕು ಎಂಬ ಹಾಗೆ ಆಸೆಯಾಗಿಯೇ ಉಳಿಯಿತು. ಹೀಗಿರುವಾಗ ಕೇಳಿದರಲ್ಲ ವರ್ತಮಾನ, ದೇವಲೋಕದಲ್ಲಿ ಇಂದ್ರನಿಲ್ಲವಂತೆ ಆ ಪೀಠಕ್ಕೆ ಭೂಲೋಕದ ಮಾನವನೋರ್ವರನ್ನು ಕರೆತಂದು ಬೃಹಸ್ಪತಿ ಸ್ವರ್ಗದ ಪೀಠವನ್ನು ಏರಿಸಿದ್ದಾನಂತೆ. ನಾನಿರುತ್ತಾ ಅದನ್ನು ವಿಚಾರಿಸದೆ ಉಳಿಯಬಾರದು. ಅದಕ್ಕಾಗಿ ನಮ್ಮವರಿಗೆಲ್ಲ ಹೇಳಿದ್ದೇನೆ, ಸ್ವರ್ಗದ ಮೇಲೆ ದಾಳಿ ಇಡುವುದಕ್ಕಾಗಿ
ಈಗ ನನ್ನಲ್ಲಿ ತಪ್ಪಲು ಒಪ್ಪಿದ್ರೆ ಒಳ್ಳೆಯದು, ಇಲ್ಲವಾದ್ರೆ ನಿನ್ನ ತಲೆ ಹೋದಿದೆ. ಹುಡುಗಿ ಹುಚ್ಚ ಯಾರು? ಹೆಣ್ಣು ಮಕ್ಕಳಿಗೆ ದಾರಿ ನಡೆಯಲಿಕ್ಕೆ ಗೊತ್ತಿಲ್ಲ. ಯಾರು ಹೇಳಿದ್ದು? ನಿನ್ನ ಉಪದ್ರದಿಂದ ಪಾರ್ವತಿ ದೇವಿಯ ಕುಮಾರಿ ಅಶೋಕ ಸುಂದರನು ಕೆಳಕಿದಾಗ 4 ಪೆಟ್ಟು ತಿನ್ನು ನೀನು ಓಡಿದ ಕ್ರಮ ಉಂಟಲ್ಲ. ಆ ಕತೆ ನಿನಗೆ ಯಾರು ಹೇಳಿದ್ದು? ನನಗೆ ಹೇಳುವುದೇಕೆ? ನಿನ್ನ ಬೆನ್ನಿಗೆ ಬುದ್ಧಿದವ ಯಾರವ? ಯಾರವ? ನಾನೇ. ನೀನು? ಹೌದಾ? ನಹುಷ. ನಹುಷ? ಯಾಕೆ ಯಾಕೆ ಸಂಶಯ ಉಂಟ ನಿನಗೆ? ಮತ್ತೆ ಕೊಲ್ಲುವುದಕ್ಕೆ ಬಹಳ ಪ್ರಯತ್ನ ಮಾಡಿದೆ ನೀನು. ಹೌದು, ಆದ್ರೂ ಬದುಕಿ ಉಳಿದಿದ್ದೇನೆ ನಾನು. ನಿನ್ನೆಲ್ಲ ಹೊತ್ತು ಕೊಚ್ಚಿ 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 ನಮ್ಮ ಬಾಣಸಿಗೆ ಅಡಿಗೆ ಮಾಡಿ ಹಾಕಿದ್ದಾನೆ. ಕೊಚ್ಚಿ 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 ಹಾಕಿದ್ದೀನಿ ನೀನಲ್ಲ, ನೀನು ಅಡುಗೆ ಮಾಡುವ. ಸರಿಯಾಗಿ ಸುಟ್ಟು ತಿಂದಿದ್ದೇನೆ. ಹೆಂಡ ಕುಡಿದ ಬಾಯಿಗೆ ಯಾವ ಮಾಂಸ ಆದ್ರೇನೋ ನಿನಗೆ. ನೀನು ತಿಂದದ್ದು ನನ್ನ ಮಾಂಸ ಅಲ್ಲ, ಮತ್ತೆ ನಾಯಿ ಮಾಂಸ. ನಮ್ಮವರು ನಮಗೆ ಮೋಸ ಮಾಡಿದರೆ ನಾಯಿ ಮಾಂಸ. ನಿನಗೆ ಕರುಣೆ ಇಲ್ಲ, ಅದನ್ನ ಅಡುಗೆ ಭಟ್ಟನಿಗೆ ಕರುಣೆ ಉಂಟು. ಅವನಾದೀತು ಜನ. ಅವ ಮೋಸ ಮಾಡಿದ್ರ? ಅವತ್ತು ಓಡಿ ಬದುಕಿದೆ, ಇವತ್ತು ಸ್ವರ್ಗಲೋಕಕ್ಕೆ ಬಂದದ್ದು ಯಾಕೆ ಗೊತ್ತುಂಟ ನೀನು? ಯಾಕೆ? ನನ್ನ ಬಾಣಕ್ಕೆ ಪ್ರಾಣ ಬಿಡುವುದಕ್ಕೆ. ಮರಣ ಬರುತ್ತದೆ ಎಂಬುದನ್ನು ತಿಳಿದಂತಹ ನಾನು ಎಳವೆಯಲ್ಲಿರುವಂತಹ ಶಿಶು ನಿಲ್ಲಲು ಕೊಂದು ತಿನ್ನುವುದಕ್ಕಾಗಿ ಮನ ಮಾಡಿದವ ತಿಂದಿದ್ದೇನೆ ಎಂಬುದು ಭ್ರಮಿಸಿ ಋಷಿವಾಕ್ಯ ಹುಸಿಯಾಗುವುದಿಲ್ಲ ಏನು? ನಮ್ಮವರೇ ನಮಗೆ ಮೋಸ ಮಾಡಿ ಬಿಟ್ಟಾರಲ್ಲ. ಏನು ಮಾಡ್ಲಿಕ್ಕೆ? ಈಗ ಸಿಕ್ಕಿದ್ದು ಒಳ್ಳೇದಾಯ್ತು. ಯಾಕೆ ಗೊತ್ತಾ? ಯಾಕೆ? ಆಗ ತಿನ್ನುತ್ತಿದ್ರೆ ಎಳೆಯ ಮಾಂಸ ಹಲ್ಲಿಗೆ ತಾಗ್ತಾ ಇರ್ಲಿಲ್ಲ. ಈಗ ದಷ್ಟಪುಷ್ಟರಾಗಿ ಬೆಳೆದಿದ್ದೀಯ, ಆದ ಕಾರಣ ಈಗ ಬಾಣಸಿಗರ ಕೈಗೆ ಕೊಡುವುದಿಲ್ಲ. ನಿನ್ನನ್ನು ಕೊಚ್ಚಿ ಕೊಚ್ಚಿ ಹಸಿದ ದಾವಣ ಮುರಿಯುತ್ತೆ. ಸಚಿಯ ವಲ್ಲಭ ಸುರಪನಾಗನು, ಸಚಿಯ ವಲ್ಲಭ ಸುರಪನಾಗನು, ಮರೆಯದಿರು ನೀ ತರಳ ಗೆಡ್ಡೆ ನೀನೆನುತ ಪ್ರಾಣವನು ತೊರೆದರ ದೈತ್ಯ ಪ್ರಾಣ ಹೋಗುವುದಿಲ್ಲ. ಪ್ರಾಣ
ಹೋಗುವಂತಹ ಸ್ಥಿತಿಯನ್ನು ನನಗೆ ಒದಗಿಸಿದೆ. ನಿನ್ನ ಬಾಣ ನನ್ನ ಎದೆಯನ್ನು ಸೀಳುತ್ತಾ ಇದೆ. ಆದರೂ ಪ್ರಾಣವನ್ನು ತಡೆ ಹಿಡಿದು ನಿನ್ನಲ್ಲಿ ಎರಡು ಮಾತಾಡಬೇಕು ಅಂತ ಕುಳಿತುಕೊಂಡದ್ದು. ಏನದು ವಿಷಯ? ಈಗ ಸ್ವರ್ಗಕ್ಕೆ ಬಂದಿದ್ದೀಯಲ್ಲ, ಯಾರು ಹೇಳಿ ಬಂದದ್ದು? ದೇವತೆಗಳು ಹೇಳಿ. ದೇವೇಂದ್ರ ಇಲ್ಲ, ಸ್ವರ್ಗಕ್ಕೆ ನೀನೇ ಅಧಿಕಾರಿಯಾಗಬೇಕು ಎಂಬುದಾಗಿ ಅವರ ಮಾತನ್ನು ಕೇಳಿ ಕಿವಿ ಬೇಡುವ. ಹೇಗೂ ಪ್ರಾಣ ಹೋಗ್ತದೆ, ಹೋಗುವ ಕಾಲಕ್ಕಾದ್ರೂ ಒಂದು ಸತ್ಯ ಹೇಳಿ ಬಿಡುವ ಅಂತ ಆಲೋಚಿಸಿದ್ವಿ. ನೀನು ಇಷ್ಟದಾಗ ಸುಳ್ಳು ಹೇಳಿದಾಗ ಈಗ ನೀನು ಇಷ್ಟೂ ಮಂದ ಬುದ್ಧಿಯವನಾಗಿ ಹೋದೆಯಲ್ಲ, ಮೂಢ. ನಾನು ವಸಿಷ್ಠರ ಶಿಷ್ಯ ಹೌದು, ಆದ್ರೆ ನಿನ್ನ ತಲೆಯಲ್ಲಿ ಒಂದಿಷ್ಟು ಬುದ್ಧಿ ಇಲ್ಲ, ಯೋಚಿಸುವಂತಹ ತಾಳ್ಮೆ ಇಲ್ಲದಾಗಿ ಹೋಯ್ತಲ್ಲ. ನೀನು ದೊಡ್ಡ ಬುದ್ಧಿವಂತ. ಬೃಹಸ್ಪತಿ ಹೇಳಿದ, ನೀನು ಬಂದೆ ಇಲ್ಲಿ ಕುಳಿತುಕೊಂಡ. ಕೆಲವು ಕಾಲ ಅವರು ನಿನ್ನನ್ನು ಸ್ವರ್ಗದಲ್ಲಿ ದೇವೇಂದ್ರನಿಗೆ ಜಯವಾಗಲಿ, ದೇವೇಂದ್ರನಿಗೆ ಜಯವಾಗಲಿ ಅಂತ ಹೇಳ್ತಾರೆ. ದೇವೇಂದ್ರನಿಗೆ ಜಯವಾಗಲಿ ಅಂತ ಹೇಳ್ತಾರೆ, ಆದ್ರೆ ನೀನು ಕುಳಿತಂತಹ ಪೀಠ ಪೂರ್ಣ ಆಗ್ಲಿಲ್ಲ. ತ್ರಿವಿಷ್ಟಕ ಪೂರ್ಣವೇ, ಆದ್ರೆ ಕುಳಿತುಕೊಂಡ ವ್ಯಕ್ತಿ ಅಪೂರ್ಣ ಆಗಬೇಕು. ಪೂರ್ಣ ಆಗ್ಬೇಕಾದ್ರೆ ಒತ್ತಿನಲ್ಲಿ ಮಡದಿ ಬೇಕೋ ಬೇಡವೋ? ನಾನು ವಿರಜಾದೇವಿಯನ್ನು ಊರಿನಲ್ಲಿ ಬಿಟ್ಟು ಬಂದಿದ್ದೇನೆ. ಅವಳನ್ನು ತಂದು ಕುಳಿತುಕೊಳ್ಳಿಸಿದ್ರೆ ನೀನು ಸಚೀಂದ್ರನಾಗ್ತೀಯ. ಸಚಿಯ ವಲ್ಲಭನಲ್ಲದೆ ಈ ಪೀಠದಲ್ಲಿ ಕುಳಿತುಕೊಂಡ್ರೆ ಅವ ದೇವೇಂದ್ರ ಆಗುವುದಿಲ್ಲ. ಭೇದ ಬುದ್ಧಿ ಎಲ್ಲ ಬೇಡ, ಅವರು ಮೋಸ ಮಾಡ್ಲಿಕ್ಕಿಲ್ಲ ಹಾಗೆಲ್ಲ. ಈಗ ನಾನು ಹೇಳುವುದಂತಲ್ಲ, ನಿನ್ನನ್ನು ಕರೆದುಕೊಂಡು ಬಂದಿದ್ದಾನಲ್ಲ ಅವ ಬೃಹಸ್ಪತಿ, ಗುರುಗಳು. ಆ ಗುರುವನ್ನು ಕರೆದು ಅವನನ್ನು ವಿಚಾರಿಸು. ಸಚೀಂದ್ರನಲ್ಲದೆ ನೀನು ಪೂರ್ಣನಲ್ಲ, ಪೂರ್ಣನಲ್ಲ. ಸಂಶಯದ ಕೀಟವನ್ನು ನಾವು ದಕ್ಕಳಿಯಲಿಗೆ ಇಂದ್ರನೇ ಮಿಕ್ಕದೆಲ್ಲವನರಿಗೆ ವಂತಿಸಿದರೆ ಏನು ಏಕೆ ತಕ್ಕು ಪಾಯವನ್ನು ಮಹಳ್ಪೆ ಏನುತ್ತ ಸಾಯುವುದೂ ಇಲ್ಲ ಇವ. ಆದರೆ ಸಾಯುವ ಕಾಲಕ್ಕೆ ಹೇಳಿದಂತಹ ಮಾತು ನನ್ನನ್ನು ಯೋಚನೆಗೀಡು ಮಾಡಿತಲ್ಲ. ಒಂದು ಸಂಶಯದ ಕೀಟವೇ ನನ್ನ ಚಿತ್ತವನ್ನು ಪ್ರವೇಶ ಮಾಡಿದಂತೆ. ಹೌದೇ, ನಾನು ಶಚೀಂದ್ರನಾಗದೆ ಪೂರ್ಣನಾಗುವುದಿಲ್ಲ. ದೇವತೆಗಳೆಲ್ಲರೂ ದೇವೇಂದ್ರನಿಗೆ ಜಯವಾಗಲಿ, ದೇವೇಂದ್ರನಿಗೆ ಜಯವಾಗಲಿ ಅಂತ ಹೇಳ್ತಾರೆ. ಅದು ನನಗೆ ಅನ್ವಯವಾಗುವುದಿಲ್ಲ. ಹಾಗಿದ್ರೆ ಅದು ಮೊದಲಿದ್ದ ದೇವೇಂದ್ರನಿಗೆ ಅನ್ವಯವಾಗುವುದೇ. ಇಷ್ಟು ಕಾಲ ಆಯಿತು ದೇವಲೋಕಕ್ಕೆ ಬಂದು. ರಂಭೆಯನ್ನು, ಊರ್ವಶಿಯನ್ನು, ಮೇನಕೆಯನ್ನು ನೋಡಿದ್ದೇನೆ, ಆದರೆ ಅವಳು ಬರಲಿಲ್ಲ. ಶಚಿ ಎಂಬವಳು ಎಂತಹ ಪರ್ವಕಾಲದ ಓಲಗಕ್ಕಾದರೂ ಅವಳು ಇಲ್ಲದಂಥ ಒಡ್ಡೋಲಗ ನಮ್ಮದು. ಶಚೀಲದ ಒಡ್ಡೋಲ ಯಾಕೆ ಬರಲಿಲ್ಲ? ಇವ ಹೇಳಿದ ಸತ್ಯವೇ ಆಗಿದ್ರೆ ತಿಳಿಯಬೇಕು, ತಿಳಿಯಲೇಬೇಕು. ಅದು ವಿಜಯೋತ್ಸವದ ಆಚರಣೆ ಆಗುತ್ತಾ ಇದೆ. ದೇವತೆಗಳಿಗೆ ಜಯವಾಗಿದೆ, ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನಡೆಯುವಂತ ಶುಭವಾಗಿ ಅತಿಶಯ ರೂಪದಿಂದ ಕೈಂಬಳಿಸುತ್ತಿರುವಂತಹ ನೀನು ಯಾರು? ನನಗೆ ಜಯವಾಗಲಿ ಅಂತ ಜಯಘೋಷ ಬೇರೆ ಮಾಡ್ತಾ ಇದ್ದೆ. ನಿಜ, ನಾನು ದೇವಲೋಕಕ್ಕೆ ಬಂದು ಬಹಳ ಕಾಲವಾಗಿ ಹೋಯಿತು. ನಿನ್ನಂತೂ ನೋಡಲೇ ಇಲ್ಲ ಇದುವರೆಗೆ. ಸರ್ವರೂಪ ಸಮನ್ವಿತೆಯಾದಂತಹ ನೀನು ನನ್ನ ಕಣ್ಣುಗಳಿಗೆ ಕಾಣಿಸುತ್ತಾ ಇದ್ದೆ. ದೇವೇಂದ್ರನ ಬಗ್ಗೆ, ದೇವಲೋಕದ ಬಗ್ಗೆ ಅತಿಶಯವಾದಂತಹ ಪ್ರೀತಿ ಉಳ್ಳವಳು ಅಂತ ನಿನ್ನ ಜಯಘೋಷದಿಂದ ಅರ್ಥವಾಗುತ್ತಾ ಇದೆ. ನಾನು ನೋಡದೇ ಇರುವ ಇದುವರೆಗೆ ಮರೆಯಲ್ಲಿಯೇ ಉಳಿದ ಶ್ರೀರತ್ನ ಯಾರೇ ನೀನು? ಇಂದ್ರನ ಸತಿ ಶಚಿ. ನಾನು ಸಂತೋಷವಾಯಿತು ನಿನ್ನ. ಕಾರಣ ಏನು ಬಲ್ಲೆಯ? ಏನು? ದೇವಲೋಕಕ್ಕೆ ಬಂದಂತಹ ಕಷ್ಟವನ್ನು ದೂರ ಮಾಡಿದವನೇನು, ಆದ್ದರಿಂದಲೇ ಜಯಘೋಷವನ್ನು ಮಾಡಿಕೊಂಡು ಬಂದವಳು ನಾನು. ಅಯ್ಯ, ಏನು? ನಿನ್ನಲ್ಲೊಂದು ಮಾತು. ಏನು? ಒಂದು ವೇಳೆ ಇನ್ನು ಮುಂದಕ್ಕೆ ಯಾವುದಾದ್ರೂ ಪ್ರಶ್ನೆ ಹುಟ್ಟಿಕೊಂಡಿತು ಅಂತಾದ್ರೆ ಅದರ ಪರಿಹಾರಕ್ಕೆ ಬೇಕಾಗಿ, ಉತ್ತರಿಸುವುದಕ್ಕೆ ಬೇಕಾಗಿ ಇಲ್ಲಿ ನಾನಿದ್ದೇನೆ. ನನ್ನಲ್ಲೊಂದು ಮಾತು ಕೇಳಬಹುದು. ಶಚಿ ನಾನೇ ಶಚಿಯನು ಜನಪ ನೋಡುತ್ತ ಬಯಸಿ ಬಳಿಕ
ಘನತೆಯುಧೀಷಣನ ಕರೆಸುತ್ತ ವಿನಯ ಪರನಾಗಿ ಅಬ್ಬಬ್ಬ, ದುಷ್ಟನಾದರೂ ರಾಕ್ಷಸನಾದಂತಹ ಹುಂಡ ಹೇಳಿದಂತಹ ಮಾತಿನಲ್ಲಿ ಸತ್ಯಾಂಶವಿದೆ. ಅತಿರೂಪವಸಿಯಾದಂತಹ ಸ್ವರ್ಗಲೋಕದ ಸಂಪತ್ತುಗಳಲ್ಲಿ ಸೇರಿದಂತಹ ಶಚಿ ಎಂಬವಳು ನಿಜವಾಗಿ ಇವಳನ್ನು ಪಡೆಯದೆ ಹೇಗೆ ಪೂರ್ಣನಾಗುತ್ತಾರೆ ಇಂದ್ರ? ಇವಳನ್ನು ಪಡೆದರೆ ಮಾತ್ರ ದೇವೇಂದ್ರನಿಗೆ ಪೂರ್ಣತೆ. ರಾಕ್ಷಸ ಹೇಳಿದ್ದು ಸತ್ಯವೇ, ದೇವತೆಗಳು ಮೋಸ ಮಾಡಿದ್ದಾರೆ. ಸುಮ್ಮನೆ ದೇವೇಂದ್ರನಿಗೆ ಜಯವಾಗಲಿ ಅಂತ ಹೇಳೋದು, ಅದು ನನಗೇ ಆಗಬೇಕು ಅಂತ ಏನೂ ಇಲ್ಲ. ಇದುವರೆಗೆ ಪೀಠಕ್ಕೊಬ್ಬ ವ್ಯಕ್ತಿ ಬೇಕು ಎಂಬ ಉದ್ದೇಶದಿಂದ ಹೀಗೆ ಮಾಡಿದ್ರು ಏನು? ಇವಳನ್ನು ಪಡೆದ ನಾನು ದೇವೇಂದ್ರ ಹೇಗೆ? ಉಳಿದಂಥ ವಿಷಯಗಳ ಬಗ್ಗೆ, ಉಳಿದ ವಸ್ತುಗಳ ಬಗ್ಗೆ ನಾನು ಅಧಿಕಾರ ಹೊಂದಿದ್ದೇನೆ. ಇವಳ ಬಗ್ಗೆ ಹೊಂದಬೇಕೋ ಬೇಡವೋ? ಹೇಗೂ ಸ್ವರ್ಗಲೋಕದವರೆಗೆ ಬಂದಾಗಿದೆ. ಎಲ್ಲವನ್ನು ಪಡೆದ ಮೇಲೆ ಇವಳೊಬ್ಬಳನ್ನು ಯಾಕೆ ಪಡೆಯದೆ ಉಳಿಯಬೇಕು? ದೇವೇಂದ್ರ ಅಂದರೆ ಪರಿಪೂರ್ಣ ದೇವೇಂದ್ರ ಆಗಬೇಕು ನನಗೆ. ಮತ್ತು ಅರ್ಧ ದೇವೇಂದ್ರ ಆಗೇನು ಪ್ರಯೋಜನ? ಕರ್ಕೊಂಡು ಬಂದವರು ಇದ್ದಾರಲ್ಲ ಗುರುಗಳು, ಅವರ ಅಂತಃಪುರಕ್ಕೆ ಹೋಗಿ ಕೇಳುವುದಾ ನಾನು? ನನ್ನ ಅಂಕೆ ನಡೆಯುತ್ತದೆ, ಆಜ್ಞೆ ನಡೆಯುತ್ತದೆ ಅಂತ ಕರ್ಕೊಂಡು ಬರುವಾಗಲೇ ಹೇಳಿದ್ದಾರೆ. ಅದು ನಡೆಯುತ್ತದಂತೂ ನನಗೂ ನೋಡಬೇಕೊಮ್ಮೆ. ಅವರು ಇರುವಲ್ಲಿಗೆ ಹೋಗುವುದಲ್ಲ. ಯಾರಲ್ಲೇ ಗುರುಗಳ ಬರಲಿಕ್ಕೆ ಹೇಳಿ. ಗುರುವರ ಬೇಲೆನಗೆ ಸ್ವರ್ಗದ ಪರಿಚಯ ತಿಳಿಯುವ ಬಗೆ, ಸ್ವರ್ಗದ ಪರಿಧಿಯ ತಿಳಿಯುವ ಬಗೆ, ಪರಿಗಿಸಿ ಪೂರ್ಣನು ಎಂಬುನ ಅರುಹನು ಬೇಕೇನು ಕಡಿಗೆ ರಚಿದನು. ಗುರುವರ ಬೇಲೆನಗೆ ಸ್ವರ್ಗದ ಪರಿಧಿಯ ತಿಳಿಯುವ ಬಗೆ, ಗುರುವರ, ಓ ನಾನು ಆಜ್ಞೆ ಮಾಡಿದ್ದಿ ಈ ಸಲ. ಗೊತ್ತಾಯ್ತು ನನಗೆ, ಆದ್ರಿಂದಲೇ ನಿನ್ನ ಬಳಿಗೆ ನಾನು ಬಂದದ್ದು. ಪ್ರತಿ ಸಲವೂ ನಿಮ್ಮ ಅಂತಃಪುರಕ್ಕೆ ನಾನು ಬರುವುದು. ನನಗೊಮ್ಮೆ ಆಜ್ಞೆ ನಡೀತದ ನೋಡುವ ಅಂತ ಆಯ್ತು. ಹಾಗೆ ಓಹೋ, ನಮ್ಮ ಅಂಕೆ ಉಂಟು ಅಂತ ಆಯ್ತು ಗುರುಗಳ ಬಗ್ಗೆ. ಎಲ್ಲ ನಿನ್ನ ಅಂಕೆಯೊಳಗೆ ಇರುವಂತದ್ದು. ಆದ್ರೂ ನನಗೆ ಸಮಾಧಾನ ಇಲ್ಲ ಗುರುಗಳೇ. ನನಗೆ ಇದುವರೆಗೂ ಸ್ವರ್ಗಲೋಕದ ಪರಿಧಿ ಎಷ್ಟು ಅಂತಲೇ ಗೊತ್ತಾಗುದಿಲ್ಲ. ಒಂದು ವ್ಯಾಪ್ತಿ ಹೌದೌದು, ಅದು ತಿಳಿಲಿಲ್ಲ ಅಂತ. ಒಂದು ಕೆಲಸ ಮಾಡು, ನೀನು ನನ್ನ ಹಿಂದೆ ಬಾ. ನಾನು ಮುಂದಿನಿಂದ ಹೋಗುವಾಗ ನಾನು ಎಲ್ಲೆಲ್ಲಿ ಹೋಗ್ತೇನೆ, ಇದರ ವಿಸ್ತಾರ ಎಷ್ಟು ಎಲ್ಲ ನಿನಗೆ ಅರ್ಥ ಆಗ್ತದೆ. ನಾನು ಹಾಗೆ ಹೇಳಿದ್ದಲ್ಲ, ಅಳತೆ ಇದರ ವಿಸ್ತೀರ್ಣ ಎಷ್ಟು ಉಂಟು ಅಂತ ಕೇಳಿದ್ದಲ್ಲ ನಾನು. ನನ್ನ ಒಂದು ಕಾರ್ಯ ವ್ಯಾಪ್ತಿ ಉಂಟಲ್ಲ, ಹೌದು, ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟದ್ದು. ಕಾರ್ಯವ್ಯಾಪ್ತಿ ಅಂತ ಹೇಳಿದ್ರೆ 3 ಲೋಕದ ಅಧಿಕಾರಿ ನೀನು. ಈಗ ನಾನು ದೇವೇಂದ್ರನಾಗಿ, ದೇವೇಂದ್ರ ಅಂದ್ರೆ ಒಂದು ಪದವಿ ಅಲ್ವಾ? ಹೌದೌದು. ಈಗ ಪುರಂದರನೆಂಬಂತಹ ಹೆಸರನ್ನು ಹೊಂದಿದವನು ದೇವೇಂದ್ರನಾಗಿದ್ದ. ಈಗ ನಹುಷನಾಮಕನಾದಂತಹ ನಾನು ದೇವೇಂದ್ರನಾಗಿದ್ದೇನೆ. ಹಾಗ ಆ ಪದವಿ ಅದು ಒಂದು ಪೂರ್ಣ ಪದವಿಯೋ ಅಲ್ಲ ಅಪೂರ್ಣ ಪದವಿಯೋ? ಪೂರ್ಣವೋ ಅಪೂರ್ಣವೋ ಅಂತ ಪ್ರಶ್ನೆ ಮಾಡುವ ಹಾಗೆ ಇಲ್ಲ. ಯಾಕೆಂತ ಕೇಳಿದ್ರೆ ಪೂರ್ಣದಿಂದಲೇ ಜಗತ್ತು. ಹಾಗಿರುವಾಗ ನೀನು ಪೂರ್ಣನೇ, ಅದರಲ್ಲಿ 2 ಸಂದೇಹ ಬೇಡ. ಕೆಲವು ಸಲ ನನ್ನ ಇತರರ ಹಾಗೆ ನಾನು ಅಲ್ಲ ಅನ್ನುವಂತಹ ಸಂದೇಹ ಉಂಟಲ್ಲ, ಅದು ಮಾತ್ರ. ಇತರರ ಹಾಗೆ ಅಂತ ಭಾವಿಸಿಲ್ಲ. ನನಗೆ ದೇವೇಂದ್ರನಾಗಿ ಮೊದಲೇ ಈ ದೇವೇಂದ್ರನಿಗೆ ಎಂತದೆಲ್ಲ ಇತ್ತು ಅದೆಲ್ಲ ನನಗೆ ಬಂತ ಅಂತ ಒಂದು. ದೇವರಾಜ, ನೀನು ಏನು ಹೇಳ್ತೀಯ? ಈಗ ಋಷಿಗಳು ಯಾಗ ಯಜ್ಞ ಮಾಡ್ತಾರೆ, ಹವಿಸನ್ನುವುದಿಲ್ವ? ಹವಿರ್ಭೋಜನದ ಅಧಿಕಾರ ಬಂದಿದೆ, ಇದರಲ್ಲಿ ವರ್ಚಸ್ಸು ಹೆಚ್ಚುವುದಿಲ್ವ? ಹೌದು. ನಿನಗೆ ವರ ಕೇಳಲಿಲ್ಲಲ್ಲ ಯಾರು ಸಹ? ಇಲ್ಲ ಇಲ್ಲ. ಕೊಡುವ ಅರ್ಹತೆ ಇಲ್ವಾ? ಕೇಳಿದ್ರೆ ಕೊಡ್ತೇನೆ. ಇಚ್ಛಾಗಮನ ಶಕ್ತಿ ಬರಲಿಲ್ವಾ? ಹೌದು. ಮತ್ತೆ ನೀನು ಪೂರ್ಣನಲ್ಲದೆ ಮತ್ತೇನು? ಎಲ್ಲ ಮೊದಲ ದೇವೇಂದ್ರನ ಹಾಗೆ ಹವಿರ್ಭೋಜನ, ಇಚ್ಛಾಗಮನ, ವರಪ್ರದಾನ ಇದೆಲ್ಲ ಬಂತು ನಮಗೆ, ಬಂತು. ಆದ್ರೆ ಸ್ವರ್ಗಲೋಕದ ಸಂಪತ್ತುಗಳ ಬಗ್ಗೆ ನಾನು ಗಮನ ಹರಿಸಿದ್ದು. ಪರುಷವಂಗಣದ ಕಲು ಸುರವಿಕರಹಂ ಸ್ವರ್ಗ ನಿಜ ದೇಶ ಅಮರಾವತಿಯ ಪುರದುರ್ಗ ಅಮರರಾಳ್ ಮೇರು ಕೇಳಿ ಶೈಲ ವರರಂಬೆ ಸುಬುಳೆ ಶಚಿಯ ರಾಣಿ. ಶಚಿಯ ರಾಣಿ, ಶಚಿಯ ರಾಣಿ ಅಂದ್ರೆ ಇಲ್ಲಿ ಸಂಪತ್ತಿಗೆ ಸಂಬಂಧಪಟ್ಟವಳು ಅಂತ. ಸ್ವರ್ಗಲೋಕದ ಸಂಪತ್ತು ಇದೆಲ್ಲ ನಮ್ಮ ಕೈಗೆ ಬಂದಿದೆ. ಶಚಿ ಎಂಬವಳು ಇದುವರೆಗೆ ಬರಲಿಲ್ಲಲ್ಲ. ಸ್ವರ್ಗ ಸಭೆ ಇಷ್ಟು ವಿಶೇಷ ಸಭೆ ಎಲ್ಲ ನೆರಹುವ ಕಾಲಕ್ಕೆ ಅವಳ ಅರ್ಧಾಸನದಲ್ಲಿ ಕೂತ್ಕೊಳ್ಳೋಕ ಬೇಡ್ವೋ? ಅರ್ಧಾಸನದಲ್ಲಿ ಕುಳಿತುಕೊಳ್ಳಬೇಕು. ಬರ್ಲಿಲ್ಲಲ್ಲ, ಬರ್ಲಿಲ್ಲ. ಹಾಗಾಗಿ ನನಗೆ ಇವತ್ತು ಅವಳನ್ನು ನೋಡುವ ಒಂದು ಯೋಗ ಒದಗಿತ್ತು. ಜಯಘೋಷ ಮಾಡ್ತಾ ಸ್ವಾಗತ ಮಾಡಿಲ್ಲ ಅವಳು ನಾನು ಗೆದ್ದು ಬರುವಾಗ. ಹೇಗೆ ನಮ್ಮ ವೀರಾವೇಶ ಹೇಗೆ ರಣರಂಗದಲ್ಲಿ ಇದುವರೆಗೆ ದೇವತೆಗಳು ಸೋತ ಕಥೆ ಇರುವುದು, ರಕ್ಕಸರು ಗೆದ್ದದ್ದು. ಇವತ್ತಿನ ಯುದ್ಧದಲ್ಲಿ ನಾನು ಮೈ ಕೊಡಹಿ ಎದ್ದದ್ದೇ ತಡ. ನಾನು ನೋಡಿದೆ.
ದೇವತೆಗಳೆಲ್ಲ ಅನುಸರಿಸಿದ್ರು. ಅವರಿಗೆ ಒಂದು ಹುರುಪು ಕೊಡುವ ನಾಯಕ ಬೇಕು ಅಂತ ನಾಯಕ ನಾನು, ಸಿಂಹದ ಹಾಗೆ. ಯಥಾರ್ಥಕ್ಕಾದ್ರೂ ನಿನ್ನ ಹೋರಾಟವನ್ನು ಗಮನಿಸಿ ನಾನೇ ತಲೆದೂಗಿದ್ದೇನೆ. ಹೌದಾ? ಏನು ಶಕ್ತಿಯ ಯುದ್ಧ ಮಾಡಿ ರಕ್ಕಸರ ತಲೆ ಕಡ್ದದ್ದೇ. ಹೌದೌದು. ಆಮೇಲೆ ಬರುವಾಗ ಜಯಘೋಷ, ಅವಳನ್ನು ನೋಡು ಯೋಗ ಬಂತು, ವಿಚಾರಿಸಿದೆ ನಾನು, ಗೊತ್ತಾಯ್ತು. ಹಾಗಿದ್ರೆ ಇವಳೊಬ್ಬಳು, ನಾನು ಸಂಪತ್ತಿನದ್ದೆಲ್ಲ ನೋಡಿದೆ, ಯಾವುದೆಲ್ಲ ಸಂಪತ್ತು ಸ್ವರ್ಗಲೋಕದ್ದು ವಿಶೇಷವಾದ್ದು ಅದರಲ್ಲಿ ಶಚಿ ಎಂಬವಳು ಸೇರ್ತಾಳೆ. ಹಾಗಾದ್ರಿಂದ ಶಚಿ ಎಂಬವಳು ಇದುವರೆಗೆ ನನ್ನ ಅಂಕೆಯಲ್ಲಿ ಯಾಕೆ ಬರಲಿಲ್ಲ ಅಂತ ಕೇಳಿದ್ರು ನಾನು ಪ್ರತಿಷ್ಠಾನಪುರಕ್ಕೆ ಬರುವಾಗ ನಿನ್ನಲ್ಲಿ ಹೇಳಿದ್ದೇನೆ. ಏನೆಂದು? ಕಾಲವಶಾತ್ ದೇವೇಂದ್ರ ಕಣ್ಮರೆಯಾಗಿದ್ದಾನೆ. ಈಗ ದೇವೇಂದ್ರ ಎಲ್ಲಿಯೋ ಇದ್ದಾನೆ, ಕಣ್ಣಿಗೆ ಕಾಣುವುದಿಲ್ಲ ಅಷ್ಟೇ. ಅವನಿರುತ್ತ ಶಚಿಯನ್ನು ನಿನ್ನ ಬಳಿಗೆ ಒಪ್ಪಿಸುವುದು ಸರಿಯಾಗುತ್ತದ? ಅಲ್ಲ, ದೇವೇಂದ್ರ ಅಂತ ಒಪ್ಪಿಕೊಂಡ ಮೇಲೆ ಅವಳು ಬರಲೇಬೇಕಲ್ಲ. ದೇವೇಂದ್ರ ಅನ್ನುವ ಹಾಗೆ ಯಾರು ಒಪ್ಪಿದ್ದು? ಈಗ ನಾನು ಹಾಗಿದ್ರೆ ನಿತ್ಯ ಇಂದ್ರನೋ ನೈಮಿತ್ತಿಕ ಇಂದ್ರನೋ? ನೀನು ನಿತ್ಯ ಇಂದ್ರ ಆಗೋದು ಹೇಗೆ? ಮತ್ತೆ ನಿಮಿತ್ತ ಮಾತ್ರ. ನೈಮಿತ್ತಿಕ? ಹೌದೌದು. ಈಗ ಅವ ಬಂದ್ರೆ ನನ್ನನ್ನು ತಳ್ಳುತ್ತೀರಾ? ಅಲ್ಲ, ಅದು ಪ್ರಶ್ನೆ ಬೇರೆ. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ನಾನು, ಪರಮಾವಧಿ ಏನು ಕನಿಷ್ಠಾವಧಿ ಹೇಗೆ ಅಂತೇಳಿ. ನಮ್ಮ ಅಧಿಕಾರ ಸ್ವಲ್ಪ ಕಾಲಕ್ಕೆ ಮಾತ್ರ. ಸ್ವಲ್ಪ ಕಾಲಕ್ಕೆ ಅಂತೇಳಿ ಅದು ನಿನ್ನ ಗುಣನಡತೆಯನ್ನು ಹೊಂದಿಕೊಂಡಿರುವುದು. ಹಾಗಾದ್ರೆ ಹೆಚ್ಚಿಸಬೇಕು ಅಂತೇಳಿ ಆದ್ರೆ ನಿನಗೆ ಈಗ ಶಚಿಯೇ ಬೇಕು ಅಂತೇಳಿ ಯಾರು ಹೇಳಿದ್ರು ನಿನಗೆ? ಅಲ್ಲ, ಶಚಿಯನ್ನು ಪಡೆದ ಪೂರ್ಣ ದೇವೇಂದ್ರ ಆಗುವುದಿಲ್ಲ ಅಂತ ತಿಳಿದೆ ನಾನು ಅಂತ ಸತ್ಯ. ಶಚಿಯನ್ನು ಯಾವುದೇ ಕಾರಣಕ್ಕೂ ನೀನು ಪಡೆಯಕೂಡದು. ನಾನು ದೇವೇಂದ್ರ ಅಂತ ಅಂದ ಮೇಲೆ, ದೇವೇಂದ್ರ ಪೀಠವನ್ನು ಏರಿದ ಮೇಲೆ ಅವಳು ನನ್ನ ಬಳಿಗೆ ಬರಲೇಬೇಕು. ಆಗುವುದಿಲ್ಲ ಅಂತ ಹೇಳಿದ್ರು. ಈಗ ನಿಮ್ಮ ಮೇಲೆ ನಮ್ಮ ಆಜ್ಞೆ ನಡೆಯುತ್ತದ? ನಡೀತದೆ. ದೇವೇಂದ್ರನಾಗಿ ನಾನು ಆಜ್ಞೆ ಮಾಡಿದ ನಡೀತದ ಅಂತ? ನಡೀಲೇಬೇಕಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಸ್ವರ್ಗಲೋಕದ ಸಭೆಯಲ್ಲ, 3 ಲೋಕಾಧೀಶನಾದಂತ ದೇವೇಂದ್ರ ಪದವಿ ಏರಿದ ನಹುಷೇಂದ್ರ ಆಜ್ಞೆ ಮಾಡುವುದು. ಈ ಕ್ಷಣವೇ ಶಚಿ ಅಂತಃಪುರಕ್ಕೆ ಹೋಗಿ ನನ್ನ ಕಣ್ಣ ಮುಂದೆ ಶಚಿಗೆ ಕಾಣಿಸಿಕೊಳ್ಳಕ್ಕೆ ಹೇಳಿ ನನ್ನ ಅಪ್ಪಣೆ ಇದು. ಇವನ ಸ್ವಭಾವ, ಇವನ ಗುಣ, ಇವನ ನಡತೆ ನೋಡುವಾಗ ನನಗೆ ಮೊದಲನೇ ದೇವೇಂದ್ರನೇ ಆಗಬಹುದಿತ್ತು. ಇವಾಗ ಅತ್ಯ ಇರಲಿ. ಇವ ಹೋಗಿ ಹೋಗಿ ಶಚಿಯನ್ನು ಬೇಕು ಅಂತ ಕೇಳ್ತಾನಲ್ಲ. ದೇವೇಂದ್ರ ಇದ್ದಾನೆ ಅಲ್ಲಿ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅವ ಇರುತ್ತಾ ಶಚಿಯನ್ನು ಪಡೆಯುವುದಕ್ಕೆ ಮನಸ್ಸು ಮಾಡ್ತಾನೆ ಅಂತೇಳಿ ಆದ್ರೆ ಎದ್ದವ ಬೀಳಲೇಬೇಕಾಗುತ್ತದೆ. ಯಾವಾಗ ಬೀಳ್ತಾರೋ ಗೊತ್ತಿಲ್ಲ ನೋಡು. ಒಂದು ತೊಚ್ಚದೆಯಿಂದ ಬೇಗನೆ ಬಂದನ ಶಚಿಯಡೆ. ಗುರುಗಳು ಅಂತಃಪುರಕ್ಕೆ ಬಂದಿದ್ದೀರಿ, ಮುಖ ಕಪ್ಪಗಾಗಿದೆ, ಯಾಕೆ ಬೇಕಾಗಿ ತಲೆ ತಗ್ಗಿಸ್ತಾ ಇದ್ದೀರಿ? ಏನಾಯ್ತು ಹೇಳಬಹುದು? ಬಂದು ಶಚಿಯನ್ನು ನೋಡುವುದರಿಂದ ನಗುಶನು ನಿನ್ನ ಹೊಂದಲೇಬೇಕೆಂಬ ತಾನೀಗ ಇಂದು ನರ ಬೊಮ್ಮರಿಂದ ಬಂದಿಗ ಭಾಗ್ಯ ಎಂದು ನಿನ್ನನು ಭಾವಿಸಿಗ. ಶಚಿದೇವಿ, ನೇರವಾಗಿ ನಿನ್ನ ಅಂತಃಪುರದೆಡೆಗೆ ಬೃಹಸ್ಪತಿ ಆಚಾರ್ಯ ಬರ್ತಾನೆ ಅಂತೇಳಿ ಆದರೆ ಕಾರಣ ಉಂಟು. ಏನದು? ಈಗ ಏನಿದ್ರು ದೇವರಾಜನಾಗಿ ಕಂಗೊಳಿಸುತ್ತಿರುವವ ನಹುಷ. ನಿಜ. ಮರ್ತ್ಯಲೋಕದ ಗುಣ ಅವನನ್ನು ಬಿಡ್ಲಿಲ್ವೋ ಏನು? ಯಾಕೆ? ನಾನೇನಿದ್ರೂ ದೇವೇಂದ್ರ ಎನಿಸಿಕೊಂಡವ. ಹಾಗಿರುವಾಗ ಪೂರ್ಣವಾಗಿ ಕಾಣಿಸಿಕೊಳ್ಳಬೇಕು ಎಂದಾದರೆ ನನ್ನ ಬಳಿಯಲ್ಲಿ ಶಚಿ ಬೇಕು ಅನ್ನುವಂತಹ ಆಶೆಯನ್ನು ಹೊಂದಿರಿಸಿದೆ. ಶಚಿ ಅವನ ಜೊತೆಯಲ್ಲಿರಬೇಕು, ಅವನನ್ನು ಹೊಂದಬೇಕು ಅನ್ನುವಂತಹ ಆದೇಶವನ್ನು ಹೊತ್ತುಕೊಂಡು ಬಂದವರಿದ್ದೇನೆ. ಏನು ಮಾಡಬೇಕು ಹೇಳೋಣ? ಗುರುವರನೇನಿದೀನು ಕೇಳುವ ನುಡಿ ಸರಿಯಹುದೆ ಕೇಳುವೆ ನಾನು, ಹೇಳುವ ನುಡಿ ಸರಿಯಹುದೆ ಕೇಳುವೆ ನಾನು. ಪರಬದುವು ನಾನಲ್ಲವೇ, ಪರಬದುವು ನಾನಲ್ಲವೇ, ಶಾಸವಿನಾರುಗೆ ನೀವಿರು ಧರ್ಮವೇ, ಗುರುವರನೇ ಏನಿದೆ
ನಹುಷ ಶ್ರೇಷ್ಠ ವ್ಯಕ್ತಿ ಎನ್ನುವುದಾಗಿ ನಾವು ಭಾವಿಸಿಕೊಂಡೆವಂತಾದ್ರೆ ಅದು ಸುಳ್ಳಾಗಿ ಹೋಯಿತೆ. ಹಾಗೆ ಕಾಡುತ್ತದೆ. ವಧುವಾದಂತ ನನ್ನನ್ನು ಬಯಸುವುದಕ್ಕೆ ಮುಂದಾದನೆ. ಗುರುಗಳೇ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎನ್ನುವುದನ್ನು ಪರರಿಗೆ ಬೋಧಿಸುವುದಕ್ಕೆ ಶಕ್ತರಾದವರು ನೀವು, ಯೋಗ್ಯತೆ ಉಳ್ಳವರು ತಾನೆ. ಹೇಳಿದೆ ವಿಷಯವನ್ನು ಸರಿಯಲ್ಲ ಅಂತ ಹೇಳಿ ನಿಮ್ಮ ಮಾತನ್ನು ಕೇಳಲಿಲ್ಲದೆ ಆದೇಶಿಸ್ತಾನೆ, ಒಪ್ಪಲೇಬೇಕಾಯ್ತು ನಾನು. ಗುರುಗಳೇ, ನಿಮ್ಮ ಮಗಳಾಗಿ ನಿಮ್ಮ ಪಾದಪುಡದಲ್ಲಿ 2 ಕರೆಗಳನ್ನು ಜೋಡಿಸಿ ಸೆರೆಗೊಟ್ಟಿ ಬೇಡಿಕೊಳ್ಳುತ್ತಾ ಇದ್ದೇನೆ. ನನ್ನ ಮಾನವನ್ನು ಉಳಿಸಿಕೊಳ್ಳುವುದಕ್ಕೆ ಯಾವ ದಾರಿ ಅಂತ ಸೂಚಿಸ್ತೀರಾ ನೀವು? ಸಚಿದೇವಿ, ಸಂದಿಗ್ಧ ಸಂದರ್ಭಗಳಲ್ಲಿ ನಾನೇ ಕಷ್ಟವನ್ನು ಪರಿಹರಿಸುವುದಕ್ಕೆ ಮುಂದಾಗಿದ್ದೆ ಈ ಹಿಂದೆ. ಹೌದು. ಮನೆಯ ಒಬ್ಬ ಸದಸ್ಯ ತನ್ನಿಂದ ತಾನಾಗಿ ಕಣ್ಮರೆಯಾಗುತ್ತಾನೆ ಅಂತೇಳಿ ಆದರೆ 12 ವರ್ಷ ಕಾಯಬೇಕಾಗುತ್ತದೆ. ಎಲ್ಲಿಯಾದ್ರೂ ಮಧ್ಯೆ ಬರ್ತಾನೋ ಅನ್ನೋ ಹಾಗೆ ಕಳೆದ ಮೇಲೆ ಮತ್ತೆ ಮುಂದಿನ ಕೆಲಸ ಬೇರೆ. ಹೌದು. ಅದೇ ರೀತಿಯಲ್ಲಿ ಈಗ ನಿನ್ನ ಕೈ ಹಿಡಿದ ಯಾವ ದೇವೇಂದ್ರ ಇದ್ದಾನೋ ಅವ ಕಣ್ಮರೆಯಾಗಿದ್ದಾನೆ. ಅವನ ಬರೋಣ ಆದರೆ ಅನ್ನುವಂತಹ ಶಂಕೆಯನ್ನು ನೀನು ಅವನ ಮುಂದೆ ವ್ಯಕ್ತಪಡಿಸ್ತೀನಿ ಅಂತೇಳಿ ಆದರೆ ನಿನಗೆ ಕಾಲವು ಒಂದು ಗತಿಯನ್ನು ತೋರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಾರಾಯಣನನ್ನು ಪ್ರಾರ್ಥಿಸುತ್ತಾ ಕಾಲವನ್ನು ಕಳಿ. ಒಳ್ಳೆಯ ದಾರಿ ಅವನೇ ನಿನಗೆ ತೋರಿಸ್ತಾನೆ. ಹರಿಯ ನೆನೆದ ಬರದಿ ನಡೆಯಲು ಹೊಂದಿ ಬರೋದು ಕಾಲ ಮಂದಗಾಮಿನಿ ಬೇಳು ಮನವರಂದ ಏನೋ ಮಂದಗಾಮಿನಿ ಬೇಳು ಮನವರಂದ ಇಂದನ ರಸಿಯಿಂದ ನುಡಿಸಲು ಹೊಂದಿ ಬರುವುದು ಕಾಲ ಸೋಪಾನ ಮುನ್ನಡೆದು ನೀನು ಸಾಗುತ್ತಾ ಬರುವಂತಹ ದೃಶ್ಯವನ್ನು ನೋಡಿದೆ ನಾನು. ಮಂದಗಾಮಿನಿಯಾಗಿ ಸೊಬಗಿನ ನಡೆಯಿಂದ ನನ್ನದಾದಂತಹ ಸಭೆಯ ಅಂದವನ್ನು ಹೆಚ್ಚಿಸಿ ಬಿಟ್ಟೆ. ನೀನು ಎದ್ದವನೇ, ನಿನ್ನ ಬಳಿಗೆ ನಾನು ಬಂದದ್ದಲ್ಲ, ನಿನ್ನ ರೂಪ ನನ್ನನ್ನು ಆಕರ್ಷಿಸುವುದಕ್ಕೆ ತೊಡಗಿದ್ದು. ದೂರ ನಿಲ್ಲಿಸಿ ನಿನ್ನ ಮೂಲಕವಾಗಿ ಯಾವುದಾದ್ರೂ ಚಾಕರಿಯನ್ನು ಕೈಗೊಳ್ಳಬೇಕೆಂಬಂತಹ ಉದ್ದೇಶ ಖಂಡಿತವಾಗಿಯೂ ನನಗಿಲ್ಲ. ಇಂದ್ರ ನರಸಿಂಹನಿಗೆ ಖ್ಯಾತಿ, ಭೂಲೋಕದಿಂದ ದೇವೇಂದ್ರ ಬರುವಾಗ ನಿನ್ನನ್ನು ಕರ್ಕೊಂಡು ಬಂದದ್ದು ಏನು ಬಲ್ವಲ್ಲ. ನೀನು ಈ ಪೀಠಕ್ಕೆ ಸೀಮಿತಳಾಗಿರುವಂತಹ ಸಂಪತ್ತಾಗಿರ್ಬೋದು, ಶ್ರೀರತ್ನ. ಈಗ ನೋಡಿದ್ರೆ ದೇವೇಂದ್ರ ನಾನು, ನೀನೇ ಜಯಘೋಷ ಮಾಡಿದ್ಯಲ್ಲ ರಕ್ಕಸನನ್ನು ಕೊಂದ ಕಾಲಕ್ಕೆ, ಪರಿಪೂರ್ಣನಾಗಿದ್ದೇನೋ ಇಲ್ವೋ ಎಂಬ ಸಂದೇಹ ಬಂತು ನನಗೆ. ಆವಾಗ ತಿಳಿಯಿತು ನಿನ್ನನ್ನು ಹೊಂದದ ಇದ್ರೆ ದೇವೇಂದ್ರ ಪೂರ್ಣನಾಗುವುದಿಲ್ಲ ಅಂತ. ಹಾಗಾಗಿ ಪತಿವ್ರತೆಯರ ಸಾಲಿನಲ್ಲಿಯೂ ಸೇರುವ, ರೂಪಸೇರ ಸಾಲಿನಲ್ಲಿಯೂ ಸೇರುವಂತಹ ಅನರ್ಘ್ಯ ಸ್ತ್ರೀರತ್ನ ನಿನ್ನನ್ನು ಹೊಂದಬೇಕು ಅಂತ ಮನಸ್ಸು ಮಾಡಿದ್ದೇನೆ. ಹೇಗೂ ದೇವಲೋಕಕ್ಕೆ ಬಂದಾಗಿದೆ, ಪೂರ್ಣನಾಗಿಯೇ ಹೊರಡಬೇಕು ಎಂಬ ಉದ್ದೇಶ ನನಗೆ. ಅದಕ್ಕಾಗಿ ನಿನಗಾಗಿ ಇರುವಂತಹ ಸಿಂಹಾಸನ ಅರ್ಧಭಾಗ ಅದು ರಿಕ್ತವಾಗಿಯೇ ಇದೆ, ತ್ರಿವಿಷ್ಟಪದ ಅರ್ಧಭಾಗ. ಅವಕಾಶ ಮಾಡಬೇಡ, ಬಾ ವಾಮಭಾಗವನ್ನು ಏರು, ನನ್ನದ್ದಾದಂತಹ ಈ ಸಭೆಗೆ ಮೆರುಗು ಬರುವಂತೆ ಮಾಡು. ಬಾ. ಪತಿಯು ದೇಶಾಂತರಗೆ ಹೋಗಿರಲಾಗ ಸತಿಯು ಕಾಂತನ ಕೊಡುಗೆ, ಹೋಗಿರಲಾಗ ಸತಿಯು ಕಾಂತನ ಕೊಡುಗೆ, ಸ್ಥಿತಿಯ ತಾನರಿತರೆ
ಶಾಸ್ತ್ರ ಸಮ್ಮತದಂತೆ ಸ್ಥಿತಿಯ ತನರಿದರೆ ಶಾಸ್ತ್ರ ಸಮ್ಮತದಂತೆ ಕ್ಷಿತಿಪತಿ ಬೇಕೀಗ ಮಿತವಾದ ಅವಧಿ ಪತಿಯು ದೇಶಾಂತರಗೆ ಹೋಗಿರಲಾಗ ಸತಿಯು ಕಾಂತನ ಹುಡುಕೆಯ ನಹುಷನೇ, ಶಚಿದೇವಿ ಜೀವನದಲ್ಲಿ ಮತ್ತೊಬ್ಬರು ಮಾಡಿದ ಉಪಕಾರವನ್ನು ಯಾವ ಕಾಲಕ್ಕೂ ಮರೆಯಕೂಡದು. ದೇವಲೋಕಕ್ಕೆ ಆವರಿಸಿದಂತಹ ಕಷ್ಟವನ್ನು ದೂರೀಕರಿಸಿದವನೇನು. ಆದ್ದರಿಂದಲೇ ಜಯಘೋಷವನ್ನು ಆಡಿಕೊಂಡು ಮುಂದೆ ಬಂದವಳು ನಾನು. ನಿನ್ನ ಬಗೆಯಾಗಿ ಹೆಮ್ಮೆ ಇತ್ತು ನನಗೆ. ನಿನ್ನನ್ನು ನೋಡಿದ ಮೇಲೆ ಆ, ನಿನ್ನನ್ನು ಪಡೆಯಲಿಲ್ಲ ಎಂಬ ಭಾವನೆ ಬಂದದ್ದು ನನಗೆ. ಈ ಕೊರತೆ ನಿನ್ನನ್ನು ಕಾಡುತ್ತಾ ಇದೆ. ಸುರಪತಿಯಾಗಿ ರಾರಾಯಿಸ್ತಾ ಇದ್ದಿ ಸತ್ಯ ನೀನು. ಆದ್ರೆ ಏನು ನೀನೇರಿದಂತಹ ಎತ್ತರವೇನು, ನಿನ್ನ ಸಾಧನೆಗಳು ಏನು. ಆದ್ರೆ ನೀನು ತಿಳಿದುಕೊಂಡದ್ದು ಇಷ್ಟೆಯಾ ಅಂತ ನಾನು ಭಾವಿಸಿಕೊಳ್ಳೋದು ಸ್ವಲ್ಪ ಕಡಿಮೆ ಆಯ್ತಾ ಅಂತ. 100 ಯಾಗ ಮಾಡಿದವನೇ ಆಗಬೇಕು ಅಂತ ನನ್ನನ್ನು ಹುಡುಕಿದಲ್ವೋ. ಆದ್ರೆ ಗುರುಗಳೇನು ಹುಡುಕಿದ್ದಾರೆ, ನಿನ್ನನ್ನು ತಂದು ಈ ಪೀಠದಲ್ಲಿ ಕೊಳ್ಳಿರಿಸಿದ್ದಾರೆ. ಯೋಗ್ಯತೆ ಉಳ್ಳವ ಎನ್ನುವುದಾಗಿ ನಾವು ಭಾವಿಸಿಕೊಂಡದ್ದು. ದೇವೇಂದ್ರನಾಗಿ ನನ್ನ ನಿರ್ವಹಣೆ ಹೇಗೆ ಅಂತ ಕೇಳಿದೆ ನಾ. ದೇವೇಂದ್ರನ ಪಾತ್ರ ನಿರ್ವಹಣೆ ಬಹಳ ಸೊಬಗಾಗಿ ಉಂಟು ಅಂತ ಹೇಳಿದ್ರು, ಒಪ್ಪಿದ್ರಲ್ಲ. ಹೌದು. ಆದ್ರೆ ಒಂದು ಕೊರತೆ ಕಾಣುತ್ತಾ ಉಂಟು. ಹೌದು. ಮತಿಯಲ್ಲಿ ಯಾಕೆ ಈಗ ನಾನು ತರ್ಕಿಸಿದ್ದು ತಪ್ಪ? ನನ್ನನ್ನು ಸೇರಿಕೊಳ್ಳಬೇಕು. ಹೌದೇನು ತಪ್ಪದ? ಭಾಗವನ್ನು ನಾನು ಅಲಂಕರಿಸಿಕೊಳ್ಳಬೇಕು. ಅದು ನಿನ್ನದೇ ಅಲ್ವಾ ಸ್ಥಾನ. ಆದ್ರೆ ಎಷ್ಟರ ಮಟ್ಟಿಗೆ ಸರಿ ಇರುವುದಾಗಿ ನೀನು ಆಲೋಚನೆ ಮಾಡಿಕೊಂಡೆಯಾ? ಏನು ಬರಬಾರ್ದೆ ನೀನು? ಒಂದು ಮನ್ವಂತರಕ್ಕೆ ಒಬ್ಬ ದೇವೇಂದ್ರ, ಅವನಿಗೆ ಇಲ್ವಲ್ಲ. ಅವನ ಅವಧಿಯಲ್ಲಿ ಅವನಿಗೆ ಸತಿಯಾಗಿರಬೇಕಾದ ನನ್ನ ಕರ್ತವ್ಯ, ನನ್ನ ಹೊಣೆಗಾರಿಕೆ. ಹೌದು, ಅವನೇ ಇಲ್ವಲ್ಲ. ಅವನಿಲ್ಲದಿರುವ ಕಾಲಕ್ಕೆ ನಾನು ದೇವೇಂದ್ರನಾಗಿ ಆದನಲ್ಲ. ಆಗುವುದಿಲ್ಲ, ನಿನ್ನನ್ನು ಒಪ್ಪಿಕೊಳ್ಳುವ. ಒಂದು ಮನ್ವಂತರದಲ್ಲಿ ಒಬ್ಬ ದೇವೇಂದ್ರ ಅಂತ ನಿರ್ಣಯ. ಈಗ ಇದೇ ಮನ್ವಂತರದಲ್ಲಿ ಇಬ್ರು ದೇವೇಂದ್ರರು ಅಂತ ಆದ್ರಲ್ಲ. ಹೌದು. ಆದ್ರೆ ಸಚಿಯಾದವಳು ಒಬ್ಬನಿಗೆ ಮಾತ್ರ ಹೆಂಡತಿಯಾಗಬೇಕು, ಮತ್ತೊಬ್ಬನಿಗೆ ಹೆಂಡತಿಯಾಗುವುದಕ್ಕೆ ಆಗುವುದಿಲ್ಲ. ನನ್ನನ್ನು ಉಪ ಅಂತ ಹೇಳಿಲ್ವಲ್ಲ, ದೇವೇಂದ್ರ ಅಂತ ಹೇಳಿದ್ರು. ಉಪದೇವೇಂದ್ರ ಅಂತ ಹೇಳಿದ್ದು ಹೌದು. ಆದ್ರೆ ಕರ್ಮ ಪ್ರಪಂಚದಲ್ಲಿ ಯಾವುದೊಂದು ರೂಢಿ ಇದೆಯೋ, ಯಾವುದೊಂದು ಧರ್ಮ ಇದೆಯೋ, ಅದು ದೇವಲೋಕಕ್ಕೂ ಅನ್ವಯಿಸ್ತದೆ ತಾನೆ. ಯಾವ ಧರ್ಮದ ಬಗ್ಗೆ ಹೇಳಿದೆ? ಮನೆಯಲ್ಲಿ ಒಬ್ಬ ಸದಸ್ಯ ಮನೆ ಬಿಟ್ಟು ಹೋದ ಮತ್ತೆ ಬಾರದೇ ಇದ್ದ ಅಂತಾದ್ರೆ ಅವನನ್ನು ಬರುವುದೇ ಇಲ್ಲ ಎನ್ನುವುದಾಗಿ ನಿರೀಕ್ಷೆ ಇಟ್ಟುಕೊಳ್ಳುವುದಕ್ಕಾಗುವುದಿಲ್ಲ. ಅವ ಸತ್ತಿದ್ದಾನೆ ಎಂಬ ತೀರ್ಮಾನಕ್ಕೆ ಬರಲಿಕ್ಕೆ ಆಗುವುದಿಲ್ಲ. 12 ವರ್ಷ ಕಾಯಲೇಬೇಕು. ಹೌದು, ಆ ಕ್ರಮ ಇಲ್ಲಿಯೂ ಇದೆ. 12 ವರ್ಷ ಕಾದ ಮೇಲೆಯೂ ಬಾರದೇ ಇದ್ರೆ ಮತ್ತೆ ಹುಡುಕಬೇಕು ಅವನನ್ನು. ನಾವು ಅವ್ರದ್ದು ದೈಹಿಕ ಕಾರ್ಯಕ್ರಮ ಪೂರೈಸಬೇಕು. ಹೌದು, ಅಲ್ಲಿವರೆಗೆ ಮಾಡುವ ಹಾಗಿಲ್ಲ. ಮತ್ತೆ ಆ ತೀರ್ಮಾನಕ್ಕೆ ಬರಬೇಕು. ಶವ ಸಿಕ್ಕಲಿಲ್ಲ ಅಂತಾದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕ್ರಮ ಇಲ್ಲಿ ಉಂಟಾ? ದೇವಲೋಕದವರು ಸಾಯ್ಲಿಕ್ಕುಂಟಾ? ಇಲ್ಲ, ಇಲ್ಲವೇ ಇಲ್ಲ. ಅಮೃತವನ್ನು ಕುಡಿದವರು ನಾವು. ನಿನಗೆ ದೇವೇಂದ್ರನ ಕುರಿತು ನಿರೀಕ್ಷೆ ಇನ್ನೂ ಉಂಟು. ಇನ್ನೂ ನಿರೀಕ್ಷೆ ಬರ್ತಾನೆ ಅಂತ ಕಾಯಲೇಬೇಕು. ಈಗ ನನ್ನನ್ನು ಏನು ಅಂತ ನಿರ್ಣಯ ಮಾಡಿದ್ದೀನಿ ನೀವೆಲ್ಲ? ನಿತ್ಯ ಅಂತ ಹೇಳಿಯೋ ನೈಮಿತ್ತಿಕ ಅಂತ ಹೇಳಿಯೋ? ನಿತ್ಯ ಅಲ್ಲ. ಆಗ ನಿತ್ಯ ಅಲ್ಲವೇ ಅಲ್ಲ. ಇಲ್ಲದೆ ಇದ್ದಂತ ಕಾಲಕ್ಕೆ ನೀನೊಬ್ಬ ಜನ. ನಿಮಿತ್ತಕ್ಕೆ ಅಂತ. ಹೌದು. ಈಗ ನಾಳೆ ಅಮ್ಮ ಬರುವಾಗ ನನ್ನನ್ನು ತಳ್ಳುತ್ತೀರಾ? ದೊಡ್ಡ ರಾಜಕೀಯ ಬೇಕಾಗುತ್ತದೆ ನೀನು. ಆದ್ರೆ ನಾನೊಂದು ಉಪಾಯ ಹೇಳ್ತೇನೆ. ದೇವೇಂದ್ರನು ಕಾಯ್ತಾ ಇದ್ದಿ. ದೇವೇಂದ್ರ ಬಂದೇ ಬರ್ತಾರೆ ಎಂಬ ನಿರೀಕ್ಷೆ ಪ್ರತೀಕ್ಷೆ ಬರ್ತಾರೆ. ಎಲ್ಲಿಯವರೆಗೆ ಕಾಯ್ತಿ ಅಂತ ಹೇಳು? 12 ವರ್ಷದವರೆಗೆ ಕಾಯ್ತೇನೆ ನಾನು. 12 ವರ್ಷ ಕಳೆದ ಮೇಲೆ ನೀವು ನಿನ್ನ ದೇವೇಂದ್ರ ಬಾರದೇ ಇದ್ರೆ ನನ್ನವಳಾಗುತ್ತಿಯಲ್ಲ? ಆಗುತ್ತೇನೆ. ಆದ್ರೆ ಏನು, ನಾನು ನಿನ್ನವಳಾಗಬೇಕು ಅಂತ ಆದ್ರೆ ನಿನಗೆ ಪೂರ್ಣತೆ ಬರಬೇಕು. ಬರ್ಲಿಲ್ವ? ಆ ಯೋಗ್ಯತೆ ಇನ್ನು ತೇಜಸ್ಸು ತುಂಬಲಿಲ್ಲ ನಿನ್ನಲ್ಲಿ. ಸುಮ್ಮನೆ ಹೊಗಳಿದ್ದ ಅಂತ ದೊಡ್ಡ ದೇಹ ಚಚಿನ್ಮಯ ಹಾಗೆ ಹೀಗೆ ಅಂತ. ಆದ್ರೆ ಅರ್ಥವನ್ನು ನಾನು ತಿಳಿದುಕೊಂಡಿದ್ದೇನೆ. ಪೂರ್ಣನಾಗಬೇಕು ಅಂತಾದ್ರೆ ಯಾವ ತಪಸ್ಸು ಮಾಡಬೇಕು, ಯಾವ ಯಜ್ಞ ಮಾಡ್ಬೇಕು ಹೇಳು? ಯಾವ ಯಜ್ಞವನ್ನು ಮಾಡಿದ್ರು ಸಾಕಾಗುವುದಿಲ್ಲ. ನಿನಗೆ ಪೂರ್ಣತೆ ಬರಬೇಕು ಅಂತ ಆದ್ರೆ 7 ಋಷಿಗಳು ನಿನ್ನನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು, ಅಂದ್ರೆ ಶಿಬಿಕೋತ್ಸವದ ಮೂಲಕ ನಿನ್ನನ್ನು ಬರೆಸಿಕೊಂಡರುವಂತಾದ್ರೆ, 7 ಋಷಿಗಳ ಮೂಲಕವಾಗಿ ಪಲ್ಲಕ್ಕಿಯನ್ನು ಹೊರಿಸಿಕೊಂಡು ನಾನು ಎಲ್ಲಿಗೆ ಬರಬೇಕು? ಈ ದೇವಲೋಕಕ್ಕೆ ಬರಬೇಕು. 7 ಋಷಿಗಳು ಹೊತ್ತಂತ ಪಲ್ಲಕ್ಕಿ ನಾನು ಏರಿದ್ರೆ ಅವರ ತೇಜಸ್ಸು, ಅವರದ್ದಾದಂತಹ ವರ್ಚಸ್ಸು ನನ್ನನ್ನು ಸೇರ್ತದೆ. ಆವಾಗ ನಾನು ತೇಜಸ್ ಶರೀರಿ ಆಗುತ್ತೇನೆ. ಆವಾಗ ನೀನು ಒಪ್ಪಿಕೊಳ್ಳುತ್ತೇನೆ. ಅದು ಎಲ್ಲಿವರೆಗೆ ಕಾಯ್ಬೇಕು? 12 ವರ್ಷ. 12 ವರ್ಷಗಳವರೆಗೂ ನಾನು ದೇವೇಂದ್ರನನ್ನು ಕಾಯ್ಬೇಕು. ಮತ್ತೆಯೂ ಬಾರದಿದ್ರೆ ನೀನು ಹೇಳಿದಂತಹ ಶಿಬಿಕೋತ್ಸವವನ್ನು ಆಚರಿಸುತ್ತಾ ನಿನ್ನ ಅಂತಃಪುರಕ್ಕೆ ಬರುವಾಗ ನೀನು ನನ್ನನ್ನು ಸ್ವೀಕರಿಸಲೇಬೇಕು. ಸ್ವೀಕರಿಸಿಯೇ
ಕಳಿಸ್ತೀನಿ. ಆ ಕಾಲವನ್ನು ಕೇಳಿದ್ದೇನೆ. ಸಂದುದವರಿಯು ಸಜೀವ ಬೇಡಿನ ಬಂಧುವಿನ ಅರವಿಂದ ಮುಖಿಯನ್ನು ಎಂದು ಕರೆಯುತ್ತ ಸಂತರಿಸಿಗಳ ಅಂದಳವ ಹೊರಲೆಂದ ನಗುಜ ನಗುತ್ತ ಯಾರಲ್ಲಿ ಸಪ್ತಋಷಿಗಳನ್ನು ಬರ್ಲಿಕ್ಕೆ ಹೇಳಿ. ಒಂದು ಮಹದುಪಕಾರ ಮಾಡಬೇಕು ನೀವು. ನಿಮ್ಮ ಸಪ್ತರ್ಷಿ ಮಂಡಲ ಇದ್ದ ಕಾರಣವೂ ದೇವಲೋಕಕ್ಕೊಂದು ಮೌಲ್ಯ ಹೆಚ್ಚು. ಖಂಡಿತ. ಅದರಲ್ಲೂ ದೇವೇಂದ್ರನಂತಾದಂತಹ ವರ್ಚಸ್ಸು ಹೆಚ್ಚುವುದಕ್ಕೆ ಒಂದು ಕಾರ್ಯಕ್ರಮ ಈ ಹಿಂದೆ ನಡೀತಾ ಇತ್ತಂತ ಇಲ್ಲಿ ಬರುವ ಕಾಲಗಳಲ್ಲಿ. ಶಿಬಿಕೋತ್ಸವ ನನಗೆ ಅದಾಗಬೇಕು ಅಂತ ಆಗಬೇಕು. ನಿಮ್ಮ ಹರಕೆ ಸತ್ಯ ಆಗಲಿ. ಶಚಿಯೇ ಹೇಳಿದ್ದಾಳೆ 12 ವರ್ಷಗಳವರೆಗೂ ಕಾಯ್ಬೇಕು. ದೇವೇಂದ್ರ ಬಾರದೇ ಇದ್ರೆ ಶಿಬಿಕೋತ್ಸವದ ಮೂಲಕವಾಗಿ ನನ್ನ ಅಂತಃಪುರ ಸೇರಿದ್ರಿ ಅಂತಾದ್ರೆ ನಿಮ್ಮನ್ನು ಪತಿಯಾಗಿ ದೇವೇಂದ್ರನಾಗಿ ನಾನು ಸ್ವೀಕರಿಸ್ತೇನೆ ಅಂತ. ಆ ಅವಧಿ ಮುಗಿದು ಹೋಯ್ತು. ನನಗೊಂದು ಪೂರ್ಣ ದೇವೇಂದ್ರ ಆಗ್ಬೇಕು ಅಂತ ನಮಗೆ ಅರ್ಧ ದೇವೇಂದ್ರ ನಿನಗೆ ಆಸೆ ಉಂಟು. ಅರ್ಧ ಅರ್ಧ ಅಂತಾರೆ, ಪೂರ್ಣ ಆಗ್ಬೇಕು. ಆ ಚಂದವನ್ನು ಕಾಣುವಂತ ಆಸೆ ನಮಗೂ ಕೂಡ ಉಂಟು. ನೀವು ಪಲ್ಲಕ್ಕೆ ಹೊತ್ತು ನನ್ನನ್ನು ಕೊಂಡು ಹೋಗಿ ಒಂದು ಅನುಗ್ರಹ ಮಾಡಿ ನವದಂಪತಿಗಳಿಗೆ ಒಂದು ಮಂತ್ರಾಕ್ಷತೆ ಹಾಕಬೇಕು ಅಂತ ಬೇಡುದು ನಿಮ್ಮ. ಖಂಡಿತವಾಗಿ ನಾವು ಆ ಕಾರ್ಯವನ್ನು ಮಾಡೋದಕ್ಕೆ ಪಲ್ಲಕ್ಕೆ ಹಿಟ್ಟಾಗಿದೆ. ಹೌದಲ್ಲ? ಹೇಳ್ತೇನೆ. ನೀನು ಏರಿಕೋ. ನಮೋ ನಮಃ. ಏನು ತಂದಲವ ಪೂರಿ ತೋರಿಸಲಾಗ ನಾನು ಎದುಕಾಗಲಿ ಸಾರಿ ಹೇಗೆಂದರು ತಮಾರ ನಿಮ್ಮರೆಯಲ್ಲಿಗೆ ಬೀರಿ ರೋಷನೊಳಗ ಇವರದ್ದು ಗಡ್ಡ 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 ಅಂತ ಮುಟ್ಟುವಾಗ ದಿವಸ 4 ಆದೀತ ಅಂತ ಹೋಗುವುದಲ್ಲ. ಒಬ್ಬನಿಗೂ ಹೊರಲಿಕ್ಕೆ ಆಗುದಿಲ್ಲ, ಇವ್ರು ಹೊರೆ ಹೊರಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಎಲ್ಲ ತಪಸ್ಸು ಮಾಡುದು, ಹೊಟ್ಟೆ ತುಂಬ ತಿನ್ನುದು, ಹೊಟ್ಟೆ ಬೆಳೆಸುದು ಅಷ್ಟೇ. ಇವೊಬ್ಬ ಇದ್ದಾನೆ ಗಿಟ್ಟು ದೇಹದ ಡೊಳ್ಳು ಹೊಟ್ಟೆ ಅವ. ಸ್ವಾಮಿ ಅಗಸ್ತ್ಯರ ಬೇಗ ಹೋಗೋದಿಲ್ವಾ? ನನಗೆ ಆ ಸಚ್ಚಿ ಅಂತಪುರ ಸೇರಬೇಕಾ ತವಕ. ಬೇಗ ಹೋಗಿ, ಬೇಗ ಸರೀರಿ ಸರೀರಿ. ಏನು ನಿನಗೆ ತಲೆಗೆ ಆಕಾರ ಹೋಯ್ತೇನು? ಏನು ಸಜ್ಜನ್ನು ಕಾಣಬೇಕೆಂಬಂತ ಆಸೆ ಆಯ್ತಾ? ಸಪ್ತಋಷಿಗಳ ಯೋಗ್ಯತೆಯನ್ನು ತಿಳಿಯದೆ ನಮ್ಮಲ್ಲಿ ದಂಡಿಗೆಯನ್ನು ಹೊರಿಸಿದೆ. ಆದರೆ ಅದಕ್ಕೆ ಆದ್ರೂ ಕ್ಷಮೆಯನ್ನು ಕೊಡ್ತೇವೆ. ಆದರೆ ನಮ್ಮ ಯೋಗ್ಯತೆಯನ್ನು ತಿಳಿಯದೆ ಎಡ ಕಾಲಿನಿಂದ ನನ್ನ ಬೆನ್ನಿಗೆ ತುಳಿದೆ ಅಲ್ಲ. ಏನು ಹೇಳಿದ್ದೀರಿ ನೀನು? ನಮ್ಮ ವಿಚಾರವನ್ನೆಲ್ಲ ತಿಳಿದುಕೊಂಡಂತ ನೀನು ಆದಷ್ಟು ಬೇಗ ಸ್ವರ್ಗವನ್ನು ಹೇಳಬೇಕು, ಸಚ್ಚಿಯನ್ನು ಕಾಣಬೇಕು. ಅದಕ್ಕಾಗಿ ಸರ್ಪಿ ಅಂದೇ ಅಲ್ಲ, ಬೇಗ ಸರೀರಿ ಬೇಗ ಸರೀರಿ ಅಂತ ಹೇಳಿದ. ಹೌದಲ್ಲ? ಹಾಗಾಗಿ ಭೂಲೋಕದಲ್ಲಿ ನೀನು ಸರ್ಪವಾಗಿ ವಚನ ದುಡಗೇನ್ ಪರಿಹರವು ಸುರುತ ಪೊರೆಯುವುದು ಏನು ಪುಣ್ಯ ಪದಕ್ಕೆ ಬಡಬಡ್ತಾ ಇದ್ದೇನೆ ಸ್ವಾಮಿ.
ನನ್ನ ದುರಹಂಕಾರಕ್ಕೆ ಸರಿಯಾದ ಶಾತ್ಯನು ಈ ಕಾಲಕ್ಕೆ ಮಾಡಿಬಿಟ್ಟೆ. ನಾನು ಭೂಲೋಕದಲ್ಲಿರುವಾಗ ವಸಿಷ್ಠರ ಶಿಷ್ಯ ಋಷಿ ಜನರ ಬಗ್ಗೆ ಆದರ ಗೌರವ ಉಳ್ಳವನಾಗಿ ಅವರ ಪೂಜೆಯನ್ನು ನಿತ್ಯ ಕೈಗೊಳ್ಳುತ್ತಾ ಜೀವನ ಸಾಗಿಸಿದಂತಹ ಒಬ್ಬ ಸತ್ಯಾತ್ಮ ಧರ್ಮಾತ್ಮನಿದ್ದೇನೆ. ದೇವಲೋಕಕ್ಕೆ ಬಂದ ಮೇಲೆ ಯಾಕೆ ಈಗ ಆಯ್ತು ಅಂತ ಗೊತ್ತಿಲ್ಲ ಪ್ರಭು. ನನಗೆ ಮಪ್ಪು ಅಡಸಿತೆ ಅಂತ ಗೊತ್ತಿಲ್ಲ ಜ್ಞಾನಕ್ಕೆ. ತಾಯಿ ಆಗಿರುವಂತಹ ಶಚಿಯನ್ನು ಬಯಸಿ ಬಿಟ್ಟೆ ನಾನು. ದೇವೇಂದ್ರನು ತಂದೆ ಎಂದು ಭಾವಿಸಿದ್ರೆ ಶಚಿಯನ್ನು ಮಾತೆ ಅಂತ ಭಾವಿಸಬೇಕು. ಮಾತೃ ಸಮಾನಳನ್ನು ನನ್ನ ಕಾಮದ ಇಚ್ಛೆಗೆ ಬಯಸಿ ಹೆಂಡತಿಯಾಗಿ ಬಾ ಅಂತ ಕೇಳಿದ ಕಾಲಕ್ಕೆ ಅವಳೇ ತೋರಿದ ದಾರಿ ಶಿಬಿಕೋತ್ಸವ. ಶಿಬಿಕೋತ್ಸವದ ನಿಜವನ್ನು ಈ ಕಾಲಕ್ಕೆ ತಿಳಿದ ನಾನು. ದೇವೇಂದ್ರ ಆಚರಿಸುತ್ತಾ ಇದ್ರು, ಸಪ್ತರ್ಷಿಗಳು ಪಲ್ಲಕ್ಕಿಯನ್ನು ಹುರ್ತಾ ಇದ್ರು. ನಿಮ್ಮ ಬಗ್ಗೆ ಇರುವಂತಹ ಗೌರವ ಭಾವನೆಯಿಂದ ದೇವೇಂದ್ರ ಕೇವಲ ಕೈಯಿಂದ ಶಿಬಿಕೆಯನ್ನು ಸ್ಪರ್ಶಿಸುತ್ತಾ ಕಾಲ್ನಡಿಗೆಯಲ್ಲೇ ಸಾಗುತ್ತಿದ್ದನು. ನಾನು ಅಹಂಕಾರಿಯಾಗಿ ಹೋಗಿ ಅದು ಪಲ್ಲಕ್ಕಿ ಒಳಗೆ ಕುಳಿತೆ. ಎಡಕಾಲಿಂದ ಸರ್ಪಿ ಸರ್ಪಿ ಅಂತ ತುಳಿದೆ. ಹೌದು, ಸರ್ಪಿ ಸರ್ಪಿ ಎಂದಂತ ನನಗೆ ಸರ್ಪೋಭವ ಅಂತ ಶಾಪ ಕೊಟ್ಟು ಬಿಟ್ಟಿಯಲ್ಲ ಪ್ರಭು. ಹೌದು, ನಾನು ಮಾಡಿದಂತ ಅಕ್ಷಮ್ಯ ಅಪರಾಧಕ್ಕೆ ಸರಿಯಾದಂತ ಶಿಕ್ಷೆಯೇನು ಆಯಿತು. ಆದ್ರೆ ಜ್ಞಾನವನ್ನು ಮರಳಿ ಹೊಂದಿ ನಿನ್ನ ಪದದ ಮೇಲೆ ಬಿದ್ದು ಪ್ರಾರ್ಥಿಸುತ್ತಾ ಇದ್ದೇನೆ. ಸರ್ಪವಾಗಿರ್ತೇನೆ, ಆದ್ರೆ ಏನು ಆ ಸರ್ಪದ ಜನ್ಮದಿಂದ ನನಗೆ ಮುಕ್ತಿಯಾದರೂ ಇದೆಯೇ ಪ್ರಭು? ಮುಕ್ತಿಯಾದರೂ ಇದೆ. ನೀ ಸಂವಾದಗೈದೊಡನಾಗುವುದು ಪರಿಹಾರವಿದಕ್ಕೆಂದ ನಮಗೆ ತುಂಬಾ ಗೌರವ ಇದೆ, ನಮಗೊಂದು ಹೆಮ್ಮೆ ಕೂಡ ಇದೆ. ಸಾಮಾನ್ಯ ವ್ಯಕ್ತಿಯೊಬ್ಬ ತನ್ನ ಸಾಧನೆ ಮೂಲಕ ಎತ್ತರವಾದಂತಹ ಪದವಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಎಂದು ತೋರಿಸಿಕೊಟ್ಟಿದ್ದೀಯ. ಆದರೆ ಈ ರೀತಿಯಾದಂತಹ ಘಟನೆ ನಡೆದು ಹೋಗ್ತದೆ ಎಂಬುದಾಗಿ ನಾವು ಕೂಡ ನೆನೆಸಿಕೊಂಡವರಲ್ಲ. ಆದರೆ ಕೊಟ್ಟಂತಹ ಶಾಪವನ್ನು ಮರಳಿ ಪಡೆದುಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ನಾನು ಸರ್ಪವಾಗಿರಬೇಕು, ಸರ್ಪವಾಗಿ ಇರಲೇಬೇಕಾಗುತ್ತದೆ. ಹಾಗಾಗಿ ಶಾಪದ ವಿಮೋಚನೆ ದಾರಿಯನ್ನು ನಾವೇ ತೋರಿಸಿಕೊಡುತ್ತೇವೆ. ನಿನ್ನದೇ ಆದಂತಹ ಚಂದ್ರವಂಶದಲ್ಲಿ ಒಬ್ಬ ಸತ್ಯಾತ್ಮ ಧರ್ಮಾತ್ಮ ಧರ್ಮಜನು ಹುಟ್ಟಿ ನಿನ್ನಲ್ಲಿಗೆ ಬರುವುದಕ್ಕಿದ್ದಾನೆ. ನಿನಗೆ ಇಲ್ಲಿ ಮೂಡಿದಂತಹ ಕುತೂಹಲವಾದಂತಹ ಪ್ರಶ್ನೆ ಏನಿದೆಯೋ ಆತನ ಮುಂದೆ ಹೇಳು. ಆತನ ಉತ್ತರದ ಮುಖ್ಯ ನಿನ್ನ ಶಾಪ ವಿಮೋಚನೆಯಾಗುತ್ತದೆ. ಮೊದಲಿದ್ದಂತೆ ಮತ್ತೆ ನೀನು ಆಗ್ತೀಯ. ಧರ್ಮಜನದ್ದಾದಂತಹ ನಿರೀಕ್ಷೆಯಲ್ಲೇ ಕಾಲ ಕಳೆಯುತ್ತೇನೆ. ಬೇಡ
ಅರಳುತ್ತ ಬರದಿ ಮಗೋರಗ ಬಂಧಿಸುತ್ತೆನ್ನಯ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬರ್ತದೆ ಅಂತ ಕನಸಲ್ಲಿಯೂ ನಾನು ಯೋಚಿಸಿರ್ಲಿಲ್ಲ. ನನ್ನ ಕಷ್ಟ ಕಾಲದಿಂದ ಕಷ್ಟವನ್ನು ಪಾರು ಮಾಡೋದಕ್ಕಾಗಿ ಯಾರಿದ್ದಾರೆ? ಓ ನನ್ನ ಅಣ್ಣ, ಓ ನನ್ನ ತಮ್ಮಂದಿರೇ, ಯಾರಾದ್ರೂ ಬನ್ನಿ, ಯಾರಾದ್ರೂ ಬನ್ನಿ. ಪರಿಗಿಸುವ ದುಷ್ಟಗುಣಗಳನ್ನ ವರ ಯುಧಿಷ್ಠಿರ ದೌಮ್ಯನುಳುತ್ತ ಗುರು ಪರಾಕ್ರಮಿ ಭೀಮ ಪೋಗಿಗ ಬೇಟೆಗೆಂದೆನು ದಾಯಾದ್ಯ ಮತ್ಸರದ ಪರಿಣಾಮವಾಗಿ ದೇವಾದಿ ದೇವತೆಗಳು ನಾನಾ ರೀತಿಯ ಸಂಕಷ್ಟಕ್ಕೆ ಈಡಾಗುತ್ತಾರೆ. ಸಾಮಾನ್ಯ ಮನುಷ್ಯರಾಗಿರುತ್ತಹ ನಮ್ಮ ಪಾಡೆಯನು, ಕುಹಕಿಯಾಗಿರುತ್ತಹ ಕೌರವನಿಂದಲಾಗಿ ಪಾಂಡವರಾದ ನಾವು ಕಾಡಾಡಿಗಳಾಗಿದ್ದೇವೆ. ಈ ಹೊತ್ತಿನಲ್ಲಿ ನನ್ನ ತಮ್ಮ ಭೀಮಸೇನ ಮೃಗಬೇಟೆಗಾಗಿ ಹೋದವ ಮರಳಿ ಈ ಕಡೆಗೆ ಬಂದ ಹಾಗಿಲ್ಲ. ಯಾಕೋ ಕಣ್ಣ ಮುಂದೆ ನಾನಾ ರೀತಿಯ ದುಷ್ಟ ಸಕೃಣಗಳು ಗೋಚರಿಸುತ್ತಾ ಇದೆ. ದೌಮ್ಯಾದ ಋಷಿಮುನಿಗಳು ಹೇಳ್ತಾ ಇದ್ದಾರೆ, ಧರ್ಮರಾಯ, ಇನ್ನು ನೀನು ನಿಲ್ಲಕೂಡದು, ಆದಷ್ಟು ಬೇಗನೆ ಆ ಭೀಮಸೇನನ್ನು ಅರಸುತ್ತಾ ಹೋಗು ಅಂತ ಹೇಳಿದ್ದರಿಂದಲೇ ಆತನು ಬೇಟೆಯಾಡುತ್ತಾ ಬದಂತಹ ಪಥವನ್ನೇ ಆಧರಿಸಿಕೊಂಡು ಮುಂದುವರಿಯುತ್ತಾ ಗುರಗ ಬಂಧನ ಬಿಡಿಸಲಾರದೆ ಅರರೆ ಅಚ್ಚರೆಯಿಂದ ನುಡಿಸಿದ ಉರಗನೊಡನೆ ನೋಡಿದೆಯಾ? ಹಾವೊಂದು ನನ್ನನ್ನು ನುಗ್ಗುತ್ತಾ ಇದೆ. ನನ್ನ ಕಷ್ಟ ಕಾಲದಲ್ಲಿ ಯಾರಿದ್ದಾರಣ್ಣ? ಸಮಾಧಾನ ಮಾಡಿಕೊಳ್ಳೋ. ನೀನೇನು ಸಾಮಾನ್ಯನಲ್ಲ, ಏನೋ ಬಂಧನಕ್ಕೆ ಸಿಲುಕಿದ್ದಿ. ಆದರೆ ನನಗೆ ವಿಚಿತ್ರ ಅನ್ನಿಸುತ್ತಾ ಇದೆ. ಏನಣ್ಣವನಿಗೆ ಈ ರೀತಿಯ ಸಮಸ್ಯೆ ಯಾಕೆ ಉಂಟಾಗಿದೆ? ಶತಗಜತ್ರಾಣಿ ನಾನು. ನೀನು ಹೇಳಿಕೊಳ್ಳಕೂಡದು. ನೀನು ಶತಗಜತ್ರಾಣಿ ಅಂತ ನೋಡಿದವರು ಹೇಳಬೇಕಾಗಿದೆ. ಈ ರೀತಿಯಾಗಿ ಬಂಧನಕ್ಕೆ ನೀನು ಒಳಗಾಗಿದ್ದಂತಾದ್ರೆ ಇದೇನೋ ಅದ್ಭುತವಾದ್ದು. ಸ್ವಲ್ಪ ಸಮಾಧಾನ ಮಾಡಿಕೋ. ಇದರ ಬಗ್ಗೆ ಒಂದು ಅನುಮಾನ ಬರ್ತಾ ಇದೆ. ಅದಕ್ಕಾಗಿ ಅದನ್ನೇ ನಾನು ಮಾತನಾಡಿಸ್ತೇನೆ. ಮಾನವ ಭಾಷೆಯಲ್ಲಿ ಏನಯ್ಯ ಅಂತ ಹೇಳ್ತಾ ಇದ್ಯಾ? ಹಾಗಾದ್ರೆ ನೀನು ಸಾಮಾನ್ಯನಲ್ವಪ್ಪ. ನನ್ನ ವ್ಯಕ್ತಿತ್ವ ದೊಡ್ಡದೇ ಇರಬೇಕು. ಏನೋ ನನ್ನ ತಮ್ಮನಾಗಿರುತ್ತಹ ಈ ಭೀಮಸೇನ ಅತುಳ ಪರಾಕ್ರಮಿ ಆಗಿದ್ದರೂ ನಿನ್ನ ಬಂಧನಗಳಿಗೆ ಸಿಲುಕಿ ಬಿದ್ದಿದ್ದಾನೆ. ಅವನೇನೋ ಸ್ವಲ್ಪ ದುಡುಕಿದ್ದು ಇದ್ದಿರಲೂಬಹುದು. ಅದೋ ಅವನ ಪರವಾಗಿ ನಿನ್ನಲ್ಲಿ ನನ್ನ ಭಿನ್ನಹ. ನೀನು ಸಾಮಾನ್ಯ ಆಗಿರ್ಲಿಕ್ಕಿಲ್ಲ. ನೀನೇನು ದೇವೇಂದ್ರನೇ ಅಲ್ಲ, ನೀನು ಎಲ್ಲಿಯಾದ್ರೂ ಉರಗೇಂದ್ರನೇ, ಮತ್ತೆ ಯಾರೋ ಗೊತ್ತಾಗುವುದಿಲ್ಲ. ಮಹಾನುಭಾವ, ಆ ತಮ್ಮನ ಪರವಾಗಿ ನಿನ್ನಲ್ಲಿ ವಿನಮ್ರ ಪ್ರಾರ್ಥನೆ. ಮಂತ್ರವನ್ನು ಬಿಟ್ಟು ಬಿಡಯ್ಯ, ಬಿಟ್ಟು ಬಿಡು. ಅಯ್ಯ, ನಿನ್ನ ಶಾಂತ ಗುಣಕ್ಕೆ ನಾನು ಮೆಚ್ಚಿದೆ. ಇದು ಮೊದಲು ಬಂದವನಂತೆ ದುಡುಕಿ ಬರುತ್ತಿದ್ದರೆ ನೀನು ನನ್ನ ಬಂಧನಕ್ಕೆ ಒಳಗಾಗಬೇಕಿತ್ತು. ಸಮಾಧಾನ ಚಿತ್ತನಾಗಿ ಸಂಭಾಷಣೆಗೆ ತೊಡಗಿದೆಯಲ್ಲ. ಹೌದಯ್ಯ. ನಾನು ಯಾರು ಅಂತ ಹೇಳುವುದಕ್ಕೆ ಮೊದಲು ನನಗೆ ನೀನು ಯಾರು ಅಂತ ತಿಳಿಯಬೇಕು. ಬ್ರಾಹ್ಮಣನೇ, ಕ್ಷತ್ರಿಯನೇ, ದೇವವರ್ಗಕ್ಕೆ ಸೇರಿದವನೇ, ಏನು ಹೆಸರು, ಯಾವ ವಂಶ, ಮೊದಲು ಅದನ್ನು ಹೇಳು, ಆಮೇಲೆ ನನ್ನ ಕುರಿತಾದಂತಹ ವಿಚಾರವನ್ನು ಹೇಳ್ತೇನೆ. ಖಂಡಿತ ನನ್ನ ಪೂರ್ಣ ವಿಳಾಸವನ್ನು ನಿನಗೆ ಹೇಳ್ತಾ ಇದ್ದೇನೆ. ವರ್ತಮಾನ ಕಾಲದಲ್ಲಿ ಹಸ್ತಿನಾವತಿಯಲ್ಲಿ ಹುಟ್ಟಿಕೊಂಡಂತಹ ಪಾಂಡು ಚಕ್ರವರ್ತಿಯ ಮಕ್ಕಳು ನಾವು. ನಾವೆಲ್ಲ ಚಂದ್ರವಂಶೀಯರು, ನಾವು ಕ್ಷತ್ರಿಯರು. ಆ ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರ ಅಂದ್ರೆ ನಾನು. ನನ್ನ ಒತ್ತಿನವನಾಗಿರುವ ಈತ ಬಂಧನಕ್ಕೆ ಸಿಲುಕಿದ್ದಾನಲ್ಲ, ಇವನೇ ಭೀಮಸೇನ. ಮತ್ತೊಬ್ಬ
ತಮ್ಮ ಅರ್ಜುನ, ಇನ್ನುಳಿದರು ನಕುಲ ಸಹದೇವರು ಅಂತ. ಹ್ಮ್. ನಾವೆಲ್ಲ ಪಾರ್ಥಿವರು. ಹಾ. ಈ ಹೊತ್ತಿಗೆ ಮೃಗಬೇಟೆಗಾಗಿ ಬಂದಂತಹ ಈತ ಹ್ಮ್. ನನ್ನ ತಮ್ಮ ನಿನ್ನ ಬಂಧನಕ್ಕೆ ಸಿಲುಕಿದ್ದಾನೆ. ಆ ಇಷ್ಟು ನಮ್ಮ ಪೂರ್ಣ ವಿವರ ಇದು. ಬಂಧನ ವಿಮೋಚನೆಗಾಗಿ ಪ್ರಯತ್ನ ಪಡುತ್ತಿರುವೆ. ಬಿಡಯ್ಯ ಬಿಡು. ಬಿಡೋಣ. ಹಾ. ಬಿಡಬೇಕೆಂದಿದ್ದರೆ ಹಾ. ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಸಾಧುವಾದಂತಹ ಉತ್ತರವನ್ನು ಕೊಡಬಲ್ಲೆಯಾ? ಪ್ರಶ್ನೆಗಳು, ಅದಕ್ಕೆ ಸಮರ್ಪಕವಾದ ಉತ್ತರ ನಾನು ಹೇಳಬೇಕೆ? ಹಾ. ಆದ್ರೆ ಒಂದು ನಿರ್ಣಯ ಇದೆಯಯ್ಯ. ಹ್ಮ್. ನಾನು ಹೇಳ್ತೇನೆ ಎಂಬಂತಹ ಔದಾರ್ಯವನ್ನು ನಿನ್ನ ಮುಂದೆ ಪ್ರಕಟಪಡಿಸುವುದಿಲ್ಲ. ಹಾ. ಹಾಗೆಂದು ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುವಲ್ಲಿ ಹ್ಮ್. ಸರ್ವ ಕಡೆಯಲ್ಲಿಯೂ ವ್ಯಾಪಕ ಸ್ವರೂಪನಾಗಿರುವ ಹಾ. ಆ ವಾಸುದೇವ ಇದ್ದಾನೆ. ನನ್ನ ಮತಿಯಲ್ಲಿ ಆತ ಬೆಳಗುತ್ತಾನೆ. ಹ್ಮ್. ನನ್ನ ನಾಲಿಗೆಯಿಂದ ಆ ರೀತಿಯ ಉತ್ತರವನ್ನು ಕೊಡಿಸ್ತಾನೆ ಎಂಬಂತಹ ವಿಶ್ವಾಸ ನನಗೆ ಇದೆ. ಹ್ಮ್. ಆದ್ದರಿಂದ ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ನಿನ್ನ ಪ್ರಶ್ನೆ ಏನಂತ ಕೇಳೋಣ ಆಗಿದ್ದೆ. ಪ್ರಶ್ನೆ ಒಂದು, ಯಾವುದು? ಬ್ರಾಹ್ಮಣನೆಂದರೆ ಯಾರು? ಧೃತಿ, ಕ್ಷಮ, ಧಮ, ಶೌಚ, ಇಂದ್ರ ನಿಗ್ರಹ, ಧೀರ್, ವಿದ್ಯಾ, ಸತ್ಯ, ಮಕ್ರೋಧೋ, ದಶಗಂ ಧರ್ಮ ಲಕ್ಷಣ. ಹಾ. ಧರ್ಮದ ಈ 10 ಲಕ್ಷಣಗಳು ಅಂತ ಯಾವುದಿದೆಯೋ ಅದು ಎಂಥವರಲ್ಲಿ ಆಚರಿಸಲ್ಪಡುತ್ತದೋ ಅಂಥವರನ್ನು ನಾವು ಬ್ರಾಹ್ಮಣ ಅಂತ ಗುರುತಿಸಬಹುದಾಗುತ್ತದೆ. ಶೂದ್ರನಲ್ಲಿಯೂ ಇಂತಹ ಗುಣಗಳಿದ್ದರೆ ಆತ ಖಂಡಿತ ಅವ ಶೂದ್ರನೆನಿಸಿಕೊಳ್ಳುವುದಿಲ್ಲ, ಅವನು ಬ್ರಾಹ್ಮಣನೇ ಆಗ್ತಾನೆ. ಹಾಗೆಂದು ಯಾವನು ತಾನು ಬ್ರಾಹ್ಮಣ ಎಂದು ಹೇಳಿಕೊಂಡು ಇಂತಹ ಯಾವುದೇ ಗುಣಗಳು ಆತನ ಹತ್ತಿರ ಸುಳಿಲಿಲ್ಲ, ಅವನ ಆಚರಣೆಯಲ್ಲಿ ಇಲ್ಲ ಅಂತ ಆದ್ರೆ ಹಾ. ಆತನು ಬ್ರಾಹ್ಮಣನಾಗುವುದಕ್ಕೂ ಸಾಧ್ಯ ಇಲ್ಲ. ಧೀರ ಯಾರು? ಧೀರ ಅಂದ್ರೆ ಆ ಮಾನವೀಯರ ಕಡೆಗಣ್ಣ ಆ ಕುಡಿ ನೋಟಕ್ಕೆ ಮರುಳಾಗದೆ ಇರುವಂತಹ ಸ್ಥಿತಪ್ರಜ್ಞತೆಯನ್ನು ಹೊಂದಿದವನೇ ಧೀರ ನೆನೆಸಿಕೊಳ್ಳುತ್ತಾನೆ. ಸುವ್ರತಿ ಯಾರು? ಪ್ರಪಂಚ ಎನ್ನುವುದು ದ್ವಂದ್ವಾತ್ಮಕವಾದ್ದು, ಕಷ್ಟ ಸುಖಗಳು ಇದ್ದೇ ಇರುತ್ತದೆ. ಆದ್ದರಿಂದಲೇ ಈ ವಿಷಯಕವಾಗಿ ಯಾವುದೇ ಕಾಪಟ್ಯವಿಲ್ಲದೆ ಎಲ್ಲವನ್ನು ಸಮತಾಭಾವದಿಂದ ಸ್ವೀಕರಿಸಿಕೊಂಡು ಮುನ್ನಡೆಯುವವನೇ ಲೋಕದ ಸುವ್ರತಿ ಎನಿಸಿಕೊಳ್ಳುತ್ತಾನೆ. ಕ್ರೂರಿ ಯಾರು? ಕೃತಜ್ಞನೇ ಕ್ರೂರಿ ಅಲ್ವೇನೋ. ಸಜ್ಜನ ಯಾರು? ಸಜ್ಜನ ಪರರ ಹಿತ ಚಿಂತಕನಾಗಿ ಕಂಡುಕೊಳ್ಳುವವನೇ ಸಜ್ಜನ ಎನಿಸಿಕೊಳ್ಳುತ್ತಾನೆ. ಸಖ ಯಾರು? ಅನುಗುಣನಾಗಿ ವರ್ತಿಸುವವನೇ ಸಖನಲ್ವೇ. ಅಹಿಂಸೆ ಎಂದರೇನು? ಪರರಿಗೆ ಭೀತಿ ಉಂಟಾಗದ ರೀತಿಯಾಗಿ ತಮ್ಮ ಜೀವನ ಚರ್ಯ ನಡೆಸಿಕೊಂಡು ಹೋಗುವವನೇ ಆತ ಅಹಿಂಸಾವಾದಿ ಎನಿಸಿಕೊಳ್ತಾನೆ. ಯಾವ ಉತ್ತಮ ಗತಿಯು ಪ್ರಾಪ್ತಿಸುತ್ತದೆ? ಅದು ಸತ್ಪಾತ್ರರಲ್ಲಿ ದಾನ, ಮಿತವಾದ ಮಾತುಗಳು, ದಾನ ಧರ್ಮಾದಿಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು, ಲೋಕಹಿತಕಾರಕವಾದಂತಹ ಯಜ್ಞ ಯಾಗಾದಿ ಪುಣ್ಯ ಕೃತುಗಳಲ್ಲಿ ಮುಂದುವರಿಯುತ್ತಾ ಇರುವುದು, ಆ ಮೂಲಕವಾಗಿ ಉತ್ತಮ ಕರ್ಮಗಳಲ್ಲಿ ಆತ ಮುಂದುವರಿತಾನಂತಾದ್ರೆ ಅದರಿಂದಲಾಗಿ ಈ ಲೋಕವೆಂದೇನು ಸ್ವರ್ಗಾದಿ ಲೋಕಗಳು ಆತನ ಪಾಲಿಗೆ ಲಭ್ಯವಾಗುತ್ತದೆ. ಪರಮ ಸಂತೋಷವಾಯಿತು. ಹೌದೇ? ನಿನ್ನ ಉತ್ತರದಿಂದ ಬಂಧನಕ್ಕೊಳಗಾದಂತಹ ನಿನ್ನ ಸಹೋದರನನ್ನು ಈಗ ಬಿಡ್ತಾ ಇದ್ದೇನೆ. ಜನಪನನು ಹರಸುತ್ತ ಜನಪನನು ಹರಸುತ್ತ ಕಣ್ಮರೆಯಾಗೆ ಧಾರ್ಮಿಕನಾದಂತಹ ನಿನ್ನ ಶ್ರೇಷ್ಠ ಗುಣಗಳಿಗೆ ಇದು ಮೆಚ್ಚಿದ್ದೇನೆ. ನಿನ್ನದ್ದಾದಂತಹ ಬರವಿನ ನಿರೀಕ್ಷೆಯಲ್ಲೇ ಕಾಲವನ್ನು ಕಳೆಯುತ್ತಿದ್ದವನು ನಾನು. ನಿನ್ನ ವಂಶದ ಮೂಲ ಪುರುಷನಿದ್ದೇನೆ. ಈ ಮೊದಲಿಗೆ ಆಳ್ವಿಕೆ ಮಾಡಿದವು ಚಂದ್ರ, ಬುಧ, ಪುರೂರವ, ಆಯು, ಆಮೇಲೆ ಆಯುನ ಕುಮಾರನಾದಂತ ನಾವು ಹುಷಾರಿದ್ದೇನೆ. ನಾನು ಕೇಳಿದ್ದೇನೆ. ಚಂದ್ರನಿಂದ ತೊಡಗಿದಂತ 5ನೇ ತಲೆಮಾರಿನವು ಆಳ್ವಿಕೆ ಮಾಡುತ್ತಾ ಇದ್ರೆ ಶತಯಾಗಗಳನ್ನು ಪೂರೈಸಿದಂತಹ ಪುಣ್ಯ ಪ್ರಭಾವದಿಂದ ದೇವಲೋಕವನ್ನು ಸೇರಿದೆ, ದೇವಪೀಠವನ್ನು ಏರಿದೆ. ದೇವಲೋಕಕ್ಕೆ ಹೋದರೂ ಗುಣ ಬದಲಾವಣೆ ಹೊಂದಲಿಲ್ಲ. ನಾನು ಶಚೀದೇವಿಯನ್ನೇ ಬಯಸಿದೆ. ಪರಿಣಾಮವಾಗಿ ಸಪ್ತರ್ಷಿಗಳಿಂದ ಶಾಪಕ್ಕೆ ತುತ್ತಾಗಿ ಹಾವಾಗಿ ಧರೆಗೆ ಉರುಳಿದೆ. ತಪ್ಪಿನ ಅರಿವಾಗಿ ಪ್ರಾರ್ಥಿಸಿದಂತಹ ಕಾಲಕ್ಕೆ ಅವರೇ ನನಗೆ ವಿಶಾಪದ ದಾರಿಯನ್ನು ಹೇಳಿದರು. ನಿನ್ನ ವಂಶದಲ್ಲೇ ಹುಟ್ಟಿ ಬರುವವನಿದ್ದಾನೆ. ಧರ್ಮಗಳ ವಿಮರ್ಶೆಯನ್ನು ಮಾಡಿ ನಿತ್ಯಾತ್ಮಕವಾದಂತಹ ನಡೆಯನ್ನು ಜೀವಿಯೊಬ್ಬನಿಗೆ ಕೊಡಬಲ್ಲವನಾದಂತಹ ಯಮ ಧರ್ಮ ಅವನ ಅನುಗ್ರಹದಿಂದ
ಯುಧಿಷ್ಠಿರನೆಂಬವನು ಹುಟ್ಟಿ ಬರ್ತಾನೆ. ನೀನಿರುವಂತಹ ಪ್ರದೇಶವನ್ನು ಸೇರಿದಾಗ ನೀನು ಕೇಳಿದ ಪ್ರಶ್ನೆಗಳಿಗೆ ಅವನು ಸಾಧುವಾದಂತಹ ಉತ್ತರವನ್ನು ಕೊಟ್ಟಾಗ ನಿನಗೆ ಮೋಕ್ಷಲೋಕ ಪ್ರಾಪ್ತಿಯಾಗುತ್ತದೆ ಅಂತ. ಹಾಗಾಗಿ ನಿನ್ನದಾದಂತಹ ಆಗಮನದ ನಿರೀಕ್ಷೆಯಲ್ಲಿದ್ದೆ. ನೀನು ಆಗಮಿಸಿದೆ. ನನ್ನ ಹಾವಿನ ಕಳೆಯವರ ದೂರವಾಗಿ ದಿವ್ಯ ದೇಹ ಒದಗಿದೆ. ನನಗೂ ಅದು ದಿವ್ಯ ಲೋಕವನ್ನು ಒದಗಿಸಿಕೊಡುವುದಕ್ಕೆ ನೀನು ಈ ಕಾಲಕ್ಕೆ ನಿಮಿತ್ತರಾಗಿರುವೆ. ಪುಣ್ಯಾತ್ಮ, ನಿನ್ನ ಚರಿತ್ರೆಯನ್ನು ಬಲ್ಲೆ ನಾನು. ಕಪಟ ದ್ಯೂತದ ಮೂಲಕವಾಗಿ ಸೋತು ಕಾನೂನವನ್ನು ಸೇರಿ ವನವಾಸದಲ್ಲಿ ಕಾಲ ಕಳೀತಾ ಇದ್ದೆ. ಆದಷ್ಟು ಬೇಗನೆ ವನವಾಸ ಮುಗಿದು ನಗರವನ್ನು ಸೇರಿ ಚಂದ್ರವಂಶ ವರಿಷ್ಠರು ಆಳಿ ಬಾಳಿ ಮೆರೆದಂತಹ ಪೀಠವನ್ನು ಏರಿ ಪ್ರಜಾವತ್ಸರನಾಗಿ ಮೆರೆ ಧರೆಯಲ್ಲಿ ಶಾಶ್ವತವಾದಂತಹ ಕೀರ್ತಿಯನ್ನು ಹೊಂದು ಎಂಬ ಹಾಗೆ ಹರಸುತ್ತಾ ಇದ್ದೇನೆ. ಅದು ದಿವ್ಯ ವಿಮಾನ ಸಿದ್ಧವಾಗಿದೆ. ಆ ದಿವ್ಯ ವಿಮಾನವನ್ನೇರಿ ದಿವ್ಯ ಲೋಕವನ್ನು ಸೇರ್ತೇನೆ. ದಿವ್ಯ ಲೋಕವನ್ನು ಸೇರ್ತೇನೆ. ದಿವ್ಯ ಲೋಕವನ್ನು ಅನುಜರನು ಜತೆಗೊಂಡು ಚಿಂತಿಸುವ ಜನ ಸಂದೈಸಿ ಹರಿಪದವನ ಜಗಲ ಧ್ಯಾನಿಸುದ ತನ್ನಾಲಯಗೆ ನಡೆ ತಂದ ಗೋಪಾಲಕೃಷ್ಣ ದೇವರ ಪೂರ್ಣಾನುಗ್ರಹ ನಮ್ಮ ಮೇಲೆ ಇದೆ ಅಂತ ಅರ್ಥವಾಯ್ತಣ್ಣ. ನಮ್ಮ ಕಣ್ಣ ಮುಂದೆ ಬೆಟ್ಟದೋಪಾದಿಯ ಸಮಸ್ಯೆ ಕಂಡು ಬಂತು. ಹೌದು, ಈಗ ಮಾತ್ರ ಕ್ಷಣ ಮಾತ್ರದಲ್ಲಿ ಹಿಮದಂತೆ ಕರಗಿ ನೀರಾಗಿ ಹೋಯಿತು. ಹೌದಣ್ಣ. ಶ್ರೀಹರಿಯ ಪೂರ್ಣಾನುಗ್ರಹವಿಲ್ಲದೆ ಇದ್ರೆ ಅಂತಹ ಪುಣ್ಯಾತ್ಮ ಕೇಳಿದ ಪ್ರಶ್ನೆಗಳಿಗೆಲ್ಲ ಈ ರೀತಿಯಾಗಿ ಉತ್ತರಿಸುವುದಕ್ಕೆ ನಮಗಾದ್ರೂ ಸಾಧ್ಯವಾಗುತ್ತಿತ್ತೆ ಇಲ್ಲಣ್ಣ. ಹಾಗೆಂದು ಆ ಪುಣ್ಯಾತ್ಮ ಆಡಿದಂತಹ ಪ್ರತಿಯೊಂದು ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ಲೋಕದಲ್ಲಿ ಹುಟ್ಟಿಕೊಂಡಂತಹ ಪ್ರತಿಯೊಬ್ಬ ಜೀವಿಗಳು ಕೂಡ ಆಲೋಚಿಸಬೇಕಾದಂತಹ ವಿಷಯ ಏನಣ್ಣ? ನಮ್ಮಲ್ಲಿ ಶ್ರೀಮಂತಿಕೆ ಇದೆ, ಧನ ಇದೆ, ಯೌವನ ಇದೆ ಎಂಬುದರಿಂದಲಾಗಿ ನಾವು ಈವರೆಗೆ ಕ್ರಮಿಸಿ ಬಂದಂತಹ ಹಿಂದಿನ ಪುಟಗಳನ್ನು ಮರೆಯಕೂಡದು. ಆದ್ದರಿಂದಲೇ ಏರಿದ ಏಣಿಯನ್ನು ಮಾತ್ರವಲ್ಲ, ದಾಟಿದಂತಹ ದೋಣಿಯನ್ನು ಮರೆಯಕೂಡದು ಎನ್ನುವುದನ್ನು ಇವನಿಂದಲಾಗಿ ನಾವು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಸತ್ಯಣ್ಣ. ಜೀವನದ ಉದ್ದಕ್ಕೂ ನಮಗೆ ಒದಗಿರುವಂತಹ ಎಲ್ಲಾ ಸಮಸ್ಯೆಗಳನ್ನು ಶ್ರೀಹರಿ ಪರಿಹಾರ ಮಾಡ್ತಾನೆ ಎಂಬುದಕ್ಕೆ ನಿದರ್ಶನವಾಗಿ ಒದಗಿದಂತಹ ಈ ಪ್ರಕರಣಗಳು. ಅಂತೂ ಆ ನಹುಷೇಂದ್ರನ ಜೀವನ ಚರಿತ್ರೆಯಿಂದಲಾಗಿ ಅತಿ ಉನ್ನತ ಪತನಕ್ಕೆ ಹೇತುವಾಗುತ್ತದೆ ಎನ್ನುವಂತಹ ತತ್ವ ಸಂದೇಶವನ್ನು ನಾವೆಲ್ಲ ತಿಳಿಯಬಹುದಾಗುತ್ತದೆ. ಆದ್ದರಿಂದಲೇ ಅವನ ಜೀವನ ಕಥೆಯನ್ನು ಯಾವೆಲ್ಲ ಕಣ್ತುಂಬಿಸಿಕೊಂಡ್ರೋ, ಯಾರೆಲ್ಲ ಹಾಡಿದ್ದಾರೋ, ಆಡಿದ್ದಾರೋ, ನೋಡುವುದಕ್ಕೆ ಸರ್ವ ರೀತಿಯ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಾರೋ ಅಂಥವರಿಗೆ ನಾವು ನಂಬಿರುವಂತಹ ಮಹಾಗಣಪತಿ ದೇವರು ಮಂಜುನಾಥ ಸ್ವಾಮಿಯು ಶ್ರೇಯಸ್ಸನ್ನು ಉಂಟು ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಈ ಪುಣ್ಯ ಕಥೆಯ ಮಂಗಲ ಗೀತವನ್ನು ಹಾಡೋಣ. ಭದ್ರಂ ಶುಭಂ ಮಂಗಳಂ. ಶ್ರೀ ಮಂಜುನಾಥ ಅಭಯ ಪ್ರದಾದ ಪೊರೆನೇ ನಿರತ ಪಡಮಡುವಿನ ಪರೆ ಬಿಡರಿವು ಎಮ್ಮರು ಧೈರ್ಯಂತ ಪಡಮಡುವಿನ ಪರೆ ದೃಢದಿವ ಎಮ್ಮರು ಕುಡುಮರಿ ನೆಲೆಸಿಗೆ ಅಡೆ ದಿಸೆಯೊಡೆಯ ಶ್ರೀ ಮಂಜುನಾಥ ಅಭಯ ಪ್ರದಾತ ಪೊರೆ ನಿರತ ಇಷ್ಟಾರ್ಥ ಬರ ಮಂಗಳ ಮಂಜುನಾಥಗೆ ಮಹಾಮಾಯಿಗೆ ಸಿದ್ಧಿ ವಿನಾಯಕಗೆ ಅಣ್ಣಪ್ಪ